ಶರಣು ಭೈರವಗ್ರ ಶಾಲಿ ವಾಹಿನಿ ಶರಣು ಭೈರವಗ್ರ ಶಾಲಿ ವಾಹಿನಿ ಶರಣು ಶಾಮಲಾರೂಪಿಣಿ ಶರಣು ಶಂಕರಿ ಗೌರಿ ಪಾರ್ವತಿ ಶರಣು ಭರಿರಂಗ ಭೋರಿಣಿ ಶರಣು ಶರಣು ಪಂಕಜಾಮುಖಿ ಪರಮ ಪಾವನಿ ಗಜಾಮುಖಿ ಪರಮ ಪಾವನಿ ಶಂಖ ಚಕ್ರಗಧಾಧರಿ ಶಂಕರ ಪ್ರಿಯ ದೇವಿ ತವ ಪದ ಪಂಕರುಹಗೆ ನಮೋ ನಮಃ ಶಂಕರ ಪ್ರಿಯ ದೇವಿ ತವ ಪದ ಪಂಕರುಹಗೆ ನಮೋ ನಮಃ ಶರಣು ಶರಣು ಹರಿಯೆಲ್ಲವೂ ನಿನ್ನುದರದೊಳಿರುತ್ತಿರ ಸಿರಿಯಮ್ಮಳು ನಿನ್ನ ಚರಣವರರಿಯಲು ಶರಣಾಗತ ರಕ್ಷಾಮಣಿ ನರ ಹರಿ ಗಗನವೆಲ್ಲವೂ ನಿನ್ನ ನಾಮೇ ಅನುಪಮ ಗುಣನಿಧಿ ಶುಂಠದ ಗೀರುಗಿ ಮುಣಿಗನ ಸಂಗುತ ಜಗಪತಿ ವಾಹನ ಘನತರ ಗಜುಗಿನ ವೀರ ನಾರಾಯಣ ಗಗನವೆಲ್ಲವೂ ನಿನ್ನ ನಾಮೇ ಗಗನವೆಲ್ಲವೂ ನಿನ್ನ ನಾಮೇ ಗಗನವೆಲ್ಲವೂ ನಿನ್ನ ನಾಮೇ ವಿಘ್ನದ್ವಾಂತ ನಿವಾರಣೈಕತರಣಿ ವಿಘ್ನಾಟವಿ ಹವ್ಯವಾಟ್ ವಿಘ್ನವ್ಯಾಲ ಕುಲಾಭಿಮಾನ ಗರುಡೋ ವಿಘ್ನೇ ಪಂಚಾನನ ವಿಘ್ನೋ ತುಂಗಗಿರಿ ಪ್ರಭೇದನ ಪವಿ ವಿಘ್ನೋ ದೀಪುಂಬೋದ್ಭವ ವಿಘ್ನೌಘ ಪ್ರಕುಲ ಪ್ರಚಂಡ ಪವನೋ
ಗಜಮುಖದ ಬಗೆ ಗಣಪಗೆ ಸರ್ವತ್ರ ವಂದಿತಾನಿ ಆರತಿ ಎತ್ತೀರೆ ಆರತಿ ಎತ್ತೀರೆ ಗಜಮುಖದ ಬಗೆ ಗಣಪಗೆ ಹರುಷದಿ ಭಕ್ತರ ಪೊರೆವಗೆ ಮುರಗಭೂಷಣನ ಕುಮಾರ ಗಜವದನ ಚರಣ ಕಮಲಗೆ ಆರತಿ ಎತ್ತಿರೆ ಆರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ಗಜಮುಖದ ನಿನ್ನ ಪಾದವ ನೆನೆವೆ ಗಜಮುಖದ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸುವರಗಳ ಪ್ರಭುವೇ ನಿಜವಾಗಿ ಕರುಣಿಸುವರಗಳ ಪ್ರಭುವೇ ಗಜಮುಖದ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸುವರಗಳ ಪ್ರಭುವೇ ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಕಮಲ ಪ್ರಶಸ್ತ ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಕಮಲ ಪ್ರಶಸ್ತ ಶ್ಯಾಮಲ ಬಾಳ ವಿಲಂಬಿತ ಸೂತ್ರ ಆ ಆ ಆ ಆ
ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗವ ಆ ಆ ಬಂಗಾರದ ಕಂಠಿಗೆ ಬಳೆ ಸರಪಣಿಗಳ ಬಂಗಾರದ ಕಂಠಿಗೆ ಬಳೆ ಸರಪಣಿಗಳ ಒಲೆವುದೇನೆ ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗವ ಒಲೆವುದೇನೆ ಕಾಮಿನಿ ಕರೆದುತ್ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಕಾನನಾಥ
ತಗದೈ ಝಡುತ ಧಿಮಿದೈ ಝಡುತ ಝಡುದೈ 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 ಧೀಂ ತನ ತನ ತೋಂ ತನ ತನ ಧೀಂ ತನ ತನ ತೋಂ ತನ ತನ ಧೀಂ ತನ ದಿರಿನೋ ತೋಂ ತನ ದಿರಿನೋ 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 ದೈ ತಗದ ದಿನ ದೈ ಧಿಮಿತ ದಿನ ದೈ ತೋಂ ತ ದಿನ ದೈ ಧೀಂ ತ ದಿನ ದೈ ತಗದ ದಿನ ದೈ ದಿನ ದೈ ದಿನ ದೈ ತತ್ತೋಂಗದಿ ಕೊತಗದೈ ತಾದರಿ ಗಿಡ ಗಿಡದಗ ತತ್ತೋ ಧಿಮಿತ ದಿನ ದೈ ಭಿದರಿ ಗಿಡ ಗಿಡದಗ ತತ್ತೋಂಗದಿ ಕೊತಗದೈ ತಾದರಿ ಗಿಡ ಗಿಡದಗ ತತ್ತೋ ಧಿಮಿತ ದಿನ ದೈ ದೈ ತಗದ ದಿನ ದೈ ಧಿಮಿತ ದಿನ ದೈ ತೋಂ ತ ದಿನ ದೈ ಧೀಂ ತ ದಿನ ದೈ ತಗದ ದಿನ ದೈ ದಿನ ದೈ ದಿನ ದೈ ಧಿತ್ತ ಧಿಂ ಗಿಡ ಗಿಡದಗ ದೈ ಗಿಡ ಗಿಡದಗ ದ ಧಿತ್ತ ಧಿಂ ಗಿಡ ಗಿಡದಗ ದೈ ಗಿಡ ಗಿಡದಗ ದ ಧಿತ್ತ ಧಿಂ ಗಿಡ ಗಿಡದಗ ದೈ ಗಿಡ ಗಿಡದಗ ದ ದೈ ಗಿಡ ಗಿಡದಗ ದ ದೈ ಗಿಡ ಗಿಡದಗ ದ ದೈ ಗಿಡ ಗಿಡದಗ ದ ಗಿಡದಗ ದ ಗಿಡದಗ ದ ಗಿಡದಗ ದೈ ತಗದ ದಿನ ದೈ ಧಿಮಿತ ದಿನ ದೈ ತೋಂ ತ ದಿನ ದೈ ಧೀಂ ತ ದಿನ ದೈ ತಗದ ದಿನ ದೈ ದಿನ ದೈ ದಿನ ದೈ ಧೀಂ ಗಿಡ ಗಿಡದಗ ದೈ ಗಿಡ ಗಿಡದಗ ಧಿಮ್ಮಕ್ಕೆ ದೇವಿ ನಾರಾಯಣ ನಮೋಸ್ತೆ ನಂಬಿದಂತ ಭಕ್ತರ ಮೇಲೆ ಪ್ರೀತಿಟ್ಟುಕೊಟ್ಟಂತ ಶ್ರೀ ಮುಡಿಗಂಧ ಪ್ರಸಾದ್ ಆಹೋ ಹಾಗೂ ಮೇಳದಲ್ಲಿ ವಾಸವಾಗಿರುವಂತಹ ಶ್ರೀ ಮಹಾಗಣಪತಿ ದೇವರು ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಮತ್ತು ಮಹಾಗಣಪತಿ ದೇವರು ಗಜಾನನಂ ಭೂತಗಣ ಸವಿತಂ ಕಪಿತ್ತಾ ಜಂಬುಬಲಸಾರ ಭಕ್ಷಣಂ ಉಮಾಸ್ತಂ ಶೋಕ ವಿನಾಶ ಕಾರಣಂ ಅಮಾಮಿ ವಿಘ್ನೇಶ್ವರಾಪಾದಪಂಕಜಂ ನಂಬಿದಂತ ಭಕ್ತರ ಮೇಲೆ ಪ್ರೀತಿಟ್ಟುಕೊಟ್ಟಂತ ಶ್ರೀ ಮುಡಿಗಂಧ ಪ್ರಸಾದ್ ಆಹೋ ಹಾಗೂ ಸ್ಥಳದಲ್ಲಿ ನೆಲೆಸಿರುವಂತಹ ಸಕಲ ದೈವ ದೇವರುಗಳು ಸ್ಥಳದಲ್ಲಿ ನೆಲೆಸಿರುವ ಸಕಲ ದೈವ ದೇವರು ಮತ್ತು ಸಕಲ ದೈವ ದೇವರು ನಂಬಿದಂತ ಭಕ್ತರ ಮೇಲೆ ಪ್ರೀತಿಟ್ಟುಕೊಟ್ಟಂತ ಶ್ರೀ ಮುಡಿಗಂಧ ಪ್ರಸಾದ್ ಆಹೋ ಹೊಡೆತಿರುವುದು ಶ್ರೀ ಸನತ್ ಕುಮಾರ್ ಶೆಟ್ಟಿಯವರು ಒಡೆತುರುಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ಟಿ ಮತ್ತು ಸನತ್ ಕುಮಾರ್ ಶೆಟ್ಟಿಯವರು ಅರ್ತಿಗಾರರು ಕುಶಾಲಗಾರರು ಮೋಜುಗಾರರು ನಮ್ಮ ಮೇಲೆ ಪ್ರೀತಿಟ್ಟುಕೊಟ್ಟಂತ ಪಟ್ಟೇಶ ಸಭೆಗೆ ಬಂದ ನೀನು ಪ್ರಸಾದವನು ಮಹಾದೇವಿಯೇ ಪಾಡುತ್ತ ಬೇಡುವೆನೋ ಮಹಾದೇವಿಯೇ ಪಾಡುತ್ತ ಬೇಡುವೆನೋ ನೀಡು ಪ್ರಸಾದ
ಇಷ್ಟಾರ್ಥಗಳ ನೀಡುವ ನಾಡಿನೊಡನೆಯ ನಿನ್ನ ಪಾದವ ಮಾಡಿ ಮಗಳುವೆ ಸುಪ್ರಸಾದವ ನೀಡು ಚಿನ್ಮಯ ಮಹಿಷಾಮರ್ದಿನಿ ನೀಡು ಪ್ರಸಾದವನು ಮಹಾದೇವಿಯೇ ಮಾಡುತ್ತ ಬೇಡುವೆನು ಮಹಾದೇವಿಯೇ ಮಾಡುತ್ತ ಬೇಡುವೆನು ಸುರಭಿ ಚಂದನ ಲೇಪಮೈಯಲಿ ಮೆರವ ಕಸ್ತೂರಿ ತಿಲಕ ಪಡೆಯಲಿ ಮೆರವ ಕಸ್ತೂರಿ ತಿಲಕ ಪಡೆಯಲಿ ಧರಿಸಿದ ರಾಜಿಸುವ ದೇವಿಗೆ ಸುಪ್ರಸಾದವ ನೀಡು ಚಿನ್ಮಯೇ ಸುಪ್ರಸಾದವ ನೀಡು ಚಿನ್ಮಯೇ ಸುರಭಿ ಚಂದನಲೆ ಪವಯಲಿ ಬೆರೆವ ಕಸ್ತೂರಿ ತಿಲಕ ಪಡೆಯಲಿ ಧರಿಸಿದ ರಾಜಿಸುವ ದೇವಿಯ ಸುಪ್ರಸಾದವ ನೀಡು ಚಿನ್ಮಯೇ ಹೂವಿನ ಪೂಜೆಯಿಂದ ಪ್ರಸನ್ನಳೆ ಇವುದು ಕುಸುಮ ಗಂಧ ಪ್ರಸನ್ನಳೆ ಇವುದು ಕುಸುಮ ಗಂಧ ಹೂವಿನ ಪೂಜೆಯಿಂದ ಪ್ರಸನ್ನಳೆ ಇವುದು ಕುಸುಮ ಗಂಧ ನೀಡು ಪ್ರಸಾದವ ಮಹಾದೇವಿಯೇ ಮಾಡುತ್ತ ಬೇಡುವೆನು ಮಹಾದೇವಿಯೇ ಮಾಡುತ್ತ ಬೇಡುವೆನು ಓಂ ಓಂ ದೊಂಗನದಿಂದ ಭೀಂ ಭೀಂ ನಿಂದನದಿಂದ ಹೋಗಿ ಹೇಳಮ್ಮ ಕಣ್ಣ ಮುಚ್ಚಲಿಂದೆ ಬಾರದೆ ನಾಗೆ ಬನ್ನಿಸಿ ಮಾತನಾಡಲು ಸೇರದೆ ನಾಗೆ ಬನ್ನಿಸಿ ಮಾತನಾಡಲು ಸೇರದೆ ನಾಗೆ ಹೋಗಿ ಹೇಳಮ್ಮ
ಅಂಬುರು ಹದಳನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಭಕ್ತಿಯೋಳ್ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಕೈ ಮುಗಿದು ಅಂಬುಜೋಸದ ವಾಣಿಯರ ಪಾದಾಂಬುಜಗೆ ಪುಣಮಡುತ್ತ ವರ್ಣಿಬೇಡಿ ಕಥಾಮೃತವ ಇರುವಂತಹ ಸ್ಥಳ ದೇವಲೋಕಕ್ಕೆ ಯಾರು ಅಂತ ಕೇಳಿದ್ದೆ. ದೇವೇಂದ್ರನೆಂದುಕೊಂಡು ಹಾಗೆಂದು ಹೇಳವು ಒಳಗೆ ಉತ್ತಂತಾಗ ಅನೇಕ ವಿಧ ಆಲಿಸಬೇಕು.
ಇಡೀ ಶರೀರವನ್ನು ಮೂರು ಭಾಗಗಳನ್ನಾಗಿ ವಿಂಗಡಿಸಿ ಆ ಮೂಲಕವಾಗಿ ಮೂರು ಲೋಕಕ್ಕೆ ಜ್ಞಾನಿಗಳಾದವರು ಹೋಲಿಸಿದ್ದಾರೆ. ಅದಲ್ಲಿ ಶಿರಸ್ಸು ಎಷ್ಟು ಪ್ರಾಧಾನ್ಯವೋ ಅಷ್ಟೇ ಪ್ರಾಧಾನ್ಯವಾದದ್ದು ದೇವಲೋಕದ ಸಭೆ, ದೇವಲೋಕದ ಅಧಿಕಾರ, ದೇವಲೋಕದ ಪದವಿ. ಹೀಗೆ ಅಂತ ಹೇಳಿಕೊಳ್ಳುವುದಕ್ಕೆ ಸಂತೋಷವಾಗುತ್ತಾ ಉಂಟು. ಕರ್ಮ ಪ್ರಪಂಚದಲ್ಲಿ ಹುಟ್ಟಿದಂತಹ ನಾವುಗಳು ಆ ಮೂಲಕವಾಗಿ ಪುಣ್ಯ ಸಂಚಯನವು ಅಲ್ಲ, ಪುಣ್ಯ ಕಾರ್ಯಗಳನ್ನು ಎಸಗಿದ ಕಾರಣದಲ್ಲಿ ನಮ್ಮ ಪಾಲಿಗೆ ಒದಗಬಹುದಾದಂತಹ ಯಾವ ಅಧಿಕಾರ ಅದನ್ನು ಪ್ರೀತಿಪೂರ್ವಕವಾಗಿ ಸ್ವೀಕರಿಸಿ ಅತುಳವಾದಂತಹ ಐಶ್ವರ್ಯದಿಂದ ತುಂಬಿರುವಂತಹ ದೇವಲೋಕದ ದೇವೇಂದ್ರ ಎನ್ನುವಂತಹ ಪದವಿಯನ್ನು ನಾವು ಅಲಂಕರಿಸಿದ್ದೇವೆ. ಹಾಗೇ ನೋಡಿದ್ರೆ ಸಾವಿರ ಸುಂಡಿಲುಗಳಿಂದ ರಾರಾಜಿಸುತ್ತಿರುವಂತಹ ನಮ್ಮದಾದಂತಹ ಸಿಂಹಾಸನ, ತಿರುಗಾಡುವುದಕ್ಕೆ ಉಚ್ಚೈಷವಸ್ತು, ಹಿಡಿಯುವುದಕ್ಕೆ ವಜ್ರಾಯುಧ, ಕುಡಿಯುವುದಕ್ಕೆ ಕಾಮಧೇನುವಿನ ಕೆಚ್ಚಲ ಹಾಲು. ಹಾಗೆ ಸಚಿಯೇ ನನ್ನ ಮಡದಿ, ರಂಬೆ ಮೊದಲಾದವರೆಲ್ಲರೂ ಕೂಡ ನಮ್ಮದಾದಂತಹ ದೇವಲೋಕದಲ್ಲಿ ನರ್ತನಾಂಗಣೆಯರಾಗಿದ್ದಾರೆ. ಚಿತ್ರಸೇನ, ತುಂಬುರರೇ ಮೊದಲಾದವರೆಲ್ಲರೂ ಈ ಸಭೆಯನ್ನು ಮೆರುಗುಗೊಳಿಸುವುದಕ್ಕಾಗಿ ದೇವಲೋಕದ ಸಭೆಯಲ್ಲಿ ನಡೆಯುವಂತಹ ವಿದ್ಯಮಾನಗಳಲ್ಲಿ ಅವರೂ ಆಸೀನರಾಗುತ್ತಾರೆ. ಇದು ಅವರಿಗೆ ಕರ್ತವ್ಯ ಎನ್ನುವಂತಹ ನೆಲೆಯಲ್ಲಿ ಸಪ್ತ ಋಷಿಮಂಡಲದಲ್ಲಿದ್ದಂತಹ ಒಬ್ಬ ಉಳಿಸುವುದಕ್ಕಾಗಿ ಲೋಕವನ್ನು ಸುತ್ತಾಡಬಲ್ಲಂತಹ ಸಾಮರ್ಥ್ಯವುಳ್ಳವರು ಅವನೇ ನಮ್ಮದ್ದಾದಂತಹ ದೇವಲೋಕದ ಸಭೆಯನ್ನು ಅಲಂಕರಿಸಿದ್ದಾನೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ವೇದ ವಿಧರೆಣಿಸಿಕೊಂಡಂತಹ ಬ್ರಾಹ್ಮಣೋತ್ತಮರು, ಋಷಿಮುನಿಗಳು, ವಿದ್ವಾಂಸರು, ಗುರುಗಳೇ ಮೊದಲಾದವರೆಲ್ಲರೂ ಕೂಡ ಅವರವರ ಆಸೀನದಲ್ಲಿ ಆಸೀನರಾಗಿದ್ದಾರೆ. ಅಂತೆಯೇ ಒಡ್ಡೋಲಗವನ್ನು ಕೊಟ್ಟಾಗ ಎರಡು ಕರಗಳನ್ನು ಜೋಡಿಸಿ ಅವರಿಂದ ಆಶೀರ್ವಾದವನ್ನು ಪಡೆದು ನಮ್ಮ ಸದಾ ಜೀವನದ ಉತ್ಕರ್ಷೆಗೆ ನೀವುಗಳೇ ಪ್ರೇರಕರು ಎನ್ನುವ ನೆಲೆಯಲ್ಲಿ ಅವರಿಂದ ಆಶೀರ್ವಾದವನ್ನು ಪಡೆದವರಿದ್ದೇವೆ. ಅದೆಲ್ಲ ನಾವು ಯೋಚಿಸುವುದು, ಕೇಳಬೇಕು ನೀವೆಲ್ಲ. ಇಂದಿನ ಕಾರ್ಯಕಲಾಪದಲ್ಲಿ ಸ್ವಲ್ಪ ಲಕ್ಷ್ಯವನ್ನು ಕೊಟ್ಟು ಆಲಿಸಬೇಕು. ಏನು? ನಮಗೆ ಯಾವ ಒದಗಿದಂತಹ ಐತುಳವಾದಂತಹ ಐಶ್ವರ್ಯ ಉಂಟು, ಅದೆಲ್ಲವೂ ಶ್ರೀಹರಿಯ ಕರುಣೆಯಿಂದ ಅಂತ ಹೇಳಿದ್ರು ತಪ್ಪಾಗಲಾರದು. ಆದರೆ ಅದೆಲ್ಲ ಯೋಚಿಸುವುದು ಆದರ ಕಳರುದಾಯಾದ್ಯ ಮತ್ಸರದಲ್ಲಿ ನಮ್ಮ ಬದ್ಧ ವಿರೋಧಿಗಳಾದಂಥ ನಮ್ಮ ಹಿರಿಯಪ್ಪೆಯ ಮಕ್ಕಳಾದಂಥ ರಾಕ್ಷಸರು ಈ ಹಿಂದೆ ಅನೇಕ ಮಂದಿಗಳು ಇಲ್ಲಿ ಬಂದವರಿದ್ದಾರೆ. ಅವರನ್ನೆಲ್ಲ ಶ್ರೀಹರಿಯ ಪೂರ್ಣಾನುಗ್ರಹ ವಿಶೇಷದಿಂದಲಾಗಿ ಕೊಲಿಸಿದ್ದೇವೆ, ಓಡಿಸಿದ್ದೇವೆ. ಆ ಮೂಲಕವಾಗಿ ಸರಿಯಾದಂತಹ ಸಾಕ್ಷಿಯನ್ನು ಮಾಡುವಲ್ಲಿ ನಾವು ಶತಪ್ರಯತ್ನವನ್ನು ಮಾಡಿದ್ದೇವೆ. ಇನ್ನು ಮುಂದೆಯಲ್ಲಿ ಅದ್ರ ಬಂದ್ರೆ ಏನು ಮಾಡುವ?
ಜಾರಿಗಳಿಂದ ಕೂಡಿದಂತಹ ಸಭೆ. ಈ ಸಭೆಯಲ್ಲಿ ವರ್ತಮಾನ ಕಾಲದಲ್ಲಿ ನಡೆಯುವಂತಹ ಘಟನೆಗಳನ್ನು ತಿಳಿದು ಭವಿಷ್ಯದಲ್ಲಿ ಆಗುವಂತಹ ಬದಲಾವಣೆಗಳನ್ನು ಎದುರಿಸುವುದಕ್ಕೆ ಸಿದ್ಧರಿರಬೇಕು. ಈಗಾಗಲೇ ಲೋಕಲೋಕಗಳಲ್ಲಿ ಅನೇಕ ಬದಲಾವಣೆಗಳಾಗಿದೆ. ಇದಕ್ಕೆ ಕಾರಣ ಕರ್ಮ ಪ್ರಪಂಚದಲ್ಲಿ ಹುಟ್ಟಿದಂತಹ ದಾನವರು ಈ ಹಿಂದೆ ಬಂದವರಿಗೆ ಸರಿಯಾದಂತಹ ಉತ್ತರವನ್ನು ನೀಡಿ ಕಳಿಸಿದವರು. ಅನುಮಾನವೇ ಇಲ್ಲ, ಸಂತೋಷವಾಯಿತು. ಆದ್ದರಿಂದ ಇಂದಿನ ಸಭೆಯನ್ನು ಮುಕ್ತಾಯಗೊಳಿಸುವಂತಹ ಸಮಯ ಸನ್ನಿಹಿತವಾಗಿದೆ. ಬಹಳಷ್ಟು ಜಾಗ್ರತೆಯಿಂದ ಎಚ್ಚರ ವಹಿಸುತ್ತಾ ದೇವಲೋಕದ ಸಮಯ ಪ್ರಜ್ಞೆಯಲ್ಲಿ ನಾವಿರೋಣ, ನಡೆಯೋಣ.
ಇದ್ದಾನೆ. ಹೌದು. ಅದಕ್ಕಾಗಿ ಒಂದೇ ಒಂದು ದಾರಿ, ಏನು? ಅವನನ್ನು ಸದೆ ಬಡಿಯಬೇಕು. ಉಳಿಯಲಿಲ್ಲ. ಯಾಕೆ? ಅವನಿಗೆ ಬಲವಿದೆ, ಹರಿಹರರ ಬಲ. ದೇವೇಂದ್ರ ಸೋತ ಕೂಡಲೇ ಬಂದು ಅವನನ್ನು ರಕ್ಷಿಸ್ತಾರೆ. ಆದ ಕಾರಣ ಈ ಹೊತ್ತಿನಲ್ಲಿ ನಮ್ಮಲ್ಲಿದ್ದಂತ ಬಲ ಸಾಕದು ಸಾಲದೆ ಬಲ ಒಂದು ಬೇಕು. ಅದಕ್ಕಾಗಿ ಬ್ರಹ್ಮನ ಕುರಿತು ತಪಸ್ಸನ್ನು ಆಚರಿಸುವ. ಆ ಬಳಿಕ ಹೇಳೋಣ. ತಮ್ಮ, ಇದಕ್ಕೆ ಹೇಳೋದು ರೆಕ್ಕೆಯ ಬಲ, ನನಗೆ ತಮ್ಮನ ಬಲ, ಭೋಜತೆ ಭೋಜ ಬಲ. ಸರಿಯಾದಂತ ಸಂದರ್ಭದಲ್ಲಿ ಮಂತ್ರಿಯ ಹಾಗೆ ಉತ್ತರವನ್ನು ಕೊಟ್ಟೆ ಅಲ್ಲ. ಸಂತೋಷದ ವಿಚಾರ, ಹೇಳಿ ಆಗಬೇಕಂತ ಕರ್ತವ್ಯ. ಈ ಕ್ಷಣವೇ ಕಾಡಿಗೆ. ಸೇರಿದೆವು. ನಮ್ಮ ಭಯನ ಈ ಕಾನನಕ್ಕೆ. ಹೌದು. ಹೌದೇನೋ? ಸಮೀಪದಲ್ಲಿಯೇ ಸೋರಸಿ ಜುಳ ಜುಳವನ್ನು ಆದವನು ಹರುವ ಮುತ್ತ ಹೊರಿತಾ ಇದ್ದಾಳೆ. ಹೌದು. ಆ ನದಿಗೆ ಇಳಿದ ಹಾಗಾಯಿತು. ಶರೀರವನ್ನು ಮನಸ್ಸನ್ನು ಶುಚಿಗೊಳಿಸಿದ ಹಾಗಾಯಿತು. ಹೌದು. ಇನ್ನು ಒಂದೇ ದಾರಿ, ಒಂದೇ ಮನಸ್ಸಿನಿಂದ ಆ ಬ್ರಹ್ಮದೇವನ ಕುರಿತಾಗಿ ತಪಸ್ಸನ್ನಾಚರಿಸಿ ಸಾಂಸಾರಿಕ ಜೀವನವನ್ನು ತ್ಯಜಿಸಿ ಘೋರ ಕಾನನವನ್ನು ಆರಿಸಿ ದೃಷ್ಟಿಕೋನವನ್ನು ಏಕಾಗ್ರದಲ್ಲಿ ಇರಿಸಿ ಭಗವಂತನ ಕುರಿತು ತಪಸ್ಸನ್ನಾಚರಿಸಿ. ಶಾರದಾರಮಣ ಚರಣ ಋಷಲ ವಾಣಿ ರಮಣ ಜಯ ಜಯ. ಶಾರದಾರಮಣ, ವಾಣಿ ರಮಣ, ಕಾಪಾಡು ತಂದೆಯೇ ಕಾಪಾಡು. ಕರ್ತ ಸಂಖ್ಯಲೋಕಾಧೀಶ, ಇಳಿದು ಬಾ ತಂದೆ, ಇಳಿದು ಬಾ. ಸತ್ಯಲೋಕೇಶನನ್ನು ಕಾಣಬೇಕನ್ನುವಂತ ಹಂಬಲ ನಿಮ್ಮದು. ಹಾಗಾಗಿ ನಿಮ್ಮ ಹಂಬಲವನ್ನು ಈಡೇರಿಸುವುದಕ್ಕಾಗಿ ಸತ್ಯಲೋಕದಿಂದಲೇ ಇಳಿದು ಬಂದಿದ್ದೇನೆ. ಹೇಳಿ
ನಿಮ್ಮ ಮನದ ಅಭಿಲಾಷೆ ಏನುಂಟು ಅದನ್ನು ನಡೆಸಿಕೊಡುವುದಕ್ಕೆ ಸಿದ್ಧನಿದ್ದೇನೆ. ತಿಳಿಸಿಕೊಡಿ. ಸಂತೋಷವಾಯಿತು. ಆದರೆ ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಬೇರೆ ಏನನ್ನು ಕೇಳುವುದಿಲ್ಲ. ನಾನು ಮೂರು ಲೋಕದಲ್ಲಿಯೂ ಕೂಡ ವಿಜಯಿ ವಿಕ್ರಮಿಯಾಗಿ ನಾವು ಮೆರೆದಾಡಬೇಕು. ಅಷ್ಟೇ ಅಲ್ಲದೆ ಯಾವುದೇ ಶಕ್ತಿಗಳಿಂದಲೂ ಕೂಡ, ಮೂರು ಮೂರ್ತಿಗಳಿಂದ ಅಥವಾ ಮೂರು ಶಕ್ತಿಯಿಂದಲೂ ಕೂಡ ಮರಣವೇ ನಮಗೆ ಬರಬಾರದು. ಮತ್ತೆ ಪ್ರಸನ್ನನಾದೆಯ ತಂದೆ, ನಿನ್ನಲ್ಲಿ ಬೇರೇನು ಕೇಳುವುದಿಲ್ಲ. ಹರಿಹರರಾದಂತ ನೀವು ಮೂರುವರು ಕೂಡ ನಮ್ಮ ಮರಣಕ್ಕೆ ಕಾರಣೀಕರ್ತರಾಗಬಾರದು. ಯಾವುದೇ ಕಾರಣಕ್ಕೂ ಕೂಡ ನಿಮ್ಮಿಂದಾಗಿಯೇ ನಾವು ಹತರಾಗಬಾರದು ಎನ್ನುವಂತ ವರವನ್ನು ಅನುಗ್ರಹಿಸಬೇಕು. ಅಷ್ಟೇ ಅಲ್ಲ, ಈ ಪ್ರಪಂಚದಲ್ಲಿ ಹುಟ್ಟಿದಂತ ಯೋನಿಗೇರಿನಲು ಮರಣವೇ ಬಾರದಂತ ವರವನ್ನು ಅನುಗ್ರಹಿಸಬೇಕು. ಜೊತೆಯಲ್ಲಿ ಮೂರು ಲೋಕದಲ್ಲಿ ತ್ರಿವಿಕ್ರಮವಾಗಿ ಮೆರೆಯುವಂತ ವರವನ್ನು ಅನುಗ್ರಹಿಸುವಂತೆ ಬೇಡಿಕೊಳ್ತಾ ಇದೆ.
ವರವನ್ನು ಕೊಡು ಕೊಡು ಕೊಡು. ಕೊಡ್ತೇನೆ, ಆ, ಅವಸರ ಮಾಡ್ಬೇಕು. ನಾನು ಸ್ವಲ್ಪ ಯೋಚಿಸಬೇಕಲ್ಲ. ಹೌದಾ? ನೀನು ಅಲ್ಲಿಂದ ಬರುವಾಗ ಯೋಚನೆ ಮಾಡ್ಲಿಲ್ವಾ? ನೀವು ಇಂಥದ್ದನ್ನೇ ಕೇಳ್ತೀರ ಅನ್ನುವಂತ ಯೋಚನೆ ನನಗೆ ಇರ್ಲಿಲ್ಲ. ಓಹೋ. ಹಾಗಾಗಿ ಇಂಥದ್ದನ್ನೇ ಕೊಡಬಹುದು ಅನ್ನೋ ಹಾಗೆ ಯೋಚಿಸ್ತಾ ಇದ್ದೇನೆ. ನೀವು ಕೇಳಿದ ಹಾಗೆ ಸುರರಿಂದಾಗಲಿ ನರರಿಂದಾಗಲಿ ಉರದ ಸಾಧ್ಯ ಕಿನ್ನರ ಕಿಂಪುರುಷ ಯಾರಿಂದಲೂ ಮರಣ ಬರಬಾರದು ಅಂತಹ ವರವನ್ನು ಅನುಗ್ರಹಿಸಿದ್ದೇನೆ. ಧನ್ಯವಾದ. ಮಾತ್ರ ಅಲ್ಲ, ಮೂರು ಮೂರ್ತಿಗಳಾದಂತಹ ನಮ್ಮಿಂದಲೂ ಸಹ ಮರಣ ಬಾರದ ತೆರದಿ ನಿಮಗೆ ವರವನ್ನು ಅನುಗ್ರಹಿಸಿದ್ದೇನೆ. ಧನ್ಯ. ಆದ್ರೆ ಏನು? ಜಾತಸ್ಯ ಮರಣಂ ಧ್ರುವಂ. ಹುಟ್ಟಿದಾತನಿಗೆ ಸಾವು ಅನ್ನುವುದು ನಿಶ್ಚಿತವೇ ಹೌದು. ಹಾಗೆಂದು ನಿಮಗೆ ಸಾವು ಬರ್ತದೆ. ಹೇಗೆ ಗೊತ್ತುಂಟ? ಯಾವ ರೀತಿಯಲ್ಲಿ? ಪರಸ್ಪರ ಅನ್ಯೋನ್ಯತೆಯಿಂದ ಬಾಳುವಂತಹ ನೀವು ಮುಂದೊಂದು ದಿನ ನಿಮ್ಮಲ್ಲಿಯೇ ವಿರೋಧವಾಗಿದ್ದುಕೊಂಡು ನೀವಿರುವರೇ ಕಾದಾಟವನ್ನು ನಡೆಸಿದ ಸಮಯದಲ್ಲಿ ನಿಮಗೆ ಮರಣ ಹೊರತು ಮತ್ತೊಬ್ಬರಿಂದ ನಿಮಗೆ ಮರಣ ಬರುವುದಿಲ್ಲ. ಅಂತಹ ವರವನ್ನು ಅನುಗ್ರಹಿಸಿದ್ದೇನೆ. ನಮ್ಮ ಹೆಸರು ಒಂದೇ ಒಂದೇ ನಾಣ್ಯದ ಮುಖದ ಹಾಗೆ ನಾವೀರುವರು ಭೇದವನ್ನು ಕಲ್ಪಿಸುವುದಕ್ಕೆ ಒಂದೇ ರಥದ ಎರಡು ಚಕ್ರದ ಹಾಗೆ ಅನ್ಯವನ್ನು ಕಲಿತವರು ನಾವು. ಹೌದು. ಊಟದಲ್ಲಿ ಪಾಠದಲ್ಲಿ ಕೂಟದಲ್ಲಿ ಜೊತೆ ಜೊತೆಯಾಗಿ ತಿರುಗಾಟದಲ್ಲಿಯೂ ಜೊತೆಗೆ ಇರುವವರು. ನಮ್ಮೊಳಗೆ ಯುದ್ಧ ಯುದ್ಧ ಜಗಳ ಭೇದ ತಲೆ ಸಂಬಂಧ ಸರಿ ಉಂಟಾ? ಏನೇ ಇರಲಿ ಹೊರಬಂದಿದ್ದವರನ್ನು ಪಡೆದಿದ್ದೇವೆ. ಇಲ್ಲೇ ನಿಲ್ಲುವುದಲ್ಲ. ಒಂದೇ ಒಂದು ಆಸೆ, ಸ್ವರ್ಗಲೋಕವೇ ಇರಬೇಕು. ಆ ಬಂಡ ಸುರ ಅಧಿಪನ ಸೊಂಟಕ್ಕೆ ಮೆಟ್ಟಬೇಕೆಂಬುದಾಗಿ ನಮ್ಮವರಲ್ಲಿ ಹೇಳಿದ್ದೆ ತಡ. ಎಲ್ಲರೂ ಆಯುಧ ಪಾಣಿಗಳಾಗಿ ತಾಮುಂದು ಎಂಬುದಾಗಿ ಹೊರಡ್ತಾ ಇದ್ದಾರೆ. ಇನ್ನು ತಡವಲ್ಲ. ರಾಕ್ಷಸರ ದಾಳಿ ಆಗಿದೆ. ಎಲ್ಲರೂ ಒಂದಾಗಿ
ಸಂಪತ್ತನ್ನು ಬಯಸಿ ಬಂದಿದ್ದೀರಾ, ಒಳ್ಳೆಯ ಮಾತಿನಲ್ಲಿ ನಡೆಯಿರಿ. ಶಿರ ಛೇದಿಸ್ತಾರೆ. ನಿಮ್ಮ ಪೌರುಷ ಏನೆಂಬುದನ್ನು ನಾವು ಸರಿಯಾಗಿ ಅರ್ಥೈಸಿಕೊಂಡಿದ್ದೇವೆ. ಈ ಹಿಂದೆ ಕಳ್ಳರು ನಿಮ್ಮೊಡನೆ ಹೋರಾಟಕ್ಕೆ ಬಂದಾಗ ಮೊದಲು ಓಟದ ಸ್ಪರ್ಧದಲ್ಲಿ ಮೊದಲು ಓಡಿದವರು ನೀವಂತೆ. ಅದೇ ಆವರ್ತನೆಯನ್ನು ಈಗ ಮಾಡಿಸ್ತೇನೆ, ನಡೆಯಲಿಲ್ಲ. ದೇಹವನ್ನು ದಂಡಿಸಿ ವಿಧಿಯನ್ನು ಮೆಚ್ಚಿಸಿ ವರಬಲದಿಂದ ಅಹಂಕಾರವೇ ಯಾಕೆ ಹೇಳ್ತಾ ಇದ್ದೇವೆ? ವರಬಲವನ್ನ ಅಂತಂತಹ ನೀವೇ ಇಷ್ಟು ಅಹಂಕಾರದಿಂದ ಇರಬೇಕಾದ್ರೆ ತ್ರಿಮೂರ್ತಿಗಳ ಆಶೀರ್ವಾದ ಇರುವಂತಹ ನಾವು ಎಷ್ಟು ಮೆರೆಯಬೇಕು? ಒಳ್ಳೆ ದಾರಿಯಲ್ಲಿ ಹೇಳ್ತಾ ಇದ್ದೇನೆ, ಏನು ಬಂದ ದಾರಿಯಲ್ಲಿ ಹಿಂದೆ ನಡೆದರೆ ಸರಿ. ತಲೆಗಡಿದೆ ನೀವು ಭಕ್ತಿಯಿಂದ ಮಾಡಿದಲ್ವಾ? ಹೌದು, ಶಕ್ತಿಯಿಂದ ನಾವು ಪಡೆಯುತ್ತೇವೆ.
ಇದು ನೀನು ಜನ ಯಾರು? ನಾನು ನಾನೇ ಉಪಸುಂದ. ಅವ ಸುಂದ ನನ್ನ ಅಣ್ಣ. ಊರು ಸಣಿತಾಪುರ. ನೀವು ಇಲ್ಲಿಗೆ ಬರುವುದಕ್ಕೆ ಕಾರಣವೇನು? ಕಾರಣ ಇದೆ. ಗೊತ್ತಾಗ್ಲಿಲ್ವಾ? ಈ ಹಿಂದೆ ಅನೇಕ ಕಳರು ಬಂದ ಉದ್ದೇಶ ಏನಿತ್ತು ಅದೇ ಉದ್ದೇಶವನ್ನು ಇರಿಸಿ ಸುರಪೀಠದ ವನ್ನು ಏರ್ಬೇಕು ಎನ್ನುವಂತ ಆಸೆಯಿಂದ ನಾವಿರುವರು ಜೊತೆಯಾಗಿ ಬಂದಿದ್ದೇವೆ. ಆದ ಕಾರಣ ಹೇಳ್ತಾ ಇದ್ದೇವೆ, ಅಧಿಕಾರವನ್ನು ಬಿಟ್ಟು ನಡೆ. ನರಿಗೆ ಒಂದು ಹಣ್ಣನ್ನು ತಿನ್ನಬೇಕು ಅಂತ ಆಸೆ ಆಯ್ತಂತೆ. ಹಾರಿತು, ಅದಕ್ಕೆ ಸಿಗಲಿಲ್ಲ. ಹುಳಿ ಎನ್ನುವ ಹಾಗೆ ಅದರ ಮೇಲೆ ದೋಷ ಮಾಡುತ್ತಾ ಹೊರಟು ಹೋಯಿತಂತೆ. ನಿರಾಶೆಯಾಗಿ ನಿಮಗೂ ಕೂಡ ಹಾಗೆ ನಿನ್ನವರೆಲ್ಲರೂ ಬಂದವರು ಸೈಮನಿಯಲ್ಲಿದ್ದಾರೆ. ನೀವು ಬಂದಿರಿ ಅಂತಾದ್ರೆ ಇಬ್ಬರನ್ನು ಅಲ್ಲಿಗೆ ಕಳಿಸಿ. ನೀನು ನರಿಯ ಉಪಮೆ ಮತ್ತೊಂದೇನಂತ ಹೇಳಿದ್ರೆ ನೀನು ಅಣ್ಣನ್ನು ಭಾವಿಸಿ ಯಾವುದು ಹೋದದ್ದು? ನಿರಾಶೆಯಾಗಿ ಹೋಯಿತು. ನಾವು ನಿರಾಶೆಯಾಗಿ ಹೋಗ್ಲಿಲ್ಲ, ಇಲ್ಲೇ ಇದ್ದೇವೆ. ಏರ್ಬೇಕು ಅಂತ ಬಂದ್ರೆ ನಿರಾಶೆಯಾದೀತು. ಹೌದು, ನಮಗೇನು ಕಷ್ಟವೋ ನಿನ್ನ ಸೊಂಟಕ್ಕೆ ಬಿಟ್ಟಿದ್ದೇನೆ. ಯಾರು ಯಾರು ಅಯ್ಯ ಅಣ್ಣ ಪೀಠ ಬರಿದಾಗಿದೆ, ಇನ್ನು ತಡ ಯಾಕೆ? ಏನು ಅಣ್ಣ, ದೇವಲೋಕದ ಪೀಠಕ್ಕೆ ನಿಜವಾಗಿ ಒಂದು ಶೋಭೆ ಬಂದದ್ದು ಇವತ್ತಿನ ದಿವಸದಲ್ಲಿ. ಇಷ್ಟಾಗ್ಬೇಕಂತಿತ್ತಪ್ಪ. ಹೌದು, ಆಗಿ ಹೋಯ್ತು. ಉಪಸುಂದರ ಆಡಳಿತ, ಯಾರಿಗೂ ಯಾವುದೇ ಭಯ ಇಲ್ಲ, ಆತಂಕ ಇಲ್ಲ. ಅಣ್ಣ, ಪೀಠವನ್ನು ಏನೋ ಏರಿದ್ದೇವೆ, ಆದ್ರೆ ಅವರೆಲ್ಲಿದ್ದಾರೆ? ಆ ದೇವೇಂದ್ರ ಪೀಠ ಏರಿದ ಕೂಡಲೇ ಬರ್ತಾರಲ್ಲ, ರಂಬೆ ಊರ್ವಶಿ ಮೇನಕೆ ತಿಲೋತ್ತಮೆ ಮಂಜುಘೋಷೆ. ಹೌದು, ಇವರ ನರ್ತನ ನಾರಿಯರು. ಹೇಳುವುದನ್ನು ಕೇಳಿದ್ದೇನೆ, ಎಲ್ಲಿ ಕಾಣ್ತಾ ಇಲ್ಲ ಅವರು. ದೇವೇಂದ್ರ ಓಡಿದ ಜೊತೆ ಅವರ ಬೆಣ್ಣೆಯಿಂದ ಓಡಿದ್ದಾರೆ. ಅಣ್ಣ, ನಿಜವಾಗಿಯೂ ನನಗೆ ಆಸೆ ಇದ್ದದ್ದು ಈ ಸ್ವರ್ಗಲೋಕದ ಪೀಠದ ಮೇಲಲ್ಲ, ಆ ರಂಬೆ ನೊಂಬೆ ಕಾಣಬೇಕೆನ್ನು. ರಂಬೆ 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 ನೋಡುವ ನೋಡುವ ಹುಡುಕು. ಸುಂದರ
ಹಾಕಿದ್ದೇನೆ. ಹೇಳಪ್ಪ. ದೇವ, ಉಪಸುಂದರು ನಿಮ್ಮಿಂದ ವರವನ್ನು ಪಡೆದು ಈಗ ಲೋಕಮಾರಕವಾದಂತಹ ಕೃತ್ಯಗಳನ್ನೇ ಎಸಗುತ್ತಾ ಬಲಿಷ್ಠರಾಗಿ ಮೆರೆಯುತ್ತಾ ಇದ್ದಾರೆ. ಕಾಪಾಡಬೇಕು. ಯೋಚನೆ ಮರುಗುವ ಅನಿವಿಜೇಂದ್ರನ ಬಿಡಿದು ಕಲ್ಗಿಸಿ ಆನತನಾಗಿದ್ದು. ಹೌದು, ಆನತನಾದಂತಹ ನಿನ್ನನ್ನು 2 ಕರಗಳಿಂದ ಎತ್ತಿ ಹಿಡಿದಿದ್ದೇನೆ. ಯೋಚಿಸಬೇಡ. ದುಷ್ಟನಾದಂತಹ ಉಪಸುಂದರ ಈ ಹೊತ್ತು ದೇವಲೋಕವನ್ನ ಇದೆ ನಿಮಗೆ ಕಷ್ಟವನ್ನು ಕೊಡ್ತಾ ಇದ್ದಾರೆ. ಹೌದು, ನಿಮ್ಮನ್ನು ದೇವಲೋಕದಿಂದ ಅಟ್ಟಿ ತಮ್ಮದಾದಂತಹ ಪ್ರಭುತ್ವವನ್ನು ಸಾಧಿಸಿಕೊಂಡಿದ್ದಾರೆ. ಇದಕ್ಕೆಲ್ಲ ಮೂಲ ನಾನೇ ಕಾರಣ. ಹೌದಾ ದೇವ್ರೆ? ವರ ಕೊಟ್ಟಿದ್ದೀರಂತೆ. ಅವರು ನನ್ನನ್ನು ಭಜಿಸಿ ವರ ಪಡೆದದ್ದು ಮಾತ್ರ ಅಲ್ಲ, ಅದಕ್ಕೆ ಕಾರಣೀಭೂತರಾದದ್ದು ನಾನೇ. ಏನು ಗೊತ್ತುಂಟ? ಮೂರು ಲೋಕದಲ್ಲಿ ಯಾರಿಂದಲೂ ಮಾಡಬಾರದ ರೀತಿಯಲ್ಲಿ ವರವನ್ನು ಪಡೆದುಕೊಂಡಿದ್ದಾರೆ. ಭಕ್ತರೆನಿಸಿಕೊಂಡಂತಹ ಭಕ್ತ ಎನ್ನುವಂತಹ ನಗಲ್ತೆಯನ್ನು ಪಡೆದಂತಹ ನಾನು ಈ ಹೊತ್ತು ಅವರಿಗೆ ವರವನ್ನಿಟ್ಟಿದ್ದೇನೆ. ಭಕ್ತವಸ್ತರಲ್ಲಿ ಮೊದಲಾದಂತಹ ನಾಮಗಳನ್ನು ಒಳಗೊಂಡಂತಹ ನೀನು ಭಕ್ತರನ್ನು ನಮೇ ಭಕ್ತವರಣಶ್ಯತಿ ಎನ್ನುವಂತಹ ಉದ್ದೇಶದಿಂದ ಸಲಹಬೇಕಾದ್ದು ನಿನ್ನ ಕರ್ತವ್ಯ. ಅಂಜಲಿ ಸ್ಥಾನಿ ಪುಷ್ಪಾಣಿ ವಾಸಯಂತಿ ಕರದ್ವಯಂ. ಬೊಗಸೆಯಲ್ಲಿರುವಂತಹ ಹೂವು 2 ಕೈಗಳಿಂದ ಒಂದೇ ರೀತಿಯ ಪರಿಮಳವನ್ನು ಕೊಡ್ತದೆ. ಹೌದು, ಹಾಗೆಯೇ ದೇವರೆನಿಸಿದಂತಹ ನಮಗೆ ಭಕ್ತರಲ್ಲಿ ಭೇದ ಭಾವ ಇಲ್ಲ. ಹೌದು, ಹಾಗಾಗಿ ಅವರು ಕೇಳಿದಂತಹ ವರವನ್ನು ಅನುಗ್ರಹಿಸಿದವನಿದ್ದೇನೆ. ಹೌದು, ಈ ಸಮಯದಲ್ಲಿ ಅವರಿಗೆ ಮರಣ ಉಂಟು. ಹೇಗೆ? ದುಷ್ಟರಾದಂತಹ ಅವರಿರುವರು ಪರಸ್ಪರ ವೈರತ್ವವನ್ನು ಹೊಂದಿ ಆ ಮೂಲಕವಾಗಿ ಕಾದಾಡಿದ್ರೆ ಮಾತ್ರ ಅವರಿಗೆ ಮರಣ ಅನ್ನುವ ಹಾಗೆ ವರ ಉಂಟು. ಕಳ್ಳನಾದರೂ ಕದಿಯುವಂತಹ ಹೊತ್ತಿನಲ್ಲಿ ದೇವರನ್ನು ಪ್ರಾರ್ಥಿಸ್ತಾನೆ. ಹೊಟ್ಟೆಗೆಲ್ಲ ನನಗೆ ಕದಿತೇನೆ, ನನಗೆ ತೇನು ಮಾಡಬೇಡ ದೇವರೇ, ಅದು ನೀವು ಅನುಗ್ರಹಿಸಬೇಕಾದ ಕರ್ತವ್ಯ. ಹಾಗಾಗಿ ಅನುಗ್ರಹಿಸಿದವನು ಮತ್ತೆ ಅವರಾಗಿಯೇ ಯುದ್ಧವನ್ನು ಮಾಡುವ ಮುಖೇನ ಒಡೆದಾಡುವುದರ ಮೂಲಕ ಅವರಿಗೆ ಮರಣ ಬರಬೇಕನ್ನುವ ಹಾಗೆ ನಾನೇ ಸೂಚಿಸಿದ್ದು. ಓಹೋ, ಈಗ ನೀನು ಯೋಚಿಸಬೇಡ, ಅದಕ್ಕೆ ಕೆಲ ಕಾಲ ಬೇಕಾಗ್ತದೆ. ಪ್ರಸಂಗ ಕರ್ತೃ ಪ್ರಸಂಗ ನಿರೂಪಣೆ ನಿರ್ದೇಶನ ಎಲ್ಲ ನಿನ್ನದ್ದೇ. ನನ್ನದೇ ನಿರ್ದೇಶನ. ಹಾಗೆಂದು ಈಗ ನೀವು ಹೀಗೇ ಹೋಗುವುದಲ್ಲ, ಸ್ವಲ್ಪ ಅದೃಶ್ಯರಾಗಿದ್ದುಕೊಂಡು ಕಾಲವನ್ನು ಕಳೆಯಬೇಕಾಗಿದೆ. ಬೇಡ, ವೇಷ ಬಿಚ್ಚುವುದು ಬೇಡ, ಕಾಣಬಾರ್ದು. ಅವರಿಗೆ ಗೊತ್ತಾದ್ರೂ ಮತ್ತೆ ನಿಮ್ಮನ್ನು ಓಡಿಸಿಕೊಂಡು ಬರಬಹುದು. ಹೌದು, ನಮ್ಮಲ್ಲಿ ಅದೃಶ್ಯ ಜನ ಉಂಟ. ಹಾಗಾಗಿ ಅದೃಶ್ಯರಾಗಿದ್ದುಕೊಂಡು ನೀವು ನಿಮ್ಮ ಕಾಲವನ್ನು ಕಳೆಯುತ್ತಾ ಇರಿ. ದುಷ್ಟರಿಗೆ ಸರಿಯಾದಂತಹ ಶಾಸ್ತ್ರೀಯ ಹೋಗಿ ನಾನೇ ಯೋಚಿಸಿ ಅವರು ಸಾಯುವ ಹೊತ್ತಿನಲ್ಲಿ ಮರೆಯಲ್ಲಿ ನಿಂತು ನಾವು ನೋಡ್ತೇವೆ. ಖಂಡಿತ.
ಯೋಚಿಸ್ತಾ ಇದ್ದೇನೆ. ಏನು ಮಾಡೋಣ ಅನ್ನೋ ಹಾಗೆ ಯೋಚಿಸಿದ್ರೆ ಹೆಣ್ಣು ಹಣ್ಣು ಮಣ್ಣು ಈ ಮೂರಕ್ಕೆ ಪ್ರಧಾನವಾದಂತಹ ಲಕ್ಷ್ಯವನ್ನಿರಿಸಿ ಅದೆಷ್ಟೋ ವೀರರು ತಮ್ಮನಾದಂತಹ ಜೀವಿತವನ್ನು ಕಳೆದುಕೊಂಡಿದ್ದಾರೆ. ಹಾಗಾಗಿ ಈ ಸಮಯದಲ್ಲಿ ಇವರನ್ನು ವಂಚಿಸುವುದು ಹೇಗೆ ಅನ್ನೋ ಹಾಗೆ ಯೋಚಿಸಿದ್ರೆ ಮೂರು ಲೋಕದ ಒಡೆತನವನ್ನು ಸಂಪಾದಿಸಿಕೊಂಡಿದ್ದಾರೆ. ಹಾಗಾಗಿ ಮಣ್ಣಿನ ಬಗ್ಗೆ ವ್ಯಾಮೋಹ ಇರುವುದಕ್ಕಿಲ್ಲ. ಇನ್ನು ಹೆಣ್ಣು ಹೆಣ್ಣು ಪರಸ್ಪರ ಕಾದಾಟವನ್ನು ನಡೆಸುವುದಕ್ಕೆ ಅವರಲ್ಲಿ ವೈರತ್ವವನ್ನು ಮೂಡಿಸುವುದಕ್ಕೆ ಸೂಕ್ತವಾದಂತಹ ಆಯ್ಕೆಯನ್ನು ಹಾಗೆ ನಾನೇ ಯೋಚಿಸಿದ್ದೇನೆ. ಆದರೆ ನಾನು ಸೃಷ್ಟಿಕರ್ತ. ಹೌದು, ಸೃಷ್ಟಿಕರ್ತನಾದಂತಹ ನನಗೆ ಯೋಚಿಸುವಂತಹ ಪ್ರಮೇಯವೇ ಇಲ್ಲ. ಸರಿಯಾದ ರೀತಿಯಲ್ಲಿ ಸೃಷ್ಟಿಯನ್ನು ಕೈದು ಆ ಮೂಲಕವಾಗಿ ನಾನು ಬರೆದಂತೆ ಸೃಷ್ಟಿಯ ಕಾರ್ಯವು ಸಾಗಬೇಕು ಅಂತಿದ್ರೆ ನನ್ನ ಪ್ರೇರೇಪಣೆ, ಪ್ರಚೋದನೆ, ಪ್ರೋತ್ಸಾಹಗಳು ಅನಿವಾರ್ಯವಾಗ್ತದೆ. ಹಾಗಾಗಿ ಈ ಸಮಯದಲ್ಲಿ ನಾನೇನು ಮಾಡಬಲ್ಲೆ ಅನ್ನುವ ಹಾಗೆ ಯೋಚಿಸಿದ್ರೆ ಅತಿ ಸುಂದರಿಯಾದಂತಹ ಚೆಲುವೆಯವರುಗಳನ್ನು ಸೃಜಿಸುವ ಮುಖೇನ ನನ್ನದಾದಂತಹ ಕಾರ್ಯವನ್ನು ಸಾಧಿಸಿಕೊಳ್ಳಬೇಕು. ಹಾಗಾಗಿ ಪ್ರಪಂಚದಲ್ಲಿರುವಂತಹ ಆದಿಮಾಯೆಯ ಅನುಗ್ರಹದಿಂದ ಸೃಷ್ಟಿಯ ಕಾರ್ಯವನ್ನು ಬರೆದಂತಹ ನಾನು ಈ ಹಿಂದೆ ಅದೆಷ್ಟೋ ಜೀವರಾಶಿಗಳನ್ನು ಸೃಷ್ಟಿಸಿದವ. ಹಾಗಾಗಿ ಈ ಸಮಯದಲ್ಲಿ ಸೃಷ್ಟಿಸುವುದಕ್ಕೇನು ಯೋಚನೆ ಮಾಡಬೇಕಿದ್ದ. ಆದರೆ ಸೃಷ್ಟಿಸುವುದು ಹೇಗೆ ಅನ್ನೋ ಹಾಗೆ ಬಹಳಷ್ಟು ಯೋಚನೆ ಮಾಡಿದೆ. ಪ್ರಪಂಚದಲ್ಲಿ ಅದೆಷ್ಟೋ ಸೌಂದರ್ಯ ರಾಶಿಗಳುಂಟು. ಆ ಇರುವಂತಹ ಸೌಂದರ್ಯದಿಂದ ಸ್ವಲ್ಪ ಸ್ವಲ್ಪವೇ ಸೌಂದರ್ಯವನ್ನು ತೆಗೆದು ಅದನ್ನು ಒಟ್ಟುಗೂಡಿಸಿ ಅದಕ್ಕೊಂದು ಜೀವ ಕಳೆಯನ್ನಿತ್ತು ಆ ಮೂಲಕವಾಗಿ ಹೆಣ್ಣವರನ್ನು ಸೃಷ್ಟಿಸಬೇಕಾಗಿದೆ. ನನ್ನ ಮನದ ಸಂಕಲ್ಪವೇನೋ ಅದನ್ನು ಈಡೇರಿಸಿ ಅನೇಕ ವಿಧದಿ ಮನಿಗ
ವಂದಿಸ್ತಾ ಇದ್ದೀನಿ. ಶುಭವಾಗಿ. ಆಶ್ಚರ್ಯ ಪರಮಾಶ್ಚರ್ಯ. ಅತ್ತ ಇತ್ತ ಸುತ್ತಮುತ್ತ ಎತ್ತೆತ್ತ ಕತ್ತೆತ್ತಿ ನೋಡಿದರು ತನ್ನ ಅಕ್ಷಿಗಳಿಗೆ ಗೋಚರಿಸ್ತಾ ಇರುವುದು ಮಂಗಳಕರವಾದಂತಹ ನಿಮ್ಮ ವದನ. ಹಾಗಿದ್ರೆ ಬುದ್ಧಿಯಲ್ಲಿ ಪಕ್ವತೆಯೂ ಇದೆ. ಪ್ರಪಂಚದ ನಿಯಮ ಅಂತ ಹೇಳಿದೆಯಲ್ಲ, ನವಮಾಸಗಳ ಕಾಲ ತನ್ನ ಉದರದಲ್ಲಿ ಮಗು ಬೆಳೆದು ದಶಮಾಸಗಳ ಕಾಲದಲ್ಲಿ ಈ ಪ್ರಪಂಚದ ಬೆಳಕನ್ನು ಕಾಣುತ್ತದೆ ಅಂತ ಈ ಮಗು. ಹೌದಮ್ಮ. ಆದ್ರೆ ಇಲ್ಲಿ ಇದು ಯಾವುದು ಆಗದೇ ಇಲ್ಲ. ಬೆಳೆದಾಕ್ಷಣ ನಿಮ್ಮ ಹೆಗಲ ಎತ್ತರಕ್ಕೆ ಬೆಳೆದು ನಿಂತಿದ್ದೇನೆ. ಹಾಗಿದ್ರೆ ಹಲವಾರು ಪ್ರಶ್ನೆಗಳು ಮನಸ್ಸಿನಲ್ಲಿ. ಜಿಜ್ಞಾಸೆಯೇ ಅಜ್ಞಾನದ ಲಕ್ಷಣವಲ್ಲವಲ್ಲ. ಹಾಗಂತ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವರು ಯಾರು? ನೀವೇ ಉತ್ತರಿಸಬೇಕು. ಅಪ್ಪ ಎನ್ನುವ ಹಾಗೆ ನಿಮ್ಮನ್ನು ಬಾಯಿ ತುಂಬ ಕರೆದವಳು ನಾನು. ಮಗನೆನ್ನುವಂತಹ ಮಮತೆಯಿಂದ ನೀವು ಕಾಣುತ್ತಾ ಇದ್ದೀರಿ ನನ್ನ. ಹಾಗಿದ್ರೆ ನಮ್ಮ ಸಂಬಂಧ ಹೇಗೆ? ಅಪ್ಪ ಮತ್ತು ಮಗಳ. ಮಗಳಿಗೆ ಯಾವುದಾದ್ರೂ ಸಮಸ್ಯೆಗಳು ಬಂತು ಅದನ್ನು ಕೇಳಬೇಕಂತ ತಂದೆಯಾದವರು. ಖಂಡಿತ. ಇಲ್ಲಿ ಬೇರೆ ಯಾರೂ ಇಲ್ಲ. ಹಾಗಿದ್ರೆ ಹಲವಾರು ಪ್ರಶ್ನೆಗಳು ಯಾವುವು? ಇಂತಹ ಸೃಷ್ಟಿ ಯಾಕೆ? ಅತಿಶಯವಾದಂತಹ ರೂಪ. ಪ್ರಪಂಚದಲ್ಲಿ ಯಾವುದೇ ಜೀವಿ ಆಗಲಿ ಹುಟ್ಟಿದ ಮೇಲೆ ಒಂದು ಉದ್ಯೋಗವನ್ನು ಮಾಡಿಯೇ ಮಾಡುತ್ತಾನೆ. ಖಂಡಿತ. ಅವನ ಯಶಸ್ಸನ್ನು ಕಾಣುವುದಕ್ಕೆ ಆ ಉದ್ಯೋಗದಿಂದ ಸಾಧ್ಯವಾಗ್ತದೆ. ಯಶಸ್ಸನ್ನು ಕಾಣಬೇಕಾದ್ರೆ ಸೂಕ್ತವಾದ ಉದ್ಯೋಗವೆನ್ನುವುದು ಬೇಕು. ಹಾಗಿದ್ರೆ ನನಗೆ ಮಾಡಬೇಕಾದಂತಹ ಉದ್ಯೋಗವಾದ್ರೆ ಯಾವ? ಹೀಗೆಲ್ಲ ಹಲವಾರು ಪ್ರಶ್ನೆಗಳು. ಈ ಪ್ರಶ್ನೆಗೆ ನನಗೆ ಉತ್ತರವನ್ನು ನೀವೇ ಕೊಡಬೇಕು ಜನಕ. ನನ್ನ ಹುಟ್ಟು ಯಾಕೆ? ಕರೆಯುವುದಕ್ಕೆ ಹೆಸರೇನು? ಮಾಡುವುದಕ್ಕೆ ಕಚ್ಚವಾದ್ರೂ ಏನು ಹೇಳಬಹುದೇ? ಮಗಳೇ, ಗೊತ್ತಾಯ್ತಲ್ಲ. ಮೂರು ಮೂರ್ತಿಗಳಲ್ಲಿ ಒಪ್ಪಣಿಸಿದಂತಹ ನಾನು ಸೃಷ್ಟಿಕರ್ತನೇ ಹೌದು. ಈ ಸಮಯದಲ್ಲಿ ನಿನ್ನ ಸೃಷ್ಟಿಯನ್ನು ಮಾಡಿದರ ಉದ್ದೇಶವು ಏನು? ಕಾರಣ ಬೇರೇನು ಅಲ್ಲ. ಏನಪ್ಪ? ನನ್ನಿಂದ ಸಾಧಿಸಲಾಗದೇ ಇದ್ದದ್ದನ್ನು ನಿನ್ನ ಸಾಧಿಸಿಕೊಳ್ಳಬೇಕು ಅನ್ನುವಂತಹ ಮಹದಾನ. ನಿಮಗಾಗದಂತಹ ಕಾರ್ಯವಾದರೂ ಇದೆ. ಈ ಸತ್ಯಲೋಕದಲ್ಲೇ ಇದ್ದುಕೊಂಡು ಪ್ರಪಂಚದಲ್ಲಿ ಏನೆಲ್ಲ ಆಗು ಹೋಗುಗಳನ್ನು ನಿಂತಲಿಂದಲೇ ನೋಟದಿಂದ ನೋಡುವವರು ನೀವು. ಹಾಗಿರುವಾಗ ಈ ಪ್ರಪಂಚದಲ್ಲಿ ನಿಮಗಾಗದಂತಹ ಕಾರ್ಯವೂ ಇಲ್ಲ. ಸ್ಥೂಲ ಹಾಗೂ ಸೂಕ್ಷ್ಮ ಜೀವಿಗಳನ್ನು ಸೃಜಿಸುವಂತಹ ಶಕ್ತಿಯೂ ನಿಮಗಿದೆ. ಅದಕ್ಕೆ ಏನೇನು ಬೇಕು, ಹೇಗೆ ಬೇಕು ಎನ್ನುವುದನ್ನು ಅದರ ಹಣೆಯ ಮೇಲೆ ಬರೆಯುವಂತಹ ವಿಧಿ ನೀವಲ್ವೇ? ಹಾಗಿರುವಾಗ ನಿಮಗೂ ಆಗದಂತಹ ಕಾರ್ಯಗಳು ಉಂಟೆಪ್ಪ? ಕಾರ್ಯ ಉಂಟು ಅಂತ ಅಲ್ಲ, ಇಲ್ಲ ಅಂತಲೂ ಅಲ್ಲ. ಅಂದ್ರೆ ಈ ಸಮಯದಲ್ಲಿ ನಿನ್ನಿಂದಲೇ ಸಾಧಿಸಿಕೊಳ್ಳಬೇಕು ಅನ್ನುವಂತಹ ಮಹಾದಾನ. ನನ್ನಿಂದಲೇ ಆಗಬೇಕು ಎನ್ನುವ ಸಂಕಲ್ಪ. ಹಾಗಾಗಿ ನಿನ್ನ ಹುಟ್ಟನ್ನು ಎಲ್ಲರಿಗಿಂತಲೂ ಭಿನ್ನವಾಗಿ ಸೌಂದರ್ಯ ರಾಶಿಯೇ ನಿನ್ನಲ್ಲಿ ತುಂಬಿಕೊಳ್ಳುವಂತೆ ನಿನ್ನನ್ನು ಸೃಜಿಸಿದ್ದೇನೆ. ಹೌದು. ಪ್ರಪಂಚದಲ್ಲಿ ಎಷ್ಟೆಲ್ಲ ಸೌಂದರ್ಯ ಉಂಟು ಅದರಿಂದ ಸ್ವಲ್ಪ ಸ್ವಲ್ಪವೇ ಸೌಂದರ್ಯವನ್ನು ತೆಗೆದು ಎಲ್ಲಷ್ಟು ದೋಷವಿಲ್ಲದ ಹಾಗೆ, ಅಂದ್ರೆ ತಿಲದಷ್ಟು ದೋಷವಿಲ್ಲದ ಹಾಗೆ ನಿನ್ನನ್ನು ಸೃಷ್ಟಿಸಿದವ. ಎಲ್ಲಾ ಸೌಂದರ್ಯಗಳಿಂದ ಅಲ್ಪ ಸ್ವಲ್ಪವನ್ನು ತೆಗೆದು ಇನ್ನೊಂದು ಸೌಂದರ್ಯವನ್ನು ನಿರ್ಮಿಸಿದವರು ನೀವು. ಹಾಗಾಗಿ ನಿನ್ನ ಸೌಂದರ್ಯಕ್ಕೆ ಅನುಗುಣವಾಗಿ ಮುಂದೆ ಲೋಕದಲ್ಲಿ ನಿನ್ನನ್ನು ಗುರುತಿಸಿಕೊಳ್ಳುವುದಕ್ಕೆ ಒಂದು ಹೆಸರು ಅಂತ ಬೇಕಲ್ಲ. ಹೆಸರು ಎನ್ನುವುದು ಬೇಕೇ ಬೇಕು. ಹಾಗಾಗಿ ತಿಲದಷ್ಟು ವ್ಯತ್ಯಾಸ ಇಲ್ಲದೆ ಇರುವಂತಹ ನಿನಗೆ ತಿಲೋತ್ತಮೆ ಎಂಬ ಹಾಗೆ ಹೆಸರನ್ನಿರಿಸಿದ್ದೇನೆ. ಸಂತೋಷ. ಹೆಸರಾಯ್ತು. ಆಮೇಲೆ ನೀನು ಸಾಧಿಸಬೇಕಾದಂತಹ ಕಾರ್ಯವೇನು ಬಲ್ಲೆ? ಏನಪ್ಪ? ಅದಕ್ಕೆ ವೇದಿಕೆ ಈಗಲೇ ಸಿದ್ಧವಾಗಿದೆ. ಈ ವೇದಿಕೆ ಅಲ್ಲ, ಮತ್ತೆ ಈ ವೇದಿಕೆಯಲ್ಲಿ ಅಷ್ಟೊಂದು ವಿಜೃಂಭಣೆ
ಅಭಿನಂದಿಸುವುದಕ್ಕಾಗುವುದಿಲ್ಲ. ಹೌದು. ಅದೇ ಸೂಕ್ತವಾದಂತಹ ಬೇರೆ ವೇದಿಕೆ ಎನ್ನುವುದು ಬೇಕು. ಬೇರೆ ವೇದಿಕೆ ಎಲ್ಲಿದೆ? ಎಲ್ಲ ಈಗ ದುಷ್ಟರಾದಂತಹ ಉಪಸುಂದರೆನ್ನುವರಿದ್ದಾರೆ. ನನ್ನಿಂದಲೇ ವರವನ್ನು ಪಡೆದುಕೊಂಡಿದ್ದಾರೆ. ನಾನು ಸೃಷ್ಟಿಸಿದಂತಹ ಜೀವರಾಶಿಗಳಿಂದ ಮರಣ ಬಾರದ ರೀತಿಯಲ್ಲಿ ಅವರು ವರವನ್ನು ಪಡೆದುಕೊಂಡಿದ್ದಾರೆ. ಹಾಗಾಗಿ ಇವತ್ತು ಅವರನ್ನು ವಧಿಸುವುದಕ್ಕೆ ಯೋನಿಜರಿಂದ ಹುಟ್ಟಿದವರಿಂದ ಯಾರಿಂದಲೂ ಸಾಧ್ಯವಿಲ್ಲ. ಮೂರು ಮೂರ್ತಿಗಳಾದ ನಮ್ಮಿಂದಲೂ ಸಾಧ್ಯವಿಲ್ಲದೆ ಹೋದ ಕಾರ್ಯ. ಹಾಗಾಗಿ ನಿಮ್ಮಿಂದ ಸಾಧಿಸಿಕೊಳ್ಳಬೇಕನ್ನುವಂತಹ ಉದ್ದೇಶವನ್ನು ಹೊಂದಿದ್ದೇನೆ. ನಿನ್ನ ಸೌಂದರ್ಯ ರಾಶಿಯನ್ನು ಹುಟ್ಟುಹಾಕಿದ್ದು ಯಾಕೆ ಬಲ್ಲೆಯ? ಯಾಕೆ? ದುಷ್ಟರು ಅವರಿರುವರು. ಅವರಿಗೆ ವರ ಕೊಡುವಾಗಲೇ ನಾನು ಹೇಳಿದ್ದೇನೆ, ಮುಂದೆ ನೀವೇ ಇರುವರು ಪರಸ್ಪರ ಅನ್ಯೋನ್ಯತೆಯಿಂದ ಇದ್ದೀರಿ. ಆ ಅನ್ಯೋನ್ಯತೆ ಕಡಿದು ನೀವೀರುವರ ಯುದ್ಧವನ್ನೆಸಗಿದಾಗ ನಿಮ್ಮಲ್ಲೇ ಯುದ್ಧವಾಗಿ ಮರಣ ಆಗ್ತದೆ ಅಂತ. ಅಂದ್ರೆ ಅವರು ಒಬ್ಬರನ್ನೊಬ್ಬರನ್ನು ಬಿಟ್ಟು ಅಗಳಿದ್ದವರೇ ಅಲ್ಲ, ಎಲ್ಲವೂ ಸನ್ನತದಿಂದ ಜೊತೆಯಾಗಿ ಸಾಗುವ. ಒಬ್ಬನದು ನೋಟ ಆದ್ರೆ ಇನ್ನೊಬ್ಬರದ ನಡೆ, ಇನ್ನೊಬ್ಬರದು ನುಡಿ ಆದ್ರೆ ಮತ್ತೊಬ್ಬನದು ಬೇರೆ. ಅಂದ್ರೆ ಬೇರೆ ಬೇರೆ ಇಲ್ಲ, ಒಂದೇ ರೀತಿ. ಇಷ್ಟರವರೆಗೆ ಅವರಲ್ಲಿ ಭಿನ್ನಾಭಿಪ್ರಾಯ ಅನ್ನುವುದೇ ಇರಲಿಲ್ಲ. ಹಾಗಾಗಿ ಆ ಭಿನ್ನಾಭಿಪ್ರಾಯವನ್ನು ಹುಟ್ಟು ಹಾಕಬೇಕು. ಅವರೊಳಗೆ ಕಾಳಗ ಏರ್ಪಡಬೇಕು. ಆ ಮೂಲಕ ಅವರೇ ಇರುವರು ಈ ಲೋಕವನ್ನು ತ್ಯಜಿಸಬೇಕು ಎಂಬ ಹಾಗೆ ಯೋಚಿಸಿದ್ದೇನೆ. ಹಾಗಾಗಿ ನಿನ್ನನ್ನು ಸೃಜಿಸಿದ್ದೇನೆ. ದುಷ್ಟರಾದಂತಹ ಉಪಸುಂದರನ್ನು ನೀನು ಸಂಹರಿಸಬೇಕು ಮಗಳೇ. ಒಣಗದಂಬವ ನಿನ್ನ ಸಂತೋಷವೇ ಆಯಿತು. ಯಾವುದೇ ವ್ಯಕ್ತಿ ಒಂದು ಸಾಧನೆಯನ್ನು ಮಾಡಬೇಕಾದ್ರೆ ಸೂಕ್ತವಾದಂತಹ ವೇದಿಕೆಯನ್ನು ಬೇಕು. ಆ ವೇದಿಕೆಯನ್ನು ನೀವು ನಿರ್ಮಾಣ ಮಾಡಿಕೊಟ್ಟವರು ನಾನು. ನನಗೊಂದು ಪಾತ್ರವನ್ನು ಅನುಗ್ರಹಿಸಿದವರು ನೀವು ಕೊಟ್ಟಂತಹ ಪಾತ್ರವನ್ನು ಚ್ಯುತಿಯಿಲ್ಲದೆ ನಾನು ಮಾಡಬೇಕಾದ್ದು ನನ್ನ ಆದ್ಯ ಕರ್ತವ್ಯವೇ ಸರಿ. ಈ ಲೋಕದಲ್ಲಿ ಹೆಣ್ಣಿಗೂ ಹೊಣ್ಣಿಗೂ ಮಣ್ಣಿಗೂ ಮರುಳಾಗದವರು ಯಾರೂ ಇಲ್ಲ. ಹಾಗಂತವರಿಗೆ ಹೊಣ್ಣಿನ ಆಸೆ ಇರ್ಲಿಕ್ಕಿಲ್ಲ, ಮಣ್ಣಿನ ಆಸೆಯೂ ಇರ್ಲಿಕ್ಕೆ. ಲೋಕದ ಒಡೆತನವೂ ಅವರಲ್ಲಿಂಟು. ಹೌದಲ್ಲ? ಹಾಗಿದ್ರೆ ಈ ಪ್ರಪಂಚದಲ್ಲಿ ಹೆಣ್ಣಿನ ರೂಪ ಎನ್ನುವಂತಹ ರೂಪ ಲಾವಣ್ಯಕ್ಕೆ ಮಾರು ಹೋಗದವರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಒಂದು ಮಾತು ಏನು? ಜಡೆ ನೆಟ್ಟಾಗಿದ್ದರೆ ಜನ ನೆಟ್ಟಾಗಿರ್ತಾರೆ ಅಂತ. ಯಾಕೆ ಗೊತ್ತುಂಟ? ಒಂದು ಹೆಣ್ಣು ಒಂದು ಮಾಡ್ಲಿಕ್ಕೂ ಮನಸ್ಸನ್ನು ಸಾಕು, ಮನಸ್ಸನ್ನು ಹೊಡೆಯುವುದಕ್ಕೂ ಸಾಧ್ಯ ಉಂಟು ಹೆಣ್ಣಾದವಳಿಗೆ ಅಲ್ವಾ? ಹೆಣ್ಣಾದವಳು ಒಂದು ಮನೆಯನ್ನು ಬೆಳಗುವುದಕ್ಕೂ ಸಾಧ್ಯವಾಗ್ತದೆ, ಒಂದು ಮನೆಯನ್ನು ಸುಡುವುದಕ್ಕೂ ಪ್ರಾರಂಭವಾಗ್ತದೆ. ಹಾಗಾಗಿ ಹೆಣ್ಣು ಉಭಯ ಕುಲ ದೀಪಗಳು. ಹೌದು. ಹುಟ್ಟಿದ ಮನೆಯನ್ನು ಸೇರಿದ ಮನೆಯನ್ನು ಬೆಳಗುವವಳ. ಆದ್ರೆ ಒಂದು ಕಡೆಯಲ್ಲಿ ಹೆಣ್ಣು ಸೌಂದರ್ಯದಿಂದ ಮತ್ತೊಬ್ಬರನ್ನು ತನ್ನ ಬಳೆಗೆ ಬೀಳಿಸಲೂಬಹುದು. ಹೌದಪ್ಪ. ಸೌಂದರ್ಯದಲ್ಲಿ 3 ವಿಧ: ಮಾದಕ, ಮೋದಕ, ಆರಾಧಕ. ಆರಾಧಕ ಸೌಂದರ್ಯದಿಂದ ಒಬ್ಬರನ್ನು ದೇವತೆಯಂತೆ ಕಾಣಬಹುದು. ಹೌದು. ಮಾದಕ ಸೌಂದರ್ಯದಿಂದ ಮತ್ತೊಬ್ಬರನ್ನು ಸೌಂದರ್ಯದ ಒಳಗೆ ಸೇರಿಸಿಕೊಳ್ಳಬಹುದು. ಮತ್ತೊಂದು ಮೋದಕ, ನೋಡಿದಾಗಲೇ ಸೌಂದರ್ಯ ಉಕ್ಕಿ ಬರುವಂತದ್ದು. ಹೌದು. ಹಾಗಾಗಿ ನಿನ್ನದು ಮಾದಕ ಸೌಂದರ್ಯವಾಗಬೇಕಿಲ್ಲ. ನೀನು ಅನುಗ್ರಹಿಸಿದ್ದೇ ಹೀಗೆ, ಇದು ಹೀಗೆ ಆಗಬೇಕು ಎನ್ನುವ ಹಾಗೆ. ಹಾಗೆಂತ ಅಪ್ಪಯ್ಯ
ನನಗೇನು ಇದೇನು ಘನವಾದಂತಹ ಕಾರ್ಯವಲ್ಲ. ನಿನ್ನ ಆಶೀರ್ವಾದ ಉಂಟು ತಾದ್ರೆ, ಈ ಕಜ್ಜವು ಹೀಗೆ ಸಾಗಬೇಕು ಅಂತ ನಿನ್ನ ಸಂಕಲ್ಪ ಉಂಟು ತಾದ್ರೆ ಅದನ್ನು ಮಾಡುವುದಕ್ಕೆ ನಾನು ಸಿದ್ಧಳಾಗಿದ್ದೇನೆ. ಆದ್ರೆ ಒಂದು ಆಶೀರ್ವಾದಿಸಬೇಕು. ಖಂಡಿತ. ಕೆಲಸವಿಲ್ಲವಾಗಿ ನಾ ಮತ್ತೆ ಇಲ್ಲಿಗೆ ಬರುದೇ. ಮತ್ತೆ ಖಂಡಿತವಾಗಿ ನನ್ನ ಆಶೀರ್ವಾದ ಇದ್ದೇ ಇದೆ. ಯಾಕಂದ್ರೆ ಕಳಿಸಿಬಿಡುವ ನಾನೇ ಅಲ್ವಾ. ಹೌದು. ಹಾಗಾಗಿ ನೀನು ಕಾರ್ಯವನ್ನು ಸಾಧಿಸಿ ಬರಬೇಕನ್ನುವಂತ ಇಚ್ಛೆ ನನ್ನದು. ಹಾಗಾಗಿ ಹೋಗುವಂತಹ ಕಾರ್ಯದಲ್ಲಿ ಯಶಸ್ಸನ್ನು ಸಾಧಿಸಿ. ಆದ್ರೆ ಮತ್ತೆ ಇಲ್ಲಿಗೆ ನೀನು ಬರಬೇಕು ಅಂತ ಇಲ್ಲ. ನಿಮ್ಮ ಕೆಲಸದ ಮೇಲೆ ನಾನು ಬೇಡ ನಿಮಗೆ ಅಂದ್ರೆ ನನಗೆ ಬೇಕು ಹಾಗೆಂದು ಇಲ್ಲಿಗೆ ಬರಬೇಕಾದ ಕಾರ್ಯವಿಲ್ಲ. ಈ ಲೋಕಕ್ಕೆ ಬರುವುದು ನೀ ಬೇಡ. ನನಗೆ ಬೇಕಾದ ಕಾರ್ಯವೇ ಉಂಟು. ಎಲ್ಲಿ ನಿನಗಾಗಿ ಕಾದಿರಿಸುವುದು. ಅಲ್ಲಿ ಇಲ್ಲಿ ಅಲ್ಲ, ದೇವಲೋಕದಲ್ಲಿ. ದೇವಲೋಕದಲ್ಲಿ. ಹೌದೌದು. ದೇವಲೋಕವನ್ನು ನೀನು ಸೇರಿಕೊಂಡೆ ಅಂತ ಆದ್ರೆ ನನಗೆ ಸೂಕ್ತವಾದಂತಹ ಸ್ಥಾನಮಾನ ಅಲ್ಲಿ ದೊರೆಯುತ್ತದೆ. ಹೌದೇ? ಹಾಗಾಗಿ ಹೋಗುವಂತಹ ನೀನು ದುಷ್ಟರಾದಂತಹ ಉಪಸುಂದರಿಗೆ ಮುಕ್ತಿಯನ್ನು ದೊರಕಿಸುವುದರ ಮುಖೇನ ಕಾರ್ಯವನ್ನು ಸಾಧಿಸಿ ಧನ್ಯಳಾದ ಹೊರಡ್ತೇನೆ
ಒಂದು ರೀತಿಯ ಬೇಸರ. ಹೌದು. ಈ ಬೇಸರವನ್ನು ದೂರ ಮಾಡುವುದು ಹೇಗೆ? ಒಂದೇ ಒಂದು ದಾರಿ, ಅರಣ್ಯವನ್ನು ಸೆರಬೇಕು, ಮನಸ್ಸಿಗೆ ಒಂದು ಹೋಗಿ ಮೃಗ ಬೇಟೆಯಾಡಬೇಕೆಂಬುದಾಗಿ. ತುಂಬಾ ಸಮಯ ಹೋಯ್ತು ಬೇಟೆಯಾಡದೆ, ಅದಕ್ಕಾಗಿ ಈ ಕ್ಷಣದಲ್ಲಿ ಮೃಗಗಳನ್ನೆಲ್ಲ ಹಿಡಿದಿದ್ದೇವೆ. ಹಬ್ಬ ಮೃಗರಾಜ ಬಂದ ಎದುರಿಗೆ ಅವರನ್ನು ಹಿಡಿದು ನೆಲಕ್ಕೆ ಅಪ್ಪಳಿಸಿದೆ. ಹೌದ, ನೀವೇನು ಮಾಡಿದ್ವಿ? ಹೋಗುತ್ತಿರುವ ಸಂದರ್ಭದಲ್ಲಿ ಯಾವ್ದ ಹಂದಿ ಎದುರಾಗಿ ಬಂತು. ಹಂದಿಯನ್ನು ಕಂಡಾಕ್ಷಣ ಬಿಡುವ ಮಗನ ನಾನು ಬಿಡ್ಲಿಲ್ಲ, ಓಡಿ ಹೋದೆ, ಬಾಳಕ್ಕೆ ಕೈ ಕೊಟ್ಟೆ, ಮಾಡಿದೆ. ಎಲುಬು ಒಂದು ಕಡೆ, ರಕ್ತ ಒಂದು ಕಡೆ, ಮಾಂಸ ಒಂದು ಕಡೆ. ಎಲುಬನ್ನು ಜಗಿದೆ, ರಕ್ತವನ್ನು ಕುಡಿದೆ, ಮಾಂಸವನ್ನು ಜಗಿದೆ, ಎಲುಬನ್ನು ಕಟ ಕಟ ಕಟನೆ ಕುಡಿದೆ, ಚರ್ಮ ಪರ್ರನೆ ಹೊರಿದೆ. ವರ್ಚರಿ ಬೇಟೆ. ಅಗ್ಗ ಅಣ್ಣ, ಬೇಟೆಯನ್ನಾಡಿ ಏನೋ ಮನಸ್ಸಿಗೆ ಸಮಾಧಾನವಾಯಿತು. ಸಂತೋಷ. ಇಲ್ಲೇ ಇರುವುದಾ? ಸ್ವಲ್ಪ ಸ್ವಲ್ಪ ಸುತ್ತಾಡಿ ಬರೋಣ. ಮನಸ್ಸಿನ ಬೇಸರ ದೂರ ಮಾಡೋದಕ್ಕಾಗಿ ಇರುವಾಟವನ್ನು ಬಂದವರು ನಾವು. ಆದರೆ ಇನ್ನು ಮುಂದಕ್ಕೆ ಹೋಗೋದಕ್ಕಾಗುವುದಿಲ್ಲ. ಓ ನಿಂಚಂದು ಕಣ್ಣೆದುರಿಗೆ ಬಿಡಿದ ಹಾಗಾಯಿತು.
ಅವತ್ತು ಕಾಣುವಂತಹ ದೃಶ್ಯ ಏನ್ ಬೇರೆ ಇದು ಇಂಥದ್ದು ಉಂಟಲ್ಲ ಪುಣ್ಯಾತ್ಮ. ಎಂತದ್ದು? ಅರುಣ್ ನೀನ್ ನೋಡ್ಲಿಲ್ವಾ? ನೋಡ್ಲಿಲ್ವಾ? ಎಲ್ಲಿ? ವಾ 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 ಹೋಗೋ! ಬಂದಾಗ ಅಣ್ಣ ಎಂತ ಸೌಂದರ್ಯ, ಎಂತ ಸೌಂದರ್ಯ ಕಂಡೆ. ಈ ಪ್ರಪಂಚದಲ್ಲಿ ಇಂಥದ್ದೊಂದು ಉಂಟಾ? ನಮ್ಮ ಕಣ್ಣುಗಳನ್ನು ನಾವೇ ನಂಬದಂತಹ ಸ್ಥಿತಿಯಾಗಿ. ಅಣ್ಣ ಎಷ್ಟು ಅಂದವಾದ ಚಂದವಾದ ಕೆಂದಲ್ಲಿ ಚೆಲುವೆ ಇವಳು. ಹಾವು ನೋಡಿದೆಯಾ? ಹಾವು ಅಲ್ಲಿ ಅವಳ ತಲೆಯಲ್ಲಿ ಜಡೆ ನಾಗವೇಣಿ. ಅಷ್ಟೇ ಅಲ್ಲ, ಆ ಮರಿದುಂಬಿಗಳೆಲ್ಲ ಅವಳ ಹಣೆಯಲ್ಲಿ ಬಂದು ಕುಳಿತುಕೊಂಡಿದೆ. ಅಂತ ಮುಂಗುರುಳು, ಚಂದ್ರಾಕೃತಿಯ ಹಣೆ, ಕಾಮನ ಬಿಲ್ಲಿನಂತಹ ಹುಬ್ಬು, ಹರಿಣ ನೇತ್ರೆ, ಕಪ್ಪನ ಕಪೋಲೆ, ಚಂಪಕ ನಾಸೆ. ಅಷ್ಟೇ ಅಲ್ಲ, ಕೆಂಪು ಕೆಂಪಾದಂತ ತುಟಿ, ಸಿಂಹ ಕಟ್ಟಿ. ಅಣ್ಣ ಮುಂದಕ್ಕೆ ಕುಚಬಾರ, ಹಿಂದಕ್ಕೆ ಕಚಬಾರ, ಸಮತೋಲನಾಕೃತಿ. ಹೌದು, ಅಷ್ಟು ಚಂದವಾದಂತ ಚೆಲುವೆ ಇವಳು. ಒಮ್ಮೆಲೆ ಇಲ್ಲಿ ಬರ್ಬೇಕು ಅಂತಾದ್ರೆ ಯಾರಿವಳು? ಬಹುಶಃ ಅವನ ಕೆಲಸ ಆಗಿರುವುದು. ಆ ಸೃಷ್ಟಿಕರ್ತ ಅವನೇ ಸೃಷ್ಟಿ ಮಾಡಿ ಇಲ್ಲಿಗೆ ಕಳುಹಿಸಿದ್ದಾಗಿರ್ಬಹುದಾ? ಜೀವರಾಶಿಗಳನ್ನು ಸೃಷ್ಟಿ ಮಾಡುತ್ತಾನೆ. ಹೌದು, ಸೃಷ್ಟಿ ಮಾಡಿದ ಜೀವರಾಶಿಗಳಿಗೆ ಜ್ಞಾನವು ತುಂಬಬೇಕಿದ್ರೆ ಜ್ಞಾನ ಸರಸ್ವತಿಯಂತ ಶಾರದಾ ಮಾತೆ ಸಮೀಪದಲ್ಲಿಯೇ ಬೇಕು. ಹೌದು, ಆದ್ರಿಂದ ಬಿಟ್ಟು ಕೊಟ್ಟ ನಾವು ಅವಳಲ್ಲ ಅಲ್ಲ. ಅಷ್ಟು ಚಂದ ಇದ್ದಾಳೆ. ಹಾಗಾದ್ರೆ ಇವಳು ಯಾರು ನಮ್ಮನ್ನೇ ಪ್ರಶ್ನೆ ಮಾಡಿದ್ರೆ ಆಗ್ತದ? ನಮ್ಮ ಪ್ರಶ್ನೆಗೆ ಉತ್ತರವಾಗಿ ಮುಂದೆ ಕಾಣಿಸ್ತಾ ಇದ್ದಾಳಲ್ಲ, ಅವಳಲ್ಲೇ ಕೇಳುವ. ಅಣ್ಣ ಅವಸರ ಮಾಡಬೇಡ. ಒಂದು ಹೆಣ್ಣು ಮಕ್ಕಳಲ್ಲಿ ಮಾತನಾಡೋದಕ್ಕೆ ಒಂದು ಸೂಚನೆ ಎನ್ನುವುದುಂಟು. ಆ ಸೂಚನೆಗೆ ಅಲ್ಲಿಂದ ಪ್ರತಿ ಉತ್ತರ ಬಂತು ಅಂತಾದ್ರೆ ಮತ್ತೆ ಧೈರ್ಯದಲ್ಲಿ ಬರಬೇಕಿದ್ರೆ ನಾವು ಹತ್ತಿರಕ್ಕೆ ಹೋಗ್ಬೇಕಲ್ಲ. ಆದ ಕಾರಣ ಅಣ್ಣ ಸಾಕು. ಯಾಕೆ? ನಾನು ಒಂದು ಕೆಮ್ಮಿದೆ ಹೇಗಿದ್ದೀರಿ, ಅಲ್ಲಿಂದ 2 ಕೆಮ್ಮು ಬಂತು. ನಾನು ಚೆನ್ನಾಗಿದ್ದೇನೆ, ನೀನು ಹೇಗಿದ್ದೀರಿ. ಆದ ಕಾರಣ ಇನ್ನು ತಡ ಮಾಡುವುದಲ್ಲ, ಕೇಳುವ. ಸುಂದರಿ ಕುಸುಮಾಂಗಿ ಸ್ಮರ ಸತಿಯಂದದಲ್ಲಿ ಮದಾದೆ, ಸ್ಮರ ಸತಿಯಂದದಲ್ಲಿ ಮದಾದೆ. ಸುಂದರಿ ಕುಸುಮಾಂಗಿ ಸ್ಮರ ಸತಿಯ
ಅನ್ನೋದು ಮೃದುವಾಗಿ ಇರ್ತದೆ. ಅಂತಹ ಮೃದುವಾದ ದೇಹ ಹೆಣ್ಣು ಮಕ್ಕಳದಪ್ಪ. ಆದ ಕಾರಣದಿಂದಲೇ ಓ ಕುಸುಮಾಂಗಿ, ನಿನ್ನ ರೂಪಲಾವನ್ನೇ ಉಳಿಸುವುದಕ್ಕೆ ಸಾವಿರ ನಾಲ್ಗಿನಿಂದ ಆದಿಶೇಷನಿಂದಲೂ ಕಷ್ಟವೇ. ಆದರೂ ನಿನ್ನ ಮುಖ ನೋಡಿದಾಕ್ಷಣ ಹಬ್ಬಬ್ಬ ಶಿವೇಶ ನೀನ ಚಾಪಲ ನೇತ್ರ ಚಕ್ರವನ್ನು ಮಿಥುನ ಕುಂಭ ಕುಚೆ ಮಕರ ಕೇತು ಲಾಲನೆ ಸಿಂಹ ಮಧ್ಯೆ ಶುಭ ಧ್ವಜ ಪಟ್ಟದಾನೆ ಕನ್ಯಾ ಕುಲಮಣಿ ಹಬ್ಬಬ್ಬ ಮಣಿ 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 ನಿಲ್ಲು. ನೀನು ಇಷ್ಟೆಲ್ಲ ಹೇಳ್ತಾ ಇದ್ದಿ, ಅಲ್ಲಿಂದ ಏನಾದ್ರು ಪ್ರತಿಕ್ರಿಯೆ ಉಂಟಾ? ಅವಳು ಪಾಪ ಮಾತು ಬರುದಿಲ್ವಾ? ಆ ದೇವರು ಇವಳಿಗೆ ಇಷ್ಟು ಚಂದದ ರೂಪ ಕೊಟ್ಟಿದ್ದಾರೆ. ಆದ್ರೆ ಏನು ಮಾಡೋಣ, ಆ ರೂಪಕ್ಕೆ ಸರಿಯಾದ ಬಾಯೇ ಇಲ್ಲ ಇವಳಿಗೆ, ಬಾಯೇ ಬರುದಿಲ್ಲ. ಯಾರು ಹೇಳಿದ್ದ? ಅಯ್ಯೋ ಈ ಕಾನನದ ಮಧ್ಯದಲ್ಲಿ ನೀನು ಓರ್ವಳೆ ನಿಂತಿದ್ದಿ. ಆದ್ದರಿಂದ ಕೇಳ್ತಾ ಇದ್ದೇನೆ, ನೀನು ಇಲ್ಲೇ ಇರುವವಳ ಅಥವಾ ನಿನ್ನ ಅಪ್ಪ ಯಾರು? ಅಲ್ಲ, ಬೇರೆ ಕಡೆಯಿಂದ ಇಲ್ಲಿಗೆ ಬಂದದ್ದ? ನಿನ್ನ ಪುರ ಯಾವುದು? ಎಲ್ಲ ವಿಚಾರವನ್ನು ನನ್ನಲ್ಲಿ ಹೇಳು. ಅಷ್ಟೇ ಅಲ್ಲ, ಆ ಹಿಂದಿನಿಂದ ಒಬ್ಬ ಬಿಡ್ತಾ ಇದ್ದಾನೆ, ಆ ಮನ್ಮಥ. ಆತನಲ್ಲಿರುವಂತಹ ಪಂಚಶರಗಳನ್ನು ನಮ್ಮ ಮೇಲೆ ಪ್ರಯೋಗ ಮಾಡಿದ್ದಾನೆ. ಎಲ್ಲವನ್ನು ಒಮ್ಮೆಲೆ ಪ್ರಯೋಗ ಮಾಡಿ. ಹೌದಪ್ಪ, ಅವನು ಕೆಲವೊಮ್ಮೆ ಬಿಡ್ತಾನೆ, ತಡೆಯುವುದಕ್ಕಾಗುವುದಿಲ್ಲ. ಆದ ಕಾರಣದಿಂದಲೇ ಆ ಮನ್ಮಥನ ಗುರಿಯನ್ನು ತಾಳಲಾರದೆ ವಿರಹ ವೇದನೆಯನ್ನು ಅನುಭವಿಸ್ತಾ ಇದ್ದೇವೆ. ಆದ ಕಾರಣ ನೀನು ನಮ್ಮಲ್ಲಿ ಮಾತನಾಡಿ ಹರಿಯವ ಸುಂದರಿಯೊಳಗೆ ಹರಿಯವ ಸುಂದರಿಯೊಳಗೆ ಏನು ಆಗಲ್ಲ ಹೇಳಿದ್ರೆ ಹೆಣ್ಣು ಮಕ್ಕಳಲ್ಲಿ ಮಾತನಾಡುವ ಅಂತರ ಅಂತ ಹೇಳಿ ಏನು ಮೈ ಮೇಲೆ ಬೀಳಲಿಕ್ಕೆ ಬರ್ತಾ ಇದ್ದೀರಿ? ದೂರ ನಿಂತು ಮಾತಾಡಿ ಅಭ್ಯಾಸ ಇಲ್ಲ. ನಮಗೆ ಹೆಣ್ಣು ಮಕ್ಕಳ ಅಭ್ಯಾಸ ಇಲ್ಲ. ಹೆಣ್ಣು ಮಕ್ಕಳಲ್ಲಿ ಮಾತನಾಡಿ ಅಭ್ಯಾಸ ಇಲ್ಲ. ಆದ ಕಾರಣ ಹತ್ತಿರವೇ ಯಾಕಂತ ಹೇಳಿದ್ರೆ ದೂರದಲ್ಲಿ ನಿಂತಿದ್ರೆ ನಿನಗೆ ಜೋರು ಮಾತಾಡಬೇಡುವ, ನಿನಗೆ ಕಷ್ಟ ಆಗುದಿಲ್ವೋ? ನನಗೆ ಕಷ್ಟ ಆಗುದಿಲ್ಲ. ಇನ್ನು ಸ್ವರ ಹೋದ್ರೆ ಹೋಗಿಕೆ ಇಲ್ಲ. ಹೋಗಿಲ್ಲ, ಕಂಟಿ ಅಲ್ವಾ ನೀನು? ಹಾಗೆಯಾ? ಇರಲಿ, ಅದು ಕಂಠವಾ
ನಮ್ಗೆ ಹೆಣ್ಣು ಮಕ್ಕಳಲ್ಲಿ ಕರುಣೆ ಅಂದ್ರೆ ಸ್ವಲ್ಪವಾ? ಅದೇ ಗೊತ್ತಾಗ್ತದೆ. ನನಗೆ ಗಂಡು ಮಕ್ಕಳಲ್ಲಿ ಕರುಣೆ ಇಲ್ಲ, ಹೆಣ್ಣು ಮಕ್ಕಳಲ್ಲಿ ಇದ್ದಷ್ಟು ಕರುಣೆ ಬೇರೆ ಯಾರಲ್ಲಿ ಇಲ್ಲ. ರಾಶಿ ರಾಶಿ ಕರುಣೆಯ ರಾಶಿ ಇರ್ತದೆ. ಸಭ್ಯತೆಯ ಲಕ್ಷಣಗಳು ಎದ್ದೆದ್ದು ಕಾಣ್ತಾ ಉಂಟು. ಅಲ್ಲ, ಸಭ್ಯತೆಯ ಲಕ್ಷಣಗಳು ಎದ್ದೆದ್ದು ಕಾಣ್ತಾ ಉಂಟು. ಹಾಗಾಗಿ ನೀವೇನೋ ಪರಿಚಯವನ್ನು ಕೇಳಿದ್ದೀರಿ. ನಿಮ್ಮನ್ನು ನನ್ನ ಹತ್ತಿರ ಕರೆದದಲ್ಲ ನಾನು, ನಿಮ್ಮ ಗಮನವನ್ನು ನನ್ನೆಡೆ ಸೆಳೆದುಕೊಂಡದ್ದು ನಾನು. ಹೌದು. ಓ ವೀರರೇ, ಓ ಶೂರರೇ, ಓ ಧೀರರೇ. ಹಾಗಾದ್ರೆ ನಮ್ಮ ವಿಚಾರ ಗೊತ್ತಿಲ್ಲ ನಿನಗೆ? ಗೊತ್ತಿಲ್ಲ. ಕಂಡಾಗ ಅವರು ಈಗ ನೋಡಿ ವೀರರು, ಶೂರರು, ಧೀರರು. ಅಯ್ಯೋ, ನಿಂತ ನಿಲುವು ನೋಡ್ತಿರುವಂತಹ ಹುಟ್ಟಿರುವಂತಹ ವಸನಗಳು. ಅಪ್ಪನಿನ ಮೀಸೆ ಯಾವ್ದಾದ್ರು ಊರಿನ ಎಮ್ಮೆಗಳಿಗೆ ಸಾಕಾಗಿ ಹಾಗಲ್ಲ, ಹುಡುಸಾಗಿ ಬೆಳೆದಂತಹ ಮೀಸೆಗಳು. ಬೆನ್ನು, ನಿನ್ನ ಮೂಗು, ನಿನ್ನ ಬಾಯಿ ಒಂದೇ ರೀತಿ, ಒಂದಕ್ಕೊಂದು ಸಮತೋಲನ. ಹೌದು, ಹೊಂದಾಣಿಕೆ. ಹಾಗಾಗಿ ನಿಮ್ಮಲ್ಲಿ ಪರಿಚಯವನ್ನು ಹೇಳಬಹುದು. ಹೇಳಬಹುದೇ? ಎಲ್ಲಿಂದ ಪ್ರಾರಂಭ ಮಾಡ್ಬೇಕು ಅಂತ ಗೊತ್ತಾಗುದಿಲ್ಲ. ಎಲ್ಲಿ ನಿಲ್ಲಿಸಿದ್ಯೋ ಅಲ್ಲಿಂದಲೇ ಪ್ರಾರಂಭ ಮಾಡಿ. ಕೆಲವೊಮ್ಮೆ ಹಾಗೆ, ಹೇಗೆ? ಹೆಚ್ಚಿದ್ರು ಕಷ್ಟ, ಕಡಿಮೆ ಇದ್ರು ಕಷ್ಟ. ಈಗ ಹೆಚ್ಚಾಗಿ ಕಷ್ಟ, ಕಡಿಮೆಯಾಗಿ ಕಷ್ಟ. ಅಲ್ಲ, ಹೆಚ್ಚಾದ್ರೆ ಹೇಗೆ ಮುಗಿಸುವುದು ಎನ್ನುವ ಹಾಗೆ, ಕಡಿಮೆ ಆದ್ರೆ ಹೇಗೆ ಕಡಿಮೆ ಉಂಟಲ್ಲ ಹೇಗೆ ಹೇಳುವುದು ಎನ್ನುವ ಹಾಗೆ. ನೀನು ಹೆಚ್ಚು ಮಾಡಬೇಡ, ಕಡಿಮೆ ಮಾಡಬೇಡ, ಒಂದು ಕಾಲ ಮಿತಿಯಲ್ಲೇ ಮಾಡು. ಅಂದ್ರೆ ಮೂಲದಿಂದ ಪ್ರಾರಂಭ ಮಾಡ್ಬೇಕು. ಅಮ್ಮ, ಸುಮ್ಮ ಇದಾಗಿ ಉಮ್ಮ ಅಂತ ಗೊತ್ತುಂಟು, ಯಾರಂತ ಬೇಕಲ್ಲ. ಅಮ್ಮ, ಉಮ್ಮ, ಉಮ್ಮ, ಅಪ್ಪ, ಅಪ್ಪ, ಉಪ್ಪಮ್ಮ. ಏ ಆ ಸಂತಾನಕ್ಕೆ ಸೇರಿದವಳು. ಮತ್ತೆ ಅಲ್ಲ, ಹಾಗಲ್ಲ, ಮತ್ತೆ ನಾನರಿಯೇ. ಹರಿಯೇಯ? ಗೊತ್ತಿಲ್ಲ. ಎಂತ ಒಂದು ಕಷ್ಟ. ಇಂಥ ಒಂದು ಚಂದದ ಹುಡುಗಿ ಇರುವಾಗ ಅಪ್ಪ ಅಮ್ಮ ಇಲ್ಲ ಎನ್ನುವಂತ ಬೇಸರ. ಅಪ್ಪನೂ ಅಮ್ಮನೂ ಇಲ್ಲ. ಅಂದ್ರೆ ಇಲ್ಲ ಅಂತ ಹೇಳಿದ್ರೆ ನಾ ಮೇಲಿಂದ ಬಿದ್ದವಳಲ್ಲ, ಕೆಳಗಿಂದ ಉದಿಸಿ ಬಂದವಳು ಅಲ್ಲ. ಅಂದ್ರೆ ನಾ ಹುಟ್ಟಿದ ನಂತರ ತಾಯಿಯನ್ನು ಕಳೆದುಕೊಂಡೆ, ತಂದೆ ಯಾರು ಎನ್ನುವುದನ್ನು ತಿಳಿಯೇ. ಹಾಗಾಗಿ ಮನಸ್ಸಿಗೆ ಆದಂತಹ ಬೇಸರವನ್ನು ಬಗೆಹರಿಸಿಕೊಳ್ಬೇಕು ಎನ್ನುವಂತಹ ಉದ್ದೇಶದಿಂದ ಈ ಕಡೆ ಬಂದದ್ದು ನಾನು. ಪ್ರಾಯ ಸಮರ್ಥಲಾಗಿ ಮೆರೆದೆ ನಾನು. ನೋಡೋಗ ಗೊತ್ತಾಗ್ತದೆ, ಒಂದು ಕಿವಿಡಿ ಇದ್ರೆ ರಕ್ತ ಚಿಮ್ತದೆ. ಹೌದೌದೌದು, ಆಗಿದೆ. ಒಮ್ಮೆ ಚಳಿ 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 ಆಗು, ಮತ್ತೊಮ್ಮೆ ಬಿಸಿ 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 ಆಗು, ಮತ್ತೆ ಬಿಸಿ ಬಿಸಿ ಆಗು, ಮತ್ತೊಮ್ಮೆ ಚಳಿ 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 ಆಗು, ಒಮ್ಮೆ ಚಳಿ ಚಳಿ ಬಿಸಿ, ಇಲ್ಲಿ ಚಳಿ ಬಿಸಿ ಚಳಿ. ಈ ರೀತಿ ಆಗುವುದಕ್ಕೆ ಎಲ್ಲಿ ವೈದ್ಯರಲ್ಲಿಗೆ ಪರೀಕ್ಷೆಗೆ ಹೋಗ್ಲಿಲ್ವಾ ನೀನು? ವೈದ್ಯರು ಬೇಕು ಅಂತಿಲ್ಲ, ಮತ್ತೆ ಪಕ್ಕದ ಮನೆ ಅಜ್ಜಿಯಲ್ಲಿ ಕೇಳಿ. ನಿನ್ನ ಅಜ್ಜಿಯನ್ನು ನಾಟಿ ವೈದ್ಯ? ಅಜ್ಜಿಗೂ ಹಾಗೆ ಆಗ್ತಿತ್ತು. ಹೌದಾ? ಆಯ್ತು, ಅಜ್ಜಿಗಾದ್ರೂ ಹೋಗುವ ಕಾಲ ಆಯ್ತು, ಹಾಗೆ ಆಗಿರ್ಬೋದು. ಪಾಪ ಚಳಿಯಲ್ಲಿ ನಡುತ್ತೆ. ಪುಣ್ಯಾತ್ಮ, ಅಜ್ಜಿ ಈ ವಯಸ್ಸಿನಲ್ಲಿ ಆಗ್ತದೆ ಅಂತ ಹೇಳಿದ್ದಲ್ಲ, ಅಜ್ಜಿಗೆ ನನ್ನ ವಯಸ್ಸಿನಲ್ಲಿ ಹಾಗೆ ಆಗ್ತಿತ್ತಂತೆ. ಆ ಅಜ್ಜಿ ನೆನಪಿಟ್ಟದ್ದು ಸಾಕು, ಆ ವಯಸ್ಸಿನಲ್ಲಿ ಆದದನ್ನು ನೆನಪಿಟ್ಟದ್ದು ಸಾಕು. ಹೌದು. ಹಾಗಾಗಿ ಇದು ಅಜ್ಜಿಗೆ ಅಂತ ಹೇಳಿ ನನಗೆ ಅಂತೇಳಿ ಅಲ್ಲ, ಈ ವಯಸ್ಸಿಗೆ ಹೆಣ್ಣು ಮಕ್ಕಳು ವಯಸ್ಸಿಗೆ ಬರುವಾಗ ಎಲ್ಲರಿಗೂ ಹಾಗೆ ಆಗ್ತದೆ. ಹೌದಾ? ಹೌದು. ಸೂಕ್ತರಂತ ವರ್ಣ ನೋಡಿ ಮದುವೆ ಆಗಬೇಕು ಎನ್ನುವ ಹಾಗೆ ಹೇಳಿ, ಮದುವೆ ಆಗಬೇಕಾದ್ರೆ ಯೋಗ್ಯವಾದಂತ ಪುರುಷ ಬೇಕೇ. ಎಷ್ಟು ಕಡೆಗೆ ಹೋದೆ ನಾನು, ಮೇಲೆ ಹೋದೆ, ಅಯ್ಯೋ ಕಣ್ಣೇ ಮುಚ್ಚುವುದಿಲ್ಲ ಅವರು, ದೇವಲೋಕದವರು. ಹಾಗಂತ ಹೇಳಿ ನೇರ ಪಾತಾಳದವರಿಗೆ ಹೋಗಿ, ಪಾತಾಳದವರು ಎಷ್ಟು ಚಂದ, ಸೊಂಟದಿಂದ ಕೆಳಗೆ ಬೆಲವೇ ಇಲ್ಲ. ಅವರಿಗೆ ಎಷ್ಟು ಚಂದ ಆದ್ರೂ ಸೊಂಟ ಇಲ್ಲ, ಇದು ಏನು ಪ್ರಯೋಜನ? ಹಾಗಂತ ಭೂಲೋಕಕ್ಕೆ ಹೋದೆ, ಭೂಲೋಕವನ್ನು ತಿರುಗಾಟ ಮಾಡಿದೆ. ಅಯ್ಯೋ, ಕೆಲವರು ಗಿಡ್ಡಗೆ, ಇನ್ನು ಕೆಲವರು ಬುದ್ಧಗೆ, ಇನ್ನು ಕೆಲವರು ದಪ್ಪಗೆ, ಇನ್ನು ಕೆಲವರು ಗುಂಡಗೆ. ಎಲ್ಲಾ ಸರಿ ಇದ್ರೆ ತಲೆಯಲ್ಲಿ ಕೂದಲೇ ಇರುವುದಿಲ್ಲ, ತಲೆಯೇ ಸರಿ. ಈಗ ಭೂಲೋಕದಲ್ಲಿ ಯಾರನ್ನು ಬೇಕಾದ್ರೂ ನೋಡಿಕೋ, ಆ ಉದ್ದದವರನ್ನು ನೋಡಬೇಡ, ಗಿಡ್ಡಗಾಗಿ ಗುಂಡಗಿದ್ದವರನ್ನೇ ನೋಡು. ಅದು ನಿನ್ನ ಜೀವನಕ್ಕೆ ಒಳ್ಳೆಯದು. ಹಾಗಾಗಿ ಬಂದ ಮೇಲೆ ನಿಮ್ಮಲ್ಲಿ ಪರಿಚಯವನ್ನು ಹೇಳಿದೆ, ಆಶ್ಚರ್ಯವಾಗುವುದು. ಉಲ್ಲಾಸದಿಂದ ಉತ್ಸಾಹದಿಂದ ನನ್ನನ್ನು ನಿಲ್ಲಿಸಿ ಎಷ್ಟೊಂದು ಸಮಯವನ್ನು ತೆಗೆದುಕೊಂಡು ಯಾವುದೇ ರೀತಿಯ ಅವಸರವನ್ನು ಮಾಡದೆ, ಏನು ತಾಳ್ಮೆ ನಿಮ್ಮದು. ನಾವು ಹೆಣ್ಣು ಮಕ್ಕಳು ಕೇಳಿದ್ರೆ ಅವಸರ ಮಾಡುವುದೇ ಇಲ್ಲ. ನೀವು ಯಾರು? ನಮ್ಮ ಪರಿಚಯ ಇಲ್ವಾ? I'm
ಹೇಳ್ತಾರೆ ಮೊದಲ ವಿಳಾಸ ಇಂಥ ಊರಿನವರು ಹೀಗೆ ನಮ್ಮ ವಿಳಾಸ ಎಲ್ಲ ಹೇಳಿದ್ರೆ ಸ್ವಲ್ಪ ನಮ್ಮ ಅಂತಸ್ತು ಘನಸ್ತಿಗೆ ನೋಡಿ ಸ್ವಲ್ಪ ಮಾತನಾಡೋದನ್ನು ಹೆಚ್ಚು ಮಾಡ್ತಾರೆ. ಮೊದಲೇ ಹೆಸರು ಕೇಳಿದ್ರೆ ನೇರವಾಗಿ ಹೋಗ್ತಾರೆ. ನಮಗೆ ನಿಮ್ಮಲ್ಲಿ ಮಾತನಾಡುವಾಗ ಪರಿಚಯದವರಲ್ಲಿ ಮಾತನಾಡಿದ್ದೇವೆ ಅಷ್ಟೇ. ನಮ್ಮನ್ನು ನೋಡಿದ ಕೂಡಲೇ ಅವರಿಗೊಂದು ಏನೋ ಒಂದು ಮನಸ್ಸಿನಲ್ಲಿ ನಿಮ್ಮ ಬಾಂಧವ್ಯ ಆ ರೀತಿ ಆಯಿತು. ನಮ್ಮಲ್ಲಿ ನಾವು ಸ್ವಲ್ಪ ಸಲುಗೆಯಿಂದಲೇ ಎಲ್ಲರಲ್ಲಿ ಮಾತನಾಡುದು. ಅಪರಿಚಿತರು ಬಂದು ಮಾತನಾಡಿದ್ರು ಕೂಡ ಅವರಲ್ಲಿ ಸಲುಗೆಯಲ್ಲೇ ಮಾತನಾಡುದು. ಆದ ಕಾರಣ ನಮ್ಮಲ್ಲಿ ಒಮ್ಮೆ ಮಾತನಾಡಿದವರು ಮತ್ತೊಮ್ಮೆ ಬಂದು ಮಾತನಾಡ್ತಾರೆ. ಹಾಗೆ ಯಾವತ್ತು ಹಾಗೆ ಮೃದುವಾಗಿರಬೇಕು, ಮಧುರವಾಗಿರಬೇಕು. ಮಾತೆನ್ನುವುದು ಇನ್ನೊಬ್ಬರ ಮನಸ್ಸನ್ನು ಕೆರಳಿಸುವ ಹಾಗೆ, ನುಡಿದರೆ ಅರಳಿಸುವ ಹಾಗಿರಬೇಕು. ಆಡಿದರೆ ನುಡಿ ಮುತ್ತಿನಂತಿರಬೇಕು. ಒಮ್ಮೆ ಮಾತಾಡಿದರೆ ಮತ್ತೊಮ್ಮೆ ಮಾತಾಡಿಸಬೇಕು ಎನ್ನುವಂತ ಆ ಮನಸ್ಸು ಅವರಲ್ಲಿ ಮೂಡಬೇಕು. ಸಾಮಾನ್ಯರೆಂಬುದಾಗಿ ನಾವು ಭಾವಿಸಬೇಡ. ಅಂದ್ರೆ ಶೋಣಿತೋಪುರದವರು ನಾವು ಅಧಿಕಾರಿಗಳು. ನನ್ನ ಸುಂದ. ಹೌದಾ? ನಾನು ಉಪಸುಂದ, ಇವ ನನ್ನ ಅಣ್ಣ ಸುಂದ. ಇದು ಈ ಕಡೆ ಆ ಮನಸ್ಸಿನ ಬೇಸರವನ್ನು ದೂರ ಮಾಡೋದಕ್ಕಾಗಿ ಹೀಗೆ ಸ್ವಲ್ಪ ತಿರುಗಾಟವನ್ನು ಮಾಡುವ ಎನ್ನುವಂತ ಉದ್ದೇಶದಿಂದ ಈ ದಾರಿಯಾಗಿ ಬಂದಂತಹ ವೇಳೆಯಲ್ಲಿ ನಿನ್ನನ್ನು ಕಂಡವರು ನಾವು ಘನ ವಿಕ್ರಮಿಗಳು ನಾವು. ನಮ್ಮಲ್ಲಿ ಸರಿಸಮಾನರು ಈ ಪ್ರಪಂಚದಲ್ಲಿ ನಮ್ಮನ್ನು ಎದುರಿಸುವವರು ಯಾರೂ ಇಲ್ಲ. ಆದ ಕಾರಣದಿಂದಲೇ ನಿನ್ನನ್ನು ನೋಡಿದ್ದೇವೆ, ನಿನ್ನ ಹೆಸರನ್ನು ನಾವು ತಿಳಿದುಕೊಂಡಿದ್ದೇವೆ. ನಮ್ಮ ಪರಿಚಯ ನಿಮಗಾಯ್ತು, ನಿಮ್ಮ ಪರಿಚಯ ನನಗಾಯ್ತು. ಹೊತ್ತಾಯ್ತು. ಎಷ್ಟು ಹೊತ್ತಾಯ್ತು? ಒಂದು ಹೊತ್ತಾಯ್ತು. ಈಗ ಇಷ್ಟೊತ್ತು ನಿನ್ನನ್ನು ನಿಂತು ಮಾತಾಡಿಸುವುದಕ್ಕೆ ಬಲವಾದಂತಹ ಕಾರಣ ಏನು? ಇಷ್ಟರವರೆಗೆ ಇಂತಹ ರೂಪರಾಶಿಯನ್ನು ಕಂಡವರು ನಾವಲ್ಲ. ಆದ್ರಿಂದ ಒಂದೇ ಮಾತು ಹೇಳುತ್ತಿದ್ರೆ ಯಾವತ್ತು ಇಲ್ಲದ ಆಸೆ ನಮ್ಮ ಮನಸ್ಸಿನಲ್ಲಿ ಇವತ್ತು ಮೂಡುತ್ತಾ ಇದೆ. ಆದ್ರಿಂದ ನಿನ್ನನ್ನು ನಾನು ಮದುವೆ ಆಗಬೇಕು. ನಮ್ಮ ಇಬ್ಬರನ್ನು ವರಿಸ್ತೀಯಾ ಮದುವೆ? ಹೌದು. ನೇರವಾಗಿ ಬಿತ್ತರಿಸಿದವರು ನೀವು. ಹಾಗಂತ ಮದುವೆ ಆಗುವಾಗ ನಾನು ಸ್ವಲ್ಪ ಆಲೋಚನೆ ಮಾಡ್ಬೇಕು. ಏನು ಆಲೋಚನೆ? ಅಂದ್ರೆ ನನ್ನನ್ನು ಮದುವೆ ಆಗ್ಬೇಕಾದವ ತುಂಬಾ ತಿರುಗಾಟ ಮಾಡಿ ಬಂದವಳಲ್ಲ ನಾನು. ಹೌದಪ್ಪ. ಎಲ್ಲರನ್ನು ಗಮನಿಸಿದ್ದೆ. ಹೆಚ್ಚಾಗಿದೆ. ಹೌದು, ನಾವು ಕೂಡ ತಿರುಗಾಟ ಮಾಡಿದ್ದು ಕಡಿಮೆ ಅಲ್ಲ. ಅಂದ್ರೆ ಮದುವೆ ಆಗುವಂತ ಹೊರಡನ್ನು ಅರಸುತ್ತಾ ತಿರುಗಾಟ ಮಾಡಿ ಬಂದವಳು ನಾನು. ಹಾಗೆ ಎಲ್ಲರಲ್ಲಿ ಕೊರತೆಗಳನ್ನು ಗುರುತಿಸುತ್ತಲೇ ಬಂದವಳು ನಾನು. ನಿಮ್ಮನ್ನು ಮೇಲ್ನೋಟಕ್ಕೆ ನೋಡಿದಾಗ ಹಬ್ಬ ಇದ್ರೆ ಹೀಗೆ ಬೇಕು, ಹೀಗೆ ಬೇಕು. ಮತ್ತೆ ನಾವಿರುವುದೇ ಹೀಗೆ ಹೀಗೆ ನಿಮ್ಮನ್ನು ಕಂಡ ಮೇಲೆ ಮದುವೆ ಆಗಬಹುದು ಎನ್ನುವಂತ ತೀರ್ಮಾನಕ್ಕೆ ಬಂದ. ಹಾಗಾಗುವುದಿಲ್ಲ. ಧರೆಮೂರನ್ನು ಗೆಲ್ಲುವಂತಹ ಪುರುಷನೇ ನನಗೆ ಬೇಕು. ಗೆದ್ದಿದ್ದೇವೆ ಅಲ್ವಾ? ಗೊತ್ತಾಯ್ತು. ನಿಮ್ಮ ಸಾಧನೆಗೆ ಯಾರು ಕೂಡ ತಲೆದು ಹೋಗಲೇಬೇಕು. ಹಾಗಂತ ಈ ಪ್ರಪಂಚದ ನಿಯಮವೇನು ಎನ್ನುವುದನ್ನು ಅರಿಯದೆ ಹೋದಿರಲಿ. ನಿಯಮ? ಒಂದು ಹೆಣ್ಣಿಗೆ ಒಂದು ಗಂಡು ತಾನೆ. ಒಂದು ಹೆಣ್ಣಾದವಳು ಒಬ್ಬನೇ ಪುರುಷನನ್ನು ಮದುವೆ ಆಗಬೇಕು, ಒಬ್ಬರನ್ನೇ ಆಯ್ಕೆ ಮಾಡಬೇಕು. ಹಾಗೆಂತ ತನ್ನ ಜೀವನದಲ್ಲಿಯೂ ಆಗ ಬಾಲ ಸಂಗಾತಿಯಾಗಿ ಬರುವವ ಒಬ್ಬನೇ ಆಗಿರಬೇಕು ಎನ್ನುವ ಹಾಗೆ ಆಸೆಯನ್ನು ಮನಸ್ಸಿನ ಗೋಪುರದಲ್ಲಿ ಕಟ್ಟಿಕೊಂಡವಳು ನಾನು. ಆದ ಕಾರಣ ನೀವೇನು ಹೇಳ್ತೀರಿ? ನಾನು ವೀರ, ನಾನು ಶೂರ, ಶೂರರು ನಾವು. ಹೌದು, ನೀವೇನು ಹೇಳಬಹುದು. ಹಾಗಂತ ನೀವು ಇವನನ್ನು ಹೊಗಳೋದು, ಇವ ನಿನ್ನನ್ನು ಹೊಗಳೋದು, ಎಷ್ಟಾದ್ರೂ ನೀವು ಸಹೋದರರೇ ಸರಿ. ಹಾಗಂತ ನಿಮ್ಮ ಪರಾಕ್ರಮವೇನು, ಶಕ್ತಿ ಏನು, ಸಾಮರ್ಥ್ಯ ಏನು ಎಂಬುದನ್ನು ನಾನು ಪ್ರತ್ಯಕ್ಷವಾಗಿ ಇದುವರೆಗೆ ಕಂಡದ್ದಿಲ್ಲ. ಈಗ ನಾನು
ತೀರ್ಮಾನವೂ ಹಾಗೆ. ಯಾರು ಪರಾಕ್ರಮದಲ್ಲಿ ಇದ್ದಾರೋ ಅಂತವರನ್ನೇ ಮದುವೆ ಆಗುವುದು ಎನ್ನುವ ಹಾಗೆ. ಮದುವೆ ಆಗುವುದಿಲ್ಲ ಅಂತ ಹೇಳುವುದಿಲ್ಲ, ಯಾರನ್ನಾದ್ರೂ ಒಬ್ಬರನ್ನು ಮದುವೆ ಆಗ್ತೇನೆ ನಾನು. ಆದ್ರೆ ನೀವು ಯಾರು, ಎಷ್ಟು ಸುಂದರರು ವೀರರು ಎನ್ನುವುದನ್ನು ತಿಳಿದುಕೊಳ್ಳಬೇಕು. ನಾವೇನವರ ಜೊತೆ ಸೇರಿ ಯುದ್ಧವನ್ನು ಮಾಡಬೇಕು. ಯುದ್ಧ ಮಾಡಿ ಯುದ್ಧವರನ್ನು ನೀನು ಮದುವೆ ಆಗ್ತೀಯಾ? ಒಪ್ಪಿಗೆ ಒಪ್ಪಿಗೆ. ಅಣ್ಣ ಇಲ್ಲಿ ಬಾ. ಹೆಣ್ಣೊಬ್ಬಳು ಬಂದಿದ್ದಾಳೆ, ಅವಳು ಚಂದ ಇದ್ದಾಳೆ. ಹೌದು, ನೀನು ಅಣ್ಣ ಅಲ್ವಾ? ನೀನು ಸ್ವಲ್ಪ ಕಳೆದು ಮದುವೆ ಆಗು, ನಾನು ಈಗ ಅವಳನ್ನು ಮದುವೆ ಆಗ್ತೇನೆ. ಆಶೀರ್ವಾದಿಸಿ ನಮ್ಮನ್ನೊಂದು ಒಳ್ಳೆಯದರಲ್ಲಿ ಇರುವ ಹಾಗೆ ಏನು ಏನಾಯ್ತು? ನಿನ್ನ ಮಾತನ್ನು ನೋಡಿದರೆ ಊರಿನವರು ಏನಂದಾರು? ಊರಿನವರು ಸಾಯಿಲಿ. ಅಗ್ರದ ಇರುವಾಗ ತಮ್ಮನಾದ ಇವನು ಮದುವೆ ಆಗಿದ್ದಾನಲ್ಲ, ಇವನಿಗೇನು ಹೆಣ್ಣು ಹುಚ್ಚ ಇವನಿಗೆ? ತಂದೆಯ ಸ್ಥಾನದಲ್ಲಿ ನಾನಿರುವವನನ್ನು ಏನು ನಿನಗೆ ನಾವಿಬ್ಬರು ಮದುವೆ. ತಂದೆಯ ಸ್ಥಾನದಲ್ಲಿ ನಾನಿದ್ದೇನೆ. ಈ ಊರಿನಲ್ಲಿ ಎಷ್ಟು ಹುಡುಗಿ ಬೇಕು ನಿನಗೆ? ನಾನು ಹುಡುಕಿ ಮದುವೆ ಆಗ್ತೇನೆ, ಇವಳನ್ನು ನಾನು ಆಗ್ತೇನೆ. ಊರಿನಲ್ಲಿದ್ದದ್ದು 10 ಹುಡುಗಿಯರನ್ನು ಬೇಕಾದ್ರೆ ನೀನು ಮದುವೆ ಆಗು, ನನಗೆ ಇವಳೊಬ್ಬಳೆ ಸಾಕು. ಹಾಗೆಲ್ಲ ಇದಿದ್ರೆ ಚಂದ. ಹೌದಾ? ಹಿಡ್ಕೊಳ್ಳಿ, ನೋಡು ಯಾರು ಗೆಲ್ತೀರಿ. ಆಗುದಿದ್ರೆ ಸೌಖ್ಯವಾಯಿತು ಎನ್ನುವುದರಲ್ಲಿ ಸಂಶಯವಿಲ್ಲ. ತಂದೆಯಾಡಿದಂತಹ ಮಾತಾದ್ರೆ ಏನು? ನಿನ್ನ ಕಾರ್ಯವು ಪೂರ್ಣವಾದ ಮೇಲೆ ಸತ್ಯಲೋಕವನ್ನು ನೀ ಬರಬಾರದು, ದೇವಲೋಕವನ್ನು ಸೇರಿಕೊಳ್ಳಬೇಕು ಎನ್ನುವ ಹಾಗೆ ದೇವನಾರಿಯರಲ್ಲಿ ಪ್ರಧಾನವಾಗಿ ನೀನೇ ಇರಬೇಕು ಎನ್ನುವ ಹಾಗೆ ಹೇಳಿಕೊಂಡಿದ್ದಾರಲ್ಲ, ಮತ್ತ್ಯಾಕೆ ಸಮಯವನ್ನು ಕಳೆಯುವುದು? ಆದಷ್ಟು ಶೀಘ್ರವಾಗಿ ದೇವಲೋಕವನ್ನು
ಬೇಕಾದಂತೆ ರಂಜಿಸ್ತಾ ಇದೆ ನಮ್ಮದಾದಂತಹ ರುದ್ರಪುರ. ಆದ್ರೆ ಯೋಚನೆ ಮಾಡಬೇಕಾದ್ದು ಏನು ನಾವು ಈ ಕರ್ಮ ಪ್ರಪಂಚದಲ್ಲಿ ವ್ಯಕ್ತಿಯೊಬ್ಬ ಕಾಣಿಸಿಕೊಳ್ಬೇಕು ಅಂತ ಇದ್ರೆ ಎಷ್ಟೋ ಜನ್ಮದ ಪುಣ್ಯದ ವಿಶೇಷತೆಯಿಂದ ಕಾಣಿಸಿಕೊಳ್ತಾನೆ. ಅವನ ಜೀವಿತಾವಧಿಯಲ್ಲಿ ಒಂದು ದಿನ ಅವನಿಗೆ ಸಂತೋಷದ ದಿನವಂತೆ. ಅದೇ ರೀತಿ ನನ್ನ ಜೀವನದಲ್ಲಿ ಈ ದಿನ ಸುದಿನ. ಯಾಕೆ? ನನ್ನಯ್ಯ ರತ್ನಶೇಖರ ಮಹಾಪ್ರಭುಗಳು ನಾಡಿನ ಮಂದಿಗಳಿಗೆ ಆದಂತಹ ಕಷ್ಟವನ್ನು ಹರಿಸಬೇಕು ಅನ್ನೋ ಉದ್ದೇಶದಿಂದ ಘೋರವಾದಂತಹ ಕಾಡನ್ನು ಸೇರಿ ಬೇಟೆಯಾಟದಲ್ಲಿ ತೊಡಗಿಕೊಂಡಿದ್ದವರು. ಕಿರಾತರಿಂದ ಸೋಲನ್ನು ಅನುಭವಿಸಿ ಅಪಮಾನಕ್ಕೆ ಈಡಾದಂತಹ ಅವರು ವಾನಪ್ರಸ್ಥರಾಗಿ ಉಳಿದುಕೊಂಡವರು. ಆದ್ದರಿಂದಲೇ ಮಂತ್ರಿಯನ್ನು ಬಳಿಗೆ ಕರೆದು ಆಡಿದ್ರಂತೆ. ಗುರುಮಠವನ್ನು ಸೇರಿದಂತಹ ನನ್ನ ಮಗ ಶ್ವೇತಕುಮಾರ ಅರಮನೆಯನ್ನು ಸೇರಿದ ಕಾಲಕ್ಕೆ ಅವನಿಗೆ ಇಲ್ಲಿಯ ಪಟ್ಟಾಭಿಷೇಕವನ್ನು ಮಾಡಬೇಕು ಅನ್ನೋ ಹಾಗೆ ಮಂತ್ರೀಶನಲ್ಲಿ ಆಡಿದ್ರಂತೆ. ಆದ್ದರಿಂದಲೇ ಗುರುಮಠವನ್ನು ಸೇರಿ ಸಕಲ ವಿದ್ಯೆಯನ್ನು ಅಭ್ಯಾಸ ಮಾಡಿ ಮತ್ತೆ ಅರಮನೆಯನ್ನು ಸೇರಿಕೊಂಡ ಕಾಲಕ್ಕೆ ಮಂತ್ರಿಗಳು ಆಡಿದಂತಹ ಮಾತು, ಇಂದು ನೀನು ಪಟ್ಟವನ್ನು ಏರುವ ದಿನ ಮಗನೇ. ಆದ್ದರಿಂದ ಲೋಕದ ಮಂದಿಗಳಿಗೆ ಎಲ್ಲರಿಗೂ ಹೇಳಿಕೆಯನ್ನು ಕಳಿಸಿದ್ದೇನೆ. ಎಲ್ಲ ವೀರಾಧಿವೀರರು ಸೇರಿದ್ದಾರೆ, ಮಂತ್ರಿ ಮಾಂಡಲಿಕರು ಸೇರಿದ್ದಾರೆ, ಗುರು ಹಿರಿಯರು ಸೇರಿದ್ದಾರೆ. ಹೋಮ ಹವನಾದಿಗಳು ನಡೀತಾ ಇದೆ. ಈ ಶುಭ ಗಳಿಗೆಯಲ್ಲಿ ನೀನು ಇಲ್ಲಿ ಅಧಿಕಾರದ ಪೀಠವನ್ನು ಏರ್ಬೇಕು ಮಗನೇ ಅನ್ನುವ ಹಾಗೆ ಅವರಿಂದ ಆಶೀರ್ವಾದವನ್ನು ಪಡೆದುಕೊಂಡು ಪರಂಪರಾಗತವಾಗಿ ಒದಗಿ ಬಂದಂತಹ ಪೀಠ ಅದನ್ನು ಏರಿದಂತಹ ಸುದಿನ ಇದು. ನನ್ನ ಜೀವನದಲ್ಲಿ ಇಂದಿನ ದಿನವನ್ನು ನಾನು ಮರೆಯುವುದಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದಂತೂ ಯೋಚನೆ ಮಾಡಿದ್ದೇನೆ, ಈ ಹಿಂದಕ್ಕಾದ್ರೆ ನನ್ನ ಅಯ್ಯ ಕಟ್ಟಿದ ರಾಜ್ಯವಿದೆ. ಈ ರಾಜ್ಯದಲ್ಲಿರುವಂತಹ ಮಂದಿಗಳಿಗೆ ಯಾವುದೇ ಒಂದು ರೀತಿಯ ಸಮಸ್ಯೆ ಬಾರದ ರೀತಿಯಲ್ಲಿ ಆಳ್ವಿಕೆಯನ್ನು ಮಾಡಬೇಕು ಅನ್ನುವಂಥ ಯೋಚನೆಯನ್ನು ಮಾಡಿದವನು ನಾನು. ಸಂತೋಷವೇ ಸರಿ. ಯಾರದು ಯಾರದು ಯಾರು ಕಾಲ 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 ನಯನ ಶಂಕರ ನಿಯಲೋ ನಿಗರುಡ ಶಿವ ಹುಲಿಗಿರೀಶ ಕಾಲ ಗಂಧರ ಕಾಲ ಕಾಮಾದಿಶ ಭಟ ಅಲ ನಯನ ಶಂಕರ ಶಂಕರ ತಮ್ಮ ಅಡಿದಾವರಿಗಳಿಗೆ ವಂದಿಸಿಕೊಂಡಿದ್ದೇನೆ ಸ್ವಾಮಿ. ಕಲ್ಯಾಣ ವಸ್ತು ಕಲ್ಯಾಣ ವಸ್ತು. ಲೋಕಕ್ಕೆ ಕ್ಷೇಮ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಲೋಕ ಸಂಚಾರವನ್ನು ಮಾಡಿದವರು. ಹೌದು. ನಿಮ್ಮನ್ನು ಕರೆತಂದು ಕುಳಿತುಕೊಳ್ಳುವುದಕ್ಕೆ ನಿಮಗೆ ಒಪ್ಪುವಂತ ಆಸನ ಗರ್ಭಾಸನ ಇರಿಸಿದ್ದೇನೆ ಸ್ವಾಮಿ. ಸರಿ, ಕುಳಿರಬೇಕು, ಸಾಕಾಗುವುದಿಲ್ಲ. ಮತ್ತೆ ಪವಿತ್ರವಾದಂತಹ ಪಾದ ನಿಮ್ಮದು. ಆ ಪುಣ್ಯ ಪಾದವನ್ನು ಶುದ್ಧವಾದ ಕಡೆಯಿಂದ ತೊಳೆದಿದ್ದೇನೆ ಸ್ವಾಮಿ. ಅದನ್ನೇ ತೀರ್ಥ ಅನ್ನುವ ಹಾಗೆ ಸಂಪ್ರೋಕ್ಷಿಸಿಕೊಂಡಿದ್ದೇನೆ. ಸಾಕಾಗ್ತದ? ಸತ್ಕಾರದಲ್ಲಿ ಇನ್ನೇನಾದ್ರೂ ಉಳಿಯಿತ ಅಲ್ವೇ? ಮತ್ತೆ ಲೋಕದ ಕ್ಷೇಮವನ್ನೇ ಅನವರತವು ಬಯಸುವವರು ನೀವು, ಮಂಗಳ ಮಹಿಮರು ನೀವು. ನಿಮ್ಮ ಮುಖಕ್ಕೆ ಒಂದು ಅಂದವಾದಂತಹ ಆರತಿಯನ್ನು ಬೆಳಗಿದ್ದೇನೆ. ನಿಮ್ಮ ಮುಖಕ್ಕೆ ಆರತಿ ಬೆಳಗಿದ ಕಾರಣದಿಂದ ಈ ಆರತಿ ಮಂಗಳಾರತಿಯಾಗಿ ಹೋಯಿತು. ಸಂತೋಷ ಆಯಿತು ಸ್ವಾಮಿ. ಸ್ವಾಮಿ ಕಾಣಿಸಿಕೊಂಡಂತ ನಿಮಗೆ ಪೃಷ್ಠಕ್ಕೆ ಪೀಠ, ಪಾದಕ್ಕೆ ಪಾದ್ಯ, ಉದರಾಗ್ನಿಗೆ ಆಚಮನ, ಮುಖಕ್ಕೆ ಮಂಗಳಾರತಿ, ಕರಗಳಿಗೆ ಅರ್ಘ್ಯ ಎಲ್ಲವನ್ನು ಕೊಟ್ಟಿರುವೆ. ಯಥಾ ಸಾಧ್ಯವಾದಂತಹ ಸತ್ಕಾರವನ್ನು ಎಸಗಿದ್ದೇನೆ. ಅತಿಥೇನ ಯಥಾ ಸಾಧ್ಯ, ಅತಿಥಿಗಳಿಗೆ ಯಥಾ ಯೋಗ್ಯವೇ ಆಗಿ ಪರಿಣಮಿಸ. ಅತಿಥಿ ದೇವೋ ಭವ ಅನ್ನುವ ಹಾಗೆ ಕಂಡುಕೊಂಡವಳು ನಾನು. ಸ್ವಾಮಿ ಆಶೀರ್ವದಿಸಿ. ಒಳ್ಳೆಯದು. ಮತ್ತೆ ದೇವಮೌನಿವರಿಯ ಶ್ರೀ ಗುರುದೇವ ಭುವನರಾಜ, ಶ್ರೀ ಗುರುದೇವ ಭುವನರಾಜ,
ಗುರುದೇವ ಭುವನ ಕಾರ್ಯ ಇವ ಮುನಿವರಿಗ ಸ್ವಾಮಿ ಶ್ವೇತಕುಮಾರ, ಮುಕ್ಕಾಲು ಮೂರು ಗಳಿಗೆಯಲ್ಲಿ ಮೂರು ಲೋಕವನ್ನು ಸಂಚಾರ ಮಾಡುವಂತಹ ದೇವಋಷಿ ನಾರದರು ಯಾವುದೇ ಒಂದು ಸ್ವಾರ್ಥ ಚಿಂತನೆ ಇಲ್ಲದೆ ಅನವರತವು ಲೋಕಕ್ಕಾಗಿಯೇ ದುಡಿಯುವವರು ನೀವು. ನಿಂತಲ್ಲಿ ನಿಲ್ಲುವವರಲ್ಲ. ಅಲ್ಲ. ನಿಲ್ಬೇಕು ಸ್ವಾಮಿ ಒಂದು ದಿನ ಅನ್ನುವ ಹಾಗೆ ಆಡಿದ್ರೆ ನಿಲ್ಲುವವರು ನೀವಲ್ಲ. ಅಲ್ಲ. ಆದಿತ್ತು ಸ್ವಾಮಿ, ಇನ್ನು ಹೋಗಿ ಬನ್ನಿ ಅಂತ ಹೇಳಿದ್ರೆ ಹೋಗುವವರು ನೀವಲ್ಲ. ಬಂದ ಕಾರ್ಯ ಪೂರ್ಣವಾಗದೆ ನಾನು ಗಮೀಪನಲ್ಲ, ಹೋಗುವವರಲ್ಲ. ಮೂರು ಲೋಕದಲ್ಲೂ ಸಂಚಾರ ಮಾಡುವವನು. ಹೌದು. ಭೂಲೋಕದಲ್ಲಿ, ದೇವಲೋಕದಲ್ಲಿ, ಪಾತಾಳ ಲೋಕದಲ್ಲಿ. ಧರ್ಮ ಹದಗೆಟ್ಟಾಗ ಆ ಧರ್ಮವನ್ನು ಉಳಿಸಬೇಕು ಅನ್ನುವಂತ ಉದ್ದೇಶದಿಂದಲೇ ಲೋಕ ಸಂಚಾರ ಮಾಡುವವರು ನೀವು. ಅಖಿಲ ಜೀವರುಗಳ ಉದ್ಧಾರವೇ ನನ್ನ ಲೋಕ ಸಂಚಾರಕ್ಕಿರುವ ಉದ್ದೇಶ ಅಲ್ವೇ ಹೇಳಿ? ಹೌದು. ದೇವ ಮುನಿಗಳು ಅಂದ್ರೆ ಅರ್ಥ ಎಂತದ್ದು? ದೇವತೆಗಳ ಪಕ್ಷಪಾತಿಯಾಗಿ ಇರುವವರು ನಾರದ ಅನ್ನುವುದಲ್ಲ. ಸುರಮುನಿ ಅಂದ್ರೆ ಅಗರ್ಥ ಅಲ್ವಾ? ಖಂಡಿತವಾಗಿಯೂ ಅಲ್ಲ. ಮತ್ತೆ ದೇವತೆಗಳಿಂದಲೂ ವಂದನೆಯನ್ನು ಪಡೆದುಕೊಂಡವ ನಾರದ ಅನ್ನುವ ಹಾಗೆ. ಆದ್ದರಿಂದ ಲೋಕದಲ್ಲಿ ಪ್ರಚಾರ ಆದದ್ದು ಹೇಗೆ? ದೇವತೆಗಳಂತೆ ಸ್ವಭಾವವನ್ನು ಮೈಗೂಡಿಸಿಕೊಂಡಿದ್ದೇನೆ ನಾನು. ಕಣ್ಣು ಮುಚ್ಚುವುದಿಲ್ಲ, ನೆಲ ಮೆಟ್ಟುವುದಿಲ್ಲ, ದೇಹ ಬೆವರುವುದಿಲ್ಲ, ಹಸಿವೆ ಆಗುವುದಿಲ್ಲ, ಬಾಯಾರಿಕೆ ಇಲ್ಲ. ದೇವತೆಗಳಂತೆ ಸ್ವಭಾವ, ಸುರರಂತೆ ಸ್ವಭಾವ ನನ್ನದು. ದೇವತೆಗಳ ಹಾಗೆ ಸ್ವಭಾವವನ್ನು ಹೊಂದಿದ ಕಾರಣ ದೇವಮುನಿ ಎನ್ನುವ ಹಾಗೆ ಆಡಿದ್ರು ನೀವು. ಸುರಮುನಿ. ಸಂತೋಷ ಆಯ್ತು ಸ್ವಾಮಿ. ಆದ್ರೆ ಅಲ್ಲ, ನಾನು ಯೋಚಿಸುವುದು ಏನು? ನಗರವೆಲ್ಲ ನೂತನ ಮದುಮಗಳಂತೆ ಶೃಂಗರಿಸಲ್ಪಟ್ಟಿದೆ. ಹೌದು. ವಸಂತ ಕಾಲದ ಜೇನು ನೊಣಗಳಂತೆ ಎಲ್ಲರೂ ಚುರುಕಾಗಿ ಇತ್ತಿಂದತ್ತ ಸಂಚರಿಸ್ತಾ ಇದ್ದಾರೆ. ಏನು ವೈಭವ ಇಲ್ಲಿಷ್ಟು? ಈ ದಿನ ಯಾವುದು ಗೊತ್ತೇ ನಿಮಗೆ? ಯಾವುದು? ನೀ ದಯವಿಟ್ಟು ಬಂದುದುಂದು ಎಲ್ಲರೂ ಇಂದು ಜೊತೆಯಾಗಿ ಸೇರಿದವರಿದ್ದಾರೆ. ಪ್ರತಿಯೊಬ್ಬರ ಮುಖದಲ್ಲೂ ಮಂದಹಾಸ ಕಾಣ್ತದೆ. ಜಯಘೋಷವು ಕೇಳಿ ಬರ್ತಾ ಉಂಟು. ಒಂದು ಕಡೆಯಿಂದ ಹೋಮ ಹವನಾದಿಗಳು ನಡೀತಾ ಇದೆ, ಒಂದು ಕಡೆಯಿಂದ ಪ್ರಾಜ್ಞರಿದ್ದಾರೆ, ಇನ್ನೊಂದು ಕಡೆಯಿಂದ ಮಂತ್ರಿ ಮಾಂಡಲಿಕರಿದ್ದಾರೆ, ಒಂದು ಕಡೆಯಿಂದ ಮುನಿಗಳಿದ್ದಾರೆ. ಇವರೆಲ್ಲರ ಮುಖದಲ್ಲಿ ಮಂದಹಾಸ ಇದೆ. ಧಾರ್ಮಿಕ ಕಾರ್ಯಕ್ರಮ ನಡೆಯುತ್ತಾ ಉಂಟು, ಮನೋರಂಜನಾ ಕಾರ್ಯಕ್ರಮವೂ ನಡೆಯುತ್ತಾ ಉಂಟು. ಎಲ್ಲವರು ಅವರವರ ಕಾರ್ಯದಲ್ಲಿ ಮಗ್ನರಾಗಿದ್ದಾರೆ. ಹೌದು. ಆದ್ರೆ ಇವರೆಲ್ಲರ ಮುಖದಲ್ಲಿ ಮಂದಹಾಸ ಮೂಡುವುದಕ್ಕೆ ಕಾರಣ ಏನು? ಯಾಕೆ? ಒಂದು ಬಲವಾದಂತಹ ಕಾರಣ ಉಂಟು ಸ್ವಾಮಿ. ಏನಪ್ಪಾ ಅದು? ಇವತ್ತು ದಿನ ಯಾವುದು ಅನ್ನೋ ಹಾಗೆ ಯೋಚನೆ ಮಾಡಬೇಕು. ನಾನು ಪಟ್ಟವೇರುವ ದಿನ ಸ್ವಾಮಿ. ಇವತ್ತು ಪಟ್ಟ ಏರಿದ ದಿನ? ಹೌದು, ಖಂಡಿತ. ಎಳೆ ಪ್ರಾಯದಲ್ಲಿ ದೊಡ್ಡ ಹೊಣೆ ಬಂತಲ್ಲ? ನನ್ನ ಬಾಲ್ಯದಲ್ಲಿಯೇ ಒಂದು ಹೊಣೆಗಾರಿಕೆ ಬಂದಿದೆ. ಈ ಹಿಂದಕ್ಕಾದ್ರೆ ನನ್ನ ಅಯ್ಯನೇ ಆಡಿದ್ದಂತೆ, ಮಂತ್ರೀಶನಲ್ಲಿ ಆಡಿದ್ರಂತೆ. ರತ್ನಶೇಖರ ಮಹಾಪ್ರಭುಗಳು ಬೇಟೆಗಾಗಿ ಕಾಡಿಗೆ ಹೋದವರು ವಾನಪ್ರಸ್ಥವನ್ನೇ ಸೇರಿಕೊಂಡವರಿದ್ದಾರೆ. ಮಂತ್ರೀಶನಲ್ಲಿ ಆಡಿದ್ರಂತೆ, ಈ ರುದ್ರಪುರದ ಅಧಿಕಾರವನ್ನು ಮಗನಾದಂತ ಮಗನಿಗೆ ಒಪ್ಪಿಸಬೇಕು, ಶ್ವೇತಕುಮಾರನೇ ಹೊಂದಬೇಕು ಅನ್ನುವ ಹಾಗೆ. ಆದ್ದರಿಂದ ಹಿರಿಯವರೆಲ್ಲ ಸೇರಿಕೊಂಡು ಇವತ್ತು ನನಗೆ ಪಟ್ಟವೇರುವ ದಿನ ಅನ್ನುವ ಹಾಗೆ ನಿರ್ಧರಿಸಿದ್ದಾರೆ. ಅಭಿಷೇಕ ಮಹೋತ್ಸವ ನಡೆಯಿತು. ಆದ್ದರಿಂದ ಎಲ್ಲರ ಮುಖದಲ್ಲಿ ಮಂದಹಾಸ. ಆದ್ರೆ ನನ್ನ ಯೋಗ, ನನ್ನ ಭಾಗ್ಯ ಅನ್ನುವ ಹಾಗೆ ಯೋಚಿಸುವುದು.
ಎಷ್ಟೋ ಮಂದಿಗಳು ಎಷ್ಟೋ ಸಾವಿರ ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾರಂತೆ, ದೇವತೆಗಳನ್ನು ಕಂಡುಕೊಳ್ಬೇಕು, ದೇವರನ್ನು ಒಲಿಸಿಕೊಳ್ಬೇಕು ಅನ್ನುವ ಹಾಗೆ. ಅಂಥವರಿಗೂ ದೇವತೆಗಳು ಅಗೋಚರರು. ಆದ್ರೆ ನನ್ನ ಯೋಗ ನೋಡಿ, ನನ್ನ ಭಾಗ್ಯ ನೋಡಿ, ಇದೇ ಶುಭ ದಿನದಂದು ದೇವಮುನಿಗಳಾದಂತ ನಿಮ್ಮನ್ನು ಕಾಣುವಂತ ಸೌಭಾಗ್ಯ ನನ್ನ ಪಾಲಿಗೆ ಒದಗಿ ಬಂತು. ಯಾವ ರಾಜಕುಮಾರನ ಪಟ್ಟಾಭಿಷೇಕಕ್ಕೂ ನಾನು ಹೋದದ್ದಿಲ್ಲ ಅಲ್ವೇ ಹೇಳಿ? ಹೊಸತು. ಹಾಗಿದ್ರೆ ಅದು ನನ್ನ ಯೋಗ ಅಲ್ವೇ ಹೇಳಿ? ಈ ಹಿಂದಕ್ಕಾದ್ರೆ ನನ್ನ ಅಪ್ಪನ ಕಾಲದಲ್ಲಿಯೂ ನೀವು ಈ ನಾಡನ್ನು ಪ್ರವೇಶ ಮಾಡಿದವರಂತೆ. ಈ ಕಾಲದಲ್ಲಿ ಈ ಶುಭ ದಿನದಂದು ನನ್ನ ಬಳಿಯಾಗಿ ಬಂದವರು ನೀವು. ಸಂತೋಷ ಆಯಿತು ಏನು ಆಸೆ ಸ್ವಾಮಿ. ಇವತ್ತು ಪ್ರಥಮ, ಇನ್ನು ಮುಂದಕ್ಕೆ ಈ ಹಿರಿಯರು ಆಳಿ ಬಾಳಿದಂತ ನಾಡು ನಮ್ಮದು. ಅವರು ಮಾಡಿದಂತ ರಾಜಕೀಯ ವ್ಯವಸ್ಥೆಗೆ ಯಾವುದೇ ಒಂದು ಕಪ್ಪು ಚುಕ್ಕೆ ಬಾರದ ರೀತಿಯಲ್ಲಿ ಅವರಿಗಿಂತಲೂ ಅಧಿಕವಾದಂತ ಆಳ್ವಿಕೆಯನ್ನು ನಾನು ಮಾಡಬೇಕು. ನಮ್ಮ ನಾಡಿನ ಮಂದಿಗಳಿಗೆ ಯಾವುದೇ ಒಂದು ರೀತಿಯ ಸಮಸ್ಯೆ ಬಾರದ ರೀತಿಯಲ್ಲಿ ಆಳ್ವಿಕೆ ಮಾಡಬೇಕು ಅನ್ನೋ ಆಶೆ ಮನಸ್ಸಿನಲ್ಲಿ ಉಂಟು. ಆದ್ದರಿಂದ ನನ್ನನ್ನು ಹರಸುವುದರ ಮೂಲಕವಾಗಿ ನಮ್ಮ ನಾಡಿನ ಪ್ರತಿಯೊಬ್ಬ ಪ್ರಜೆಯನ್ನು ಮನಸ್ಸು ತುಂಬಿ ಹರಸಬೇಕು ಸ್ವಾಮಿ. ಮೆಚ್ಚಿದೆ ಮಗನೇ ನಿನ್ನಯ ನುಡಿಗೆ, ಹೆಚ್ಚಿನ ಶ್ರದ್ಧೆಯ ಭಕ್ತಿಯ ಬಗೆಗೆ. ಹೇಗೆ ಸ್ವಾಗತಿಸಬೇಕು, ಹೇಗೆ ಸತ್ಕರಿಸಬೇಕು, ಅವರಲ್ಲಿ ಯಾವ ರೀತಿ ಭಕ್ತಿಯನ್ನು ಇರಿಸಬೇಕು, ಲೋಕದವರು ನಿನ್ನಿಂದ ನೋಡಿ ಕಲಿಬೇಕು. ಅತಿಥಿ ದೇವೋ ಭವ ಗುರುಮಟ್ಟದಲ್ಲಿ ಆದ ಸಂಸ್ಕಾರ ಸ್ವಾಮಿ ಅಲ್ವಾ? ಒಳ್ಳೆಯ ಉತ್ತಮ ಗುರುಗಳಿಂದಲೇ ನೀನು ವಿದ್ಯಾರ್ಜನೆಯನ್ನು ಮಾಡಿರುವೆ ಅಂತ ಗೊತ್ತಾಗ್ತದೆ. ಮಾತು ಹೇಗಿರಬೇಕು, ಮೂರು ತೆರನಾದಂಥ ವ್ಯಕ್ತಿಗಳನ್ನು ಈ ಲೋಕದಲ್ಲಿ ನಮಗೆ ಗುರುತಿಸಬಹುದು. ಮತಿ ಪ್ರತಿಭಾ ಸಂಪನ್ನರು, ಶ್ರುತಿ ಪ್ರತಿಭಾ ಸಂಪನ್ನರು, ಅವಧಿ ಪ್ರತಿಭಾ ಸಂಪನ್ನರು. ಮತಿ ಪ್ರತಿಭಾ ಸಂಪನ್ನರು ಯಾವುದನ್ನು ಮಾಡಬಾರದು, ಯಾವುದನ್ನು ಮಾಡಬೇಕು, ಯಾವುದನ್ನು ಮಾತಾಡಬಾರದು, ಯಾವುದನ್ನು ಮಾತಾಡಬಹುದು, ತಮ್ಮ ಮತಿಯಿಂದಲೇ ನಿರ್ಣಯ ಮಾಡ್ತಾರೆ. ಬುದ್ಧಿವಂತರು ಯೋಚಿಸಿಯೇ ತೊಡಗಿಕೊಳ್ತಾರೆ, ಮತ್ತೊಬ್ರು ಹೇಳಬೇಕಾದಿಲ್ಲ. ಮತ್ತೊಂದು ವರ್ಗ ಶ್ರುತಿ ಪ್ರತಿಭಾ ಸಂಪನ್ನರು. ಮತಿಯಿಂದಲೇ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ತೀರ್ಮಾನಿಸುವುದಕ್ಕೆ ಅವರಿಗೆ ಆಗುವುದಿಲ್ಲ. ಹಾಗಂತ ಮತ್ತೊಬ್ರು ಹೇಳಿದ್ರೆ ಕೇಳ್ತಾರೆ, ಅವರು ಶ್ರುತಿ ಪ್ರತಿಭಾ ಸಂಪನ್ನರು. ಮತ್ತೊಂದು ವರ್ಗ ಅವಧಿ ಪ್ರತಿಭಾ ಸಂಪನ್ನರು. ಮತಿಯಿಂದ ನಿರ್ಣಯಿಸಲಿಕ್ಕೆ ಆಗೋದಿಲ್ಲ ಅವರಿಗೆ, ಹಾಗಂತ ಮತ್ತೊಬ್ರು ಹೇಳಿದ್ರೆ ಕೇಳುವವರು ಅಲ್ಲ. ಅವರಿಗೆ ಬುದ್ಧಿ ಬರುವಾಗ ಒಂದು ಅವಧಿ ಬರ್ತದೆ, ಆದ್ರೆ ಆ ಅವಧಿ ಬರುವಾಗ ಬದುಕಿನ ಅವಧಿಯೇ ಕಳೆದಿರ್ತದೆ, ಜೀವನದ ಕೊನೆಯಾಗಿರ್ತದೆ ಅಲ್ವಾ? ನೀನು ಮತಿ ಪ್ರತಿಭಾ ಸಂಪನ್ನ, ಯಾರಲ್ಲಿ ಹೇಗೆ ಮಾತಾಡಬೇಕು ಮಾತಾಡಬಾರ್ದು ಅನ್ನೋದನ್ನು ನಿನ್ನ ಮತಿಯಿಂದಲೇ ನಿರ್ಣಯಿಸಬಲ್ಲೆ. ನೀನು ಮಾತು ಮುತ್ತಿನಂತಿರಬೇಕು ಅಲ್ವಾ? ಮಾತಿನಲ್ಲಿ ಮತ್ತೊಬ್ಬರನ್ನು ಆಕರ್ಷಿಸುವುದಕ್ಕೆ ಸಾಧ್ಯ ಉಂಟು ಅಲ್ವಾ? ಮಾತಿನಿಂದ ಕೊಲ್ಲಬಹುದು ಮತ್ತೊಬ್ಬರನ್ನು, ಅಲ್ವೇ? ಜೀವಂತ ಕೊಲ್ಲಬಹುದು. ನೀನು ಮಾತನಾಡಿದ್ದಲ್ವಪ್ಪ, ನಿನ್ನ ನಾಲಿಗೆಯಿಂದ ಮುತ್ತುಗಳು ಉದುರಿತು, ನನಗೆ ಅಷ್ಟು ಸಂತೋಷವಾಯಿತು. ಬಾಹ್ಯವಾದಂತಹ ಭಕ್ತಿಯಿಂದ ನಿಮ್ಮನ್ನು ಪ್ರೀತಿಯಿಂದ ಅರ್ಚಿಸಿದವನು ನಾನು. ಕೇವಲ ತೋರ್ಪಡಿಗೆಗೆ ಭಕ್ತಿ ಅಲ್ಲ, ಕೆಲವರು ಹಾಗೆ ಮತ್ತೊಬ್ಬ ಕಾಣುವುದಕ್ಕೆ ಆಡಂಬರಕ್ಕೆ ಬೇಕಾಗಿ ಭಕ್ತಿ ಇರ್ತದೆ. ಆದರೆ ಇಲ್ಲಿ ಹಾಗಾದದ್ದಲ್ಲ. ಅಲ್ಲೇ ಹೌದು, ಒಳ್ಳೆಯದಪ್ಪ, ತುಂಬ ಸಂತೋಷವಾಯಿತು. ನೀನು ವಚನ ಶೂರ ಹೌದು,
ಸಮರವೀರನು ಹೌದು ಅನ್ನೋದು ನೀನು ಸಮರ ಮಾಡದಿದ್ರು ನನಗೆ ಗೊತ್ತಿದೆ. ದಿಟ್ಟ ಶೌರಾಗ್ರಣಿ, ನಿನ್ನ ಭುಜಗಳಲ್ಲಿ ವೀರ ವನಿತೆಯನ್ನು ನರ್ತಿಸುತ್ತಾ ಇದ್ದಾಳೆ ಅನ್ನೋದು ಚೆನ್ನಾಗಿ ಗೊತ್ತು. ತನ್ನ ಕೊನೆಯ ಮೊನೆಯಂಚಿನಿಂದ ಜಗತ್ತಿನ ಆಗು ಹೋಗುಗಳನ್ನು ಕಂಡುಕೊಳ್ಳುವವರು ನೀವು. ಲೋಕದಲ್ಲಿ ಇಂಥದ್ದೇ ಸ್ಥಿತಿ ಆಗುತ್ತದೆ ಅನ್ನುವ ಹಾಗೆ ನಿರ್ಧಾರ ನಿಮ್ಮದು. ಹಾಗಿದ್ರೆ ನನ್ನಿಂದ ಮುಂದೆ ಏನಾಗ್ತದೆ ಅನ್ನುವಂಥ ವಿಚಾರವನ್ನು ತಿಳಿದುಕೊಳ್ಳುವಂತ ಸಾಮರ್ಥ್ಯ ನಿಮ್ಮಲ್ಲಿ ಉಂಟಲ್ವ? ನೀನು ಸಮರವೀರ ಅನ್ನೋದು ಮುಂದೆ ಕಾಲವೇ ನಿರ್ಣಯಿಸುವುದಕ್ಕೆ ಇದೆಯಪ್ಪ. ಯಾಕೆಂದ್ರೆ ಯುದ್ಧ ಅನಿವಾರ್ಯ. ಈ ಪ್ರಪಂಚ ಎಲ್ಲಿಯವರೆಗೆ ಇರ್ತದೋ ಅಲ್ಲಿಯವರೆಗೆ ಯುದ್ಧ ಆಗುತ್ತಲೇ ಇರುತ್ತದೆ, ಆಗಲೇಬೇಕು. ಯಾಕೆಂದ್ರೆ ಮಧುಕೈಟನೆಂಬ ವೀರರನ್ನು ಕೊಂದು ಮಹಾವಿಷ್ಣು ಅವರ ಮೇಧಸ್ಸನ್ನು ಜಲದಿಯಲ್ಲಿ ಹರಡಿ ಭೂಮಿಯನ್ನು ನಿರ್ಮಾಣ ಮಾಡಿದನಂತೆ. ಯುದ್ಧದ ಮೂಲಕವೇ ಸಮರದ ಮೂಲಕವೇ ಈ ಭೂಮಿ ನಿರ್ಮಾಣವಾದ ಕಾರಣ ಈ ಭೂಮಿ ಇರುವಲ್ಲಿವರೆಗೆ ಸಮರ ನಡೆಸುತ್ತಾ ಇರ್ತದೆ. ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಎಲ್ಲವನ್ನು ತಿಳಿದುಕೊಂಡವರು ಅನ್ನುವುದು ಈಗ ಸ್ಪಷ್ಟವಾಯಿತು. ಬುದ್ಧಿವಂತ ನೀನು. ನನ್ನ ಮಾತಿನ ಮರೆಯಲ್ಲಿರುವ ಧ್ವನಿಯನ್ನು ಎಷ್ಟು ಬೇಗ ಗುರುತಿಸಿಕೊಂಡೆ. ಒಳ್ಳೆಯದಪ್ಪ, ಎಲ್ಲ ಇದೆ. ಸಭಾ ಸಪ್ತಾಂಗ ಪರಿಪೂರ್ಣವಾಗಿ ತುಂಬಿದ ಸಭೆ, ಅಷ್ಟ ಸೌಭಾಗ್ಯಗಳು ಈ ಸಭೆಯಲ್ಲಿ ರಂಜಿಸ್ತಾ ಉಂಟು. ಆದರೂ ಒಂದು ಕೊರತೆ ನಿನ್ನನ್ನು ಕಾಡುತ್ತದೆಯಪ್ಪ. ಕೊರತೆ? ಹೌದು, ಎಲ್ಲವೂ ಉಂಟುಂಟಾದರೆ ಕೊರತೆ ಏನು? ಎಲ್ಲವೂ ಉಂಟು, ಎಲ್ಲವನ್ನು ತುಂಬಿಕೊಂಡಿದ್ದೇನೆ. ಅವಳೆಲ್ಲಿದ್ದಾಳೆ? ಯಾರು? ಅಮ್ಮನೇ. ಕೊರದಿಯು ಕೇಳು ಸಾಗರದಳು ನೀನು ಪಟ್ಟರೇರಿರಲು, ಸಾಗರದಳು ನೀನು ಪಟ್ಟರೇರಿರಲು ಆದಿಮಗಿನ ಪೂರ್ವ ಸುಂದರಂಗದಳು, ಆದಿಮಗಿನ ಪೂರ್ವ ಸುಂದರಂಗದಳು ಪಾದ ಸೇವಿತ ಪಟ್ಟದರದಿಯಲ್ಲಿಯಳು, ಪಾದ ಸೇವಿತ ಪಟ್ಟದರದಿಯಲ್ಲಿಯಳು ಆದಳು ಗಂಡಿಗ ಹೊರತೆಯು ಕೇಳು ಮಗನೇ. ಮಗನೇ, ಅವಳೆಲ್ಲಿದ್ದಾಳೆ ಅಂತ ಕೇಳುವಾಗ ಅದೇ ನನ್ನ ಅಮ್ಮ. ಅಮ್ಮ ಮಾಡ್ಬೇಕಾ ಸ್ವಾಮಿ? ಅಲ್ಲ, ಆಕೆಯನ್ನು ಉದ್ದೇಶಿಸಿ ಆಡಿದ್ದೆ ಅಲ್ಲ ನಾನು ಮಾತುಗಳನ್ನು. ಮತ್ತೆ ನೀನು ಪಟ್ಟದರಸನಾಗಿರುವೆ. ಹೌದು, ನಿನ್ನ ಪಾದ ಸೇವಿಸುವ ಪಟ್ಟದರಸಿ ಎಲ್ಲಿದ್ದಾಳೆ? ಪಟ್ಟದ ರಸಿ ಅಂದ್ರೆ ಹೆಂಡತಿ, ಅರ್ಧಾಂಗಿ. ಹೌದು. ಎಲ್ಲಿದ್ದಾಳೆ ಅಂತ ನನ್ನಲ್ಲಿ ಕೇಳಿದ್ರೆ ಆಗ್ತದೆ ಸ್ವಾಮಿ? ನೀವೇ ಹೇಳಿಬೇಕು ಎಲ್ಲಿದ್ದಾಳೆ ಅಂತ. ಓ, ನಾನು ಕೊರತೆಯನ್ನು ಸೂಚಿಸಿದ್ದು ಮಾತ್ರ ಅಲ್ಲ, ಕೊರತೆಗೆ ಪರಿಹಾರವನ್ನು ಸೂಚಿಸಬಲ್ಲೆ ಅನ್ನೋ ನಿರ್ಧಾರ. ಬರೇ ಕೊರತೆಯನ್ನು ಆಡುವವರು ನೀವಲ್ಲ, ಅದಕ್ಕೆ ತಕ್ಕ ಆ ಕೊರತೆಯನ್ನು ಪರಿಹರಿಸುವಂತ ಉತ್ತರವನ್ನು ನೀಡುವವರು. ನಿನ್ನ ಹೆಂಡತಿಯಾಗೋಳು ಆದಿಮಾಯೆಯನ್ನು ಹೋಲುವ ಸುಂದರಾಂಗಿ ಆಗಿರ್ಬೇಕು. ಮನಸ್ಸು ಉಂಟು ಸ್ವಾಮಿ, ಮನಸ್ಸಿದ್ರೆ ಮಾರ್ಗ ಉಂಟಲ್ಲ. ಮಾರ್ಗ ನಿಮ್ಮಂತವರು ಅದಕ್ಕೆ ತೋರಿಸಬೇಕು. ಸೂಚಿಸ್ತೇನೆ, ಸೂಚಿಸಿದ್ರೆ ಸಾಧ್ಯ ಉಂಟು. ನೀನು ವೀರ ಅಲ್ವಾ, ನಿನ್ನನ್ನು ವೀರ ಅಂತಲೇ ಸಂಬೋಧಿಸ್ತೇನೆ. ಆ ನಾರಿ ರತ್ನ ನಿನ್ನನ್ನು ಮದುವೆ ಆಗುವ ಆ ಅರ್ಹತೆ ಇದ್ದವಳು ಎಲ್ಲಿದ್ದಾಳೆ ಅಂತ ನನಗೆ ಗೊತ್ತಿದೆ. ಎಲ್ಲಿ ಸ್ವಾಮಿ? ಕಾಶಿ ದೇಶದಲ್ಲಿದ್ದಾಳೆ. ಕಾಶಿ? ಕಾಶಿಯಲ್ಲಿ ಮಾತನಾಡುವ ವಿಶ್ವನಾಥನ ಮಗಳು. ಮಾತನಾಡುವ? ಹಾಗಂದ್ರೆ ಕಾಶಿಯಲ್ಲಿ ವಿಶ್ವನಾಥ ನೆಲೆಸಿದ್ದಾನೆ, ಶಂಭು. ಹೌದು, ಅವ ಮಾತನಾಡುವುದಿಲ್ಲ, ಗುಡಿಯೊಳಗಿದ್ದಾನೆ. ಹೌದು. ತಮ್ಮನ್ನು ಆಳುವ ರಾಜನನ್ನು ದೇವರೆಂದೇ ಪ್ರಜೆಗಳು ಪೂಜಿಸ್ತಾರೆ, ಗೌರವಿಸ್ತಾರೆ. ಹೌದು. ಅಲ್ಲಿ ಅರಸ ಶೂರಸೇನರನ್ನು ಮಾತನಾಡುವ ವಿಶ್ವನಾಥ ಅಂತ ಪ್ರಜೆಗಳು ಗೌರವಿಸ್ತಾರೆ. ಅಷ್ಟು ಒಳ್ಳೆಯ ಆಡಳಿತ ಉಂಟು ಅಂತ ಅರ್ಥ ಆಯ್ತು. ಖಂಡಿತ. ಅವನಿಗೊಬ್ಬಳು ಮಗಳಿದ್ದಾಳೆ, ಕಾಶಿ ರಾಜದ ಅರಸನಿಗೆ ಮಗಳು. ಓರ್ವ ಶಿವೆ ಅಂತ ಅವಳ ಹೆಸರು. ಶಿವ. ಶಿವ ಎಲ್ಲ ಕುಲದೇವರು, ಶಿವನ ಹೆಂಡತಿ ಹೆಸರು ಶಿವೆ ಅಲ್ವೇ ಸ್ವಾಮಿ? ಹೌದು. ನಮ್ಮ ನಾಡಿನಲ್ಲಿ ರುದ್ರದೇವ ಅನವರತವು ನೆಲೆಯಾಗಿ ನಿಂತವರಿದ್ದಾನೆ. ಅಲ್ಲಿ ನೋಡಿದ್ರೆ ಕಾಶಿ ಕ್ಷೇತ್ರ, ಹೌದು, ಅಲ್ಲಿ ವಿಶ್ವನಾಥ, ಇಲ್ಲಿ ರುದ್ರ. ಹೆಣ್ಣಿನ ಸೌಂದರ್ಯವನ್ನು 5 ವಿಭಾಗಗಳಿಂದ ಅಳೆಯುವುದಕ್ಕಾಗ್ತದೆ. ವರ್ಣ, ಆಕೃತಿ, ಶ್ರುತಿ, ಗತಿ ಮತ್ತು ಈ 5 ವಿಭಾಗಗಳಲ್ಲಿಯೂ ಪರಿಪೂರ್ಣಳಿದ್ದಾಳೆ ಶಿವೆ. ಅವಳನ್ನು ನೀನು ಕರೆತಂದು ಮದುವೆ ಆದ್ರೆ ಪರಿಪೂರ್ಣನಾಗುವೆಯಪ್ಪ, ಪರಿಪೂರ್ಣನಾಗುವೆ ನೀನು. ಮಹರ್ಷಿಗಳೇ, ನಿಮ್ಮಂತಹ ಪುಣ್ಯಾತ್ಮರು ಇಂಥ ಮಾತನ್ನು ಆಡಿದ ಕಾಲಕ್ಕೆ ಅದನ್ನು ಆಗುವುದಿಲ್ಲ ಅನ್ನೋ ಹಾಗೆ ನಾನು ಎಷ್ಟರನ್ನು ಹೇಳಿ. ಆಗಲೇಬೇಕು. ರೋಗಿ ಬಯಸಿದ್ದು ಹಾಲು, ವೈದ್ಯರು ಕೊಟ್ಟದ್ದು ಹಾಲು ಅಂತ ಆಗಲಿಲ್ಲ. ನಾನು ಕೂಡ ಯೋಚನೆ
ಮಾಡಿದ್ದೆ. ಒಂದು ಯೋಗ್ಯಳಾದಂತ ವಧುವನ್ನು ಅರಸಿ ಮದುವೆ ಆಗಬೇಕು ಅನ್ನೋ ಹಾಗೆ. ಆದ್ರೆ ಸಕಾಲಕ್ಕೆ ಬಂದು ಈ ರೀತಿಯ ಒಂದು ಸೂಚನೆಯನ್ನು ನೀವು ಕೊಟ್ಟಿದ್ದೀರಿ ಅಂತಾದ್ರೆ ಆ ಕಾರ್ಯದಲ್ಲಿ ಖಂಡಿತವಾಗಿ ನಾನು ಮುಂದುವರಿತೇನೆ. ಆಶ್ರಮ ಧರ್ಮಗಳಲ್ಲಿ ಗೃಹಸ್ಥಾಶ್ರಮವೇ ಶ್ರೇಷ್ಠವಾದ. ಸರಿ ಸ್ವಾಮಿ. ಆದ್ರೆ ನಾನು ಮದುವೆ ಆಗುವ ಕಾಲಕ್ಕೆ ಒಂದೆರಡು ಮಂತ್ರಾಕ್ಷತೆಯನ್ನು ಹಾಕುವುದಕ್ಕೆ ಒದಗಿ ಬರ್ತೇನೆ. ಶಂಭೋ ಮಂತ್ರಿಯ ಕಾರ್ಯವು ಅರಿದು ಕಳುಹಿದ ಕಾಶೀಪುರಗಾಗಿ ಕಳುಹಿದ ಕಾಶೀಪುರಗಾಗಿ ನಾರದ ಮಹರ್ಷಿಗಳು ಆಡಿದಂತ ಮಾತನ್ನು ಕೇಳುವಾಗ ಮನಸ್ಸಿನಲ್ಲಿಯೂ ಅಧಿಕವಾದಂತ ಸಂತೋಷ ಆಗ್ತದೆ. ಅತಿ ಶೀಘ್ರದಲ್ಲಿ ಜೀವನದಲ್ಲಿ ಮದುವೆ ಅನ್ನುವಂಥ ಮಂಗಲ ಕಾರ್ಯ ನಡೆದು ಹೋಗ್ತದೆ ಅನ್ನುವಂಥ ಮನೋಭಾವನೆ ನನ್ನಲ್ಲಿ. ಆದ್ರೆ ಕಾಶಿ ಕ್ಷೇತ್ರವನ್ನು ಸೇರಿಕೊಳ್ಬೇಕು ಅಂತ ಇದ್ರೆ ಮಂತ್ರಿಯಲ್ಲಿ ವಿಷಯವನ್ನು ತಿಳಿಸಿ ಮಂತ್ರಿಯನ್ನಲ್ಲಿಗೆ ಕಳಿಸಿಕೊಡ್ತೇನೆ. ಕಾಶಿ ದೇಶದಲ್ಲಿ ಮೆರೆಯುತ್ತಾ ಇದ್ದೇನೆ. ಪ್ರಜೆಗಳಿಗೆ ಉಣ್ಣುವುದಕ್ಕಾಗಲಿ ಉಡುವುದಕ್ಕಾಗಲಿ ಯಾವ ರೀತಿಯಲ್ಲಿ ಕೊರತೆ ಬಾರದೆಂಬ ಉದ್ದೇಶದಿಂದ ನನ್ನ ಮಕ್ಕಳೋಪದಿಯಲ್ಲಿ ಅವರನ್ನೆಲ್ಲ ಪಾಲಿಸುತ್ತಾ ಬಂದವ ನಾನು. ನಿತ್ಯ ವಿಧಿಗಳನ್ನೆಲ್ಲ ತೀರಿಸಿ ಓಲಗ ಚಾವಡಿಯನ್ನು ಸೇರಿಕೊಂಡಾಗ ಅವರು ಹೊಗಳಿಕೆಯನ್ನು ಕೇಳಿದಾಗ ಮನ ತುಂಬಿ ಬಂತಯ್ಯ. ಸಂತೋಷದ ವಿಚಾರ ಇದು. ಇದು ರಾಜಕೀಯದ ವಿಚಾರ, ಸಾಂಸಾರಿಕದ ವಿಚಾರ ಮಾತಾಡುತ್ತಿದ್ರೆ ಮದುವೆ ಆಗಿದೆ, ಮಕ್ಕಳಾಗಿದೆ. ಶಿವೆ ಎಂಬ ಒಬ್ಬಳೇ ಒಬ್ಬಳು ಗಂಡು ಹೆಣ್ಣು ಒಬ್ಬಳೇ ಮಗಳು ಶಿವೆ ಎಂಬ ನಾಮಕರಣ ಮಾಡಿದ್ದೇನೆ. ಈಗ ಸಣ್ಣವಳಲ್ಲಪ್ಪ, ಈಗ ದೊಡ್ಡವಳಾಗಿದ್ದಾಳೆ, ಬೆಳೆದು ನಿಂತಿದ್ದಾಳೆ. ಈಗ ನನಗೆ ಒಂದು ತಲೆ ಬಿಸಿ. ಹೆಣ್ಣು ಹುಟ್ಟಿತ, ಮೈಯೆಲ್ಲ ಹುಣ್ಣು ಹುಟ್ಟಿತು. ಹಿರಿಯರಾಡಿದ ಮಾತು, ಪ್ರಾಯಕ್ಕೆ ಬಂದ ಮೇಲೆ ಯೋಗ್ಯವರನ್ನು ಹುಡುಕಿ ಮದು ಮಾಡಿ ಕೊಡಬೇಕಾದ್ದು ತಂದೆ ತಾಯಿಗಳ ಕರ್ತವ್ಯ. ಅದೇ ಯೋಚನೆಯಲ್ಲಿ ಇದ್ದೇನೆ ನಾನು. ಯಾರ ಹುಡುಕಬೇಕಲ್ಲ, ಹುಡುಕುವುದಕ್ಕಾಗಿ ಸಮಯವನ್ನು ಕಾಯ್ತಾ ಇದ್ದೇನೆ. ಯಾವುದಕ್ಕೂ ಕಾಲ ಕೂಡಿ ಬರಬೇಕು. ನನ್ನನ್ನು ನೋಡೋದಕ್ಕೆ ಯಾರು ಬಂದಿದ್ದಾರೆ ಅಂತ ಬರಲಿ ಬರಲಿ. ಸ್ವಾಮಿ ಅಪರೂಪವಾಗಿ ಬಂದವರು, ಅಂದ್ರೆ ನಿಮ್ಮ ಪರಿಚಯ ಇಲ್ಲ, ನೋಡ್ಲೇ ಇಲ್ಲ. ಎಲ್ಲಿಂದ ಬಂದವರು? ನಾ ಇಲ್ಲಿಗಿಂತಲೇ ನಮ್ಮ ಕಾಶಿ ದೇಶಕ್ಕಿಂತಲೇ ಬಂದದ್ದ ಅಲ್ಲ? ಎಲ್ಲಿಯಾದ್ರೂ ಹೋಗುವರು ದಾರಿ ತಪ್ಪಿ ಇಲ್ಲಿಗೆ ಬಂದವರು? ಹಾಗಲ್ಲ, ದಾರಿ ತಪ್ಪಲಿಲ್ಲ. ದಾರಿ ತಪ್ಪಲಿಲ್ಲ, ಹಾಗಾದ್ರೆ ಇಲ್ಲಿಂದಲೇ ಬಂದವರು. ಉದ್ದೇಶ ಏನಾದ್ರೂ ಇರಲೇಬೇಕಲ್ಲ? ಏನೋ ಉದ್ದೇಶದಿಂದ ಬಂದವರು. ತಮ್ಮಲ್ಲಿ ಬಿತ್ತರಿಸಿದ್ರೆ ಅದಕ್ಕೆ ಪರಿಹಾರ ನಾವು ದೂರದ ಊರಿಂದ ಬಂದವ. ಎಲ್ಲಿಂದ ಬಂದವರು?
ಬಹಳ ದೂರದಿಂದ ಬಂದವರ? ಬಂದಿದ್ದೇನೆ. ಎಲ್ಲಿಂದ ಅಂತ? ರುದ್ರಪುರ ಅಂತ ಕೇಳಿ ತಿಳಿದುಕೊಂಡಿದ್ದೀರಾ? ಕೇಳಿದ್ದೇನೆ ನಾನು. ರುದ್ರಪುರದಿಂದ ಬಂದವನ. ಅಲ್ಲಿ ಈಗ ಆಳ್ವಿಕೆ ಮಾಡುವರು ಶ್ವೇತಕುಮಾರ ಎಂಬುದಾಗಿ. ಮೊದಲು ಅವರ ಅಪ್ಪ ಇತ್ತು. ಮಗನ ಆಡಳಿತ ಕಾರ್ಯ ನಿಮಿತ್ತವಾಗಿ ವನಪ್ರಸ್ಥವನ್ನು ಕೈಗೊಂಡರು ಅರಸರು. ನಂತರ ಶ್ವೇತಕುಮಾರನಿಗೆ ಅಲ್ಲಿಯ ಪಟ್ಟವನ್ನು ಕಟ್ಟಿದರು. ಈಗ ಪ್ರಜಾರಂಜಕರಾಗಿ ಮೆರೀತಾ ಇದ್ದಾರೆ. ಸರಿ. ಎಲ್ಲರ ಬಾಯಿಂದ ಹೊಗಳುತ್ತಾ ಇದ್ದಾರೆ. ಸರಿ. ನಮ್ಮ ಅರಸ ಅಂದ್ರೆ ದೇವರಿಗೆ ಸಮಾನರಾದವರು. ಯಾವ ರೀತಿ ಅಂತ ಕೊರತೆಯನ್ನು ಮಾಡಿದವರಲ್ಲ. ಸದ್ಗುಣವಂತ, ರೂಪವಂತ, ವಿದ್ಯಾವಂತ ಎಲ್ಲವೂ ಅವರಲ್ಲಿ ಉಂಟು. ಸರಿಯಪ್ಪ. ಆದ್ರೂ ತಮ್ಮ ಪಯಣ ಒಂದು ಕೊರತೆ ಅವರಲ್ಲಿ ಕಾಡುತ್ತೆ ಇತ್ತು. ಏನು ಕೊರತೆ? ಈಗ ಪೀಠವನ್ನು ಅಲಂಕರಿಸಿಕೊಳ್ಳುವಾಗ ವಾಮ ಭಾಗದಲ್ಲಿ ಮಹಾರಾಣಿ ಬೇಕು ತಾನೇ. ಅವರಿಗೆ ಮಹಾರಾಣಿ ಇಲ್ಲ ಅಂದ್ರೆ ಮದುವೆ ಆಗ್ಲಿಲ್ಲ ಅಂತ. ಮದುವೆ ಆಗ್ಲಿಲ್ಲ ಏಗೋಣ ಅಂತ. ಹೌದು. ಈಗ ವಯಸ್ಸಿಗೆ ಬಂದಿದ್ದಾರೆ. ವಯಸ್ಸಿಗೆ ಬಂದಂತ ಅವರಿಗೆ ಮದುವೆ ಆಗ್ಬೇಕಾದ್ದು ಕರ್ತವ್ಯ ತಾನೇ. ಹಾಗಾಗಿ ಇಲ್ಲಿವರೆಗೆ ಬಂದಿದ್ದೆ ನಾನು. ಬರುವುದಕ್ಕೆ ಕಾರಣ ನಿಮಗೆ ಒಬ್ಬಳು ಮಗಳಿದ್ದಾಳಂತಲ್ಲ? ಹೌದೌದು. ಒಬ್ಬಳೇ ಮಗಳು, ಗಂಡು ಹೆಣ್ಣು ಒಬ್ಬಳೇ. ಶಿವಿ ಅಂತ ಹೆಸರು ಎಂಬುದಾಗಿ. ಹೌದೌದು. ನಮ್ಮ ಅರಸನಿಗೆ ದೇವರ ನಾಮ. ನಿಮ್ಮ ಮಗಳನ್ನು ಮದುವೆ ಮಾಡಿ ಕೊಡ್ತೀರಂತ ಕೇಳುವುದಕ್ಕಾಗಿ ಬಂದಿದ್ದೇನೆ. ನೀವು ರುದ್ರಪುರದಿಂದ ಬಂದವರು. ಬರ್ಬೇಕು. ಬಂದವರು ಬಹಳ ಸಂತೋಷವಾಯಿತು ನನಗೆ. ನಾನು ಈಗ ಎಲ್ಲಿದ್ದೇನೆ ಅಂತ ನಮಗೆ ಗೊತ್ತಿಲ್ಲ. ಅದು ಯಾಕೆ? ಸಂತೋಷವಾದದ್ದು. ಸಂತೋಷದ ಹೇಳಿದಿರಲ್ಲ, ಉತ್ತಮ ಯೋಗ್ಯತ್ವಪುರ ರುದ್ರಪುರ ಅರಸ ಶ್ವೇತಕುಮಾರ ಈಗ ಯೌವನವತ ಅಂತ ಆದ ಕಾರಣ ಅವನಿಗೆ ಮದುವೆ ಆಗಲಿಲ್ಲ. ಎಲ್ಲ ವಿಚಾರವನ್ನು ತಂದು ನನಗೆ ಒಪ್ಪಿಸಿದೆ. ಬಹಳ ಸಂತೋಷವಾಯಿತು. ನಾನು ಅದೇ ತಲೆ ಬಿಸಿಯಲ್ಲಿದ್ದವ. ಮಗಳು ಪ್ರಾಯಕ್ಕೆ ಬಂದಿದ್ದಾಳೆ ಶಿವೆ. ಯೋಗ್ಯವರನ್ನು ನೋಡಿಕೆ ಮದುವೆ ಮಾಡಿ ಕೊಡ್ಬೇಕು ಅಂತ ಯೋಚನೆ ಮಾಡುತ್ತಾ ಇದ್ದೆ. ಅದೇ ಈಗ ನಿದ್ದೆ ಬಂದವರನ್ನು ಹಾಸಿಗೆ ದೊಡ್ಡದಾಗ ಆಯ್ತು. ಬಹಳ ಸಂತೋಷವಾಯ್ತು. ಹೌದೌದು ಸ್ವಾಮಿ. ಇದು ನಮ್ಮ ಅಂಬೋಣಲ್ಲ. ಇದು ಅರಸರು ನೀವೇ ಹೇಳಿದಲ್ವಾ, ಆಸ್ಥಾನದಲ್ಲಿ ಇರುವಾಗ ದೇವಋಷಿಗಳಂತ ನಾರದರ ಆಗಮನವಾಯಿತು. ನಾರದರು ಬಂದ್ರೆ ಏನಾದ್ರೂ ಅವರೊಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ವಾಮ ಭಾಗವನ್ನು ಅಲಂಕರಿಸಿಕೊಳ್ಬೇಕಾದ್ರೆ ಯೋಗ್ಯತ್ವ ಸಂಪನ್ನಂತ ಹೆಣ್ಣನ್ನು ಮದುವೆ ಆಗಬೇಕೆಂಬುದಾಗಿ. ಅದೆಲ್ಲ ಅರಿತು ಆಮೇಲೆ ಯೋಚನೆ ಮಾಡಿ ಯಾರು ಅಂತವಳು ಇದ್ದಾರೆ ಎಂಬುದಾಗಿ ಯೋಚನೆ ಮಾಡುವಾಗ ನಾರದರೇ ಸಂದೇಶವನ್ನು ಹೇಳಿದರಂತೆ. ಕಾಶಿಯಲ್ಲಿ ಸೂರಸೇನ ಇದ್ದಾನೆ, ಅವನಿಗೆ ಒಬ್ಬಳು ಮಗಳಿದ್ದಾಳೆ ಶಿವಿ ಎಂಬುದಾಗಿ. ನಿಮ್ಗೆ ಅನುರೂಪಳಂತ ಹೆಣ್ಣು, ಆಕೆಯನ್ನು ನೀವು ಮದುವೆ ಆದ್ರೆ ನಿಮ್ಮ ಜೀವನ ಉಜ್ಜೀವನ ಆಗ್ತದೆ ಎಂಬುದೇ ಹೇಳಿದ್ದಾರೆ. ಹೌದಾ? ದೇವರೇ ಬಂದದ್ದು ನಾರದ್ರ. ಅವರು ದೇವರ ಕಾರ್ಯ ಮಾಡ್ತಾರೆ. ಅವರು ಹಾಗೆ ಅಲ್ವಾ? ಅವರು ನಾರದ್ರು ಬಂದ್ರೆ ಏನಾದ್ರೂ ಒಂದು ಕೆಲಸ ಉಂಟು ಅಂತ ಲೆಕ್ಕ. ನಾರದ್ರ ಮಾತು ಬೇರಲ್ಲ, ದೇವರ ಮಾತು ಬೇರಲ್ಲ. ಹೌದಪ್ಪ. ಅವರು ದೇವರಿಗೆ ಸಮಾನ. ನಾರದ ದೇವರಂತ ಹೇಳಬಹುದು. ಹಾಗೆ ಸಂತೋಷ. ಈಗ ನಾರದರ ಆಡಿದ ಮಾತಿನಿಂದಾಗಿ ನನ್ನ ಮಗಳನ್ನು ಶ್ವೇತಕುಮಾರನಿಗೆ ಪಡೆಯಬೇಕು ಅಂತ ನೀವು ಬಂದದ್ದು. ಹೌದಲ್ಲ? ಸಂತೋಷವಾಯ್ತು. ನನಗೆ ಒಡನು ತುಂಬಿದಾಗ ಆಯ್ತು. ಸಂತೋಷ. ಸಂತೋಷ. ಆದ್ರಿಂದ ಹುಡುಗಕ್ಕೆ ನನ್ನಲ್ಲಿ ಏನು ಆಕ್ಷೇಪವಿಲ್ಲ. ನೀವು ದಿಪ್ಪಣ ಸಮೇತರಾಗಿ ನಮ್ಮ ಕಾಶಿ ದೇಶಕ್ಕೆ ಬಂದ್ರೆ ಸಾಕು. ಮತ್ತೆ ಏನು ಯೋಚನೆ ಮಾಡೋದು ಬೇಡ. ಎಂತ ವ್ಯವಸ್ಥೆ ನಾನು ಮಾಡ್ತೀನಿ. ನೀವು ವ್ಯವಸ್ಥೆ ಮಾಡ್ತೀವಿ. ನಾವು ದಿಪ್ಪನ ಸಹಿತರಾಗಿ ಇಲ್ಲಿಗೆ ಬರ್ತೇವೆ ನಾಳೆ. ದಾರಿ ಕಾಯ್ತಾ ಇದ್ದೇನೆ. ಯೋಚನೆ ಮಾಡ್ತಾ ಇದ್ದೇನೆ, ಹೇಳ್ತೇನೆ. ನಾವು ವ್ಯವಸ್ಥೆ ನಾವು ಕಾಶಿಯನ್ನು ಸೇರಿಕೊಂಡವ ನಾನು. ಸಂತೋಷ. ನೀವು ಹೇಳಿದಂತ ವಿಷಯವನ್ನು ಎಲ್ಲವನ್ನು ಅರಸನಲ್ಲಿ ಹೇಳಿದೆ. ಏನು ಉತ್ತರ ಬಂತು? ಉತ್ತರವ ಸಂತೋಷರವರಿಗೆ ತುಂಬಿ ತುಳುಕಾಡ್ತಾ ಇದ್ದಾರೆ. ನನ್ನ ಮಗಳನ್ನು ಕೊಡದಕ್ಕೆ ನಾನು ಒಪ್ಪಿಗೆ ಉಂಟು ಹೇಳಿದ್ದಾರೆ. ಹಾಗಿದ್ರೆ ಯೋಗ್ಯವಾದಂತಹ ಮುಹೂರ್ತವನ್ನು ಸಿದ್ಧಪಡಿಸಬೇಕು, ನಾವು ಮಾಡಬೇಕು. ಆ ಮುಹೂರ್ತಕ್ಕೆ ಸರಿಯಾಗಿ ದಿಬ್ಬಣ ಸಹಿತರಾಗಿ ನಾವು ಅಲ್ಲಿಗೆ ಹೋಗಲೇಬೇಕು. ಸರಿ, ವ್ಯವಸ್ಥೆ ನಿಮ್ಮಿಂದ ಆಗಬೇಕು. ನಾನಿದ್ದೇನಲ್ಲ, ಆ ವ್ಯವಸ್ಥೆ ನಾನು ಮಾಡ್ತೇನೆ.
ಹಾಗೆ ಹಿರಿಯ ಅವರು ಸ್ವಲ್ಪ ಹೆಣ್ಣು ಕೇಳಲಿಕ್ಕೆ ಬಂದವರು ನೀವೇ. ನಾನು ಹೇಳಿದ್ದೇನೆ ದಿಕ್ಕನ್ನು ಸಮೇತರಾಗಿ ಬಂದಿದ್ದೇನೆ. ಶ್ವೇತಕುಮಾರ ಮದುಮಗ ವಂದಿಸಿಕೊಂಡಿದ್ದೇನೆ. ಶುಭವಾಗಲಿ. ಇದು ನೀವು ಹೇಳಿದ್ದೀರ, ಒಪ್ಪಿಗೆ ಆಗಿದೆ. ನಾನು ಪುರೋಹಿತರಿಗೆ ಮೊನ್ನೆ ಹೇಳಿ ಕಳಿಸಿದ್ದೇನೆ. ಹೇಳಿದ್ದೀರಾ? ಶಂಭೋ ಶಂಕರ ಇದು ಯಾರು ಹೊಸ ಮುಖ ಕಾಣಿಸ್ತಾ ಉಂಟು? ನಮೋ ನಮಃ. ಒಳ್ಳೆಯದು, ಕಲ್ಯಾಣ ಒಳ್ಳೆಯದು. ಯಾಕೆ ಹೇಳಿದ್ದು ಅಂತ ಗೊತ್ತಾಯ್ತು. ಅಲ್ಲ ಕರೆ ಬಂದಿದೆ ನನಗೆ, ಯಾಕೆ ಅಂತ ಮದುವೆ ಮದುವೆ ಯಾರಿಗೆ? ಮಗಳಿಗೆ ಮನೆ ಬಂತ ಇಲ್ಲ. ಮತ್ತೆ ಎಲ್ಲಿಗೆ ಕೊಡುದು? ಹುಡುಗಲ್ಲಿದ್ದಾನೆ. ರುದ್ರಪುರಕ್ಕೆ ರುದ್ರಪುರದಲ್ಲಿ ಮದುಮಗ. ರುದ್ರಪುರದ ಶ್ವೇತಕುಮಾರ ತಾವು ಅಲ್ಲಿಯ ಮಂತ್ರಿ. ಹೌದಾ? ಮುಹೂರ್ತ ಕಾಯ್ತಾ ಉಂಟು. ಹಳೆ ತಲೆಯವರು. ಹೌದು, ಮುಹೂರ್ತ ಕಾಯ್ತಾ ಉಂಟು. ಬಹಳ ವೇಗವಾಗಿ ಮದುವೆ ಮುಗಿಬೇಕು. ಮುಹೂರ್ತ ಮೀರಿ ಹೋದ್ರೆ ಕಷ್ಟ. ಮದುಮಗಳನ್ನು ಶೃಂಗರಿಸ ಎಲ್ಲಿ ಮದುಮಗಳು? ವನಜಮುಖಿಯರ ನಡುವೆ ಮಂಚದಿ ಕನಕ ಪುತ್ಥಳಿಯಂತೆ ರಂಜಿಸ್ತಾ ಇದ್ದಾಳೆ ರಾಜಕುಮಾರಿ. ಮಗಳು ಬಂದರು. ಹೀಗೆ ಬರಬೇಕು, ಹೀಗೆ ಬರಬೇಕು. ಮಂತ್ರಿಗಳು ಹೀಗೆ ನಾರದರು ಹೇಳಿದ ಸಂಬಂಧ ಅಂತ ಒಂದು ಸುದ್ದಿ ಬಂದಿದೆ. ಅದೇ ಸಂಬಂಧ ಇದು. ನಾವು ಯಾರು ನಾರದ್ರೆ ಬಂದಿದ್ರೆ ಚಂದ ಇತ್ತು. ಅಡ್ಡಿಗೆ ಕಾಣುವ ದೇವರು ತಿಳಿದ್ರೆ ಬ್ರಾಹ್ಮಣರು ಅನ್ನುವಾಗಿ ಗುರುತಿಸಿಕೊಂಡವರು. ಸರಿ, ನಿಮ್ಮಿಂದಲೇ ಒಂದು ಅದೊಂದು ಹೆಣ್ಣು ನೋಡುವ ಶಾಸ್ತ್ರ ಅಂತ ಮಾಡೋಣ ಅಲ್ವಾ? ಮಾಡ್ಬೇಕು. ಶಿವೆ ನೋಡು ಹೇಗೆ ಒಪ್ಪಿಗೆ ಸ್ವಾಮಿ. ನಾನು ಅವಳನ್ನು ಮಾತು ಕೇಳ್ಬೇಡ. ಕೇಳ್ಬೇಕು. ನಮ್ಮಿಂದ ಅಮ್ಮ ಒತ್ತಾಯದ ಮದುವೆ ಆಗಬಾರ್ದು. ನನ್ನ ಅಮ್ಮ ಅಂತ ಕರೆದದ್ದು ನಾನು ಅವಳನ್ನು. ಯಾಕೆ ಸ್ವಾಮಿ? ಹೆಣ್ಣು ಮಕ್ಕಳನ್ನು ಹಾಗೆ ಕರಿಬೇಕು. ಅಷ್ಟು ಸಂಸ್ಕಾರ. ಗೌರವ ಅದು ಕೊಟ್ಟು ಬೇಕಾದ- ಮಾತಾಡ್ಬೇಕು. ಅದು ಅವನು 7ರ ಬಾಲೆ ಬಂದ್ರು 70ರ ವೃದ್ಧೆ ಬಂದ್ರು ಅಮ್ಮ ಹೆಣ್ಮಕ್ಕಳಿಗೆ ಕೊಡೋ ಗೌರವ ಅದು. ನಮ್ಮ ನಾಡಿನಲ್ಲಿ ಹೆಣ್ಣು ಮಕ್ಕಳಿಗೆ ಅಷ್ಟು ಎತ್ತರವಾದಂತಹ ಜಾಗವನ್ನು ಒದಗಿಸಿಕೊಟ್ಟಿದ್ದಾರೆ. ಅಲ್ವಾ? ಸನಾತನಿಗಳ ಸಂಸ್ಕಾರ ಅದು. ಮತ್ತೆ ನಿನ್ನ ಅಪ್ಪ ನಿನಗೆ ಮದುವೆ ಮಾಡುದು ಅಂತ ತೀರ್ಮಾನ ಮಾಡಿದ್ದಾರೆ. ರುದ್ರಪುರಕ್ಕೆ ಕೊಡೋದು. ಅಲ್ಲಿ ಅರಸ ಶ್ವೇತಕುಮಾರ ಎಲ್ಲಿದ್ದಾನೆ ಗೊತ್ತಾ? ಗೊತ್ತುಂಟು. ಒಟ್ಟಿಗೆ ನಾಚಿಗೆ ಮಾಡುದು. ಅಲ್ಲಿದ್ದಾನೆ ನೋಡಮ್ಮ. ಹೇಗೆ ಒಪ್ಪಿಗೆಯಾ? ಮೌನಂ ಸಮ್ಮತ ಅಲ್ವಾ? ಹಾಗಿದ್ರೆ ಮದುವೆ ಮುಂದುವರಿಸೋಣ. ಮಂತ್ರಿಗಳು ಕೊಡಿ. ಮಗಳ ಕೈಯಲ್ಲಿ ತೆರೆಲ್ಲ ಹಿಡಬೇಕಾ? ಆಗ್ಲಿಲ್ಲ. ನಿಲ್ಲಿಸಿ ಬಾರಿಸ್ಲಿಕ್ಕೆ ಹೇಳ್ತೇನೆ. ಅದೊಂದು ಮಂತ್ರ ಹೇಳ್ಬೇಕು. ಓಂ ಭೋಗದಲ್ಲಿ ಇಂದ್ರನಂತೆಯೂ, ಐಶ್ವರ್ಯದಲ್ಲಿ ಕುಬೇರನಂತೆಯೂ, ರೂಪದಲ್ಲಿ ಮನ್ಮಥನಂತೆಯೂ, ಗಾಂಭೀರ್ಯದಲ್ಲಿ ಸಮುದ್ರರಾಜನಂತೆಯೂ ಇರುವಂತಹ ಶ್ವೇತಕುಮಾರ ಎಂಬವರನು, ಭೋಗದಲ್ಲಿ ಶಚೀದೇವಿಯಂತೆಯೂ, ಐಶ್ವರ್ಯದಲ್ಲಿ ಲಕ್ಷ್ಮೀದೇವಿಯಂತೆಯೂ, ರೂಪದಲ್ಲಿ ರತೀದೇವಿಯಂತೆಯೂ, ವಿದ್ಯೆಯಲ್ಲಿ ಸರಸ್ವತಿಯ ಅನುಗ್ರಹಕ್ಕೆ ಪಾತ್ರಳಾದ ಶಿವೆ ಎಂಬ ವಧುವಿನ ಪಾಣಿಗ್ರಹಣ ಕಾಲದ ಈ ಶುಭ ಸಂದರ್ಭದಲ್ಲಿ ಮೊದಲಾಗಿ ವಧು ವರನ ಕಂಠಕ್ಕೆ ಹಾರವನ್ನು ಹಾಕಬೇಕು. ಒಮ್ಮೆ ಮಾತ್ರ ಪಾಪ ಅವಳಿಗೆ ನಾಚಿಕೆ ಆಗ್ತದೆ ಮಾತ್ರ. ಹೌದೌದು. ತದನಂತರ ವರನು ವಧುವಿನ ಕಂಠಕ್ಕೆ ಹಾರವನ್ನು ಹಾಕಬೇಕದ್ದು. ತದನಂತರ ವಾಲಗದವರು ಬಾರಿಸಬೇಕು. ಸರಿ ಸರಿ. ಅವಸರ ಆಯ್ತು ಅಂತಲ್ಲ. ತಾಳಿ ತಾಳಿ ಭಾಸ್ಕರಣ್ಣ ಅವರಿಗೆ ಮದುವೆಗೆಲ್ಲ ಹೋಗಿ ಅಭ್ಯಾಸ ಉಂಟು. ಒಳ್ಳೆ ಬಾರಿಸ್ತಾರೆ. ತಾಳಿ ಅಂದ್ರೆ ಮಂಗಳ ಸೂತ್ರ ಅಲ್ವಾ? ನಿಮ್ಮ ದಾಂಪತ್ಯ ಜೀವನ ಸುಖಮಯವಾಗಿ ಸಾಗಬೇಕು. ಅದಕ್ಕಾಗಿ ಒಂದು 10 ಮಂದಿಗಳ ಆಶೀರ್ವಾದ ಬೇಕು. ಸ್ವಾಮಿ ಆಶೀರ್ವಾದ ಮಾಡಿ. ಸುರೇಶ್ ಕಾಶಿ ಆಸ್ಥಾನ ಸಂಗೀತಗಾರ. ಹೌದು. ಸಭೆಯಲ್ಲಿದ್ದವರೆಲ್ಲ ಅಲ್ಲಿಂದಲೇ ಆಶೀರ್ವಾದ ಮಾಡಿ. ಎದ್ದು ಬಂದರೆ ಜಾಗ ಬದಲಾವಣೆ ಆಯಿತು. ಹೌದು. ಕೆಲವರೆಲ್ಲ ಅಲ್ಲೇ ಇಟ್ಟು ಹೋಗ್ತಾರೆ, ಬದಲಾವಣೆ ಆಗಬಾರ್ದು ಅಂತ ಅಲ್ವಾ? ನಿಮ್ಮ ಆಶೀರ್ವಾದ ಮಂತ್ರಿಗಳು ಮಂತ್ರ ಹೇಳ್ತಾ ಇದ್ದಾರೆ. ಕಟ್ಟಿದೆ. ಓಂ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಕಂಠೇ ಬದ್ನಾಮಿ ಶುಭದೇ ತ್ವಂ ಜೀವ ಶರದಾಂ ಶತಂ ಸಮುಹೂರ್ತೆ ಸಾವಧಾನೆ ಸುಲಗ್ನೆ ಸಾವಧಾನೆ ಶ್ರೀ ಪಾರ್ವತಿ ಪರಮೇಶ್ವರ ಧ್ಯಾನ ಸಾವಧಾನಂ ಸಮಾಧಾನಂ ಕಟ್ಟು. ಸರಿ ಆಯ್ತಲ್ಲ? ಇನ್ನು ವಧುವರನ್ನು ಹಸೆಮಣೆಯಲ್ಲಿ ಕುಳಿತುಗೊಳಿಸಬೇಕು. ವಧುವರರ ಮುಖಕ್ಕೊಂದು ಮಂಗಳ ಅರ್ಥ ಬೀಳಬೇಕು. ಸುಮಂಗಲರು ಇದ್ದಾರೆ, ಅವರು ಅಲ್ಲೇ ಇರಲಿ. ಅವರು ಕೆಲಸದಲ್ಲಿದ್ದಾರೆ. ಹೌದು. ಪಾನಕ ಕೊಡುದು, ಮಜ್ಜಿಗೆ ನೀರು ಕೊಡುದು. ಆಗಲಿಲ್ಲ.
ಶೋಭಾನ ಹೇಳಬೇಡ್ವಾ? ಶೋಭಾನ ಹೇಳಲಿಕ್ಕೆ ಯಾರಿದ್ದಾರೆ ನೋಡಿ. ಶೋಭಾನ ಹೇಳಲಿಕ್ಕೆ ಸಭೆಯಲ್ಲಿ ಯಾರಾದರೂ ಹಳೆ ಹುಡುಗಿಯರಿದ್ರೆ ಬನ್ನಿ. ಅದು ಯಾರು ಹಳೆಯ ಹುಡುಗಿಯರಂದ್ರೆ? ಹಳೆ ಹುಡುಗಿಯರಂದ್ರೆ ಮುದುಕಿಯರು. ಅದು ಯಾಕೆ ಹಾಗೆ ಹೇಳಿ? ಮುದುಕಿಯರು ಅಂತ ಕರೆದ್ರೆ ಬೇಸರ ಆಗ್ತದೆ. ಹಳೆ ಹುಡುಗಿಯರು ಅಂತ ಹೇಳ್ಬೇಕು, ಸಂತೋಷ ಆಗ್ತದೆ, ಬೇಗ ಎದ್ದು ಬರ್ತಾರೆ. ಓ ಹಾಗೆ. ಹೌದೌದು. ಯಾರು ಪಾಪ ಯಾರು ಬರೋದಿಲ್ಲ, ಬರುವ ಹಾಗೆ ಕಾಣುವುದಿಲ್ಲ. ಯಾರ್ಯಾರು ಯಾಕೆ ಅಂಗೈಯಲ್ಲಿ ಬೆಣ್ಣೆ ಇಟ್ಟುಕೊಂಡು ತುಪ್ಪ ಅಲ್ಲ, ನಮ್ಮ ಆಸ್ಥಾನ ವಿದ್ವಾಂಸರಿದ್ದಾರೆ, ಒಳ್ಳೆ ಹಾಡುಗಾರರು. ಒಂದು ಸೋಪಾನ ಹೇಳಬೇಕು ಅಂತ ನಿಮ್ಮಲ್ಲಿ ಪ್ರಾರ್ಥಿಸಿ ನೀವು ಇವರಿಗೆ ಬಾರಿಸಬೇಕು. ಸೋಪಾನ ರಾಜೀವಮಣಿಮಯ ರತ್ನಾಪೀಠದಲ್ಲಿ ರಾಜೀವಮಣಿಮಯ ರತ್ನಾಪೀಠದಲ್ಲಿ ಮಹಾರಾಜರೇ, ಅವರಿಗೊಂದು ದಕ್ಷಿಣೆ ಕೊಡಿಸಬೇಕು. ಬಾರಿಸಿದವರಿಗೆ ಕೊಡಿಸಬೇಕು. ಆಗಲಿಲ್ಲ ಆಗಲಿಲ್ಲ, ಎಲ್ಲಿ ಅವಸರ ಮಾಡೋದು? ಆಗಲಿಲ್ಲ, ಮದುವೆ ಕಾರ್ಯಕ್ರಮ ಇನ್ನೂ ಉಂಟು. ಬಹಳ ಬುದ್ಧಿವಂತೆವಳು. ನಾನು ವಾಮ ಭಾಗದಲ್ಲಿ ಕೂತುಕೊಳ್ಬೇಕು ಅಂತ ಹೇಳಲಿಲ್ಲ, ವಾಮ ಭಾಗಿ ಪತ್ನಿ ಅಂತ ಗೊತ್ತುಂಟು ಅವಳಿಗೆ. ಕೊಡ್ಬೇಕಂತ ಇಲ್ಲ. ಬುದ್ಧಿವಂತೆ ಅವಳು. ನಿನ್ನ ಮಗಳು ವಿದ್ಯಾವಂತಿ ಅಲ್ವಾ? ಹೌದು. ಇನ್ನು ಅರಸಿನ ಎಣ್ಣೆ ಹಚ್ಚುವ ಕಾರ್ಯಕ್ರಮ ಎಲ್ಲ ಕ್ರಮ ಪರಂಪರೆ ನಾವು ಬಿಡಬಾರ್ದು. ಪರಂಪರೆಯನ್ನು ನಾವೇ ಬಿಟ್ರೆ ಮತ್ತೆ ಉಳಿದವರು ಎಲ್ಲ ಬಿಡ್ತಾರೆ. ಬಿಟ್ಟಿದ್ದಾರಂತೆ, ಮತ್ತೆ ನಮ್ಗೆ ಏನಂತ ಹಾಗೆ ಹೇಳ್ತಾರೆ. ಮತ್ತೆ ನಾವು ಬಿಡಬಾರ್ದು. ಮದುಮಗಳ ಎಣ್ಣೆ ತೆಕ್ಕ ಅಂತ ಹೇಳುವ ಮುಖ ನೋಡ್ತಾಳೆ. ಅರಸಿನ ಎಣ್ಣೆ ಹೇಳಿದ್ದೀರಾ? ಅರಸಿನ ಎಣ್ಣೆ ನಾನು ಹೇಳಿಕೊಟ್ಟಾಗ ಹೇಳಬೇಕು. ಆಮೇಲೆ ಗಂಡನ ನೋಡಿ ಎಣ್ಣೆ ಎತ್ತಬೇಕಂತ ಹೇಳಲಿಲ್ಲ ಅವಳಿಗೆ. ಗೊತ್ತಾಯ್ತು. ಅದನ್ನ ಹೇಗೆ ಗೊತ್ತಾಯ್ತು? ಕೆಲವು ಮದುವೆಗಳಿಗೆ ಕರೆದುಕೊಂಡು ಮದುವೆಗೆಲ್ಲ ಕರ್ಕೊಂಡು ಹೋಗ್ತೀಯಲ್ಲ, ಬರ್ತಾಳೆ. ಹೌದು ಹೌದು. ಮನೆಯೊಳಗೆ ಮಕ್ಕಳು ಬರ್ತಾರೆ. ಆಗಲಿಲ್ಲ ಬಾರಿಸ್ಲಿಕ್ಕೆ, ಅದು ಬೇಡ ಅಂತ ಹೇಳಿದ್ರೆ ಬರ್ತಾಳೆ. ಹೌದು, ಮನೆಯೊಳಗೆ ಕೂತುಗೊಳಿಸಬಾರ್ದು ಅಲ್ವಾ? ಕ್ರಮ ಗೊತ್ತಾಗಬೇಕಿದ್ರೆ ಎಲ್ಲ ಕಡೆ ಹೋಗ್ಬೇಕು. ಇಲ್ಲದ್ರೆ ಬಾವಿಯೊಳಗೆ ಕೂಪ ಮಂಡು ಕನ್ಯಾ. ನಾನು ಹೇಳಿಕೊಟ್ಟಾಗ ಹೇಳಬೇಕು. ಅರಸನ ಎಣ್ಣೆ ತೆಕ್ಕೋ, ಆಮೇಲೆ ಗಂಡನ ಎಣ್ಣೆಗೆ ಹಚ್ಚಬೇಕು. ಅದು ಗೊತ್ತುಂಟು ಅವಳಿಗೆ. ಮತ್ತೆ ಹೇಳಿಕೊಡ್ತೇನೆ. ಎನ್ನ ರಸ, ಹೊನ್ನ ರಸ, ಪ್ರಾಣದ ರಸ, ಪಟ್ಟದ ರಸನ ಚಂದ್ರಬಿಂಬದಂತಹ ಕೆನ್ನೆಗೆ ಅರಸಿನ ಎಣ್ಣೆ ಹಚ್ಚು. ನೀನು ಎಣ್ಣೆ ತೆಕ್ಕೊಳ್ಬೇಕು. ನಾನು ಹೇಳಿಕೊಟ್ಟಾಗ ಹೇಳ್ಬೇಕು. ಆಮೇಲೆ ಕೆನ್ನೆಗೆ ಹಚ್ಚಿದ್ರೆ ಸರಿ. ಎನ್ನ ರಸಿ, ಹೊನ್ನ ರಸಿ, ಪ್ರಾಣದ ರಸಿ, ಪಟ್ಟದ ರಸಿಯ ಕಮಲದಂತಹ ಈ ಮುಖಕ್ಕೆ ಈ ಮುಖಕ್ಕೆ ಇದು ಕಮಲದಂತಹ ಅರಳಿದ ಅರಸಿನ ಎಣ್ಣೆ ಹಚ್ಚುವೆ. ಇನ್ನು ಉಡುಗೊರೆ ಕಾರ್ಯಕ್ರಮ. ಸಭೆಯಲ್ಲಿದ್ದವರೆಲ್ಲ ಆದಷ್ಟು ಬೇಗ ಬಂದು ಉಡುಗೊರೆ ಬಿಡಿ. ಹೋಗಬೇಡಿ, ಉಡುಗೊರೆ ಮಾಡಿ. ರೈತರೇ, ನಮ್ಮಲ್ಲಿ ಸಂಪತ್ತು ಸೌಭಾಗ್ಯ ಬೇಕಾದಷ್ಟು ಉಂಟು. ಅವರೆಲ್ಲ ಬಂದು ಆಶೀರ್ವಾದ ಉಡುಗೊರೆ ಎಲ್ಲ ಕೊಡುದಾ? ಬೇಡ. ಹಾಗಿದ್ರೆ ಉಡುಗೊರೆ ಕಾರ್ಯಕ್ರಮವನ್ನು ರದ್ದುಪಡಿಸಿ. ಆಗುದಿಲ್ಲ, ಪರಂಪರೆ ಬಿಡಬಾರ್ದಲ್ಲ. ನಿಮ್ಮ ಕೈ ಬಿಡ್ಲಿ. ಎಲ್ಲಿಗೆ ಉಡುಗೊರೆ ಕೊಡ. ಆತಿನ ಮರೆಯಲ್ಲಿ ಒಂದು ಧ್ವನಿ ಉಂಟು. ಮತ್ತೆ ನನಗೆ ಅರ್ಥ ಆಯ್ತಾ? ಕುಮಾರ ಏನಿಲ್ಲ ಅಂತ ಹೇಳಿ ಇದ್ರೆ ನೀವು ಕೈಯಲ್ಲಿ ಇಟ್ಕೊಂಡು ಬ್ರಾಹ್ಮಣರು ಒಂದಾನೊಂದು ಊರಿನಲ್ಲಿ ಬಡ ಬ್ರಾಹ್ಮಣರಿದ್ದಾನೆ. ಹಾಗೆ ಹೌದೌದು. ಆದ್ರೂ ಒಂದು ಕಟ್ಟೆ ಶಾಂತಿ ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರಂಗಿ. ಇವಳ ಕೈಯಲ್ಲಿ ಎಷ್ಟು ಸೀರೆ ಉಂಟು ಪೆಟ್ಟಿಗೆಯಲ್ಲಿ. ಮತ್ತೆ ಆದ್ರೂ ಹೆಣ್ಣು ಮಕ್ಕಳಿಗೆ ಸೀರೆ ಎಷ್ಟಿದ್ರು ಹೆಚ್ಚಾಗ್ಲಿಕ್ಕೆ ಅಪ್ಪ ಚಂದದ ಸೀರೆ ಎಲ್ಲ ಕೊಡಿಸ್ತಾರೆ ನನಗೆ. ಬಡವ ನನ್ನಲ್ಲಿ ಇದ್ದದ್ದು ಕೊಡುದು, ಅದ್ರ ಮನಸ್ಸು
ಇನ್ನು ಗುರು ಹಿರಿಯರ ಆಶೀರ್ವಾದ. ಹೇಳಿ. ಪಾರ್ವತಿ ಪರಮೇಶ್ವರ ಹಾಗೆ ಬಾಳಿ ನಾನೊಂದು ಮಾತು ಹೇಳ್ತೇನೆ. ಒಳ್ಳೇದು, ದೀರ್ಘ ಸುಮಂಗಲಿ ಭಾವ, ಒಳ್ಳೇದಾಗ್ಲಿ. ವಿಷಯ ಉಂಟು. ಏನು ಸ್ವಾಮಿ? ಹೆಣ್ಣು ಭಯಕುಲ ದೀಪಗಳಲ್ವಮ್ಮ. ಹುಟ್ಟಿ ಬೆಳೆದವನೇನು ಇವಳು ಬೆಳಗಿಸಿದ್ದಾಳೆ. ಗಂಡನ ಮನೆಯನ್ನು ಬೆಳಗಿಸಬೇಕು, ಕೀರ್ತಿವಂತಳಾಗಬೇಕು ಅಲ್ವಾ. ಸಂಸಾರ ಅಂದ್ರೆ ಅದಕ್ಕೆ ವಿಶೇಷ ಅರ್ಥ ಉಂಟು. ಸಂಸರತಿ ಅನೇನ ಇತಿ ಸಂಸಾರ. ಬೆಳೆಯುತ್ತಾ ಪಸರಿಸುತ್ತಾ ಸಾಗುವುದೇ ಸಂಸಾರ. ಸುಖವಾಗಿ ದಾಂಪತ್ಯ ಜೀವನ ನೋಡಿ ಸಂಸಾರವನ್ನು ಬೆಳಗಿಸಬೇಕು. ಆಮೇಲೆ ದಾಂಪತ್ಯ ಎಂಬ ಮಹಾವೃಕ್ಷದಲ್ಲಿ ಬಿಡುವ ಸತ್ಫಲವೇ ಸಂತಾನ. ಸಂತಾನ ಭಾಗ್ಯವನ್ನು ಪಡೆಯಿರಿ. ನಿಮ್ಮ ಅನುಗ್ರಹ ಸದಾ ಇರಲಿ. ಕೇಸರಿ ಹಾಕಿದ ಹಾಲು ಕೊಡುವಷ್ಟು ಇವರಿಗೆ. ಒಳಗೆ ಕರ್ಕೊಂಡು ಒಳಗೆ ಕರ್ಕೊಂಡೋಗಿ ಮಂತ್ರಿಗಳೇ, ಆಯ್ತು ನಾನು ಬರ್ತೇನೆ, ಸ್ವಲ್ಪ ಕೆಲಸ ನಿಮ್ಗೆ ದಕ್ಷಿಣ ನಾವು ಸರಿ ಸರಿ. ಸಭಾಸದರಲ್ಲೊಂದು ವಿಜ್ಞಾಪನೆ. ಇಂದಿನ ಸೇವಾ ಬಯಲಾಟಕ್ಕೆ ಸಹಕರಿಸಿದ ಎಲ್ಲ ಕಲಾಭಿಮಾನಿಗಳಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಾಳೆಯ ದಿನ ನಾವು ಬಂಟ್ವಾಳ ತಾಲೂಕಿನ ಬಡಗಬೆಳ್ಳೂರಿನಲ್ಲಿ ಸ್ವಯಂ ಪ್ರಭಾ ಪರಿಣಯ ಮತ್ತು ಅಗ್ರ ಪೂಜೆ ಎಂಬ ಕಥಾನಕಗಳನ್ನು ಆಡಿ ತೋರಿಸಲಿಕ್ಕಿದ್ದೇವೆ. 14ನೇ ತಾರೀಕಿನಂದು ಪುತ್ತೂರು ತಾಲೂಕಿನ ಮಾಡಾವು ಕಟ್ಟೆಯಲ್ಲಿ ಶ್ರೀ ಅಯ್ಯಪ್ಪ ಭಕ್ತ ವೃಂದದವರ ಬಾಪ್ತು ಶ್ರೀದೇವಿ ಮಹಾತ್ಮೆ ಎಂಬ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. 17ನೇ ತಾರೀಕಿನಂದು ಸುರತ್ಕಲ್ NITK ವಸತಿ ಗೃಹದ ಬಳಿ ಶನೈಶ್ಚರ ಮಹಾತ್ಮೆ ಎಂಬ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. 29ನೇ ತಾರೀಕಿನಂದು ಕಟೀಲು ಸಮೀಪದ ಅಜಾರ್ನಲ್ಲಿ ಲಕ್ಷ್ಮೀ ಸ್ವಯಂವರ, ಜಾಂಬವತಿ ಕಲ್ಯಾಣ ಮತ್ತು ಮೀನಾಕ್ಷಿ ಕಲ್ಯಾಣ ಎಂಬ ಕಥಾನಕಗಳನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಕಲಾಭಿಮಾನಿಗಳ ಸಹಕಾರವನ್ನು ನಿರೀಕ್ಷಿಸುತ್ತಾ ನಿಮಗೆಲ್ಲ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಸಕಲ ಸೌಭಾಗ್ಯಗಳನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಕಥಾಭಾಗವನ್ನು ಮುಂದುವರಿಸುವುದಕ್ಕೆ ಅನುಮತಿಯನ್ನು ಕೇಳುತ್ತಿದ್ದೇವೆ. ನಮಸ್ತೆ. ಕಾಶಿ ರಾಜ್ಯದಲ್ಲಿ ವೈಭವದಿಂದ ನಮ್ಮ ಮದುವೆ ನಡೆದು ಹೋಯಿತು. ಹಾಗೆಂದ್ರೆ ಇಲ್ಲೇ ಇರುವುದಲ್ಲ ಅನ್ನುವುದನ್ನು ಅರ್ಥ ಮಾಡಿಕೊಂಡಂತ ನಾವಿಬ್ಬರು ಜೊತೆಯಾಗಿ ನಮ್ಮ ನಾಡಿನ ಮಂದಿಗಳನ್ನು ಜೊತೆಯಾಗಿ ಸೇರಿಕೊಂಡು ರುದ್ರಪುರವನ್ನು ಸೇರಿಕೊಳ್ಬೇಕು ಅನ್ನುವಂತ ಉದ್ದೇಶದಿಂದ ಹೊರಟು ನಿಂತವರು. ಕಾಡ ದಾರಿ ಸಾಗುವ ಮುಂದೆ
ಅಟ್ಟಹಾಸ ಕೊಡುವವರು. ಇಷ್ಟು ಇಂಪಾದ ಸ್ವರ ಇದೆ ನಿನಗೆ, ಅಟ್ಟಹಾಸ ಅಂತ ಕೇಳ್ತಿದ್ಯಾ? ನಮ್ದು ಇಷ್ಟು ಇಂಪಾದ ಸ್ವರ ಎಲ್ಲರೂ ಆಲಿಸುತ್ತಾ ಇದ್ದಾರೆ. ನೀವು ಮಾತ್ರ ನೋಡಿದ್ರೆ ಅಟ್ಟಹಾಸ ನಿಮಗೆ. ಹೌದಾ? ನನ್ನನ್ನು ನೋಡಿದ್ರೆ ನಿಮ್ಗೆ ಆಗುದಿಲ್ವಾ ಅಂತ. ಯಾಕೆ ಅಂತ ಹೇಳಿದ್ರೆ ಇಷ್ಟು ಚಂದದ ಹುಡುಗಿ ಬ್ರಹ್ಮನ ಸೃಷ್ಟಿಯೋಳು ಇಲ್ಲಿಯವರೆಗೆ ಇಲ್ಲ. ಅಂಥದ್ರಲ್ಲಿ ನೀವು ನನ್ನನ್ನು ಅಟ್ಟಹಾಸ. ಇಷ್ಟು ಸಲುಗೆಯಿಂದ ಮಾತಾಡುವಂತ ನಿಮ್ಮನ್ನು ಹೀಗೆ ಬಿಡುವುದೇ? ಸಲುಗೆಯಿಂದ ಮಾತಾಡ್ತಿರೋರು ಯಾರು? ಇದು ನೀವು ನಮ್ಮ ಅಣ್ಣನಾದಂತಹ ದುರ್ಜಾಸುರನ ಆಸ್ಥಾನದಲ್ಲಿ ಸಂಗೀತವನ್ನು ಹಾಡುತ್ತಿರುವ. ನಿಮ್ಮ ಹಾಡು ಅಂದ್ರೆ ನಮ್ಗೆ ಬಹಳ ಇಷ್ಟ ರೀ. ಹಾಗಾಗಿ ಅದಿರ್ಲಿ. ಶೋಣಿತಾಪುರವನ್ನು ಆಡುತ್ತಿರುವವನು ಸಾರ್ವಭೌಮನಾದಂತ ನನ್ನೆಲ್ಲ ದುರ್ಜಯಾಸುರ. ಅವನ ಪ್ರೀತಿಯ ತಂಗಿ ಕರಾಳ ನೇತ್ರೆ ಅಂದ್ರೆ ನಾನು. ನನ್ನ ಕಣ್ಣು ನೋಡಿದಾಗ ಎಲ್ರು ಎದೆ ಹೊಡೆದು ಸಾಯ್ತಾರೆ. ಆದ್ರೆ ನನ್ನ ಮನಸ್ಸು ಅಷ್ಟೇ ಮೃದು. ಹಾಗಾಗಿ ನನ್ನನ್ನು ಪ್ರೀತಿಯಿಂದ ಕರಾಳ ನೇತ್ರ ಎಂಬುದಾಗಿ ಕರೆಯುತ್ತಾ ಇದ್ದಾರೆ. ಯಾವಾಗ್ಲೂ ಅಣ್ಣನಲ್ಲಿಗೆ ಹೋಗಿ ತಿರುಗಾಡಿಕೊಂಡು ಬರ್ತೇನೆ ಅಂತ ಹೇಳುತ್ತಾ ಇದ್ದವು. ಇಂದು ಕೂಡ ಹಾಗೆ ಅಣ್ಣನ ಬಳಿಗೆ ತೆರಳಿ ನಾನು ತಿರುಗಾಡಿಕೊಂಡು ಬರುತ್ತೇನೆ ಎಂಬುದಾಗಿ ವಿಷಯವನ್ನು ತಿಳಿಸಿದಾಗ ಸಂತೋಷದಿಂದ ಒಪ್ಪಿದ್ದಾನೆ. ಮತ್ತೆ ಅರಮನೆಯಲ್ಲಿ ಕೂತು ಕೂತು ಮನಸ್ಸಿಗೆ ಬಹಳ ಬೇಸರವಾಗಿದೆ. ಬೇಸರವನ್ನು ಕಳೆಯಬೇಕು ಅಂತ ಹೇಳಿದ್ರೆ ಎಲ್ಲಿಯಾದ್ರೂ ವನವಿಹಾರ ಮಾಡ್ಬೇಕು. ಅಲ್ಲಿ ಏನಾದ್ರೂ ಹೊಸಸು ಸಿಕ್ಕಿದ್ರೆ ಅಲ್ಲಿ ಅದನ್ನು ನೋಡ್ಬೇಕು, ಸಿಕ್ಕಿದ್ದನ್ನು ತಿನ್ನಬೇಕು. ಈ ರೀತಿಯಾಗಿ ಇಚ್ಛೆಯುಳ್ಳವನು ನಾನು. ಹಾಗಾಗಿ ಹೊರಟಿದ್ದೇನೆ. ಏನದು ಏನದು? ಹೊರಟು ನಿಂತಾಗ ಏನದು ವಾಸನೆ? ವಾಸನೆ ಪರಿಮಳ ಬರುತ್ತಾ ಇದೆ. ಹಾಗಾದ್ರೆ ಯಾರೋ ನರಾಧಮರು ನಮ್ಮ ಈ ವನಕ್ಕೆ ಪ್ರವೇಶ ಮಾಡಿದ್ದಾರೆ ಎಂಬುದಾಗಿ ಅರ್ಥವಿಸಿಕೊಂಡಿದ್ದೇನೆ. ಹಾಗಾಗಿ ಇನ್ನು ತಡ ಮಾಡುವುದು ಸರಿಯಲ್ಲ. ಯಾರು ಅಂತೇಳಿ ನೋಡುವಾಗ ಗಂಡಸರು ಇದ್ದಾರೆ, ಹೆಂಗಸರು ಇದ್ದಾರೆ, ಮಕ್ಕಳು ಇದ್ದಾರೆ. ಹಾಗಾದ್ರೆ ನಮ್ಮ ದೇವರಾದಂತ ಪರಶಿವನೇ ಅವಳನ್ನೆಲ್ಲ ಇಲ್ಲಿಗೆ ಕಳಿಸಬಹುದೇ? ಯಾಕೆ ಅಂತ ಹೇಳಿ ನಾವು ನರಮಾಂಸ ತಿನ್ನದೆ ಬಾಯಿ ಸಪ್ಪೆ ಸಪ್ಪೆ ಆಗಿದೆ. ಹಾಗಾಗಿ ಅವರನ್ನು ಎದುರಿಸಬೇಕು. ಏನು ಮಾಡುತ್ತೇನೆ ಗೊತ್ತೇ?
ಕತ್ತರಿಸುತ್ತೇನೆ, ಹಾ ಚರ್ಮವನ್ನು ಮತ್ತು ಮಾಂಸವನ್ನು ತಿನ್ನುತ್ತೇನೆ, ಹಾ ಅವರ ರಕ್ತವನ್ನು ಗಳಗಳನೆ ಕುಡಿಯುತ್ತೇನೆ. ಅಷ್ಟು ಮಾತ್ರವಲ್ಲ, ಮತ್ತೆ ಅವರ ಎಲುಬನ್ನು ಕಾಟನೆ ಸಾಕಿಯುತ್ತೇನೆ. ಹಾ ಇಂದು ನನಗೆ ಭೂರಿ ಭೋಜನ. ಇನ್ನು ತಡ ಮಾಡುವುದು ಯಾಕೆ? ಅವರು ಎಲ್ಲಿದ್ದಾರೆ? ಅವರನ್ನು ಎದುರಿಸಬೇಕು. ನಡೆ. ಸ್ವಲ್ಪ ನಿಲ್ಲು. ಕಾಡದಾರಿಯಾಗಿ ಮುಂದೆತ್ತಿ ಹೋಗುವಂತಹ ಸಂದರ್ಭದಲ್ಲಿ ನಮ್ಮನ್ನು ಮಧ್ಯಮದಲ್ಲಿ ತಡೆದವಳು ನೀನು. ದೊಡ್ಡ ಪರ್ವತದ ಹಾಗಿರುವಂತ ದೇಹವನ್ನು ಹೊಂದಿಕೊಂಡಿದ್ದಿ. ಗುಹೆಯ ಹಾಗಿರುವ ಬಾಯಿಯನ್ನು ಬಿಟ್ಟುಕೊಂಡು ನುಂಗಿ ನೊಣೆಯುತ್ತೇನೆ ಅನ್ನೋ ಹಾಗೆ ಬರ್ತಾ ಇದ್ದಿ. ಹೌದು, ಕಳ್ಳ ರಾಕ್ಷಸಿಯೇ ದಾರಿ ಬಿಡು. ನನ್ನನ್ನು ಕಳ್ಳಿ ಎಂಬುದಾಗಿ ಹೇಳುತ್ತಿದ್ದಿ. ದೊಡ್ಡ ಕಳ್ಳಿ ನೀನು. ಕಳ್ಳ ನೀನು. ಯಾಕೆ? ನಮ್ಮ ರಾಜ್ಯಕ್ಕೆ ಒಳಪಟ್ಟಂತಹ ಪ್ರದೇಶದಲ್ಲಿ ವನವಿಹಾರ ಮಾಡುತ್ತಿರುವಂತಹ ಹೊತ್ತಿನಲ್ಲಿ ಈ ವನಕ್ಕೆ ಬಂದವರು ನೀವು ನಮ್ಮನ್ನು ಕಳ್ಳರೆಂದು ಹೇಳುತ್ತಾ ಇದೀಯಾ? ನಿನ್ನಲ್ಲಿ ಶಕ್ತಿ ಸಾಮರ್ಥ್ಯ ಏನು ಅಂತ ತೋರಿಸ್ತೀಯ. ನಿನ್ನನ್ನು ಏನ್ ಮಾಡ್ತೇನೆ ಗೊತ್ತಾ? ಏನ್ ಮಾಡ್ತೀನಿ? ಹಲ್ಲು ತಾಗದಂತೆ ನುಂಗು. ನಾನು ಯಾರು ಗೊತ್ತಾ ನಿನಗೆ? ಕಾಡಿನಲ್ಲಿದ್ದುಕೊಂಡು ಜೀವನವನ್ನು ಸಾಗಿಸಬೇಕಾದವರು ನೀವು. ನಾಡಿನ ಮಂದಿಗಳು ಕಾಡನ್ನು ಸೇರಿದಂತಹ ವೇಳೆಯಲ್ಲಿ ಅವರ ಕಥೆಯನ್ನು ಮುಗಿಸುವಂತ ದುಷ್ಟರು ನೀವು. ಈಗ ನೀನು ಹೇಳಿದ್ದೆಂತದ್ದು? ಕಾಣಿಸಿಕೊಂಡಂತಹ ನನ್ನನ್ನು ಕೊಂದು ಮುಗಿಸ್ತೀಯಾ? ಅಷ್ಟು ಸುಲಭ ಉಂಟು ಅಂತ ಭಾವಿಸಿಕೊಂಡಿದ್ಯಾ? ಕಾಣಿಸಿಕೊಂಡಂತ ನಾನು ಯಾರು ಗೊತ್ತಾನೆ? ರುದ್ರಪುರದ ರಸ ಶ್ವೇತ Thank you.
ಶೋಣಿತಾಪುರದ ಅರಸನಾದಂತ ದುರ್ಜಯಾಸುರನ ತಂಗಿಯಾದಂತ ಏನು ನಮ್ಮ ಸಾಮರ್ಥ್ಯ ಏನು ಅಂತ ನಿಮ್ಗೆ ಗೊತ್ತಿಲ್ಲ ಕಾಣಬೇಕು. ಬಹಳ ಸಾಮರ್ಥ್ಯವನಿಲ್ಲ. ನರಮಾಂಸವ ಮೇಲದೆ ಬಾಯಿ ಸಪ್ಪೆ ಸಪ್ಪೆಯಾಗಿದೆ. ನಿನ್ನನ್ನು ಕೊಂದು ಮುಗಿಸಿ ತಿನ್ನುವಾಗ ಯಾರಿದ್ದಾರೆ ಕಾಯುವ. ನಿನ್ನ ಕೈ ಇದ್ರೆ ಮಾತ್ರ ಅಲ್ವಾ ನರಮಾಂಸ ಮಾಡುವುದು. ಕೈ ಕತ್ತರಿಸಿ ಏನು ಮಾಡಿದೆಯೋ ಈ ಗುಂಪಿನಲ್ಲಿ ನನ್ನ ಮಾನವನ್ನು ಕಳೆದೆಯೋ. ನಿನ್ನನ್ನು ಹೀಗೆ ಬಿಡುವುದಿಂತೆ ನಮ್ಮಣ್ಣನಾದಂತ ದುರ್ಜಯಾಸುರರಲ್ಲಿ ಹೇಳಿ ನಿನ್ನ ಹೆಂಡತಿಯನ್ನು ಅವನಿಗೆ ಮದುವೆ ಮಾಡಿಸಿ ನಿನ್ನನ್ನು ಕೊಂದು ಮುಗಿಸದಿದ್ರೆ ನಾನು ತೊಟ್ಟದ್ದು ಹೇಳೋದಿಲ್ಲ. ಹೀಗೆ ಬಿಡಲಾರೆ ಬಿಡಲಾರೆ ಬಿಡಲಾರೆ. ಏನು ಬೇಸರ ಮಾಡಬೇಡ. ದೇಹದ ಆದಂತಹ ಉರಿಯನ್ನು ತಾಳಲಾರದೆ ಏನು ಗೊಣಗೊಳಿಸ್ತಾ ಹೋದ್ಲಲ್ಲ, ಏನು ಆಗ್ಲಿಕ್ಕಿಲ್ಲ. ಹೀಗೆ ಬಾ ಹೀಗೆ ಬಾ. ಸರಿ, ಶಿವೆಯನ್ನು ಮದುವೆಯಾಗಿ ಬಹಳಷ್ಟು ಸಮಯಗಳು ಕಳೆದು ಹೋಯಿತು. ಮದುವೆಯಾದ ಅಂದಿನಿಂದ ಇಂದಿನವರೆಗೆ ಯಾವುದೇ ಒಂದು ರೀತಿಯ ಸಮಸ್ಯೆ ನಮ್ಮ ಜೀವನದಲ್ಲಿ ಆಗಿ ಹೋದದ್ದಿಲ್ಲ. ಶಿವೆಯನ್ನು ಮದುವೆ ಆದ ಮೇಲೆ ಸಂತೋಷದಲ್ಲಿ ಜೀವನವನ್ನು ಕಳೆದವರು ನಾವು. ಆದ್ರೆ ಇವತ್ತು ಯಾಕೆ ಹೀಗೆ ಅಂತ ಯೋಚನೆ ಮಾಡುವುದು. ಏನೋ ಮನಸ್ಸಿಗೆ ಜಾಡ್ಯತೆ ಹಿಡಿದು ಹೋಗಿದೆ. ಇದನ್ನು ಕಳಿಬೇಕು ಅನ್ನುವಂಥ ಉದ್ದೇಶದಿಂದ ಸ್ವಲ್ಪ ವನವಿಹಾರ ಮಾಡಬೇಕು ಅನ್ನೋ ಹಾಗೆ ಯೋಚನೆ ಮಾಡಿದ್ದೇನೆ. ಆದ್ದರಿಂದ ಮಂತ್ರಿ ಸೇನಾಧಿಪತಿಗಳನ್ನು ಸೇರಿಕೊಂಡು ಕಾನನದತ್ತ ಮುಖ ಮಾಡ್ತೇನೆ ನೋಡುವ.
ಮಲಂಗಂಗ ಜನಬಾಣದ ಕಲ್ಕೆಂದವು ಇವ ಯಾರಿದರಲಿ ಮಂಜುಳ ಗಾತ್ರಿ ಇಲ್ಲದೆ ಇದ್ರೆ ಮನಸ್ಸಿಗೆ ಆದಂತಹ ಜಾಡ್ಯವನ್ನು ಪರಿಹರಿಸಿಕೊಳ್ಬೇಕು ಅನ್ನುವಂತಹ ಒಂದೇ ಉದ್ದೇಶದಿಂದ ಈ ಘೋರವಾದಂತಹ ಕಾಡನ್ನು ಸೇರಿಕೊಂಡವರು. ಈಗ ಬಂದದ್ದಲ್ಲ, ತುಂಬಾ ಸಮಯದಲ್ಲಿ ಕಳೆದು ಹೋಯಿತು. ತಿರುಗಾಟವನ್ನು ಮಾಡಿ 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 ಮುಂದಕ್ಕೆ ಬಂದಂತಹ ವೇಳೆಯಲ್ಲಿ ಅರೆ ಅಮಮ ಎಂತಹ ದೃಶ್ಯವನ್ನು ಕಾಣ್ತಾ ಇದ್ದೇನೆ ನಾನು. ಒಬ್ಬಳಾಕೆ ನಾರಿಮಣಿ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಸುತ್ತುತ್ತಿರುವಂತಹ ದೃಶ್ಯವನ್ನು ಕಾಣುವಾಗ ಮನಸ್ಸಿಗೆ ಬಹಳಷ್ಟು ಸಂತೋಷವಾಗ್ತದೆ. ಆಹಾ, ಇವಳನ್ನು ಕಂಡ್ರೆ ಸಾಕಲ್ಲ, ಏನೊಂದು ಸೌಂದರ್ಯ, ಸೌಂದರ್ಯದ ಗಣಿಯೇ ಈಕೆ ಅಂತ ಹೇಳಿದ್ರೆ ತಪ್ಪಲ್ಲ. ಆಗಸದಲ್ಲಿ ಚಂದಿರ ಕಾಣಿಸಿಕೊಳ್ತಾರೆ, ಆ ಚಂದಿರನ ಬಿಂಬ ಇವಳ ಮುಖದಲ್ಲಿಯೇ ಕಾಣ್ತಾ ಇದೆ. ಇವಳ ಮುಂಗುರುಳನ್ನು ಕಂಡ್ರೆ ಸಾಕಲ್ಲ, ದುಂಬಿಗಳು ಸಾಲು ಸಾಲು ಸಾಲಾಗಿ ಬಂದು ಕುಳಿತ ದೃಶ್ಯದ ಹಾಗೆ ಕಾಣ್ತದೆ. ಆಹಾ, ಎಷ್ಟು ಚಂದ ಇದ್ದಾಳೆ. ಲೋಕದಲ್ಲಿ ಎಷ್ಟೋ ಹೆಣ್ಣು ಮಕ್ಕಳನ್ನು ಕಂಡವನ್ನು ನಾನು ಮಾತಾಡಿಸಿದವನು ನಾನು, ಆದ್ರೆ ಇವಳಷ್ಟು ರೂಪ ಸೌಂದರ್ಯವನ್ನು ಹೊಂದಿದಂತ ಹೆಣ್ಣನ್ನು ಇಂದಿನವರೆಗೆ ನಾನು ಕಂಡವನಲ್ಲ. ಹಾಗಿದ್ರೆ ಇವಳು ಯಾರು? ಎಲ್ಲಿಂದ ಬಂದವಳು? ರಂಭೆಯೋ, ಊರ್ವಶಿಯೋ, ಮೇನಕೆಯೋ? ಅವರೆಲ್ಲ ಈ ಹಗಲಿನ ಹೊತ್ತೆಲ್ಲ ಕಾಡಿನಲ್ಲಿ ಕಾಡಿಗೆ ಬರ್ಲಿಕ್ಕೆ, ಅದು ನನ್ನ ಎದುರಾಗಿ ಕಾಣಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಕರ್ಮಲೋಕದಲ್ಲಿ ಕಾಣಿಸಿಕೊಳ್ಳುವುದು. ಹಾಗಿದ್ರೆ ಇವಳು ಯಾರು? ಇವಳಲ್ಲಿ ನನಗೆ ಮಾತಾಡದೆ ಹೋಗುವುದಕ್ಕೆ ಮನಸ್ಸೇ ಬರುವುದಿಲ್ಲ. ನಾನೇ ಕಂಡಲ್ಲ, ನಾನೇ ಮಾತಾಡಿಸ್ಬೇಕಲ್ಲ. ಮಾತಾಡಿಸುವ ಹೇಗೆ? ಓ ನಾ ಬಲುವಯ್ಯ
ವಯ್ಯಾರಿ ಆ, ಹಾಗೆ ಕರಿಬೇಕಾಗ್ತದೆ. ಹ್ಮ್, ಮತ್ತೆ ನಿನ್ನ ಹೆಸರು ಏನನ್ನುವುದು ನನಗೆ ಗೊತ್ತಿಲ್ಲ. ಹೌದು. ನಿನ್ನನ್ನು ಈ ಹಿಂದೆಯಲ್ಲಿಯೂ ನಾನು ಕಂಡದ್ದು ನೆನಪಿಲ್ಲ. ಮತ್ತೆ ಸಂಬೋಧಿಸುವುದಕ್ಕೊಂದು ಮಾತಾಡುವುದಕ್ಕೆ ಒಂದು ಕಾರಣ, ಮಾತಿಗೆ ತೊಡಗಿಸಿಕೊಡುವುದಕ್ಕೊಂದು ದಾರಿ. ದಾರಿ. ಹ್ಮ್. ಆದ್ದರಿಂದ ಆ, ದಾರಿ ಎಲ್ಲಿಂದ ಆರಂಭಿಸಬೇಕು, ಹೇಗೆ ಮುಗಿಸ್ಬೇಕು? ಆರಂಭ ಮಾಡಿ ಆಯ್ತಲ್ಲ. ಆರಂಭ ಮಾಡಿ ಆಯ್ತು, ಆ. ಇನ್ನು ಹೇಗೆ ತೊಡಗಿಸಿಕೊಳ್ಬೇಕು ಅಂತಲೇ ಗೊತ್ತಾಗುವುದಿಲ್ಲ. ಓಹೋ. ಯಾಕೆ? ಆ, ಕಾರಣ ನಿನ್ನ ರೂಪ ಸೌಂದರ್ಯ. ತೊಡಕಾಯ್ತೆ. ಹೌದು, ಆ, ಆವಾಗಿನಿಂದ ನಿನ್ನನ್ನು ಕಾಣ್ತೇನೆ. ಹ್ಮ್. ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಆ. ವಯ್ಯಾರದಿಂದ ಸಂಚರಿಸ್ತಾ ಇದ್ದೀನಿ. ಅದು ಹೆಣ್ಣು ಮಕ್ಕಳು ಹಾಗೆ ಇದ್ದಲ್ಲಿ ನಿಲ್ಲುವುದೇ ಇಲ್ಲ. ನಿಂತಲ್ಲಿ ನಿಲ್ಲುವವರಲ್ಲ ನೀನು. ನಿನ್ನ ಕಾಲಿನ ಚಲನ ನೋಡಿದ್ರೆ ಗೊತ್ತಾಗ್ತದೆ. ಆ. ಆವಾಗಿನಿಂದ ಏನೋ ಬರೀತೀನಿ ಕಾಲಿನಲ್ಲಿ. ಬರೆಯುವುದಂತ ಅಲ್ಲ, ಏನಂತ ಅರ್ಥ ಆಗ್ಲಿಲ್ಲ ನನಗೆ. ಇನ್ನೊಬ್ಬರ ಹಣೆ ಬರ ಬರಲಿಕ್ಕಿಲ್ಲ ಅಲ್ಲ ಇನ್ನು. ಹಣೆ ಬರ ಕಾಲಲ್ಲಿ ಬರೀಲಿಕ್ಕೆ ಆಗುದಿಲ್ಲ. ಸರಿ. ಹ್ಮ್. ನಿನ್ನ ದಾರಿ ಹುಡುಕುದು ನಾನು. ಅದೇ ಏನು ಹೀಗೆ ಹೋಗುದಾ ಆಪದಿಂದ ಬರುದಾ ಅಂತ. ಆವಾಗಿನಿಂದ ಕಾಣುದು ನಾನು. ಆ, ಈ ದಾರಿಯಲ್ಲಿ ಏನು ಸಾರಿ, ಏನು ಸವಾರಿ? ಯಾಕೆ? ಈ ದಾರಿಯಲ್ಲಿ ಏನು ಸವಾರಿ ಅಂತ ಕೇಳಿದ್ದು. ನಿನ್ನ ಕಣ್ಣುಗಳನ್ನು ನೋಡಿದ್ರೆ ಸಾಕಲ್ಲ, ಆ, ಚಿಗರೆಯ ಮರಿಯ ಕಣ್ಣಿನ ಹಾಗೆ ಹ್ಮ್. ಅಷ್ಟು ಚುರುಕು ಬುದ್ಧಿ ಉಳ್ಳಂತಹ ಕಣ್ಣುಗಳು ನಿನ್ನದು. ಆ. ಇತ್ತಿಂದ ಅರ್ಥ ಚಲಿಸುವ ದೃಶ್ಯವನ್ನು ಕಂಡ್ರೆ ಆ. ಎಂಥವರ ಮನಸ್ಸನ್ನಾದ್ರೂ ಆಕರ್ಷಿಸುವಂತ ಗುಣ ನಿನ್ನ ಕಣ್ಣಿಗಿದೆ. ಹ್ಮ್. ಆದ್ದರಿಂದ ಓ ವೈದ್ಯಾರಿ, ಓ ನಾರಿ, ಇಲ್ಲಿಂದ ಹೋಗ್ಲಿಕ್ಕೆ ಮನಸ್ಸು ಬರಲಿಲ್ಲ. ಯಾಕೆ? ಆ. ನಿನ್ನದೊಂದು ಪರಿಚಯ ಕೇಳಬೇಕು ಅಂತ ಮನಸ್ಸಾಗಿದೆ. ಆದ್ದರಿಂದ ನೀನ್ ಯಾರು, ಎಲ್ಲಿಂದ ಬಂದವಳು, ಆ. ಅಪ್ಪ ಯಾರು, ಅಮ್ಮ ಯಾರು, ಯಾವ ಕಡೆಗೆ ಹೋಗುವವಳು, ಎಲ್ಲ ವಿಚಾರವನ್ನು ತಿಳಿದುಕೊಳ್ಬೇಕು ಅನ್ನೋ ಆಶೆ ಮನಸ್ಸಿನಲ್ಲಿ. ಹೇಳಿಕೊಳ್ಳುವಲ್ಲಿ ಸಂಭ್ರಮವಿದೆ, ಸಂತೋಷ ಇದೆ. ಹಾಗಿದ್ರೆ ವಿಷಯ ದೊಡ್ಡದು. ಹೌದಯ್ಯ. ಏನು? ಯಾರ ಮಗಳು ಅಂತ ತಿಳಿದಿದೆ. ಸುರಸುಂದರಾಜ ಅಂತ ನಾನು ಪ್ರತಿಯಾಗಿ ಸಂಬೋಧಿಸಿದ್ರೆ ಅಪರಾಧ ಅಲ್ಲ. ಯಾಕೆ
ಏನು ಅಂತ ಕೇಳಿದೆ. ಜನ ಯಾರು ಅಂತ ಗೊತ್ತಿಲ್ಲ ನನಗೆ, ಈ ಮೊದಲು ನೋಡಿದ್ದಿಲ್ಲ, ಹಾಗಾಗಿ ಪೂರ್ವ ಪರಿಚಯ ನಮಗಿಲ್ಲ. ಜಿಜ್ಞಾಸೆ ಹುಟ್ಟಿಕೊಂಡಿದೆ. ಒಟ್ಟೊಂದರಲ್ಲಿ ಹೊಸ ಪರಿಸರ ನನ್ನ ಪಾಲಿಗೆ ಅಂತ ಹೌದು, ಮತ್ತೆ ನಿನಗೆ ಆಗಾಗ್ಗೆ ಬಂದು ಹೋಗಿ ಅಭ್ಯಾಸ ಇದ್ದಿರಬಹುದು. ನಮ್ಮದೇ ಪರಿಸರ ಅಲ್ವಾ, ತಿರುಗಾಟಕ್ಕೆ ಈ ಹಿಂದಕ್ಕಾದ್ರೆ ಎಷ್ಟೋ ಬಾರಿ ಈ ಕ್ಷೇತ್ರಕ್ಕೆ ಬಂದವರು ನಾವು. ಆದ್ದರಿಂದ ನನಗೆ ಇನ್ನು ಬರಬಹುದು, ಕೇಳಬಹುದು, ಮಾತಾಡಿಸಬಹುದು ಅಂತ ನಿರೀಕ್ಷೆ ಇರಲಿಲ್ಲ. ನಮ್ಮ ಪರಿಸರದಲ್ಲಿ ಹೊಸ ಜನ ಯಾರಪ್ಪ ಇದು? ಪಕ್ಕನೆ ಗಾಬರಿ ಆಯಿತು, ಆತಂಕಕ್ಕೆ ಒಳಗಾದೆ. ಆದ್ರೆ ಮತ್ತೆ ಸಮಾಧಾನ ಚಿತ್ತನಾಗಿ ಸ್ಮೇರ ಮುಖ್ಯ ಆಗಿರುವ ನೀನು ಮಧುರವಾದ ಮಾತುಗಳಿಂದ ನನ್ನನ್ನು ನುಡಿಸಿದ ಬಗೆಯನ್ನು ಕಾಣುವಾಗ ಅಬ್ಬಾ, ಇವನಲ್ಲಿ ಹೇಳಿಕೊಳ್ಳಬಹುದು ಅಂತ ಧೈರ್ಯ ಮೂಡಿದೆ. ಸರಿ ಸರಿ. ಆದ್ದರಿಂದಲೇ ಸುರಸುಂದರಾಗ ಅಂತ ನಾನು ಸಂಬೋಧಿಸಿದ್ದು. ಯಾರು ಏನು ಎತ್ತ, ತಂದೆ ತಾಯಿಗಳಾರು ಊರೆತ್ತ, ಯಾಕೆ ಈ ಕಡೆಗೆ ಅನ್ನುವ ಹಾಗೆ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದೆ. ತಿಳಿದುಕೊಳ್ಬೇಕು ಅನ್ನೋ ಕುತೂಹಲ ಉಂಟು ನನಗೆ. ಹೌದಯ್ಯ, ಇದು ಅದು ಅದಲ್ಲ ನನಗೆ ಹಾಗಲ್ಲ. ಹೆಣ್ಣು ಮಕ್ಕಳಲ್ಲಿ ಸಹಜವಾಗಿ ಆರಂಭಿಸುವಾಗ ಯಾವುದಾದ್ರೂ ಒಂದು ಆಧಾರ ಅವಲಂಬನ ಅಂತ ಬೇಕಾಗ್ತದೆ. ಆರಂಭಕ್ಕೆ ಒಂದು ಆಧಾರ ಬೇಕಾಗ್ತದೆ. ಬೆಳೆದ ಬಳ್ಳಿಗೆ ಮಾಮರ ಹೇಗೆ ಆಧಾರವಾಗಿ ಒದಗಿ ಬರ್ತದೆಯೋ ಅಂತೆಯೇ ಹೆಣ್ಣು ಮಕ್ಕಳಿಗೆ ಸರಸ ಸಂಭಾಷಣೆಯನ್ನು ಬೆಳೆಸಬೇಕು ಅಂತಾದ್ರೆ ಒಂದು ಉಟ್ಟ ಸೀರೆಯ ಸೆರಗು ತಪ್ಪಿದ್ರೆ ನೀಳವಾದ ಜಡೆ ನಾಗವೇಣಿ. ಆದ್ದರಿಂದಲೇ ಹೆಣ್ಣು ಮಕ್ಕಳು ಆರಂಭಿಸುವಲ್ಲಿ ಸುಲಭವಾಗಿ ತೊಡಗಿಸಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ಯಾರ ಮಗಳು? ಮೇಲೆ ಬೆರಳು ತೋರಿಸಿದ್ರೆ ನಾನು ಯಾರನ್ನು ಅಂತ ಅದು ಸ್ಥೂಲ ಪರಿಚಯ ಆಗ್ತದೆ. ಸೂಕ್ಷ್ಮವಾಗಿ ಏನು ಅಂತ ಗೊತ್ತಾಗುದಿಲ್ಲ. ಮೇಲ್ಲೋಕವಾಸಿಗಳನ್ನು ತೋರಿಸಿದಾಗ ಆಗ್ತದೆ. ದೇವತೆಗಳಿದ್ದಾರೆ. ಭೂಲೋಕಕ್ಕೆ ಸಂಬಂಧಪಟ್ಟ ಹೆಣ್ಣು ನಾನಲ್ಲ. ಭೂಲೋಕದವಳು ಅಲ್ಲವೇ ಅಲ್ಲ. ಹಾಗಿದ್ರೆ ನನ್ನ ಕಲ್ಪನೆ ತಪ್ಪಲ್ಲ. ಬಹಳ ದೂರದಿಂದ ಬಂದವಳು. ಭೂಲೋಕದಲ್ಲಿ ಇಷ್ಟು ಸೌಂದರ್ಯವನ್ನು ಹೊಂದಿದಂತ ಹೆಣ್ಣು ಮಕ್ಕಳನ್ನು ನಾನು ಕಂಡದ್ದಿಲ್ಲ. ಇಲ್ವೇ? ಖಂಡಿತ ಇಲ್ಲ, ನಾನು ನೋಡಿದ್ದಿಲ್ಲ. ಹಾಗಿದ್ರೆ ಭೂಲೋಕದವಳಲ್ಲ ಅಂತ. ಮೇಲೆ ನನ್ನ ತಂದೆ ಪರಿಚಯ ನಿನಗೂ ಉಂಟು. ನಿನ್ನಪ್ಪನ ಪರಿಚಯ ನೀನೆಂದೇನು ಲೋಕದ ಸಮಸ್ತ ಜೀವಿಗಳೂ ಉಂಟು. ನಿನ್ನಪ್ಪನ ಪರಿಚಯ? ಹೌದು. ಅಷ್ಟು ದೊಡ್ಡ ಜನವ ನಿನ್ನಪ್ಪ? ಮತ್ತೆ ಯಾರಪ್ಪ ಅದು? ಸೃಷ್ಟಿಗೆ ಅಧಿಕಾರಿ. ಬ್ರಹ್ಮದೇವ? ಹೌದು. ಸೃಷ್ಟಿಗೆ ಅಧ್ಯಕ್ಷ, ಸತ್ಯಲೋಕದ ಅಧಿಕಾರಿ. ಇವಳದ್ದೊಂದು ಲೋಕದಲ್ಲಿ ಕಾಣಿಸಿಕೊಳ್ಳುವ ಪ್ರತಿಯೊಂದು ಜೀವರಾಶಿಗೂ ಅಪ್ಪ ಯಾರು ಅಂತ ಕೇಳಿದ್ರೆ ಸೃಷ್ಟಿಕರ್ತನೆ. ಮತ್ತೆ ನಿನ್ನದೊಂದು ಹೊಸತಿಂದ ನನ್ನ ಅಪ್ಪ ಬ್ರಹ್ಮದೇವ, ನನ್ನ ಅಪ್ಪನು ಬ್ರಹ್ಮದೇವ. ಅದು ಹೌದು. ಅವನ ಇಚ್ಛೆ ಇಲ್ಲದೆ ಸೃಷ್ಟಿ ಆಗುವುದಿಲ್ಲ. ಇಲ್ಲವೇ ಇಲ್ಲ. ಅವನ ಮನಸ್ಸು ಮಾಡದಿದ್ದರೆ ಸೃಷ್ಟಿ ವಿಸ್ತರಿಸಲ್ಪಡುವುದಿಲ್ಲ. ಇಲ್ಲ. ಆದ್ರೆ ನಾನು ಹಾಗಲ್ಲ. ನನಗೆ ಅಧಿಕಾರದಿಂದ ಹೇಳುವುದಕ್ಕೆ ಬರ್ತದೆ. ನೇರವಾಗಿ ತಂದೆ ಯಾರು ಅಂತ ಕೇಳಿದರೆ ಲೋಕೇಶನ ಕುವರಿ ಇದ್ದೇನೆ. ಸತ್ಯಲೋಕದ ಅಧಿಕಾರಿಯಾಗಿರುವ ಬ್ರಹ್ಮನಿಗೆ ನಾ ಮಗಳಿದ್ದೇನೆ. ನೀನು ಲೋಕೇಶನ ಮಗಳ? ಹೌದು. ಏನು? ಬ್ರಹ್ಮದೇವನ ಮಗಳ. ಅದಕ್ಕೆ ಹೇಳಿದ್ದು. ಹಾಗೆ ಬ್ರಹ್ಮನಿಗೆ ಮಗಳಾಗಿದ್ದೇನೆ. ಆದ್ದರಿಂದ ಈ ಲೋಕಕ್ಕೆ ಸಂಬಂಧಪಟ್ಟ ಹೆಣ್ಣು ನಾನಲ್ಲ. ಈ ಲೋಕದ ಸಾಮಾನ್ಯರ ವ್ಯವಹಾರ ನಮಗೆ ಸಂಬಂಧಿಸಿದ್ದಲ್ಲ. ಎನ್ನಯ್ಯ ನನ್ನನ್ನು ಹೆಸರಿಸಿದ್ದು ತ್ರಿಲೋಕ ಸುಂದರಿ. ಕರೆಯುವುದಕ್ಕೆ ಹೆಸರು ತ್ರಿಲೋಕ ಸುಂದರಿ. ನಿನ್ನ ಸೌಂದರ್ಯಕ್ಕೆ ಒಪ್ಪುವಂತ ಹೆಸರನ್ನೇ ಇರಿಸಿದ್ದಾನೆ. ಯಾಕೆ ಹಾಗೆ ಇರಿಸಿದ್ರು ಗೊತ್ತಿಲ್ಲ ಅಂತ ಅಯ್ಯ ಕರೆದದ್ದು ಹಾಗೆ. ಸ್ವೇಚ್ಛೆಯಿಂದಿರಲು ಸ್ವಾತಂತ್ರ್ಯವನ್ನು ಒದಗಿಸಿ ಆ ಬಗೆಯನ್ನೆಚ್ಚರಿಸಿ ಎನ್ನಯ್ಯನ ನನ್ನ ಈ ಕಡೆಗೆ ಕಳುಹಿಸಿಕೊಟ್ಟಿದ್ದಾರೆ. ತ್ರೈಲೋಕ, ಮೂರು ಲೋಕದಲ್ಲೂ ನೀನು ಸಂಚರಿಸಬಹುದು. ಎಲ್ಲಿ ಬೇಕಾದ್ರೂ ಮುಕ್ತವಾಗಿ ಸ್ವೇಚ್ಛೆಯಿಂದ ಸಂಚರಿಸಿ ಬಾ ಮಗಳೇ. ಆದ್ರೆ ಎಚ್ಚರವಿರಲಿ, ನಡೆನುಡಿಗಳ ಕುರಿತಾಗಿ ಗಮನ ಇರಲಿ. ಹೀಗೆ ಒರೆದು ಎನ್ನಲ್ಲಿ ಆಡಿ ಎನ್ನಯ್ಯನನ್ನು ಈ ಕಡೆಗೆ ಕಳುಹಿಸಿಕೊಟ್ಟಿದ್ದಾನೆ. ಹೊಣೆಗಾರಿಕೆಯೇ ಅದೇ. ಹಾಗಂತ ಸ್ವೇಚ್ಛೆಯನ್ನ ಹೆಣ್ಣು ಮಕ್ಕಳು ಹೇಗೆ ಬೇಕು ಹಾಗೆ ಬಳಸಿಕೊಳ್ಳುವುದಕ್ಕೆ ಆಗುದಿಲ್ಲವಲ್ಲ. ಸ್ವಾತಂತ್ರ್ಯ ಉಂಟು ಹೇಳಿ ಬೇಕಾದ ಹಾಗೆ ಹೋಗುದಲ್ಲ. ಆಗುದಿಲ್ಲ. ನಮ್ಮ ಕುರಿತಾಗಿ ನಮಗೆ ಲಕ್ಷ್ಯ ಗಮನ ಬೇಕಾಗ್ತದೆ. ಆದ್ದರಿಂದಲೇ ದೃಢ ಮನಸ್ಕಳಾಗಿ ಇಲ್ಲಿ ಯಾವ ಆತಂಕಗಳು ನನ್ನನ್ನು ಆವರಿಸುವುದಕ್ಕಿಲ್ಲ ಅನ್ನೋ ಮನಸ್ಥಿತಿಯನ್ನ ಅಂತೂ ಈ ಕಡೆಗೆ ನಿಂತಿದೆ. ಈ ಕ್ಷೇತ್ರದಲ್ಲಿ ಯಾವ ಸಮಸ್ಯೆಯೂ ಬರ್ಲಿಕ್ಕಿಲ್ಲ. ಸಮಸ್ಯೆ ಇದ್ರೂ ಕೂಡ ಪರಿಹಾರ ಆಗ್ತದೆ. ಅಷ್ಟು ಒಳ್ಳೆ ಕ್ಷೇತ್ರ ಇದು. ಹಾಗಂತ ಒಂದುಂಟು ಈ ಸಣ್ಣ ಭಾಷೆಯಲ್ಲಿ ಹುಚ್ಚುತನ ಅಂತ ಹೇಳ್ಬೋದು. ಕೆಲವು ಆಗಿ ಹೋಗ್ತದೆ. ಅಲ್ಲ, ಬೇರೆ ಬೇರೆ ಇದೆ. ನಾನು ಮಕ್ಕಳಾಟಿಕೆ ಅಂತ. ಮಕ್ಕಳಾಟಿಕೆ ಒಂದು ಹುಚ್ಚುತನ. ಏನು ಕೆಲಸ ಆಗಬೇಕು ಅಂತಿಲ್ಲ, ಆದ್ರೂ ಒಮ್ಮೆ ತಡೆದು ಮಾತಾಡಿಸುದು, ಆದ್ರೂ ಒಮ್ಮೆ ತಡೆದು ಕುಶಲಗಳನ್ನ ಕೇಳುವಂತಹದ್ದು. ಹೀಗೋ ಹಾಗೆಯೋ ಸಂಭಾಷಣೆ ಬೆಳೆಸುವುದಕ್ಕೆ ದಾರಿಯನ್ನ ಮಾಡಿಕೊಡುವಂತಹದ್ದು. ಅದು ತಪ್ಪಲ್ಲ. ಆಶೆಯ ಮುಖ ಮೇಲ್ಮುಖವಾಗಿ ಇರ್ತದೆ, ಉರಿಯುವಂತ ಅಗ್ನಿಯ ಮುಖ ಮೇಲ್ಮುಖವಾಗಿ ಉರಿಯುತ್ತದೆ. ಹೊಸತನ್ನು ಕಾಣುವಾಗ ಒಮ್ಮೆ ಮುಟ್ಟಬೇಕು ಅಥವಾ ಮಾತಾಡಿಸಬೇಕು. ಒಮ್ಮೆ ಬಳಿಯಲ್ಲಿ ಹೌದೌದೌದೌದು. ನನಗೆ ನೀನು ನಿನ್ನೊಳಗೆ ಮಾತಾಡಿದೆಲ್ಲ ಕೇಳಿತು. ಮುಂಗುರುಳು ಮರಿದುಂಬಿಗಳ ಸಾಲು ಅಲ್ವಾ? ಚಂದಿರನ ನೆನಪಾಯ್ತು ನನಗೆ. ಹಾಗೂ ಹೀಗೋ ಅಂತ ಹೊಗಳಿಕೆ ಸುರಿಮಳೆಯನ್ನು ಸುರಿಸಿಬಿಟ್ಟೆ. ಆ ಹುಚ್ಚುತನ ಬೇಕಾ ನಿನಗೆ? ಯಾರು ಏನು ಅಂತ ಗೊತ್ತಿಲ್ಲ, ನಿನ್ನ ಪರಿಚಯವೇ ನನಗಿಲ್ಲ. ತಡೆದು ನಿಲ್ಲಿಸಿ ಈ ಬಗೆಯಿಂದ ಮಾತನಾಡಿಸ್ತಾ ಇದೆಯಲ್ಲ, ಏನಯ್ಯ ನಿನ್ನ ವಿವರ?
ಪ್ರಥಮವಾಗಿ ನನ್ನ ಪರಿಚಯವನ್ನು ನಿನ್ನಲ್ಲಿ ಆಡಿದ ಬಳಿಕ ನೀನು ಯಾರು ಅಂತ ನಾನು ಕೇಳಿಕೊಳ್ಬೇಕು. ಅದು ಚಿಂತೆ ಇಲ್ಲ, ನಾನೀಗ ಕೇಳಿ ಆಯ್ತಲ್ಲ. ಆದ್ರೆ ನಾನು ಹಿಂದೆ ಉಳಿದದ್ದು ಯಾಕೆ ಅಂತ ಹೇಳಿದ್ರೆ ಈಗ ಗೊತ್ತಾಯ್ತು. ನಿನ್ನ ಸೌಂದರ್ಯಕ್ಕೆ ಮಾರು ಹೋಗಿ ನಿನ್ನ ಬಗ್ಗೆ ತಿಳಿದುಕೊಳ್ಬೇಕು ಅನ್ನೋ ಕುತೂಹಲ ಹೆಚ್ಚಾಗಿ ನನ್ನ ವಿಷಯವನ್ನು ಹೇಳುವುದಕ್ಕೆ ಮರೆತು ಹೋದೆ. ಒಟ್ಟು ಉಲ್ಲಾಸ ಸ್ವಲ್ಪವ ಒಟ್ಟಂದದಲ್ಲಿ ಉಲ್ಲಾಸ, ಬಹಳಷ್ಟು ಉಲ್ಲಾಸ ಅಧಿಕವಾಗಿ. ಯಾರು ಅಂತ ಕೇಳಿದೆಯಲ್ಲ, ಸಾಮಾನ್ಯ ಅನ್ನುವ ಹಾಗೆ ಭಾವಿಸಬೇಡ. ಅದು ನೋಡಾಗಲೇ ಗೊತ್ತಾಗ್ತದೆ. ನನ್ನ ವಿಷಯ ಬೇಡ, ನಮ್ಮ ಊರಿನ ವಿಷಯ ಗೊತ್ತಾ ನಿನಗೆ? ಅಲ್ಲ, ಹೇಳಿದ್ರೆ ತಾನೇ ಗೊತ್ತಾಗುದು. ರುದ್ರಪುರ. ರುದ್ರಪುರ ಲೋಕದಲ್ಲಿ ಆ ಹೆಸರನ್ನು ಕೇಳಿಸದ ಮಂದಿಗಳಿರ್ಲಿಕ್ಕಿಲ್ಲ. ಇಲ್ಲಿ ಬಂದ ಮೇಲೆ ಸ್ವಲ್ಪ ಕೇಳಿದ್ದೇನೆ. ಪರಮೇಶ್ವರನ ಅನುಗ್ರಹ ನಮ್ಮ ನಾಡಿನ ಪ್ರತಿಯೊಬ್ಬ ಪ್ರಜೆಗೂ ಇದೆ. ನಮಗೆ ಕಡಿಮೆ ಉಂಟುಂಟಲ್ಲ, ಲೋಕದಲ್ಲಿರುವಂತ ಎಲ್ಲರಿಗೂ ಪರಮೇಶ್ವರನ ಅನುಗ್ರಹ ಇದ್ದ ಕಾರಣ ರುದ್ರಪುರ ಇಲ್ಲಿ ಅಧಿಕಾರಿ ಶ್ವೇತ ಕುಮಾರನಿದ್ದೇನೆ. ನೀನೆಯೂ ಒಂದು ನಾಡಿನ ಅರಸನ. ಮನಸ್ಸಿಗೆ ಬೇಸರ ಆಯ್ತು. ಆ ಜಾಡ್ಯವನ್ನು ಕಳಿಬೇಕು ಅನ್ನೋ ಉದ್ದೇಶದಿಂದ ಹೀಗೆ ತಿರುಗಾಟಕ್ಕೆ ಬಂದದ್ದು ನಾನು. ತಪ್ಪಲ್ಲ. ಬಂದವನೇ ನಿನ್ನ ಚಲನ ವಲನಗಳನ್ನು ಕಂಡವನ್ ನಾನು. ನಿನ್ನನ್ನು ಕಂಡ ಬಳಿಕ ಯಾಕೋ ಬೇಕು 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 ಅನ್ನುವಂಥ ಆಶೆ ಮನಸ್ಸಿನಲ್ಲಿ ಅಧಿಕವಾಗಿದೆ. ಎಂತದ್ದು ಬೇಕು? ನೀನೇ ಅರ್ಥ ಬೇರಾಗ್ತದೆ. ಅಲ್ಲ, ಬೇರೆ ಆಗುದಿಲ್ಲ. ಮನಸ್ಸು ಮಾಡಿದ್ರೆ ಅರ್ಥ ಸರಿಯೇ ಉಂಟದು. ಅಂದ್ರೆ ಆವಾಗಿನಿಂದ ನಿನ್ನನ್ನು ಕಾಣ್ತಾ ಇದ್ದೇನೆ.
ಇಷ್ಟು ತಂಡದ ಹೆಣ್ಣು ಮಗಳನ್ನು ಕಂಡ ಬಳಿಕ ನಿನ್ನನ್ನು ಬಿಟ್ಟು ಹೋಗಬೇಕು ಅನ್ನೋ ಮನಸ್ಸು ನನಗೆ ನಿಮ್ಮದು ಅದು ಎಂತದ್ದು ಜಾಡಿ ಆಲಸರಿಗೆ ಅಭಿನಯ ನಿನ್ನನ್ನು ನೋಡಿದ ಮೇಲೆ ನನ್ನ ದೇಹದಲ್ಲಿ ಏನೇನೋ ಬದಲಾವಣೆಗಳೆಲ್ಲ ಆಗುತ್ತಾ ಇದೆ. ಒಮ್ಮೊಮ್ಮೆ ತಪ್ಪಾಗುದು, ಒಮ್ಮೊಮ್ಮೆ ಬಿಸಿ 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 ಅನುಭವ, ಬೇಕು ಬೇಕು ಅನ್ನುವಂತ ಭಾವನೆ ಹುಟ್ಟಿಕೊಂಡು ಈಗ ಗೊತ್ತಾಯ್ತು ಯಾಕೆ ನೀನು ನನಗೆ ಬೇಕು ಅನ್ನುವಂತ ಭಾವನೆಯಿಂದಲೇ ಈ ರೀತಿ ಆಗುವುದಕ್ಕೆ ತೊಡಗಿಕೊಂಡದ್ದು. ಆದ್ದರಿಂದ ಒಳ್ಳೆಯ ಮನಸ್ಸು ಮಾಡಿ ದೊಡ್ಡ ಮನಸ್ಸು ಮಾಡಿ ನನ್ನನ್ನು ನೀವು ಮೊದಲೇ ಅಲ್ಲ ಎಷ್ಟು ಮಂದಿ ಬಯಸಲಿಲ್ಲ. ಮುಖ್ಯ
ರೇಗಿಸುವುದಕ್ಕೆ ಆರಂಭಿಸಿದೆ. ಹೇಗೋ ತಪ್ಪಲ್ಲ. ಹೆಣ್ಣಿಗೆ ಗಂಡು ಜೊತೆ, ಗಂಡಿಗೊಂದು ಹೆಣ್ಣು ಜೊತೆ, ಇದು ಪ್ರಪಂಚದಲ್ಲಿ ಇದ್ದದ್ದೇ. ಹೆಣ್ಣಿಗೊಂದು ಒಬ್ಬವರ, ಬಳ್ಳಿಗೊಂದು ಮರ. ಹಾಗೆ ಆ ಮಾತು ರೂಢಿಯ ಬಳಕೆಯಲ್ಲಿ ಯಾವತ್ತೂ ಹುಸಿಯಾಗುವುದಕ್ಕಿಲ್ಲ. ತೀರಾ ಪರಿಚಯವಿಲ್ಲದೆ ಹೋದಳು ಮೊದಲಾಗಿ ತಿಳಿದು ನಿಲ್ಲಿಸಿ ಯಾರು ಏನೆಂತ ಎಲ್ಲವನ್ನು ತಿಳಿದ ಬಳಿಕ ನನ್ನನ್ನು ಹೊಂದುವ ಅಪೇಕ್ಷೆ. ಎಲ್ಲವೂ ನಮಗೆ ಬೇಕು ಅಂತ ಆಗುವಾಗಲ್ವ ಪರಿಚಯ ಕೇಳುವಂತ ಆಗುದು ನಮಗೆ. ಹೌದೌದು, ತಪ್ಪಲ್ಲ. ವರ್ತಮಾನದಲ್ಲಿ ವೃದ್ಧಪುರಕ್ಕೆ ಅಧಿಕಾರಿ, ನಾಡಿನ ಅಧಿಕಾರಿ ಎನಿಸಿಕೊಂಡವನ್ನ ಶ್ವೇತಕುಮಾರ ನಾಮಕ ಹರುಣ ಒಲುಮೆಯನ್ನು ಸಂಪ್ರಾರ್ಥಿಸಿಕೊಂಡವರು. ಅದೇ ಹೌದು ಅಂತಾದ್ರೆ ನನ್ನ ಹಗುರ ಮಾಡಿ ಮಾತಾಡೋದಲ್ಲ, ತಾತ್ಸಾರ ಅಂತ ಭಾವಿಸಬೇಡ. ಎಷ್ಟು ಮಂದಿ ಆಗಿ ಹೋಗ್ಲಿಲ್ಲ ಈ ಮಾತುಗಳನ್ನಾಡಿ. ಅಂದ್ರೆ ಇಲ್ಲಿಗೆ ಮೊದಲು ಬಂದದಲ್ಲ, ನೀನು ತಿರುಗಾಟದಲ್ಲಿ ಇರುವವಳು. ನಮ್ಮ ಆರಂಭ ಆದದ್ದು ಸತ್ಯಲೋಕದಿಂದ ಅಲ್ವಾ? ಹೌದು, ಅಲ್ಲಿ ಆರಂಭ ಮಾಡಿದ್ದಾರೆ. ಅಲ್ಲಿ ಬ್ರಹ್ಮನ ಭೀತಿ ಇತ್ತು. ಒಮ್ಮೆ ಬ್ರಹ್ಮ ಸಭೆಯಿಂದ ಹೊರಗೆ ಬಂದದ್ದು ಸುರಪಾದಿ ಮುಖ್ಯರು, ಸುರರ್ಗಳು, ಸಕಲ ದೇವ ಸಮೂಹವೇ ನನಗೆ ಬೇಕು ನಿನ್ನನ್ನು ಹೊಂದಬೇಕು ಅನ್ನೋ ಹಾಗೆ ಹಂಬಲವನ್ನು ಆಡಿದ್ದು ಪ್ರಕಟಪಡಿಸಿದ್ದು ಯಾರಿಗೂ ಸಿಗಲಿಲ್ಲ. ನನ್ನ ಈ ರೂಪ ಲಾವಣ್ಯಕ್ಕೆ, ಬೆಳಗು ಭಿನ್ನಾಣಗಳಿಗೆ, ಹಾವಭಾವಗಳಿಗೆ, ವಯ್ಯಾರ ಒಳಪುಗಳಿಗೆ ಮಾರು ಹೋದವರು, ಜೀವನವನ್ನೇ ಸೋತವರು ಅದೆಷ್ಟೋ ಮಂದಿ ಸುರಾರ್ಕಳು. ಅದು ಅವರ ಆರಿಗೂ ದಕ್ಕದ ಹೆಣ್ಣು, ಕೇವಲ ಭೂಲೋಕದ ವಾಸಿ, ಅರಸನೇ ಆಗಿರು ಅಂತಹ ನಿನಗೆ ನಾನು ಸಲ್ಲತಕ್ಕವಳೆ. ಅಯ್ಯ, ಒಂದು 20-30 ವರ್ಷ ದಾಟಿದ್ರೆ ನಿನ್ನ ಕೂದು ನೆರೀತದೆ, ನಿನ್ನನ್ನು ಮುಪ್ಪ ಆವರಿಸ್ತದೆ. ಜರಾದೇವಿ ತೋಳುಗಳಿಂದ ನಿನ್ನನ್ನು ಬಂಧಿಸಿಕೊಳ್ತಾಳೆ. ನಮಗೆ ಆ ಸ್ಥಿತಿಯೇ ಇಲ್ಲ ನೋಡು. ಬಾಲ್ಯ, ಯೌವನ, ಮುಪ್ಪು, ಆಮೇಲೆ ಕೊನೆ ಈ ಕರ್ಮಲೋಕದಲ್ಲಿ ಆಗಿ ಹೋಗ್ತದೆ. ಆದ್ರೆ ನಿಮಗೆ ಯೌವನ ಆದ್ಮೇಲೆ ಜಾರ್ಲಿಕ್ಕೆ ಇಲ್ಲ, ಅಲ್ಲಿ ಯೌವನದಲ್ಲಿ ಇರುವವರು ಮುಪ್ಪು ಬರ್ಲಿಕ್ಕಿಲ್ಲ. ಅಂತಹ ಸ್ಥಿತಿಯನ್ನು ಹೊಂದಿರುವ ದೇವಕನ್ಯೆ ಆಗಿರುವ ನನ್ನನ್ನ ಒಬ್ಬ ಮನುಷ್ಯ ಮಾತ್ರನಾದಂತಹ ನೀನು ಹಂಬಲಿಸುವುದು ಎಷ್ಟು ಸರಿ? ಒಂದು ಹೇಳ್ತೇನೆ, ಮನುಮತನ ಕಾಮದ ಶರದ ಹತಿಗೆ ಒಳಗಾಗಿ ಮನುಬದ್ಧರ ಉರುಮೆಯಿಂದ ನಿನ್ನ ದೇಹವನ್ನು ಘಾಸಿಗೊಳಿಸುವುದಕ್ಕೆ ನೀನೇ ಅನುವು ಮಾಡಿಕೊಟ್ಟು ಈವರೆಗೆ ಆರ್ಜಿಸಿದ, ನೀನು ಸಂಪಾದಿಸಿದ ಘನತೆಯನ್ನು, ಕೀರ್ತಿಯನ್ನು ಕಳೆಯುವ ಮನವುಂಟೆ ನಿನಗೆ? ಇಲ್ಲ. ಆದ್ರಿಂದ ಬರಿದೇ ಘನತೆಯನ್ನು ಕಳೆಯುವುದಕ್ಕೆ ಮನಸ್ಸು ಮಾಡದೆ ದೇವಲೋಕದಿಂದ ಅಥವಾ ಬ್ರಹ್ಮಲೋಕದಿಂದ ಇಳಿದು ಬಂದಂತಹ ನನ್ನನ್ನು ಹೊಂದುವ ಸದಾಭಿಲಾಷೆಯನ್ನು ಪ್ರಸ್ತುತಪಡಿಸಬೇಡ. ನಿನ್ನ ದಾರಿ ನಿನಗೆ. ಸಂಸಾರದ ಯಾಕಾಗುದಿಲ್ಲ? ನೀನೇ ಹೇಳಿದ್ದೆ ಸತ್ಯಲೋಕದಲ್ಲಿ ಕಾಣಿಸಿಕೊಂಡವಳು ನಾನು, ಲೋಕೇಶನ ಕುವರಿ. ಅಲ್ಲಿಂದ ಹೊರ ನಡೆದಂತ ವೇಳೆಯಲ್ಲಿ ದೇವತೆಗಳು ನನ್ನನ್ನು ಬಯಸಿದವರು. ತಪ್ಪಲ್ಲ, ಒಳ್ಳೆದು ಚಂದದು ಉಂಟು ಅಂತಾದ್ರೆ ಬಯಸುವುದು ತಪ್ಪಲ್ಲ. ಆದ್ರೆ ಅವನಿಗೂ ನೀನು ದಕ್ಕಿಕೊಳ್ಳಿಲ್ಲ. ದೇವಲೋಕದ ಬಗ್ಗೆ ಬಹಳಷ್ಟು ಹೇಳಿದೆ ನೀನು. ಅಲ್ಲಿ ಯೌವನ ಅದು ಜಾರುವುದಿಲ್ಲ, ಇದು ಕರ್ಮಲೋಕ, ಮುಪ್ಪು ಬರ್ತದೆ. ಆದ್ರೆ ಅಲ್ವಾ, ನಮ್ಮ ಪುಣ್ಯಲೋಕದ ಯೋಗ್ಯತೆ ನೀನು ತಿಳಿದಿದ್ದೇ ಹೇಳು. ಎಂತದ್ದು? ದೇವಲೋಕದಲ್ಲಿ ಏನಾದ್ರೂ ಹೊಸತು ಕಾಣುವುದಕ್ಕೆ ಉಂಟ ನಿನಗೆ? ನಿನ್ನೆ ಇದ್ದದ್ದೇ ಇವತ್ತಿದ್ದದ್ದೇ ನಾಳೆ. ಮುದುಕರಾಗ್ಲಿಕ್ಕಿಲ್ಲ, ಯೌವನದಲ್ಲಿ ಇರುವುದು, ಮಕ್ಕಳನ್ನು ಕಾಣ್ಲಿಕ್ಕಿಲ್ಲ. ಆದ್ರೆ ನಮ್ಮ ಲೋಕದ ಒಂದು ಯೋಗ್ಯತೆ ಮಹಿಮೆ ನೋಡು. ಎಂತದ್ದು? ನಿತ್ಯ ನೂತನ. ನಿನ್ನೆ ಕಂಡದ್ದನ್ನು ಇವತ್ತು ಕಾಣ್ಲಿಕ್ಕಿಲ್ಲ, ಇವತ್ತಿದ್ದದ್ದು ನಾಳೆ ಇಲ್ಲ, ನಾಳೆ ಹೊಸತೆ ಕಾಣಬೇಕಾಗ್ತದೆ. ಹಾಗೆ ಅದನ್ನು ಸ್ವಲ್ಪ ಬದಲಿಸಿ ಹೇಳುವ. ನೀನು ನಿನ್ನ ಅನುಕೂಲಕ್ಕೆ ಹೇಳಿದೆ ನಿತ್ಯ ನೂತನವಾದದ್ದು, ಸದಾ ಸರ್ವದ ಸಸ್ಯ ಶ್ಯಾಮಲೆ ಆಗಿರುವಂತಹ ಪ್ರಕೃತಿ ಮಾತೆ ಬಗೆ ಬಗೆಯ ಪ್ರಕೃತಿಯನ್ನು ನಮಗೆ ಕಾಣಿಸಿಕೊಡ್ತಾರೆ. ಇವತ್ತು ಹೂ ಬಿಟ್ಟದ್ದು ನಾಳೆ ಹೊಸತೆ ಕಾಣಬೇಕು. ಹೌದು, ಇಲ್ಲಿ ಕಾಣುವಂತದ್ದು ನಮಗೆ ದೇವಲೋಕದಲ್ಲಿ ಕಾಣ್ಲಿಕ್ಕಿಲ್ಲ. ದೇವಲೋಕದಲ್ಲಿ ಇರುವಂತದ್ದು ಇಲ್ಲಿದೆಯಾ? ಇಲ್ಲಿಲ್ಲ. ಅದೇ ಹೇಳಿದ್ದು ನಾನು. ಇಲ್ಲಿ ಇಲ್ಲ ಅಂತ ಹೇಳಿದ್ರೆ ಬೆಳಿಗ್ಗೆ ಅರಳುತ್ತದೆ ಹೂವು, ಸಾಯಂಕಾಲಕ್ಕೆ ಆಗುವ ನೆಲಕ್ಕೆ ಕತ್ತಿ ಹೋಗ್ತದೆ, ಮುದುಡಿ ಹೋಗ್ತದೆ, ಬಾಡಿ ಹೋಗ್ತದೆ. ನಾಳೆ ಹೊಸತು ನಮ್ಮಲ್ಲಿ ಹಾಗಲ್ಲ, ಇನ್ನು ವರ್ಷಗಳ ಹೀಗೆ ಇರ್ತದೆ. ಅದನ್ನೇ ಇಟ್ಟುಕೊಂಡು ಕಾಲವನ್ನು ಕಳಿಬೇಕು. ಅದೇ ಹೇಳಿದ್ರು. ಇಲ್ಲಾದ್ರೆ ಹಾಗಲ್ಲ, ನಾಳೆ ಹೊಸತು ಇರ್ಲಿಕ್ಕೆ ಆಗ್ತದೆ ಅಂತ ಹೇಳಿದ್ದು ನಾನು. ಇಲ್ಲದೆ ಇದ್ರೆ ನಿಮ್ಮಲ್ಲಿ ಆಗಾಗೆ ಬರ್ತದೆ ಅಲ್ವಾ? ಈ ಕರ್ಮಲೋಕದಲ್ಲಿ ವ್ಯಕ್ತಿಯೊಬ್ಬ ಕಾಣಿಸಿಕೊಳ್ಬೇಕು ಅಂತ ಇದ್ರೆ ಎಷ್ಟೋ ಜನ್ಮದ ಪುಣ್ಯದ ವಿಶೇಷತೆಯಿಂದ ಕಾಣಿಸಿಕೊಳ್ತಾನೆ. ನನ್ನ ಯೋಗ್ಯತೆಯ ಬಗ್ಗೆ ಯೋಚನೆ ಮಾಡು. ಈ ಹಿಂದಕ್ಕಾದ್ರೆ ನಮ್ಮ ಹಿರಿಯರು ಆಳಿ ಬಾಳಿದ ರಾಜ್ಯ ನಮ್ಮದು. ಇವತ್ತು ಇಲ್ಲಿ ಅಧಿಕಾರವನ್ನು ನಾನು ಹೊಂದಿಕೊಂಡಿದ್ದೇನೆ.
ಪ್ರಜಾ ಜನರು ನನ್ನನ್ನು ಒಪ್ಪಿಕೊಂಡಿದ್ದಾರೆ. ನನಗೇನು ಕಡಿಮೆ ಇಲ್ಲ. ದೇವೇಂದ್ರ ದೇವಲೋಕಕ್ಕೆ ಒಡೆಯನ ಅಂತ ಆದ್ರೆ ನಾನು ಈ ಲೋಕಕ್ಕೆ, ಈ ನಮ್ಮ ನಾಡಿಗೆ ಒಡೆಯ, ರುದ್ರಪುರಕ್ಕೆ ಒಡೆಯನಿದ್ದೇನೆ. ನನಗೆ ಕೂಡ ಯಾವುದು ಕಡಿಮೆ ಇಲ್ಲ. ಆದ್ದರಿಂದ ನೀನು ಹಠ ಮಾಡಬಾರ್ದು. ಒಂದ್ ವೇಳೆ ನಿನಗೆ ಮದುವೆ ಬೇಡ ಅಂತ ಮನಸ್ಸಿದ್ರೆ ಒಂದು ಗಳಿಗೆ ನೀನು ಬಂದ್ರೆ ಸಾಕು. ಒಂದು ಗಳಿಗೆಯ ಸುಖ ನೀನು ಕೊಟ್ರೆ ನೆಮ್ಮದಿ. ಓ ಭೂಪ, ಆದರಲಿ ಭೂಪನಿಂದ ಸೌಭಾಗ್ಯ ಮೇಲಿದೆಯಲ್ಲ ಮುಂದೆ ಈ ದಾರಿ ಇರಿದು ಕೊಡಲು, ಈ ದಾರಿ ಇರಿದು ಕೊಡಲು ಕೂಡುವೆ ಕೂಡುವೆ ವಿನೋದದಿಂದಲಿ ರಮಿಸಲು, ಕೂಡುವೆ ವಿನೋದದಿಂದಲಿ ರಮಿಸಲು. ರುದ್ರಪುರದ ಅರಸ ಅಂತ ಹೇಳಿದೆ. ಹೌದು ನೀನು ಸಂಸಾರಿ ಅಲ್ವಾ? ಹೌದು ಸಂಸಾರ. ಸುದ್ದಿ ಉಂಟು ನಮಗೆ. ಒಂದು ಮದುವೆ ಆಗಿದೆ, ಒಂದು ಮದುವೆ ಆಗಿದೆ. ಅದಕ್ಕೆ ಇದೀಗ ಮತ್ತೊಂದು ಮದುವೆಯನ್ನು ಬೆಸೆಯುವ ಹಂತದಲ್ಲಿ ನೀನು ಮುಂದುವರೆದಿದ್ದಿ. ತಪ್ಪಲ್ಲ, ರಾಜಾನಾಂ ಬಹುವಲ್ಲಭ, ಎಷ್ಟು ಮದುವೆ ಆಗುವುದಲ್ಲ. ಅಪರಾಧ ಅಲ್ಲ, ಖಂಡಿತ ಅಲ್ಲ. ಅದು ಆಗದೆ ಉಳಿದ್ರೆ ಹ. ಒಂದು ಗಳಿಗೆ ಸುಖವಾದ್ರೂ ನಿನ್ನಿಂದ ನನಗೆ ಬೇಕು. ಅಷ್ಟೇ. ಅದೇ ಹೌದು ಅಂತಾದ್ರೆ ಹ. ಓ ಭೂಪ, ಓ. ಓ ಭೂಪತಿಯೇ, ನಾನು ಆಡುವುದನ್ನು ನೀನು ಸರಿಯಾಗಿ ಕೇಳಬೇಕು. ಹ್ಮ್. ನಾನು ಕೇಳಿದ ವೇಳೆಗೆ ನನಗೆ ಬೇಕಾದ ಸುಖವನ್ನು ನೀನು ಒದಗಿಸಿಕೊಡಬೇಕು. ನಾನು ಯಾವುದನ್ನ ಬೇಕು ಅಂತ ಆಶಿಸ್ತೇನೆಯೋ ಅವೆಲ್ಲವನ್ನು ಒದಗಿಸಿಕೊಡುವುದಕ್ಕೆ ಮನಸ್ಸು ಮಾಡಬೇಕು. ಬೇಡ, ಅದಕ್ಕಿಂತಲೂ ಮಿಗಿಲಾಗಿ ನಿನ್ನಗೆ ದಕ್ಕಿರುವ, ನೀನು ಹೀಗೆ ಹೊಂದಿರುವ ಯಾವುದನ್ನು ಅಲಂಕಾರಿಕವಾಗಿ ಸೂಚ್ಯವಾಗಿ ಆಗ ಆಡಿ ಮೆರೆಸಿದೆಯೋ ಅಂತಹ ರಾಜ್ಯ, ಅಧಿಕಾರ, ಚತುರಂಗ ಸೇನೆ, ಸಕಲ ಬೊಕ್ಕಸ, ಸರ್ವ ಮೇಧಿನಿಯನ್ನು ನನಗೆ ಧಾರೆ ಎಳೆದು ಕೊಡ್ತೇನೆ ಅನ್ನುವ ಹಾಗೆ ಒಂದು ಮಾತು ಕೊಟ್ರೆ ನಾನು ನಿನ್ನ ಹೂವಿನಂತಹ ಮನಸ್ಸುಳ್ಳವಳು ನೀನು. ನಿನ್ನನ್ನು ಪಡೆದಂತ ನಾನೇ ಧನ್ಯ ಅನ್ನುವ ಹಾಗೆ ಭಾವಿಸಿಕೊಂಡಿದ್ದೇನೆ. ಓ. ನಿನಗೆ ಬೇಕಾಗಿ ಆ. ನೀನು ಏನನ್ನೆಲ್ಲ ಕೇಳಿಕೊಳ್ತೀಯ. ಬೇಕು ನಿನಗೆ. ಹೀಗಲ್ಲ. ಮತ್ತೆ? ನಿನ್ನನ್ನು ಪ್ರಥಮವಾಗಿ ಕಂಡಾವಾಗಲೇ ನಾನು ಯೋಚನೆ ಮಾಡಿ ಆಗಿದೆ. ಇವಳಿಗೆ ಬೇಕಾಗಿ ನಾನು ಏನ್ ಮಾಡುವುದಕ್ಕೂ ಸಿದ್ಧ ಅನ್ನುವ ಹಾಗೆ. ನೀನೇ ಸೋತದ್ದು. ನಾನೇ ಸೋತ ಆಗಿದೆ. ಆ. ಸೋತ ಮೇಲೆ ನೀನು ಏನು ಬಯಸಿದ್ದೀಯೋ ಆ. ಅದೆಲ್ಲವನ್ನು ನಿನಗೆ ಕೊಡಬೇಕು ಅನ್ನೋ ಹಾಗೆ ಯೋಚನೆಯನ್ನು ಮಾಡಿದವನು ನಾನು. ನೀನೇ ನನ್ನವನು ಎಂದಾದ ಬಳಿಕ ನಿನ್ನದೆಲ್ಲವೂ ನನ್ನದೇ ಅಲ್ವಾ? ಆದ್ರೂ ವಾಚಿಕವಾಗಿ ನನಗೊಂದು ಆಧಾರ ಬೇಕು, ಅಧಿಕೃತವಾಗಿ ಹೇಳಬೇಕು ನೀನು. ನನ್ನನ್ನು ನೀನು ಮದುವೆ ಆದ ಬಳಿಕ ನೀನು ನನ್ನವಳಾಯ್ತು, ಹೌದು ನನ್ನದೆಲ್ಲ ನಿನ್ನದಾಯ್ತು. ಹೌದು. ನಾಳಿನ ಮೊದಲ ಹೆಂಡತಿ ಹೇಳಬಾರ್ದಲ್ಲ ಮತ್ತೆ, ಏನಂತ? ನನಗಿಂದ ಮತ್ತೆ ಬಂದವಳಿಗೆಲ್ಲ ಕೊಟ್ಟು ಬಿಟ್ರಿ ಅಂತ. ಹಾಗೆಲ್ಲ ಆಗಬಾರ್ದು. ಆಗೊಂದು ಮಾತು ಬರಬಾರ್ದು. ಸವತಿ ಮಾತ್ಸರ್ಯ ಹೇಳಿಕ್ಕಾಗುದಿಲ್ಲ. ಹೇಳಿಕ್ಕಾಗುದಿಲ್ಲ. ನಾಳೆ ನೀವು ಇಲ್ಲಿ ಬಂದೊಂದು ಮದುವೆ ಆಗುದು, ಮತ್ತೆ ನಿಮ್ಮ ಊರಿನವರಿಗೆ ಸಂಗತಿ ಗೊತ್ತಾದ್ರೆ ನಿಮ್ಮ ಮಂತ್ರಿ ಬರಲಿವರು ಕೇಳ್ತಾರ ಹಾಗೆ? ಅದಕ್ಕೆ ಪಂಚಾಂಗವನ್ನು ಮೊದಲೇ ಗಟ್ಟಿ ಮಾಡಿ. ಎಲ್ಲಿಯಾದ್ರೂ ಅಡ್ಡಿ ಮಾತಾಡಿದ್ರೆ ಹೌದು. ಯೋಚನೆ ಮಾಡಬೇಡ. ನೀನು ಕೇಳಿಕೊಂಡಂತೆ ಸಮಸ್ತ ರಾಜ್ಯ ಮತ್ತೆ ಬೊಕ್ಕಸ ಭಂಡಾರ ಹೌದೌದು, ಎಲ್ಲ. ಏನೆಲ್ಲ ನೀನು ಕೇಳಿಕೊಂಡಿದೆಯಾ ಎಲ್ಲವನ್ನು ಒದಗಿಸಿಕೊಟ್ಟಿದ್ದೇನೆ. ಎಂತ ಮಾತಿನೆಲ್ಲ ಮುಗಿಸುದಾ? ಮತ್ತೆ ಮಾತ್ರದಲ್ಲಿ ಮತ್ತೆ ಯಾರನ್ನು ಕರಿಬೇಕು? ಇದು ಅಗ್ನಿ ಅಸ್ತ. ಈ ಅಂಗೈಗೆ ನಿಮ್ಮ ಅಂಗೈ ಸ್ಪರ್ಶ ಆಗಬೇಕು. ಅಗ್ನಿಮುಖ ಎರಡು ಒಂದಾಗುವುದು. ಅಗ್ನಿ ಸಾಕ್ಷಿಯಾಗಿ ನೀವು ಹೇಳುವ ಮಾತು ವಾಚಿಕವಾದ ಸಾಕ್ಷಿ. ನಿನ್ನ ಕೈಯ ಮೇಲೆ ನನ್ನ ಕರವನ್ನು ಇರಿಸಿ ತ್ರಿಕರಣ ಪೂರ್ವಕವಾಗಿ ನೀನೇನನ್ನು ಕೇಳಿದೆಯೋ, ಏನನ್ನು ಬಯಸಿದೆಯೋ ಆ ಕಾಲಕ್ಕೆ ಅದನ್ನು ಈಗ ಧೈರ್ಯ ಬಂತು. ಎಂತದ್ದು? ಕೊಟ್ಟ ಮೇಲೆ ಒಂದು ಅದು ಸಂತೋಷ. ಹೆಣ್ಣು ಮಕ್ಕಳ ಕೈಗೆ ಹಾಗೆ ಮೆತ್ತಗೆ ಮೆತ್ತಗೆ ಕೊಟ್ಟ ಇರ್ತದೆ. ಮೇಲೆ ಒಂದು ಸಂತೋಷ ಆಗುವುದು. ನಿಮ್ಗೆ ಸಂತೋಷ ಆಗ್ತದೆ. ಇದು ವ್ಯವಸ್ಥೆ ಆಗಬೇಕಲ್ಲ. ಹೋಗುವ ಬಾ. ಎಂತದು ಎಂತದು ಅವಸರ ಇರ್ತದೆ ನಿಮಗೆ? ಪುರಕ್ಕೆ ನೀವೊಂದು ಎಂತದು? ನಿನ್ನನ್ನು ಕರ್ಕೊಂಡು ಹೋಗಿಲ್ಲ, ಪರಿಚಯ ನೀವು ಒಟ್ಟು ಮಾಡಿ. ಅವಸರ ಮಾಡಬೇಡಿ. ಇಷ್ಟು ಚಂದದ ಒಂದು ಬೊಂಬೆಯನ್ನು ನಮ್ಮ ನಾಡಿನ ಮಂದಿಗಳಿಗೆ ಒಂದು ಕಾಣಿಸಬೇಕಲ್ಲ. ಹೌದು, ಈಗ ಅಲ್ಲಿಗೆ ಕರ್ಕೊಂಡು ಹೋಗುದಾ? ಹೌದು, ಹೋಗುವ. ಎಲ್ಲಿಯಾದ್ರೂ ಒಡಕು ಮೂಡುವ ಹಾಗೆ ಅವರು ವ್ಯವಹಾರ ಮಾಡಿದರೆ ಯಾರು? ನಿಮ್ಮವರು ನನ್ನ ಹೆಂಡತಿ ಆಗಲ್ಲ. ಈಗಲೇ ಬರುವ ಮೊದಲೇ ಹೊತ್ತಿನಿಂದ ಹೊರಗೆ ಕಳಿಸಿದ್ರೆ ಅದಕ್ಕೆ ಈಗ ಏನು? ಅದಕ್ಕೆ ಸಂಪೂರ್ಣವಾಗಿ ನಾನು ನಿಮ್ಮವಳಾಗಬೇಕು ಅಂತ ಆದ್ರೆ, ನೀವು ನನ್ನವರಾಗಿ ಉಳಿಬೇಕು ಅಂತ ಆದ್ರೆ ಆದ್ರೆ? ಸ್ವಲ್ಪ ಹೊತ್ತು ಇಲ್ಲಿಯೇ ಇದ್ದು ನಾವು ಕಾಲ ಕಳಿಬೇಕು. ಇಲ್ಲಿಯೇ? ಯಾವ ಸುಖದ ಅಪೇಕ್ಷೆ ನಿಮಗುಂಟು ಆ ಸುಖವನ್ನ ಇಲ್ಲಿಯೇ ನಾನು ನಿಮಗೆ ಒದಗಿಸಿ ಕೊಡ್ತೇನೆ. ಇಲ್ಲಿ ಬಹಳಷ್ಟು ಹೊತ್ತಾಯ್ತು, ತಿರುಗಾಟ ಮಾಡದ ಜಾಗವೇ ಇಲ್ಲ. ಇನ್ನೆಲ್ಲಿ
ನೀವು ಈವರೆಗೆ ನೋಡಿದ ಜಾಗವನ್ನು ನಾನು ಸೃಷ್ಟಿ ಮಾಡ್ತೇನೆ. ಅದೇಗೆ ಸೃಷ್ಟಿಗೆ ಅಧಿಕಾರಿಯಾಗಿರೋ ಬ್ರಹ್ಮನಿಗೆ ಮಗಳಂತೆ. ಬ್ರಹ್ಮನ ಮಗಳು ನೀನು. ಹಾಗೆ ನನಗೊಂದು ನೂತನತೆಯನ್ನು ಕಾಣಿಸ್ಲಿಕ್ಕೆ ಆಗುದಿಲ್ಲ. ನನಗೊಂದು ಹೊಸತನ್ನು ಕಾಣಬೇಕು. ನೋಡಿ ಅದು ನೀವೇ 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 ಈ ಬದಿಗೆ ನೋಡಿದ್ರೆ ನೀವೇ, ಆ ಬದಿಗೆ ನೋಡಿದ್ರೆ ನೀವೇ, ಎಲ್ಲೆಲ್ಲಿಯೂ ನೀವು ಮತ್ತೆ ನಾನೇ. ನನ್ನ ಮುಖವೇ ಕಾಣ್ತದೆ. ನೋಡಿ ಅಲ್ಲಿ ನೋಡಿ ನಿಮ್ಮ ಮುಖ ಕಾಣುದು. ಗಾಜಿನ ಅರಮನೆ. ಹೌದಪ್ಪ. ಆ ಬದಿಗೆ ನೋಡಿ ನಿಮ್ಮ ಮುಖ ಕಾಣುದು. ಅಲ್ಲಿ ಹೋದ್ರೆ ನನ್ನ ನೀವು ಎಲ್ಲಿ ತಿರುಗಿದ ಮುಖ ನಿಮ್ಮದ್ದೇ. ಗಾಜಿನ ಅರಮನೆ. ಹೌದಪ್ಪ. ಇಲ್ಲೊಂದು ವಿಶೇಷ ಉಂಟು. ತಂಪು ತಂಪಾಗ್ತದೆ. ನಮಗೆ ಹೊರಗಿನದ್ದು ಕಾಣುತ್ತದೆ, ಸರಿಯಾಗಿ ಗಮನಿಸಿದ್ರೆ. ಎಲ್ಲ ಪರಿಸರ ಕಾಣ್ತದೆ. ಹೊರಗಿದ್ದವರಿಗೆ ಒಳಗೆ ಏನು ಅಂತ ಗೊತ್ತಾಗುದಿಲ್ಲ. ನಾವು ಇಲ್ಲಿದ್ದೇವೆ ಅನ್ನೋದು ಅವರಿಗೆ ಕಾಣುವುದಿಲ್ವಾ? ಗೊತ್ತಾಗುದಿಲ್ಲ. ಅಂತಹ ಸುವ್ಯವಸ್ಥೆಯ ಗಾಜಿನ ಅರಮನೆ ಇದು. ಎಷ್ಟು ಚಂದದ ವ್ಯವಸ್ಥೆ. ಚಮತ್ಕೃತಿ. ಹಾಗಾಗಿ ಕೌಶಲ್ಯ, ಕರಕೌಶಲ್ಯ. ಹಾಗಾಗಿ ನಿಮ್ಮನ್ನು ಸುಖಿಸುವುದಕ್ಕೆ, ನೆರೆಯುವುದಕ್ಕೆ ನನ್ನ ಮನಸ್ಸು ಸಿದ್ಧವಾಗಿದೆ, ಪಕ್ವಗೊಂಡಿದೆ. ಹಾತೊರೀತಾ ಇದ್ದೇನೆ. ಹಾಗಾದ್ರೆ ಹೇಗೆ ಮಾಡಿದ್ದೇನೆ. ಸಿಂಹಾಸನವನ್ನು ಏರಿ ಅಕ್ಕಪಕ್ಕ ನೋಡಿದಾಗ ಮನಸ್ಸಿಗೆ ಬಹಳ ಆನಂದ. ನಮ್ಮವರೆಲ್ಲ ನಗುಮುಖದಿಂದಲೇ ನನ್ನನ್ನು ಸ್ವಾಗತಿಸುತ್ತಾ ಇದ್ದಾರೆ ಎಂಬುದೇ ಸತ್ಯ. ಶೋಣಿತಾಪುರ ಈ ಹೆಸರು ಹೇಗೆ ಬಂತು? ದೊಡ್ಡ ದೊಡ್ಡ ಬಂಡೆಕಲ್ಲುಗಳನ್ನೆಲ್ಲ ರಕ್ತದ ಮಡುವಿನಲ್ಲಿ ಮುಳುಗಿಸಿ ಕೋಟೆ ಕೊತ್ತಲುಗಳನ್ನು ನಿರ್ಮಿಸಿದ ಕಾರಣ ಶೋಣಿತಾಪುರ ಎಂಬಂತಹ ಹೆಸರಿಗೆ ಮಾತ್ರವಾಯಿತು ಈ ನಮ್ಮ ಪುರ. ನಾನು ಅಂತ ಯಾಕೆ, ಹಿರಿಯವರದೆಷ್ಟೋ ಮಂದಿ ಆಡಿ ಬಾಳಿದಂತಹ ಶೋಣಿತಾಪುರ. ತಾರಕ, ಅಂಧಕಾಸುರ ಇಂಥವರೆಲ್ಲ ಆಡಿ ಕೀರ್ತಿ ಪತಾಕೆಯನ್ನು ಬಾನೆತ್ತರಕ್ಕೆ ಏರಿಸಿದವರು. ಅಂತಹ ಕೀರ್ತಿಯನ್ನು ಅಳಿಸಬಾರದು ಎಂಬ ಉದ್ದೇಶದಿಂದ ಇಷ್ಟರವರೆಗೆ ಪ್ರಯತ್ನವನ್ನು ಪಡುತ್ತಾ ಬಂದವ ನಾನು. ಒಬ್ಬ ಮಗ ಲೋಹಿತ ನೇತ್ರ ವಿದ್ಯಾಭ್ಯಾಸವನ್ನು ಮುಗಿಸಿ ಅರಮನೆಯನ್ನು ಬಂದು ಸೇರಿಕೊಂಡಿದ್ದಾರೆ. ಒಬ್ಬನಾಗೆ ತಂಗಿ ತಿನ್ನುವುದಕ್ಕೆ ಸಾಕಾಗುವುದಿಲ್ಲ ಎಂಬುದರಿಂದ ಅವಳಿಗೆ ಅಪ್ಪಣೆಯನ್ನು ಕೊಟ್ಟು ಕಾನಡದಲ್ಲಿರುವಂತಹ ಮೃಗಪಕ್ಷಿಗಳನ್ನು ಕೊಂದು ತಿಂದು ಹೊಟ್ಟೆಯನ್ನು ತುಂಬಿಸಿಕೋ ಎಂಬ ಹಾಗೆ ಆಜ್ಞಾಪಿಸಿದ್ದೇನೆ. ತೆರಳಿದ್ದಾಳೆ. ಮಗ ಅರಮನೆಯಲ್ಲಿದ್ದಾನೆ. ಎಲ್ಲ ವಿಷಯದಲ್ಲೂ ಸಂತೋಷವೇ. ಯಾರದು ಯಾರದು ಎರಡು ಮೂರು ದಿವಸಕ್ಕೊಮ್ಮೆ ಬಂದು ನನ್ನಲ್ಲಿ ಮಾತಾಡಿ ಹೋಗುವವಳು ನೀನು. ಏನೋ ಬಾರದೇ ಇರುವಂತಹ ಈ ಸಂದರ್ಭದಲ್ಲಿ ಆಲೋಚನೆ ಮಾಡಿಕೊಂಡಿದ್ದೆ, ತಂಗಿಯಲ್ಲಿಗೆ ಹೋಗಲು ಎಂಬ ಹಾಗೆ. ಹಕ್ಕನೆ ಬಂದೆಯಲ್ಲ, ನಿನ್ನನ್ನು ನೋಡುವಾಗ ಬಹಳ ಆಶ್ಚರ್ಯವಾಗುತ್ತಾ ಇದೆ. ಜೊತೆಯಲ್ಲಿ ಬೇಸರ, ಕಣ್ಣೀರನ್ನು ಗೆರೆಯುತ್ತ ನನ್ನ ಸಮಕ್ಷಮದಲ್ಲಿ ಬಂದು ನಿಂತೆಯಲ್ಲ. ನಿನ್ನನ್ನು ಈಟಿಸಿದಾಗ ಎರಡು ಹಸ್ತಗಳೇ ಇಲ್ಲ. ಯಾಕೆ ಹೀಗಾಯಿತು? ಯಾರಿಂದ ಹೀಗಾಯಿತು? ನಿನ್ನ ಅಣ್ಣ ದುರ್ಜ ಇರ್ತಾನೆ.
ಕಾಡಿಗೆ ವಿಹಾರಕ್ಕೆಂದು ಹೊರಟವಳು. ಓಹೋ, ಅಲ್ಲಿ ಬೇಕಾದನ್ನು ತಿನ್ನಬೇಕು ಎನ್ನುವಂತ ಇಚ್ಛೆಯುಳ್ಳವಳಾಗಿ ಹೊರಟಂತ ನಾನು ಅಲ್ಲಿ ಒಂದು ವಿಸ್ಮಯವನ್ನು ಕಂಡೆ. ಏನದು? ನಮ್ಮ ಕಾಡಿನಲ್ಲಿ ಯಾರೋ ಗಂಡಸರು ಹೆಂಗಳೆಯರು ಮಕ್ಕಳನ್ನು ಸೇರಿಕೊಂಡು ಈ ಕಡೆಗೆ ಬರುತ್ತಾ ಇದ್ದರನ್ನು ನಮ್ಮವರಾಗಿರಬಹುದು. ಹೌದು, ಅದರಲ್ಲಿ ವಿಶೇಷವೇನು? ಏನು ಎಂಬುದಾಗಿ, ಯಾರು ಎಂಬುದಾಗಿ ವಿಚಾರಿಸೋಣ ಎಂಬುದಾಗಿ ನಾನು ಅವರನ್ನು ತಡೆದೆ. ಆವಾಗ ರುದ್ರಪುರದ ಅರಸನಂತೆ, ಹಾಗಾದರೆ ನಮ್ಮವರಲ್ಲ, ರುದ್ರಪುರದ ಅರಸ ಶ್ವೇತಕುಮಾರನಂತೆ ಪರಿವಾರವನ್ನೆಲ್ಲ ಸೇರಿಕೊಂಡು ತಿಪ್ಪಣಿಗರಾಗಿ ಈ ಕಡೆಗೆ ಬರ್ತಾ ಇದ್ದಾರೆ. ದಿಬ್ಬಣಿಗರಾಗಿ? ಹೌದು, ಮದುವೆ ಆಗಿದೆ. ಮದುವೆ ಆಗಿ ಬರುವುದು? ಆಗಿ ಬರುವವರು ಈ ಕಡೆಗೆ ಬರುತ್ತಾ ಇದ್ದಾರೆ ಅಂತ ಹೇಳುವಾಗ ಇಲ್ಲಿಯಾದರೂ ನಿನ್ನನ್ನು ನೋಡುವುದಕ್ಕೆ ಬರುತ್ತಾರೋ ಎಂಬ ಹಾಗೆ ಭಾವಿಸಿ ಅಲ್ವಾ? ನಾನು ಯಾರು ಅಂತ ವಿಚಾರಿಸಿದಾಗ ಹೀಗೆ ಹೇಳಿದೆ. ಹೆಂಡತಿಯನ್ನು ನೋಡಿದೆ. ಅವನ ಹೆಂಡತಿ? ಹೌದು, ಶಿವೆ ಅಂತ ಹೆಸರು. ಬಹಳ ರೂಪಸಿ ಇದ್ದಾಳೆ. ಹೌದೇ? ನಾನು ಏನು ಯೋಚನೆ ಮಾಡಿದೆ ಗೊತ್ತಾ? ಏನು? ನನ್ನ ಅಣ್ಣನಿಗೆ ಅನುರೂಪಳಾದಂತಹ ನಾರಿ ಎಂಬುದಾಗಿ ಯೋಚಿಸಿ ಅವಳನ್ನು ನಿನಗೆ ಮದುವೆ ಮಾಡಿಸಬೇಕು ಅಂತ ಹೇಳಿ ಅವಳನ್ನು ಕೈ ಇಕ್ಕಬೇಕು ಅಂತೇಳಿ ಕೈ ಹಾಕಿದೆ. ಹುಡುಗಿಯ ಮೈ ಮೇಲೆ ತಪ್ಪಿಲ್ಲ. ನಮ್ಮ ಪ್ರದೇಶದಲ್ಲಿರುವಂತಹ ಯಾವನೇ ಆಗಲಿ ನಾವು ಹೇಳಿದಂತೆ ಕೇಳಬೇಕು. ಕೈ ಹಾಕಿದ್ದರಲ್ಲಿ ತಪ್ಪಿಲ್ಲ. ಏನಾಯ್ತು? ಆಗ ಅವಳ ಗಂಡನಾದಂತಹ ಶ್ವೇತಕುಮಾರ ನನ್ನ 2 ಕರಗಳನ್ನು ಕತ್ತರಿಸಿದ. ನನ್ನ ಮಾನ ಪ್ರಾಣ ಹೋಯ್ತು. ಅಣ್ಣ, ಈ ರೀತಿಯ ಅಪಮಾನ ಮಾನವನಿಂದ ನಮಗಾಯಿತು. ಹೌದಣ್ಣ. ಪುರವನ್ನು ಕೇಳಿದಯ? ಯಾವುದು ಪುರ? ಹೌದು, ಶ್ವೇತಕುಮಾರ ಅಂದರೆ ರುದ್ರಪುರದವ ಅಂತ ಕಾಣುತ್ತದೆ. ಆದರೆ ಅವನಿಗೆ ಸರಿಯಾದ ಶಿಕ್ಷೆಯನ್ನು ಕೊಡುವುದಕ್ಕೆ ನಾನೀಗಲೇ ಸಿದ್ಧತೆಗಳನ್ನು ಮಾಡುತ್ತೇನೆ. ನೀನು ಬೇಸರ ಪಡಬೇಡ. ಪಂಡಿತನನ್ನು ಕರೆಸಿ ಈಗಲೇ ಕೈಗಳಿಗೆ ಔಷಧವನ್ನು ಮಾಡಿಸಬೇಕು. ಆಯ್ತಣ್ಣ. ಹೊಟ್ಟೆ ತುಂಬಿದ? ಹೊಟ್ಟೆ ಇಲ್ಲ, ಎಲ್ಲಿ ತಿನ್ನುವುದಕ್ಕೆ ಬೇಕಾದಷ್ಟಿದೆ ಮಾತ್ರ, ಅದನ್ನು ಕೂಡ ತಿನ್ನು. ಹೋಗು, ಬೆಳೆಸಿಕೊಳ್ಳು. ಅವಳನ್ನು ಬರಬೇಕು. ಅಣ್ಣ, ನೆನಪಿರ್ಲಿ, ನೆನಪಿರ್ಲಿ. ವಿಷಯವನ್ನು ಕೇಳಿದ್ರಿ ನಮ್ಮ ಪ್ರದೇಶಕ್ಕೆ ಬರುವುದಲ್ಲ, ಭೂಲೋಕದಲ್ಲಿರುವಂತಹ ಯಾರೂ ಕೂಡ ಗಡಗುಟ್ಟಿ ನಡುಗುವಂತಹ ಕಾಲವಿದೆ. ಅಂತ ಅದರಲ್ಲಿ ಮಾನವರು ನಮ್ಮ ಪುರವನ್ನ ಪ್ರವೇಶ ಮಾಡಿ ಅನ್ಯ ತಂಗಿಯ ಕೈಯನ್ನು ಕತ್ತರಿಸಿದ್ದಾರೆ ಎನ್ನುವಾಗ ಹೇಳುವವರು ಕೇಳುವವರು ಯಾರೂ ಇಲ್ಲನ್ನ ಎಂಬ ಹಾಗೆ ಭಾವಿಸಿಕೊಂಡಿದ್ದಾರೋ ಬಿಡಬಾರದು. ಅವ ಯಾವ ಪುರದ ಅರಸನಾದರೆ ನನಗೇನಂತೆ? ಆದ ಅಪಮಾನಕ್ಕೆ ಪ್ರತೀಕಾರವನ್ನು ಮಾಡಿಯೇ ಸಿದ್ಧ. ಸೇನೆಯನ್ನೆಲ್ಲ ಒಗ್ಗೂಡಿಸಿ ಈಗಲೇ ತೆರಳುತ್ತೇನೆ.
ಒಪ್ಪಲೇನು ಪಾಲಿಸು, ತಪ್ಪದೆ ರಾಜವನ್ನು ಸಗಬಡಿಸು. ಆ ಮಾಲಿನಿಯನ್ನು ನಾರು ಅವ ಸಾಮಾನ್ಯನಲ್ಲ ಮಗನೇ. ಯೋಚನೆ ಮಾಡಬೇಡ. ಹರಿಹರ ಬ್ರಹ್ಮಾಂಜನೆ ಒಂದು ಕಾಲದಲ್ಲಿ ನನ್ನ ಎದುರಾಗಿ ಬಂದರೂ ಕೂಡ ಮುಖೇನವಾಗಿದೆ ಅವರಿಂದ ಜಯವನ್ನು ನಾನು ಪಡೆದುಕೊಳ್ಳುತ್ತೇನೆ. ಯೋಚನೆ ಮಾಡಬೇಡ. ಒಂದು ವೇಳೆ ಭವನವಾದ್ರೆ ಹರಣ ಮೂರಳೆ ಕಲ್ಲಿನಲ್ಲಿ ಸುರಿಸುವಂತಹ ಸಾಮರ್ಥ್ಯ ಗೆಲ್ಲಲಿದೆ. ಕೊಡುವ ರೋಷದಿಂದ ಹೊರಟಿದ್ದೀಯಲ್ಲ ಮಗನೇ. ಯೋಚನೆ ಮಾಡಬೇಡ. ಅತ್ತೆಯವರಿಗೆ ಕಡುಗಚ್ಚವನ್ನು ಕೊಟ್ಟಿದ್ದಾನೆ. ಪ್ರತಿಕಾರವಾಗಿ ಆ ನರಾಧವನ್ನು ಸಡೆ ಮಾಡಿದ್ದು ನಮ್ಮವರಿಗೆಲ್ಲ ಸಂತೋಷವನ್ನು ನಾನು ಉಳಿಸ್ತೇನೆ. ಮಾತ್ರವಲ್ಲ, ಅತ್ತೆಯವರಿಗೆ ಅಪಮಾನ ಮಾಡಿದಂತ ಅವನ ಕೈಗಳನ್ನು ಕತ್ತರಿಸಿ ಅವರಿಗೆ ಸಂತೋಷವನ್ನು ಉಳಿಸ್ತೇನೆ. ಯೋಚನೆ ಮಾಡಬೇಡ. ಹೋಗಿ ಬರ್ತೇನೆ. ನಾನು ಪೂರ್ವ ಜನ್ಮದಲ್ಲಿ ಮಾಡಿದಂತಹ ಸುಕೃತದ ಫಲರೂಪವಾಗಿ ನೀನು ಮಗನಾಗಿ ಹುಟ್ಟಿದೆ ಮಗನೇ. ನಿನ್ನ ವೀರವಾಣಿಯನ್ನು ಕೇಳುವಾಗ ಸರಿ ಮನಸ್ಸಿಗೆ ಬಹಳ ಆನಂದವಾಯಿತು. ಹೌದೇ? ವಿದ್ಯಾಭ್ಯಾಸವನ್ನು ಮಾಡಿ ಅರಮನೆಯನ್ನು ಸೇರಿದವ ನೀನು ಸಾಮಾನ್ಯನಲ್ಲ ಎಂಬಂತಹ ವಿಷಯದಿಂದ ಗುರುಗಳಿಂದ ನಾನು ಕೇಳಿವಲ್ಲೆ. ಆದರೂ ಮಗ ಎಂಬಂತಹ ವ್ಯಾಮೋಹದಿಂದ ಒಂದೆರಡು ಮಾತುಗಳನ್ನಾಡಿದ್ದೇನಷ್ಟೇ. ವೀರವಾಣಿಯೊಂದಿಗೆ ಹೊರಟು ನಿಂತಿದ್ದೀಯಲ್ಲ, ನಿನ್ನ ಪಾಲಿಗೆ ಜಯವೇ ಬರಲಿ ಎಂಬ ಹಾಗೆ ಪರಮೇಶ್ವರನನ್ನು ಪ್ರಾರ್ಥಿಸುತ್ತಾ ಅಪ್ಪಣೆಯನ್ನು ಕೊಟ್ಟಿದ್ದೇನೆ. ಶುಭವಾಗಿ ನಡೆಸಿ ಹೋಗಲಿ. ಅಪ್ಪಯ್ಯರಿಗೆ ಧೈರ್ಯದ ಮಾತುಗಳನ್ನು ಹೇಳಿದೆ. ಸಂತೋಷಗೊಂಡಂತ ಅಪ್ಪಯ್ಯ, ನಿನಗೆ ಮಂಗಲವಾಗಲಿ ಮಗನೇ, ಹೀಗೆ ನನ್ನನ್ನು ಹರಿಸಿ ಕಲಿಸಿದ್ದಾರೆ. ಆದ್ರೆ ನಾವು ಆಲೋಚನೆ ಮಾಡಬೇಕಾದೇನು? ಇಷ್ಟು ಬೇಗ ಮಂಗಲವಾಯಿತಾಗ್ತದ? ನಮಗೆ ಸಿಗುವುದು ಸಿಗ್ಲಿಕ್ಕಿಲ್ಲ. ಹಾಗಾಗಿ ಅಲ್ಲಿವರೆಗೆ ಕಾಯಬೇಕು. ಹೇಗೆ ರುದ್ರಾಪುರದ ಮೇಲೆ ಸಾಲಿ ಒಬ್ಬನೇ ಮಾಡುವುದಲ್ಲ, ಚತುರಂಗ ಸೇನೆ ಸಿದ್ಧವಾಗಿದೆ. ನೋಡೋಣ, ಸಾಲಿ ಮಾಡ್ತೇನೆ.
ಹೊತ್ತಿರಲೇ ಇಲ್ಲ. ಪುರವನ್ನು ರಕ್ಷಣೆ ಮಾಡಬೇಕಂತ ಹೊಣೆಗಾರಿಕೆ ನಮಗೆ ಉಂಟು. ಆದ್ರೆ ಆ ಶತ್ರುಗಳ ಜೊತೆಲಿ ಯುದ್ಧವನ್ನು ಮಾಡುವುದಾದರೂ ಹೇಗೆ? ಯಾರನ್ನು ಯುದ್ಧಕ್ಕೆ ಕಳುಹಿಸಿಕೊಡುದು ಒಂದು ದಾರಿ ನನಗೆ ಕಾಣುತ್ತಾ ಇಲ್ಲ. ಏನು ಮಾಡಲಿಲ್ಲ ಮಾಡಿದ್ದಾರೆ. ಚಿಂತೆಯನ್ನು ಬಿಡಿಯಪ್ಪಯ್ಯ. ನಿಮ್ಮ ಮಗನಾದಂತ ಸಿತಕೇತ ನಾನಿದ್ದೇನೆ. ಒಂದು ಅಪ್ಪಣೆ ನನಗೆ ಕೊಡಿ. ಶತ್ರುಗಳು ಈ ಹೊತ್ತಿನಲ್ಲಿ ಯಾಕೆ ಮುತ್ತಿಗೆ ಮಾಡಿದ್ದಾರೆ ಎಂಬುದು ನನಗೆ ಒಂದೂ ಗೊತ್ತಾಗಲಿಲ್ಲ. ಅದು ನಮ್ಮದಾದಂತ ಶ್ವೇತಕುಮಾರ ಮಹಾಪ್ರಭುಗಳು. ಈಗ ಅವರು ನಮ್ಮ ನಾಡಿನಲ್ಲಿ ಇಲ್ಲ. ಗರ್ಭಸ್ಥವಾಗಿರುವಂತಹ ಶಿಶುವನ್ನು ಗರ್ಭಿಣಿಯೊಬ್ಬಳು ಹೇಗೆ ನೋಡಿಕೊಳ್ತಾಳು ಅದೇ ರೀತಿಯಲ್ಲಿ ನಮ್ಮನ್ನು ಜೋಪಾನವಾಗಿ ನೋಡಿಕೊಂಡವರಿದ್ದಾರೆ. ಹೌದು, ಅವರಿಲ್ಲದಿರುವಂತಹ ಕಾಲವನ್ನು ನೋಡಿಕೊಂಡು ಅವರು ಆಕ್ರಮಣವನ್ನು ಎಸಗಿದ್ದಾರಂತಾದ್ರೆ ಅವರನ್ನು ಬಿಡುವುದಿಲ್ಲ. ನಾನಿದ್ದೇನಪ್ಪ, ನಾನೇ ಇದ್ದೇನೆ, ನಾನೇ ಹೋಗ್ತಾ ಇದ್ದೇನೆ ನಿಮ್ಗೆ ಹೇಳ್ತಾ ಇದೆಯಲ್ಲ. ಯಾಕೆ ಕಂದ? ಕೃಷಿಕನೊಬ್ಬರು ಹೊಲದಲ್ಲಿ ಬೆಳೆಯನ್ನು ಬೆಳೀತಾರೆ. ಉತ್ತಮವಾದ ಫಲವೊಂದು ದೊರಕಬೇಕಿದ್ರೆ ಭೂಮಿ ದೇವಿ ಆಶೀರ್ವಾದ ಎನ್ನುವುದು ಬೇಕಾಗ್ತದೆ. ಬೇಕು ಕಂದ. ಹಾಗಾಗಿ ಭೂಮಿ ತಾಯಿಗೆ ಬಂದದ್ದು ಇದು. ಸಂಕಷ್ಟ ಎದುರಾದದ್ದು ಯಾರಿಗೆ? ನಮ್ಮದಾದಂತಹ ಭೂತಾಯಿಗೆ. ಇಲ್ಲಿಯೇ ಹುಟ್ಟಿದವ ನಾನು. ಸಂಕಷ್ಟವನ್ನು ಎದುರಿಸಬೇಕು. ಹೊರಟೇನೆ ಅಪ್ಪ. ನೀನು ಹೋಗ್ತೇ ಮಗನೇ. ಮಗನೇ ಶಿವಗಾದುಕೊಳ್ಳಲಿ, ಆದರೆ ಮಗನೇ ಶಿವಗಾದುಕೊಳ್ಳಲಿ ನಿನ್ನ ಸಾಧವದಿ ಜೀವಿತನು ಕೂಡ ಅದಕ್ಕೆಲಗೆ. ಆದರೆ ಮಗನೇ ಕುಮಾರ ಸಿದ್ಧಕೇತ, ನಿನ್ನ ವೀರತ್ವದ ಮಾತನ್ನು ಕೇಳಿದಾಗ ಮನಸ್ಸಿಗೆ ಅತೀವಂತ ಸಂತೋಷವೇ ಇತ್ತು. ತಾನೇ ಯುದ್ಧಕ್ಕೆ ಹೋಗ್ತೀನಿ ಎಂಬುದು ಹೇಳ್ತಾ ಇದೆಯಲ್ಲ. ಒಂದು ವಿಷಯದಲ್ಲಿ ನೀನು ಆಡುವಂತ ಮಾತಲ್ಲೇ ಅರ್ಥ ಉಂಟು ಮಗನೇ. ಹೆತ್ತಂತ ತಾಯಿ, ಹುಟ್ಟಿದಂತ ಈ ಮಣ್ಣು ಸ್ವರ್ಗಕ್ಕಿಂತಲೂ ಮಿಗಿಲಾದಂತೆ ಇದರ ಋಣವನ್ನು ತೀರಿಸಬೇಕಾದ್ದು ನಮ್ಮ ಕರ್ತವ್ಯ. ಜನನಿ ಜನ್ಮಭೂಮಿಷ್ಠ ಸ್ವರ್ಗಾದಪಿ ಗರಿಯಸಿ ತಿಳಿದವರೇ ಹೇಳಿದ್ವೆಯಪ್ಪ. ಗುರುಮಠದಲ್ಲಿ ಬೇಕಂತ ವಿದ್ಯೆಯನ್ನೆಲ್ಲ ಕರಗತ ಮಾಡಿಕೊಂಡಿದ್ದಿ ಮಗನೇ. ಎದೆಯಲ್ಲಿ ಧೈರ್ಯ ಉಂಟು, ಭುಜದಲ್ಲಿ ಸ್ಥೈರ್ಯ ಉಂಟು. ಆಗ್ಲಿ ಮಗನೇ, ನೀನು ಹೋಗು. ಪಾರ್ವತಿ ಪರಮೇಶ್ವರ ಅನುಗ್ರಹ ನಿನ್ನ ಮೇಲೆ ಸದಾ ಇರಲಿ. ನಿನ್ನ ಸಾಮರ್ಥ್ಯ ಉಂಟದು ಅಕ್ಷಯವಾಗಿ.
ಪ್ರತಿಮೂರ್ತಿಯಾಗಿ ನಿಂತವ ನೀನು ಸಮರ ಕ್ಷೇತ್ರದಲ್ಲಿ ಎದುರಾದೆ. ನಿನ್ನ ಪರಿಚಯ ನನಗಿಲ್ಲ. ಅವರೆಲ್ಲ ಪೌರ ನಮ್ಮವರನ್ನೆಲ್ಲಗಾರು ಎಳೆಸಿ ಈ ರೀತಿಯಾಗಿ ಮುಂದುವರೆದು ಬರ್ತಾ ಇರುವೆಲ್ಲ. ಏನು ನಿನ್ನ ಹೆಸರು? ಯಾವುದು ನಿನ್ನ ಊರು? ನೋಡೋಣ. ಹೇಳಿದವ ಯಾರು ಅಂತ ಬಂದಂತಹ ನೀನು ನನ್ನಲ್ಲಿ ಒಂದೇ ಪ್ರಶ್ನೆಯನ್ನು ಕೇಳಿತು. ಯಾರು ನೀನು? ನಿನ್ನ ಪರಿಚಯವೇನು ಎಂಬುದಾಗಿ. ನಿನ್ನ ವಿಳಾಸ ಬೇಕು ನನಗೆ. ಒಮ್ಮೆ ನಿನ್ನ ಪಾಳಯದವರನ್ನು ನೋಡು. ತರಿದು ಕತ್ತರಿಸಿ ಚುಚ್ಚಿನಟ್ಟು ಉಚ್ಚಾರಿಸಿ ಇರಿದು ಪರಿದು ಕೊಂದವನು ನಾನಿದ್ದೇನೆ. ಅರ್ಥ ಆಗ್ತದೆ. ಸಾಮರ್ಥ್ಯ ಇದೆ ಎಂಬುದನ್ನು ಅದರಿಂದಲೇ ತೋರಿಸಿಕೊಟ್ಟಿದ್ದೇನೆ. ಯಾವನು ನೀನು? ಬಂದವ ಸಾಮಾನ್ಯವಲ್ಲ, ಸಿದ್ಧಕೇತ, ಈ ಊರಿನ ಮಂತ್ರಿಯ ಮಗ. ಸಾಮರ್ಥ್ಯ ಇದೆ ಎದುರಿ. ಬಂದವ ನೀನು ಯಾರು? ಯಾಕಾಗಿ ನಮ್ಮ ಪುರಕ್ಕೆ ಮುತ್ತಿದ್ದಿ? ಎಲ್ಲವನ್ನು ಸವಿವರವಾಗಿ ಹೇಳು. ನಮಗೊಂದು ಸಂತೋಷ. ಏನು ಕೊನೆಗಾದ್ರೂ ಕೇಳಿದ್ದೆ. ನನ್ನ ನಿರೀಕ್ಷೆ ಏನು? ಕೇಳುವುದು ಆರಂಭದಲ್ಲೇ ಪ್ರಶ್ನೆ ಮಾಡ್ತಾ ಇದ್ದಿ. ನಾವು ಆರಂಭದಲ್ಲಿ ಮಾಡ್ತೇವೆ. ಆದ್ರೆ ನೀನು ನಿಂತಹ ದಿನವನ್ನು ಕಂಡಾಗ ಸಾಮಾನ್ಯ ವ್ಯಕ್ತಿಯಲ್ಲ, ರುದ್ರಪುರದ ಅರಸನ ಮಂತ್ರಿಯ ಸುತ್ತಾರೆ ವಿಷಯ ಅಲ್ಲ. ನೀನು ಮಂತ್ರಿಯ ಮಗನಾದ್ರೆ ನಿನ್ನ ಹಾಗೆ ಮಂತ್ರಿಯ ಮಗನಲ್ಲ, ಅರಸು ಕುವರ. ಅರಸು ಕುವರ? ಹೌದಪ್ಪ. ಯಾರಪ್ಪ ಅರಸ? ದುರ್ಜಯನನ್ನು ಕೇಳಿದ್ಯಾ? ಆ ದುರ್ಜಯಾಸುರನ ಮಗ ನಾನಿದ್ದೇನೆ. ಲೋಹಿತ ನಯನ ಎನ್ನುವಂತ ಹೆಸರು ನನಗುಂಟು. ಹಾಗಾಗಿ ನೋಡಿದ್ಯಾ ನಿನ್ನವರ ಸೇನೆಯನ್ನು ನೆಲದ ಮೇಲೆ ಒರಗಿಸಿದವ ಒಳ ಪ್ರವೇಶ ಮಾಡಿದೆ. ಪ್ರತಿಸ್ಪರ್ಧಿಯಾಗಿ ಬಂದವ ನೀನು. ಇವತ್ತಿನ ಯುದ್ಧದಲ್ಲಿ ನಿನ್ನ ಕಥೆಯನ್ನು ಮುಗಿಯುತ್ತೇನೆ. ಅರಗುವರ ನನಗೆ ಲೆಕ್ಕಕ್ಕೆ ಇಲ್ಲ. ಶೋಣಿತಾಪುರದವಲ್ಲ, ಸ್ವರ್ಗಲೋಕದವ ಬಂದರೂ ಕೂಡ ಎದುರಿಸುವವ ನಾನು. ನೋಡೋಣ.
ಆ ಶಿವೆ ಶಿವೆ ಎಲ್ಲಿದ್ದಾಳೆ ನೋಡೋಣ ಅಂತ ಪ್ರವಣ ಸಾಯ್ತಾಳೆ. ನನ್ನ ಜೊತೆಯಲ್ಲಿ ಎಲ್ಲಿಗೆ? ನನ್ನ ಅರಮನೆಯನ್ನು ಬಿಟ್ಟು ನಾನು ಎಲ್ಲಿಗೆ ಬರುವುದೇ? ಮಾತಾಡಿದ್ರೆ ಜಾಗ್ರತೆ. ನಿಮ್ಮ ಎಣಿಕೆಯಂತೆ ರುದ್ರಪುರವನ್ನು ಸೇರಿದೆ. ಭೂಪಾಲ ಇಲ್ಲದಿರುವಂತಹ ವೇಳೆಯಲ್ಲಿ ನಾನೊಂದು ದಾಳಿಯನ್ನು ನಡೆಸಿದೆ. ಭೂಪ ಕಾಣಿಸಲಿಲ್ಲ. ಅಲ್ಲಿ ಅರಸನ ಮಂತ್ರಿಯ ಸುತ್ತ ಸಿದ್ಧಕೇತನೆನ್ನುವವ ನನ್ನಿಂದ ಹತನಾಗಿ ಹೋಗಿದ್ದಾನೆ. ಅವನ ವಿಷಯ ಬಿಡುವ, ನಿನಗೆ ಬೇಕಾದ್ದು ಅವಳಲ್ವಾ ಅಕ್ಕ? ಮಗು, ಅದರಲ್ಲಿ ಏನು ಬೇಸರ ಇಲ್ಲ. ಏನು ಬೇಕಾದ್ರೂ ಭೂಪ ತಪ್ಪಿಸಿ ಹೋಗಲಿ, ಇನ್ನೊಂದಾವರ್ತಿ ಹಿಡಿದು ಅವನನ್ನು ಶಿಕ್ಷಿಸಬೇಕು. ಮಾಡಿದವರು ನಮಗೆ ಅದು ನಾವು ಆಲೋಚನೆ ಮಾಡುವ. ಆದರೆ ಆತನ ಹೆಂಡತಿಯನ್ನು ಸೆಳೆಕೊಂಡು ಬಂದೆಯಲ್ಲ, ಕರ್ಕೊಂಡು ಬಂದೆ. ಬಹಳ ಸಂತೋಷವಾಯ್ತು. ಹೋಗು, ವಿರಮಿಸಿಕೊಳ್ಳು. ಆದೀತು, ಬೇಕಾದಾಗ ಕರೆಸಿಕೊಂಡು ನಿರೀಕ್ಷಣೆ. ನನ್ನ ಸಮಕ್ಷಮದಲ್ಲಿ ನಿಂತುಕೊಂಡಿದ್ದೀಯ, ಧಾರಾಧಾರವಾಗಿ ಕಣ್ಣೀರು ಸುರಿಸುತ್ತಾ ಇದ್ದೀಯ. ಅಗತ್ಯವೇ ಇಲ್ಲ. ನಿನಗೆ ಕಷ್ಟ ಕೊಡಬೇಕು ಎಂಬಂತಹ ಉದ್ದೇಶದಿಂದ ಇಲ್ಲಿಯವರೆಗೆ ಕರೆತರಿಸಿದ್ದಲ್ಲ. ನಿನಗೆ ಸಂತೋಷವನ್ನುಣಿಸಬೇಕು. ನೀನು ಕೂಡ ನನ್ನ ಜೊತೆಯಲ್ಲಿದ್ದುಕೊಂಡು ಅನವರತವೂ ನಗುತ್ತಾ ಇರಬೇಕು ಎಂಬಂತಹ ಭಾವನೆಯಿಂದ ನಿನ್ನನ್ನು ಇಲ್ಲಿಯವರೆಗೆ ಬರಮಾಡಿಸಿದ್ದೇನೆ. ಓ ಮಂದಗಮನೆ, ದುಗುಡವನ್ನು ಬಿಡು. ಇದು ಮೂರು ಲೋಕದ ಒಡೆಯನಾದಂತಹ ಸ್ವಾಮಿತಾಪುರದ ರಸ. ಈ ದುರ್ಜಯನ ಹತ್ತಿರಕ್ಕೆ ಬಾ, ವಾಮಭಾಗವನ್ನು ಅಲಂಕರಿಸು. ಬಾರೆ ಬಾರೆ. ಶೋಣಿತಾಪುರವನ್ನು ಆಳುವಂತಹ ದೊರೆ ನೀನು. ನಿನ್ನ ಮತಿ ಎನ್ನುವುದು ಜ್ಞಾನಿಗಳ ಹಾಗೆ ಮಾತುಗಳನ್ನು ನೀನು ಆಡಬೇಕು. ಅದನ್ನು ಬಿಟ್ಟು ಮದುವೆಯಾದಂತಹ ಹೆಣ್ಣನ್ನು ಬಯಸುವುದು ಇದು ನಿನಗೆ ತರವೇ? ನೀ ಏರಿದಂತಹ ಈ ಪೀಠಕ್ಕೆ ಇದು ಶೋಭೆ. ಒಂದು ಮಾತನ್ನು ಹೇಳಲೆ, ನನ್ನ ಪತಿದೇವರಿಗೆ ನೀ ಮಾಡುವಂತಹ ಈ ವಿಚಾರ ಅರಿತೆ ಎಂದಾದ್ರೆ ನಿನ್ನ ಶಿರ ಹೋದೀತು. ಹಾಗಾಗಿ ಈ ರೀತಿಯ ಟಕ್ಕಿನ ಮಾತುಗಳನ್ನು ನನ್ನಲ್ಲಿ ಆಡಬೇಡ, ಹಿಂದೆ ಹೋಗಿ.
ಗಂಡನ ವಿಷಯವನ್ನು ಹೇಳ್ತಾ ಇದ್ದೀಯ. ನೀನು ಬೇಕು ಎಂಬಂತಹ ಅನಿಸಿಕೆ ಅವನಲ್ಲಿ ಇರುತ್ತಿದ್ದರೆ ಖಂಡಿತವಾಗಿ ನಿನ್ನನ್ನು ಇಲ್ಲಿಗೆ ಕರೆತರುವುದಕ್ಕೆ ಬಿಡುತ್ತಿರಲಿಲ್ಲ. ಷಂಡ ನನ್ನ ಮಗ ಬಂದಿದ್ದಾನೆ ಎಂಬಂತಹ ವಿಷಯವನ್ನು ತಿಳಿದು ಎಲ್ಲಿಯ ತಲೆಮಾರಿಸಿಕೊಂಡಿದ್ದಾನೆ. ಅವನಂತಹ ಷಂಡನೆಲ್ಲ ನಿನ್ನನ್ನು ಮದುವೆಯಾಗುವ ಯೋಗ್ಯತೆಯುಳ್ಳವರಲ್ಲ. ಯಾರೋ ಹೆಣ್ಣು ಕೊಟ್ಟರು ಮದುವೆಯಾಗುತ್ತೇನೆ ಎಂಬಂತಹ ಆಕಾಂಕ್ಷೆಯಿಂದ ನಿನ್ನನ್ನು ವರಿಸಿದ ಅಷ್ಟೇ. ನಿಜವಾದ ಗಂಡನೇ ಆಗುತ್ತಿದ್ದರೆ ಹೆಂಡತಿಗೆ ಬಂದ ಕಷ್ಟವನ್ನು ದೂರ ಮಾಡುವುದಕ್ಕೆ ಆತ ಪುರದಲ್ಲಿಯೇ ಇರಬೇಕಿತ್ತು. ನನ್ನ ಮಗನನ್ನು ಎದುರಿಸಿ ಪ್ರತೀಕಾರವನ್ನು ಮಾಡಬೇಕಿತ್ತು. ಅಂತಹ ಸಾಮರ್ಥ್ಯ ಅವನಲ್ಲಿಲ್ಲ. ಅಂತಹ ಅಸಾಮರ್ಥ್ಯ ಹೊಂದಿರುವ ಆ ಗಂಡನನ್ನು ನೀನು ಬರೆದು ಏನು ಪ್ರಯೋಜನ? ಇದು ನನ್ನಂತಹ ಗಂಡನನ್ನು ಪಡೆಯಬೇಕು. ನಿನಗೆ ಯಾವ ಕಷ್ಟ ಬರುವುದಕ್ಕೂ ನಾನು ಬಿಡುವುದಿಲ್ಲ. ಸಂತೋಷವನ್ನೇ ಅನುದಿನವೂ ನೀನು ಅನುಭವಿಸುವ ಹಾಗೆ ಮಾಡುತ್ತೇನೆ. ಬಾರೆ ಬಾ ಅಯ್ಯ ಬಾ. ನಿನ್ನಂತಗಳಿಂದು ಹೆಣ್ಣಿನಾಸೆಗೆ ಬಿದ್ದು ಮಣ್ಣನ್ನು ಸೇರಿಕೊಳ್ಳೋ ಎಲ್ಲರ ಮನೆಗೆ ಈ ಮನ್ನಿರಿಗಳು ಇದು ಮನ್ನಿರಿಗಳು ಇದು ಪುಣ್ಯದೊಳಿದು ಸುಗತಿಯೇ ನಿನ್ನಂತಗಳಿಂದು ಹೆಣ್ಣಿನಾಸೆಗೆ ಬಿದ್ದು ಮಣ್ಣನ್ನು ಸೇರಿಕೊಳ್ಳೋ ಹೆಣ್ಣೆಂಬಂತಹ ಪಿತ್ತ ನಿನ್ನ ತಲೆಗೇರಿದ ಕಾರಣ ನನ್ನನ್ನು ನೀನು ಬಯಸುತ್ತಾ ಇದ್ದೀಯ. ನಿನಗೊಂದು ಮಾತನ್ನು ಹೇಳುತ್ತೇನೆ. ಏನದು? ಸುರಪ ನರಸಿಯಾದಂತಹ ಶಶಿಯನ್ನು ಅದೆಷ್ಟೋ ಕಾಮುಕ ದುಷ್ಟರು ಬಯಸಿದ್ದಾರೆ. ಆದರೆ ಅವರು ಈ ಕಾಲಕ್ಕಾಗುವಾಗ ಉಳಿದಿದ್ದಾರೆ ಹೇಳು? ಇಲ್ಲ, ಎಲ್ಲರೂ ಯಮನಾಲಯವನ್ನು ಸೇರಿದ್ದಾರೆ. ಹಾಗಾಗಿ ನಿನ್ನಲ್ಲೊಂದು ಮಾತನ್ನು ಹೇಳುತ್ತೇನೆ. ಏನು? ಪಂಚಮಹಾಪಾತಕಗಳನ್ನೇ ಮಾಡುತ್ತಾ ಹೆಣ್ಣೆಂಬ ಆಸೆಗೆ ಬಿದ್ದೆ ಎಂದಾದರೆ ಮಣ್ಣನ್ನು ಸೇರುವಂತಹ ಕಾಲ ಸಮೀಪಿಸುತ್ತಿದೆ ಎಂಬುದನ್ನು ನೀನು ಅರ್ಥ ಮಾಡಿಕೊಳ್ಳಬೇಕು. ಅಷ್ಟೇ ಅಲ್ಲ, ಮತ್ತೆ ಹಾರುವಂತಹ ದೀಪಕ್ಕೆ ಪ್ರಕಾಶ ಹೆಚ್ಚಂತೆ. ಅಂತೆಯೇ ಸಾಯುವ ಕಾಲಕ್ಕೆ ನೀ ಈ ರೀತಿ ಮಾಡಿದಿ ಎಂದಾದರೆ ನಿನ್ನ ಶಿರಹೋದೀತಯ್ಯ. ಮಾತನಾಡಿದೆ. ನಿನ್ನ ಮನಸ್ಸಿಗೆ ಬೇಸರವನ್ನು ತಂದೊಡ್ಡಬಾರದು ಎಂಬಂತಹ ಭಾವನೆಯಿಂದ ನನ್ನ ಅಭಿಲಾಷೆಯನ್ನು ವ್ಯಕ್ತಪಡಿಸಿದೆ. ಕೇಳುವಂತಹ ವ್ಯವಧಾನ ನಿನಗೆ ಇಲ್ಲ ಎಂದಾದರೆ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ನಡೆಯುವಂತಹ ಆ ವ್ಯವಧಾನವೂ ನನಗಿಲ್ಲ. ಇದು ಒಂದು ಮಾತು ಹೇಳುತ್ತೇನೆ. 8 ದಿವಸ ನಿನಗೆ ಕಾಲಾವಕಾಶ. ಆಲೋಚನೆ ಮಾಡು. 8 ದಿವಸ ಆದ ಮೇಲೆ ಎಲ್ಲಿಯಾದರೂ ನಾನು ಹೇಳದಂತೆ ಕೇಳುವುದಕ್ಕೆ ಮನ ಮಾಡದೇ ಇದ್ರೆ ನಿನ್ನ ಶಿರವನ್ನು ನಿನ್ನ ಬಲಾತ್ಕಾರವನ್ನು ಮಾಡಿ ಏನು ಎಚ್ಚರ. ನನ್ನ ಮನೆಗೆ ವೈಯಾರಿ ವಿಚಾರಿ
ದುರ್ಘಟನೆ ನಡೆದು ಹೋಯಿತು. ಇಲ್ಲದೆ ಇದ್ರೆ ಕಾಡನ್ನು ಸೇರಿಕೊಂಡಂತಹ ನಾನು ಸುಂದರಿಯೊಬ್ಬಳಿಗೆ ಮನಸೋತು ಈ ಕಾಡಿನಲ್ಲೇ ಉಳಿದುಕೊಳ್ಳುವ ಹಾಗಾಯಿತು. ಈಗ ತಾನೇ ಬಳಿಯಾಗಿ ಬಂದಂತ ನಾರದರು ಆಡಿದ್ರಲ್ಲ, ದುರ್ಲನಾದಂಥ ದುರ್ಜಯಾಸುರ ನನ್ನ ಮಡದಿಯಾದಂಥ ಶಿವೆಯನ್ನು ಅಪಹರಿಸಿದ್ದಾನೆ ಅನ್ನುವ ಹಾಗೆ. ಹಾಗಿದ್ರೆ ತಡ ಮಾಡುವುದಲ್ಲ, ನನ್ನ ಮಡದಿಯನ್ನು ಉಳಿಸಿಕೊಳ್ಬೇಕು. ಸಾರ್ಥನೆ ಅಂತ ಎಂತದ್ದು ಬರುದು? ಆರಕ್ಷಣದ ಕೆಲಸ ಉಂಟು. ಈಗ ಇಲ್ಲಿ ಬನ್ನಿ ನೀವು. ತ್ರಿಲೋಕ ಸುಂದರಿ ನನಗೆ ನೀಯೇ ಧಾರಿಣಿಯ ಮಕ್ಕವನನ್ನು ಕರೆದಿರಲಿ. ಹೌದು, ನಿನ್ನ ಕಜ್ಜಗೆ ತೆರಳು. ಇರಿದ ಕಣ್ಣು ತ್ರಿಲೋಕ ಸುಂದರಿ. ಆರಕ್ಷಣದ ಕೆಲಸ ಉಂಟು, ಮುಗಿಸಿ ಈ ಕ್ಷಣದಲ್ಲಿ ಬರ್ತೇನೆ. ಅದು ನನಗೂ ಅದುವೇ. ಯಾವುದು? ಅರೆ ಕ್ಷಣದ ಕೆಲಸ ಉಂಟು, ನಿನ್ಗೇನು ಮುಗಿಸಿದ ಮೇಲೆ ತೆರಳು ಅಂತ. ನಿನಗೆಂತದ್ದು? ಮತ್ತೆ ನಿಮ್ಮ ತಡೆಯುವುದಿಲ್ಲ ನಾನು. ಈಗ ಏನು ಸಂಕಟ ಆದ ನಿಮಗೆ? ಏನು ಹೊರಟದೇನು ನಿಮಗೆ? ಹಾಗೆ ಕೇಳುದನ್ನು ಏನು ತಲೆಗೆ ಎಂತಾದ್ರು ಬಿತ್ತ ನಿಂದು? ಒಂದು ಒಳ್ಳೆಯ ಕಾರ್ಯಕ್ಕೆ ಹೊರಟದ್ದಪ್ಪ ನಾನು. ಒಂದು ದುಷ್ಟರನ್ನು ನಾಶಗೊಳಿಸಬೇಕು ಅನ್ನೋ ಉದ್ದೇಶದಿಂದ ಹೊರಟ್ರೆ ಎಲ್ಲಿಗೆ ಹೊರಟದ್ದು ಅಂತ ಕೇಳುದ? ಅಪಶಕುನ ಎಲ್ಲ ಎಂತದ್ದು ದುಷ್ಟರ ನಾಶ ಮಾಡಿ? ನಿನಗೇನು ಸಂಸ್ಕಾರವನ್ನು ಇನ್ನು ಕಲಿತಾಗಬೇಕಾ? ಹಾ. ಬ್ರಹ್ಮನ ಮಗಳಲ್ವ ನೀನು? ಹಾಗೆಲ್ಲ ಕೇಳಿಕು. ಮತ್ತೆ ಇಲ್ಲೇ ಬಿದ್ದು ಸತ್ತುಕೊಂಡಿದ್ರೆ ಮತ್ತೆ ಅಲ್ಲಿ ಏನಾಗ್ತದೆ? ನಿಮಗೆ ಪ್ರಜ್ಞೆ ಬರ್ತದೆ ನಿಮಗೆ? ಹೇಗೆ? ಸ್ವಲ್ಪ ಇದ್ದ ಮನೆ ಕಡೆಗೆ ಗಮನ ಬೇಕಾಗ್ತದೆ. ಬಂದಲ್ಲಿ ಎಲ್ಲ ಪೂರ್ತಿ ತಲೆನಾಗಿರುವುದಲ್ಲ. ಈಗ ಸರಿ ಒಂದು ನೆನಪು. ಕಟ್ಟಿಕೊಂಡು ಹೋಗ್ರು ಇದ್ದ ಅವನು ತಾವಳು ತಲೆಬಿಸಿ ಬೇಡ ನಿಮಗೆ. ಈಗ ನೆನಪಾಯ್ತು ನನಗೆ, ಆದ್ರಿಂದ ಹೊರಟದ್ದು ನಾನು. ಹೌದೌದೌದು, ಯಾರ್ಯಾರು ಬಂದು ಹೇಳಿ ಆಗ್ಬೇಕಲ್ಲ, ಅದಕ್ಕೆ ನಿಮಗೆ ಗೊತ್ತಾಗುದಿಲ್ಲ ನಿಮಗೆ. ನನಗೆ ತಲೆ ಬಿಸಿ ಆಗಿದೆ ಅಂತ ಗೊತ್ತಾಗಿದೆ. ನೀನು ಯೋಚನೆ ಮಾಡಬೇಡ, ಅಲ್ಲೇ ಉಳಿದುಕೊಳ್ಳುವುದಿಲ್ಲ ನಾನು. ಅಲ್ಲಿ ಆಗಬೇಕಾದಂತಹ ಕಾರ್ಯವನ್ನು ಮುಗಿಸಿ ಮತ್ತೆ ಸೇರಿ. ಅಲ್ಲ, ನೀವು ಹೋದ ಮೇಲೆ ಬರದಿದ್ದು ನನಗೆ ತಲೆ ಬಿಸಿ ಇಲ್ಲ. ನೀವೀಗ ಹಾಗೆ ಹೋದ್ರೆ ನನಗೆ ತಲೆ ಬಿಸಿ ಆಗ್ತದೆ. ಮತ್ತೆ ಹೀಗೆ ಹೋಗ್ಬೇಕು. ಅಲ್ಲ ಹಾಗಲ್ಲ, ದಾರಿ ಬದಲಿಸಿ ಹೋಗಿ ಅಂತ ಹೇಳಿದಲ್ಲ. ನೀವು ನೇರ ಹೋಗಿ ಆ ಬದಿಯಿಂದ ಹೋಗಿ ಈ ಬದಿಯಿಂದ ಹೋಗಿ ವರ್ತುಲಾಕಾರವಾಗಿ ಹೋಗಿ ಅದಲ್ಲ. ಮತ್ತೆ ಏನು ನೀವು ಹೋದವರು ಬರುದಿಲ್ಲ ಅಂತ ಚಿಂತೆ ಅಲ್ಲ, ನೀವು ಹಾಗೆ ಕೈ ಬೀಸಿಕೊಂಡು ಹೋದ್ರೆ ಚಿಂತೆ ಆಗುದು ನನಗೆ. ಒಂದು ಬರ್ತೇನೆ ಅಂತ ಹೇಳಲಿಕ್ಕೆ ಹೋಗದೆ ನಾನು ಬಂದದಕ್ಕೆ ಗೊತ್ತಾಯ್ತಿಕ್ಕೆ ನನಗೆ ಅಲ್ಲ ಗೊತ್ತಾಗ್ತಿತ್ತ? ಅಲ್ಲ ಹೇಳ್ಬೇಕು ಅಂತ ಮನಸ್ಸಿತ್ತು, ಆದ್ರೆ ಹೋಗಿ ಬಂದ ಮೇಲೆ ಹೇಳುವ ವಿಷಯ ಅಷ್ಟು ಕಠಿಣ ಉಂಟು. ಗಂಡಸರ ಬುದ್ಧಿ ಗೊತ್ತುಂಟು. ಎಲ್ಲರೂ ಹಾಗೆ ಒಂದೊಂದು ಕಾರಣ ಹುಡುಕಿ ಹೇಳುದು. ಹಾಗೆ ಹೇಳುತ್ತಿದ್ದೆ, ಹೋಗಿ ಬಂದು ಹೇಳುತ್ತಿದ್ದೆ, ಮತ್ತೆ ಹೋದ ಮೇಲೆ ಬರುವವರಿಗೆ ಕಾಯ್ಬೇಕಲ್ಲ. ಬುದ್ಧಿ ಗೊತ್ತ ಮಾಡಿ. ಸಮಸ್ಯೆ ಅಷ್ಟು ಕಠಿಣ ಉಂಟು ಅಂತ ನಾನು ಯೋಚನೆ ಮಾಡು ನೀನು. ಆಯ್ತು. ಅಲ್ಲಿ ನನ್ನ ಹೆಂಡತಿ ನೀನು ಅಕ್ಕನಿಗಿಂತ ಸ್ಥಿತಿ ಆಗಿದೆ ಅಂತ ಇರುವಾಗ ನಾನು ಇಲ್ಲ ನಿನ್ನಲ್ಲಿ ಮಾತಾಡಿಕೊಂಡು ಇರ್ಲಿಕ್ಕೆ ಆಗ್ತದೆ ಹೇಳು. ಸಮಸ್ಯೆ ಎಷ್ಟೇ ಜಟಿಲವಾಗಿರ್ಲಿ, ಪರಿಹಾರ ಉಂಟಾ? ಎಷ್ಟೇ ಕಠಿಣವಾಗಿರ್ಲಿ, ಅಲ್ಲ ಪರಿಹಾರ ಇರ್ತದೆ. ಆದ್ದರಿಂದಲೇ ಹೊರಟದ್ದು ನಾನು. ಪರಿಹಾರ ನೀವು ಮಾಡಿಕೊಂಡ್ರೆ ಆಯ್ತು, ಹೋಗಿ ಬಾ. ಈಗ ನನಗೆ ಪರಿಹಾರ ಕೊಟ್ಟು ಹೋಗಿ ಅಂತ. ನಿನಗೆ ಪರಿಹಾರ ಕೊಡ್ಲಿಕ್ಕೆ ನಾನು ಬರ್ತೇನೆ. ಮತ್ತೆ ಎಂತದ್ದು ಫಲಾನ ಕೊಡ್ಲಿಕ್ಕೆ ಉಂಟು ಅಂತ ಕೇಳಿದ? ಕೊಡು. ನಿನ್ನನ್ನು ಬಿಡ್ಲಿಕ್ಕೆ ಉಂಟು. ಅಯ್ಯೋ ಹಾಗಲ್ಲ, ನನಗೆ ಕೊಡಬೇಕಾದನ್ನು ಕೊಟ್ಟು ಹೋಗಿ ಅಂತ. ನಿಮಗೆ ಕೊಡ್ಬೇಕಾದನ್ನೆಲ್ಲ ಕೊಟ್ಟಿದ್ದೇನೆ. ಇನ್ನೆಂತದ್ದು ಒಂದು ಇಷ್ಟು ಸಮಯದಲ್ಲಿ ಒಂದು ಹಾಗೆ ಉಳಿದಿದೆ. ನಾನು ಕೇಳಿದಾಗ ನನಗೆ ಕೊಡಬೇಕು ಅಂತ ಈ ಪೂರ್ವದಲ್ಲಿ ನಿಮ್ಮಿಂದ ನಾನು ಮಾತು ತೆಗೆದುಕೊಂಡಿದ್ದೆ. ನೀನು ಕೇಳಿದಾಗ ಕೊಡ್ಲಿಲ್ಲ, ನಾನು ಇಲ್ಲೇ ಉಳಿದುಕೊಂಡು. ಅದಲ್ಲ, ಮತ್ತೆಂತದ್ದು ನಿಮಗೆ? ಸರಸ ಸಖ್ಯದ ವಿಷಯ ಮಾತಾಡಿದಲ್ಲ. ನಿನ್ಗೆಂತದ್ದು ಬೇಕಾದ್ರೆ ಸಮಸ್ತ ಧಾರಿಣಿಯ ಅಧಿಕಾರವ ಬುಕ್ಕಸ ಸಹಿತ ನಾನು ನಿನಗೆ ಧಾರೆ ಎರೆದು ಕೊಡುವೆ. ನೀವೆಲ್ಲ ಆಡಿದ ಮಾತು. ಆ ಮಾತನ್ನು ಪೂರೈಸಬೇಕಾದ ಸಮಯ ಈಗ ಕೂಡಿ ಬಂದಿದೆ. ಈಗ ಕೊಡುದಿಲ್ಲ ಅಂತ ಹೇಳಿದ್ಯಾರು? ಅವತ್ತು ಕೊಡ್ತೇನೆ ಅಂತ ಹೇಳಿದ್ದೇನೆ, ಈಗಲೂ ಹೇಳ್ತೇನೆ ಕೊಡ್ತೇನೆ ಅಂತ. ಏನದು ಈಗಲೇ ಬೇಕು ಅಂತ ಕೇಳುದು? ಈಗಲೇ ಬೇಕು ಅಂತ ಹೇಳಿದ್ರೆ ನೀನು ಅಷ್ಟೆಲ್ಲ ಅವಸರ ಮಾಡಿದ್ರೆ ಆಗ್ತದೆ. ಏನದು? ಪರಿಸ್ಥಿತಿಯನ್ನು ಅದಾಗುದಿಲ್ಲ, ನೀವು ಈಗಲೇ ಕೊಟ್ಟು ಹೋಗ್ಬೇಕು. ಈಗಲೇ ಅಂತ ಹೇಳಿದ್ರೆ ನನಗೆ ಎಂತದ್ದು ಹಾಗಾಗುದಿಲ್ಲ. ಅಲ್ಲಿ ಹೋಗಿ ಮೇಲೆ ಏನಾದ್ರು ಆದ್ರೆ ಹೆಚ್ಚು ಕಮ್ಮಿ ಆದ್ರೆ ಎಷ್ಟು ದೊಡ್ಡ ಮಂಡೆ ಉಂಟು. ಹೋಗುದೇ ಅದಕ್ಕೆ ಯುದ್ಧಕ್ಕಲ್ವ, ಸಮರ ಭೂಮಿಗೆ ಅಲ್ವಾ? ಮರಣ ಸಹಿತವಾದ ಕ್ಷೇತ್ರ ಕಾರಣ ಅದಕ್ಕೆ ಸಮರ ಭೂಮಿ ಅಂತ ಹೆಸರು. ಹೌದು. ಯುದ್ಧ ರಂಗವನ್ನು ಪ್ರವೇಶ ಮಾಡಿದವ ಮತ್ತೆ ಹಿಂದೆ ಬರ್ತಾನೆ ಅನ್ನೋದಕ್ಕೆ ಯಾವ ಆಧಾರವೂ ಇಲ್ಲ, ವಿಶ್ವಾಸವೂ ಇಲ್ಲ ಪ್ರಪಂಚದಲ್ಲಿ. ಆದ್ರೆ ನನಗೆ ಚೆನ್ನಾಗಿ ವಿಶ್ವಾಸ ಉಂಟು, ದುಷ್ಟನ್ನು ನಾಶಗೊಳಿಸಿ ಮತ್ತೆ ಬರ್ತೇನೆ ಅನ್ನುವ ಹಾಗೆ. ನನ್ನ ಸೌಭಾಗ್ಯ ಗಟ್ಟಿದ್ರೆ ನೀವು ಬರ್ತೀರಿ. ನಿಮಗೆ ಸೌಭಾಗ್ಯ ಗಟ್ಟಿ ಉಂಟು. ಅಲ್ಲಿ ಇದ್ದವಳ ಸೌಭಾಗ್ಯ ಏನು ಅಂತ ಯಾರಿಗೆ ಗೊತ್ತುಂಟು? ತಾನೇ ಬರ ಹಾಗೆಲ್ಲ ಹೇಳಲಿಕ್ಕಿಲ್ಲ. ಸೌಭಾಗ್ಯ ಗಟ್ಟಿ ಉಂಟು ಅಂತ ಯೋಚನೆ ಮಾಡಿಕೊಂಡು ಕಳಿಸಬೇಕು. ಆಯ್ತು, ಯೋಗದ ಕುರಿತಾಗಿ ಹೇಳುವುದಕ್ಕೆ ಆಗುದಿಲ್ಲ ಅಲ್ಲ, ಕಾಲ ನಿರ್ಣಯ ಮಾಡ್ಲಿಕ್ಕೆ ಆಗ್ತದೆ ನಮಗೆ? ಆಗುದಿಲ್ಲ. ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಆಗ ನನ್ನ ಮಾತನ್ನು ಪೂರೈಸ. ನೀವು ಹೋದ ಮೇಲೆ ನನ್ನ ಮಾತು ಕೊಡ್ಲಿಕ್ಕೆ ಯಾರಿದ್ದಾರೆ? ನಾನು ಹೋದ ಮೇಲೆ ಅದವರನ್ನ ಕೇಳಿ ಅಂತ ಹೇಳಿ ನಾನು ಎಲ್ಲಿಗೆ ಹೋಗಿ ಸಾಯಿ? ನಾನು ಹೋದ ಮೇಲೆ ನನ್ನ ಬೊಕ್ಕಸ ಭಂಡಾರಗಳಲ್ಲಿ ನಿನಗೆಂತದಕ್ಕೆ ಸುಮ್ಮನೆ ಕರ್ಮ? ಅದಾಗುದಿಲ್ಲ. ಮತ್ತೆ ನೀವು ನನಗೆ ಸಕಲವನ್ನು ಒಪ್ಪಿಸಿದಕ್ಕೆ ಸೂಚ್ಯವಾಗಿ ಎಲ್ಲಿಂಟದು ಅಲ್ಲಿ ಕೊಡಿ. ಅಷ್ಟು ಅವಸರ ಕೊಡುದಿಲ್ವ? ಈಗ ಕೊಡುದಿಲ್ಲ ಅಂತ ಆಡಿದ್ದೇನೆ ನಾನು. ಈಗ ಇದಲ್ವ ಮುದ್ರೆ? ಅದೇ 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 ಆಯ್ತಲ್ಲ. ಹೋಗದೆ
ಎಷ್ಟು ದಿನದಿಂದ ಕಾಯ್ತಾ ಇದೆಯೇ ನನಗೆ ಅಲ್ಲ. ಒಮ್ಮೆ ಕಳಿಸ್ಬೇಕು ಅಂತ ನಿನ್ಗೆ ಬಾಯಿ ಮಾತಲ್ಲಿ ಹೇಳ್ಬೋದಿತ್ತಲ್ಲ ಹೋಗಿ ನೀವು. ಇದನ್ನು ತೋರಿಸಿದ್ರೆ ಗೊತ್ತಾಗ್ತದಲ್ಲ ಏನು ಇದು ಇಂಥವರದ್ದೇ ಅಂತ. ಎಂತ ಮತ್ತೆ- ಕಚೇರಕ್ಕೆ ಹೊರಟದ್ದೆ ನೀವು? ಅಲ್ಲ ಹಾಗಲ್ಲ, ಮತ್ತೆ? ರಾಜಮುದ್ರಿಕೆಗೆ 200 ರುದ್ರಪುರದ ಅಧಿಕಾರ ಯಾರಿಗೆ ಅಂತ ಕೇಳಿದ್ರೆ ಅಲ್ಲಿಂದ ಇಲ್ಲಿಗೆ ಬಂದಿದೆ ಅಂತ ಇದು ತೋರಿಸಿದ್ರೆ ಸಾಕು. ನಿನ್ನದು ಬೇರೆ ಅಲ್ಲ ನನ್ನದು ಬೇರೆ ಅಲ್ಲ. ಅದೆಂತದಕ್ಕೆ ಯಾವುದು? ಕೈ ನಿಮ್ದು ಕಿಗಟ್ಟಿಗೆ ಸೇರಿಸಿದ್ದು ಇದು? ಹೊರಗೆ ಸೇರಿಸಿದ್ದು ಇದಾ ಅದು ಒಮ್ಮೆ ಹೊರಗೆ ಸರಿಸಿ ಅದನ್ನು ಎಂತದಕ್ಕೆ ಅದು ಇಲ್ಲಿ ಅಲ್ಲ ಅಲ್ಲಿ ಸರಿಸಲಿಕ್ಕೆ ಪಟ್ಟದ ಕತ್ತಿ ಉಪಯೋಗ ಆಗುತ್ತೆ. ಪಟ್ಟದ ಉಂಗುರ ಯಾರ ಕೈಗೆ ಸೇರ್ತದೆ, ಪಟ್ಟದ ಕತ್ತಿ ಅವರ ಕೈಗೆ. ಕೊಡ್ಬೇಕಾ ಮತ್ತೆ ಈಗ ಎಂತದ್ದು ಆಟ ಆಡಿಸುದು ನೀವು? ಈಗ ಬೇಕು ಅಂತಾದ್ರೆ ತೆಗೋ ಈಗ. ಎಂತ ಕೊಲ್ಲಬೇಕು ಅಂತ ನಿಮಗೆ ಯಾರಾದ್ರೂ ಹಾಗೆ ಕೊಡ್ತಾರ ಕತ್ತಿ? ಈಗ ನೀನು ಕೇಳುವಾಗ ನನಗೆ ಹಾಗೆ ಭಾಷೆ ಆಗುದಿಲ್ಲ. ಈಗ ಕರವಾಳ ನೋಡಿ ಯಾರ ಕೈಯಲ್ಲಿ ಸೇರ್ತದ ಅದಕ್ಕೊಂದು ಹೊಳಪು ಬರುದು ಆವಾಗಲೇ. ಹಾಗಿದ್ರೆ ಇಷ್ಟು ಸಮಯ ಅದಕ್ಕೆ ಹೊಳಪಿಲ್ಲ ಅಂತ ಹೇಳುದ ನೀವು? ಅಲ್ಲ ಈಗ ಒಂದು ಸ್ವಲ್ಪ ಹೆಚ್ಚು ಪ್ರಕಾಶವಂತ ಉಂಟು. ಪ್ರಕಾಶ ಹೇಗೆ ನೋಡಿ, ಜಳಪಿಸುದು ಅಂತ ಹೇಳಿದ್ರೆ ಹೀಗೆ ಬೆಳಕು ಹರಿಬೇಕು. ಅಲ್ಲ ಇನ್ನು ಹೋಗಿ ಬೇಕಾದ್ರೆ ಇನ್ನೆಂತ ಮಾಡ್ಲಿಕ್ಕೆ ಉಂಟು. ಇದು ಬೇಕಾದ್ರೆ ತಕೊಂಡು ಹೋಗಿ ನೀವು, ಅದು ನಿಮಗಾದೀತು. ಏನಾದ್ರು ಬೇಕಲ್ಲ. ನಿಮ್ಮ ಪ್ರಯಾಣ ಸುಖಕರವಾಗಿರ್ಲಿ. ದೊಡ್ಡ ನಮಸ್ಕಾರ ನಿನಗೆ. ನಮ್ಮದು ಅಷ್ಟೇ ದೊಡ್ಡ ನಮಸ್ಕಾರ. ಅಲ್ಲಿ ಮುಗಿಸಿ ಇನ್ನು ಬರುದಿಲ್ಲ ಇಲ್ಲಿಗೆ. ಅಲ್ಲಿ ಬಂದ್ರೆ ಯೋಗೇಂದ್ರ ಬನ್ನಿ. ಯಾವಾಗ ಹೊರಟಿದ್ದೇವೆ ನಾವು ತುಸು ದೂರದಿಂದ ಆಗ ಸತ್ಯಲೋಕ ಬಿಟ್ಟಾಯಿತು. ಯಥಾರ್ಥಕ್ಕೂ ನಾನು ಬಂದ ಉದ್ದೇಶ ಏನು ಅಂತ ಈ ಪುಣ್ಯಾತ್ಮನಿಗೂ ಗೊತ್ತಿಲ್ಲ. ಏನು ಬೇಕಾದ್ರೂ ಇಲ್ಲಿ ಕೈಗೆ ಸೇರಿದ ಕತ್ತಿ, ಇದಕ್ಕೊಂದು ಯೋಗ್ಯತೆ ಘನತೆ ಕೂಡಿ ಬರಬೇಕು ಅಂತ ಆದ್ರೆ ಸ್ವಲ್ಪ ನಾವು ನಮ್ಮೊಳಗೆ ಆವೇಶ ಮಾಡಿ ನೋಡ್ಬೇಕು. ಇದೆಲ್ಲ ಆಗ್ಲಿಕ್ಕಿಲ್ಲ ನಮಗೆ, ಅಭ್ಯಾಸ ಇಲ್ಲ ನೋಡಿ. ಒಮ್ಮೆ ಉಲ್ಲಾಸದಲ್ಲಿ ಹಾರಿ ಕೂರುವ ಅಂತ ಇತ್ತು, ಅದು ಕೇಳಲಿಕ್ಕಿಲ್ವಾ? ಅದೆಲ್ಲ ಕೇಳ್ತಾರೆ ನೋಡಿ ಮೀಸೆ ಇದ್ದವರಿಗೆಲ್ಲ. ಹೌದದು ಬಲ್ಲಿದನೆಯ ಎಂತದು ಕಂಠೀರವ? ಇದು ಕಂಠೀರವಲ್ಲ, ಬಲಿರೇ ಧೀರವಯ್ಯಾರೆ. ಯಾರಂತ ಕೇಳಿ ಋತುಪುರಕ್ಕೆ ಯಾರಂತ ಕೇಳಬೇಡಿದೆ. ತ್ರಿಲೋಕ ಸುಂದರಿ. ಹೌದೌದೌದು. ಮತ್ತೆ ಒಳಗಿರುತ್ತೆ ವಿಚಾರ, ಅದು ನನ್ನ ಮತ್ತೆ ನಿಮ್ಮೊಳಗಿರಬೇಕು. ಲೋಕಕ್ಕೆ ಗೊತ್ತಾಗೋದು ಯಾವಾಗ? ಸುಖಾಂತ್ಯವಾಗುವ ಕಾಲಕ್ಕೆ ಗೊತ್ತಾಗಬೇಕು. ಸ್ವಲ್ಪ ಸುಧಾರಿಕೆ ಮಾಡ್ಲಿಕ್ಕೆ ಉಂಟು ಈ ಸಲ. ಅಲ್ಲಲ್ಲಿ ಇವ ಏನೆಲ್ಲ ಬಿಟ್ಟು ಬಂದಿದ್ದಾನೆ ಅದೆಲ್ಲವನ್ನ ಪೂರ್ತಿ ಮಾಡುದು. ಆಮೇಲೆ ಯಾರೂ ಬೆರಳು ಮಾಡಿ ಕೊರತೆ ಉಂಟು ಅಂತ ಹೇಳಲಿಕ್ಕಿಲ್ಲ. ಅಧಿಕಾರ ನಮ್ಮದ್ದು, ರಾಜ್ಯ ನಮ್ಮದು ಎಂದಾದ ಬಳಿಕ ಶಾಸನವು ನಮ್ಮದ್ದೇ. ಗಾಂಭೀರ್ಯದಿಂದ ಹೊರಡನೆ ಹೊರಡನೆ ಹೊರಡನೆ. ನನ್ನ ಅರಮನೆಯ ಬಳಿಗೆ ಪ್ರವೇಶ ಮಾಡಿ ನನ್ನ ಮಡದಿಯಾದಂತಹ ಶಿವೆಯನ್ನು ಅಪಹರಿಸಿದ್ಯಾ? ತಂಗಿಯ ಕೈ ಕರಗಳನ್ನು ಗಮನಿಸಿದವ ನೀನೇ ಸಿಕ್ಕಬೇಕು ಎಂಬಂತಹ ಭಾವನೆಯನ್ನಿಟ್ಟುಕೊಂಡು ನನ್ನ ಮಗ ಬಂದಿದ್ದ.
ಎಲ್ಲಿಯೋ ಅಡಗಿ ಕುಳಿತೆ ನಿನ್ನ ಹೆಂಡತಿಯನ್ನು ಸೆಳೆಕೊಂಡು ಬಂದಿದ್ದೇವೆ ಎಂಬುದರಿಂದ ಆಯುಧಪಾಣಿಯಾಗಿ ಬಂದೆಯ. ಸರಿ, ನನ್ನನ್ನು ಕೊಲ್ಲುವುದಕ್ಕೆ ಮುಂದಾದೆಯ. ಹೌದು. ಯಾರು ಒಮ್ಮೆ ಸತ್ತು ಮರಳಿ ಅವನೇ ಹುಟ್ಟಿ ಬರುತ್ತಾನೋ ಅವನಲ್ಲದೆ ಬೇರೆ ನನ್ನನ್ನು ಕೊಲ್ಲುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಹೌದದು. ನೀನು ಈಗ ಏನಾಗುತ್ತೆ ಎಂಬುದೇ ಪ್ರಶ್ನೆ. ಹೌದಾ? ಬಂದಿದೆಯಲ್ಲ, ನಿನ್ನ ದೇಹದಲ್ಲಿ ಶಿರ ಬಾರಾಗಿದೆ ಅನ್ನೋದು ನಿನ್ನ ಮಾತಿನಿಂದ ಅರ್ಥ ಆಗ್ತದೆ. ವೀರಾವೇಶದಿಂದ ಹಾಡುತ್ತಾ ಇದೆಯಲ್ಲ. ಯಮ ಧರ್ಮದ ನಿಂತ ನೋಲಗ
ಶೈಮಿನೀಪುರಕ್ಕೆ ಯಾರೆಂದು ಬಲ್ಲಿರಿ? ಯಮಧರ್ಮರಾಯ ಅಂತ ನಾನೇ ಸರಿ. ಹೊರಟು ಬಂದಂತಹ ಕಾರ್ಯಕಾರ ಅನೇಕ ವಿದೆ ಆಲಿಸಬೇಕಯ್ಯ. ರಕ್ಷಣೆ ಮಾಡು. ಅಷ್ಟ ದಿಗ್ಪತಿಗಳಲ್ಲಿ ವಾರ್ವನಾಗಿ, ಶೈಮಿನೀಪುರದ ಅಧಿಕಾರಿಯಾಗಿ, ದಕ್ಷಿಣ ದಿಕ್ಕಿಗೆ ಒಡೆಯನಾಗಿ, ಯಮಧರ್ಮರಾಯ ಎನ್ನುವಂತಹ ನೆಗಲ್ತೆಗೆ ಲೋಕಮುಖದಲ್ಲಿ ಪಾತ್ರನಾಗಿದ್ದೇನೆ. 3 ಮೂರ್ತಿಗಳು ಸೇರಿ ಕೊಟ್ಟಂತಹ ಈ ಉದ್ಯೋಗ ಏನುಂಟು ಅದನ್ನು ಸುಸಾಂಗವಾಗಿ ನೆರವೇರಿಸುತ್ತಾ ಲೋಕಕ್ಕೆ ಪ್ರಸಿದ್ಧಿಯನ್ನು ಪಡೆದುಕೊಟ್ಟವನಿದ್ದೇನೆ. ಏನೇ ಇರಲಿ, ಪ್ರಪಂಚ ಮುಖದಲ್ಲಿ ಅದೆಷ್ಟೋ ಜೀವಿಗಳು ಸಾಯುತ್ತವೆ. ದಿನನಿತ್ಯ ಅಂತಹ ಸತ್ತಂತಹ ಜೀವಿಗಳ ಆತ್ಮವು ನೇರವಾಗಿ ಬಂದು ನಮ್ಮ ಶೈಮಿನೀಪುರವನ್ನು ಸೇರಬೇಕು. ಆ ಪ್ರೇತಾತ್ಮಗಳು ವಿಚಾರಣೆಯನ್ನು ಮಾಡಿ ಯಾರು ಧರ್ಮಿಷ್ಠರಿದ್ದಾರೋ ಅವರನ್ನು ಸ್ವರ್ಗಲೋಕಕ್ಕೆ, ಯಾರು ಕಡು ಪಾಪಿಗಳಿದ್ದಾರೋ ಅವರನ್ನು ನರಕಲೋಕಕ್ಕೆ ಕಳುಹಿಸಿ ಅವರಿಗೆ ತಕ್ಕದಾದಂತಹ ಶಿಕ್ಷೆಯನ್ನು ನೀಡುವುದರ ಮೂಲಕ ಈ ಯಮಧರ್ಮನ ಕಾಲ ಪ್ರಜ್ಞೆ ಏನುಂಟು ಅದನ್ನು ನಿಭಾಯಿಸುತ್ತಾ ಇದ್ದೇನೆ. ಹಾಗೆಂದು ಸಾಮಂತರು, ಧೀಮಂತರು, ಪ್ರಜ್ಞಾವಂತರು, ಪುಣ್ಯವಂತರು, ಶಕ್ತಿಶಾಲಿಗಳು, ಹಾಗೆ ಸಾಧು ಸಜ್ಜನರು ಇವರನ್ನೆಲ್ಲ ಯಮ ಧರ್ಮಜನಾಗಿ ಲೋಕಮುಖದಲ್ಲಿ ಅವರನ್ನು ಪೊರೆಯುತ್ತಾ ಇದ್ದೇನೆ. ಯಾರು ಕೊಲೆಗಡುಕರಿದ್ದಾರೋ, ಪಾಪಿಗಳಿದ್ದಾರೋ, ಹಾಗೆ ಅನರ್ಥ ಅಕ್ರಮಗಳನ್ನು ಮಾಡುತ್ತಾ ಇದ್ದಾರೋ ಅಂತವರ ಆತ್ಮಗಳನ್ನು ನೇರವಾಗಿ ನಮ್ಮದಾದಂತಹ ಈ ನರಕಕ್ಕೆ ಕೊಂಡು ಹೋಗಿ ತಕ್ಕುದಾದಂತಹ ಶಿಕ್ಷೆಯನ್ನು ವಿಧಿಸುವುದೇ ಯಮಧರ್ಮನ ಉದ್ದೇಶವೂ ಹೌದು, ಆತನ ಉದ್ಯೋಗವೂ ಹೌದು. ಆದ್ದರಿಂದ ಎಂದಿನಂತೆ ನಿತ್ಯ ಉದಯವನ್ನು ಪೂರೈಸಿ ಓಲಗಸ್ಥನಾಗಿದ್ದೇನೆ. ನಮ್ಮವರನ್ನು ಕರೆದು ಒಂದು ವಿಚಾರವನ್ನೆಲ್ಲ ಮಂಡಿಸಬೇಕಲ್ಲ. ಚಿತ್ರಗುಪ್ತ ನಿನ್ನನ್ನು ನಾನು ಕರೆದಿದ್ದೇನೆ. ಯಾಕೆ ಬಲ್ಲಯ್ಯ? ಲೋಕಮುಖದಲ್ಲಿ ಅದೆಷ್ಟೋ ಜೀವಿಗಳು ದಿನನಿತ್ಯ ಸಾಯುತ್ತಾ ಇರುತ್ತವೆ. ಅದರ ಲೆಕ್ಕಾಚಾರವನ್ನು ನನ್ನಲ್ಲಿ ತಂದು ಇಲ್ಲಿ ಮಂಡಿಸಿ ಅವರಿಗೆ ಸರಿಯಾದಂತಹ ಶಿಕ್ಷೆಯೋ ಇಲ್ಲ ರಕ್ಷೆಯೋ ಮಾಡಬೇಕಾಗಿದೆ. ಈ ದಿವಸ ಲೋಕದಲ್ಲಿ ಯಾರು ಸತ್ತಿದ್ದಾರೆ, ಎಷ್ಟು ಮಂದಿ ಸತ್ತಿದ್ದಾರೆ, ಹೇಗೆ ಸತ್ತಿದ್ದಾರೆ ಎನ್ನುವಂತಹ ಲೆಕ್ಕಾಚಾರವನ್ನು ಸಭೆಯಲ್ಲಿ ಮಂಡಿಸಬೇಕು. ಪಟ್ಟಿ ಮಾಡಿದ್ಯಾ? ಲೆಕ್ಕಾಚಾರ ಸರಿ ಉಂಟಲ್ಲ? ಲೆಕ್ಕಾಚಾರ ಸರಿ ಉಂಟು. ಒಮ್ಮೊಮ್ಮೆ ನನಗೆ ಲೆಕ್ಕಾಚಾರ ತಪ್ಪುವುದುಂಟು, ಆಗ ನನಗೆ ಕಷ್ಟ ಆಗ್ತದೆ. ಇಲ್ಲಿ ಎಲ್ಲ ಸತ್ತವರನ್ನೆಲ್ಲ ಒಂದು ಕೋಣೆಯಲ್ಲಿ ಹಾಕಿ ಇಟ್ಟಿದ್ದೇನೆ. ಕೋಣೆ? ಹೌದು. ತಪ್ಪಿ ಹೋಗಬಾರ್ದಲ್ಲ? ಇಲ್ಲ ಇಲ್ಲ, ತಪ್ಪಬಾರದು. ಬರೆದಿಟ್ಟಿದ್ಯಲ್ಲ? ಇಲ್ಲ, ಬರೆದಿಟ್ಟಿದ್ದೇನೆ. ಸರಿ. ಸಂಜೀವ ಶರಂಕಲ್. ಅದು ಯಾರು? ಅದು ಯಾರು? ಅದು ಸತ್ತು ಹೋದವ. ಸತ್ತಿದ್ದಾನವ? ನಿನ್ನ ಅಪ್ಪ ಆಗಿರ್ಬೇಕು. ಮತ್ತೆ ಮತ್ತೆ ಜನಾರ್ದನ ಕೊಕ್ಕಡ. ಅವ ಯಾರು? ಯಾರು? ಇದು ಸಂಜೀವನಿಗೆ
ಎಂತದ್ದು ಇದು? ಅವನ ಅಧಿಕಾರಿ ಸಂಜೀವನಿ. ಅವನ ಅಧಿಕಾರಿ ಅವ? ಹೌದು. ಅವ ಕೂಡ ಸತ್ತಿದ್ದಾನ? ಅವನು ಕೂಡ ಸತ್ತಿದ್ದಾನೆ. ನಿನಗೆ ಸಂಬಂಧಿಕ ಹಾಗಾದ್ರೆ? ಮತ್ತೆ ವಿಠಲ ತ್ರಾಸಿ. ಓ, ಅವ ಕೂಡ ಸತ್ತಿದ್ದಾನ ಈಗ? ಸಾಯ್ಲಿಕ್ಕೆ ಇಲ್ಲ. ಇಲ್ಲ, ಏನೋ ಅನರ್ಥ ಮಾಡಿ ಸಾಯಿರ್ಬೇಕು. ಅವ ಸಂಜೀವನೊಟ್ಟಿಗೆ ಸೇರಿ ಸತ್ತಿರ್ಬೇಕು. ಓ ಹಾಗೆ. ಓ ಒಳ್ಳೇದು, ಸರಿ ಸರಿ. ಇವರನ್ನೆಲ್ಲ ಸೇರಿಸಿ ಒಳಗೆ ಹಾಕಿ ಇಟ್ಟಿದ್ದೇನೆ. ಇಟ್ಟಿದ್ಯಲ್ಲ, ಅವರನ್ನು ಕರೆ ತಂದು ವಿಚಾರಣೆಯನ್ನು ಮಾಡು. ಕರ್ಕೊಂಡು ಬಂದಿದ್ಯಾ? ಏನಂತ ಇವನ ವಿಷಯ? ಇವನ ವಿಷಯ ಆಲಿಸಬೇಕು ನಾನೇ. ಏನು ವಿಷಯ ಏನು? ಅವ ಮೊದಲಿಗೆ ಒಂದು ಗೂಡಂಗಡಿ ಹಾಕಿದ. ಗೂಡಂಗಡಿ? ಅದು ಎಲ್ಲಿ? ಅದು ವ್ಯಾಪಾರ ಮಾಡ್ಲಿಕ್ಕೆ ಮೊದಲಿಗೆ ಒಂದು ಗೂಡಂಗಡಿ ಹಾಕಿದ. ಗೂಡಂಗಡಿಯಲ್ಲಿ ಒಳ್ಳೆ ವ್ಯಾಪಾರ ಮಾಡ್ತಾ ಇದ್ದ. ಅದು ಆಗ್ಲೇಬೇಕಲ್ಲ, ವ್ಯಾಪಾರ ಮಾಡ್ಲಿಕ್ಕೆಲ್ಲ ಗೂಡಂಗಡಿ ಹಾಕಿದ್ದ. ಹೌದೌದು. ಇವನಿಗೆ ಆಸೆ ಶುರುವಾಯ್ತು. ಎಂತದ್ದು ಆಸೆ? ದುಡ್ಡು ಆಯ್ತಲ್ಲ. ಓ ಹಾಗೆ. ಹಣ ಬರುವಾಗ ದುರಾಸೆ ಶುರುವಾಯ್ತು. ದುರಾಸೆ ಮೊದಲಿಗೆ ಇಲ್ಲ. ಇಲ್ಲ ಇಲ್ಲ, ಮೊದಲಿಗೆ ಆರಂಭದಲ್ಲಿ ಯಾರಿಗೂ ಇಲ್ಲ ದುರಾಸೆ. ಮತ್ತೆ ಅಲ್ಲೋ ಸಂಪಾದನೆ ಒಮ್ಮೆ ಆಸೆ ಶುರುವಾಯ್ತು. ಆಸೆ ಶುರುವಾಗಿ ಇವ ಹಳ್ಳಿಯನ್ನು ಬಿಟ್ಟ ನಗರಕ್ಕೆ ಸೇರಿದ. ಹಾಗೆ ನಗರವನ್ನು ಸೇರಿ ದೊಡ್ಡ ಅಂಗಡಿ ಹಾಕಿದ. ಯಾಕೆ? ವ್ಯಾಪಾರವನ್ನು ಇಮ್ಮಡಿ ಮಾಡಿದ್ದಾನೆ. ಸಂತೋಷ ಅಲ್ವೋ ನಮಗೆ? ಸಂತೋಷವ? ನಾನು ಹೇಳ್ತೇನೆ ನೋಡಿ, ಬರ್ದದ್ದು ಉಂಟಿರ್ಲಿ, ಸಂಜೀವನದ್ದು ಉಂಟಿರ್ಲಿ. ನೋಡಿ, ಅವ ಹೀಗೆ ವ್ಯಾಪಾರವನ್ನು ಮಾಡ್ತಾ ಇದ್ದಾನ. ಆಸೆ ಶುರು ಆಯ್ತಲ್ಲ, ಕಲಬೇರಿಕೆ ಮಾಡ್ಲಿಕ್ಕೆ ಶುರು ಮಾಡಿದ. ಅಲ್ಲಿ ತಪ್ಪುದಕ್ಕ? ಮತ್ತೆ ತಪ್ಪುದು ಹೇಗೆ? ಅಕ್ಕಿಗೆ ಕಲ್ಲನ್ನು ಸೇರಿಸು. ಯಾಕೆ? ತೂಕ ಹೆಚ್ಚಾಗ್ಲಿಕ್ಕೆ. ತಿಂದವ ಸಾಯ್ಲಿಕ್ಕೆ. ತಿಂದವ ಸತ್ತ. ಹೌದಲ್ಲ? ಮತ್ತೆ ಈ ಎಣ್ಣೆ ಉಂಟಲ್ಲ, ಕಡಿಮೆ ಬೆಲೆ ಎಣ್ಣೆ, ಅದನ್ನು ಹೆಚ್ಚಿನ ಬೆಲೆ ಎಣ್ಣೆಗೆ ಹಾಕು. ವ್ಯಾಪಾರ ಮಾಡುವಾಗ ಹಾಗೆ ಸ್ವಲ್ಪ ಕಲಬೆರಕೆ ಮಾಡಬೇಕಾಗ್ತದೆ. ಎಣ್ಣೆಗೆ ಸ್ವಲ್ಪ ಮಿಶ್ರಣ ಮಾಡಿರ್ಬೇಕವ. ಕಡಿಮೆ ಕ್ರಯ ಇದ್ದದನ್ನು ತರುವುದವ, ಹೆಚ್ಚಿನ ಕ್ರಯಕ್ಕೆ ಮಾರಾಟ ಮಾಡುದು. ಎಣ್ಣೆಗೆ ನೀರು ಹಾಕುವುದನ್ನು ಕೇಳಿದ್ದೇನೆ. ಈ ಎಣ್ಣೆಗೆ ಎಣ್ಣೆ ಹಾಕುವುದನ್ನು ನಾನು ಇದೇ ಮೊದಲೇ ಕೇಳಿದ್ದೆ. ಇವನು ಸಂಜೀವನನ್ನು ಕೇಳಿದ್ದು. ಇಷ್ಟರವರೆಗೆ ನೀನು ಕೇಳಲಿಲ್ಲ? ಅದು ಕೇಳಬೇಕಾಗ. ಸಂಜೀವನನ್ನು ನೋಡಿ ನನಗೆ ಗೊತ್ತಾಯ್ತಲ್ಲ ಈಗಲಾದ್ರೂ. ಎಣ್ಣೆಗೆ ನೀರು ಹಾಕ್ಲಿಕ್ಕೆ ಎಣ್ಣೆಗೆ ಎಣ್ಣೆಯನ್ನು ಮಿಶ್ರಣ ಮಾಡ್ಲಿಕ್ಕೆ ಆಗ್ತದೆ. ಆಮೇಲೆ ಸಕ್ಕರೆಗೆ ಬೇಕಾದನ್ನು ಪುಡಿಯೆಲ್ಲ ಹಾಕುದು. ಓಹೋ, ಸಕ್ಕರೆ ಬೆಳ್ಳಗಿನ ಪುಡಿಯನ್ನು. ಗೊತ್ತಾಗ್ಲಿಕ್ಕಿಲ್ಲ. ಹೌದು, ಗೊತ್ತಾಗ್ಲಿಕ್ಕಿಲ್ಲ. ಆಮೇಲೆ ಬೆಲ್ಲ. ಏನು ಮಾಡಿದ? ಬೆಲ್ಲ ಮತ್ತೆ ನೀರು ಬೆಲ್ಲ. ಓ ಹಾಗೆ, ಒಂದು ಒಳ್ಳೆಯ ಬೆಲ್ಲ, ಮತ್ತೊಂದು ನೀರು ಬೆಲ್ಲ. ನಿಮ್ಗೆ ಗೊತ್ತಾಗ್ಲಿಲ್ಲ? ಎಂತದ್ದು? ಮತ್ತೊಂದು ಗಟ್ಟಿ ಬೆಲ್ಲ. ಹಾಗೆ ಗಟ್ಟಿ ಬೆಲ್ಲ. ಅದಕ್ಕೆ ಸೇರಿಸಿದವ ಬೆಲ್ಲಕ್ಕೆ ಮಿಶ್ರಣ ಮಾಡು. ಮಿಶ್ರಣವನ್ನು ಮಾಡಿ ಇವನು ಅಷ್ಟು ಮಾತ್ರವಲ್ಲ, ಮತ್ತೆ ತೂಕದಲ್ಲಿಯೂ ಮೋಸ ಉಂಟು. ತೂಕದಲ್ಲಿ ಕೂಡ ಮೋಸ ಮಾಡ್ತಾರೆ. ಹೌದೌದು. ಅದು ಹೇಗೆ? ಈ ಒಂದು ಕಡೆಯಲ್ಲಿ ಕಲ್ಲಿಡುವುದಲ್ಲ, ಇನ್ನೊಂದು ಕಡೆಯಲ್ಲಿ ನಮ್ಮ ವಸ್ತು ಇಡುವುದಲ್ಲ. ಈ ವಸ್ತು ಇಡುವ ಕಡೆಯಲ್ಲಿ ಕೆಳಗಡೆ ಹುಣಸೆ ಹುಳಿ ಎನ್ನುವುದು. ಹುಣಸೆ ಹುಳಿ? ಓಹೋ, ಯಾಕೆಂದ್ರೆ ತೂಕ ಅಲ್ಲಿ ಕಡಿಮೆ ಬರಬೇಕು. ವ್ಯಾಪಾರ ಮಾಡಿದವ ಈಚೆ ಬಂದವಾಗ ಅದು ಅಲ್ಲಿಗೆ ಹಿಡಿತದಲ್ಲ, ಅದೇ ಅಲ್ಲಿಗೆ ಸಮ ಆಯ್ತಲ್ಲ. ಹಾಗೆ ಅವರಿಗೆ ಮೋಸ ಮಾಡ್ತಾನೆ. ಮೋಸ ಮಾಡಿ 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 ಈಗ ಎಲ್ಲಿ ಸತ್ತು ಇಲ್ಲಿಗೆ ಬಂದಿದ್ದಾನೆ. ಈಗ ಇವನಿಗೆ ಏನು ಶಿಕ್ಷೆ ಕೊಡುವಂತ ನೀವು ಹೇಳಿ. ಇವನಿಗೊಂದು ಶಿಕ್ಷೆ ಆಗಬೇಕಲ್ಲ.
ತೆಗೆದುಕೊಂಡನಲ್ಲ, ಮಾಡಿದ್ದು ಮಹಾಪಾತಕದ ಕೃತ್ಯ. ಇವನಿಗೆ ಸರಿಯಾದಂತ ಶಿಕ್ಷೆ ಆಗಲೇಬೇಕಾಗಿದೆ. ಈಗ ಇವನನ್ನು ಕೊಂಡು ಹೋಗು. ಹಾಗೆ ಕುದಿಯುತ್ತಿರುವಂತಹ ಎಣ್ಣೆಗೆ ಇವನನ್ನು ಹತ್ತಿ ತೆಗೆದು ಸರಿಯಾದಂತಹ ಶಿಕ್ಷೆಯನ್ನು ಕೊಂಡು ಒಂದು ಕೆಟ್ಟ ಹಾಗೆ ಮಾಡ್ಬೇಕು. ನಗಾಡುವುದು ಯಾಕೋ? ನಗಾಡೋದಲ್ಲ. ಚಿತ್ರಗುಪ್ತ, ಏನಾಯ್ತು ಈಗ? ನನಗೆ ತಾಗಿ ಹೋದ ಈ ಪ್ರೇತಕ್ಕೆ ಅಲ್ಲ, ಜೀವನದಲ್ಲಿ ಎಲ್ಲರಿಗೂ ತಾಕಿದ್ದು ಸಾಕು. ಈಗ ಸಾಕಾಗ್ಲಿಲ್ಲ ಅಂತ ಪ್ರೇತಕ್ಕೆ ತಾಗ್ಲಿಕ್ಕೆ ಹೋಗಿದ್ದೇವೆ. ಇದು ಯಾರು ಜನ? ನಮ್ಮನ್ನು ನೋಡಿದ್ರೆ ಯಾವ್ದಾದ್ರು ತಾಗ್ತದ? ಇದು ಜನ ತಾಗಿಸಿದಲ್ಲ. ಅದೇ ನಿನ್ನ ಹಣೆ ಬರವೇ ಅಷ್ಟಲ್ಲ. ಒಟ್ಟಿಗೆ ಇರುವುದಲ್ಲ. ಗೊತ್ತಾಯ್ತು ನನಗೆ. ಇದು ಹುಡುಗಿಯ ಹೇಗೆ ಸತ್ತದ್ದು? ಹೇಗೆ ವಿಷಯ ಏನು ಇವಳದ್ದು? ಇವಳು ಒಳ್ಳೆ ಕುಲದವಳು ಇದ್ದವಳು. ಹೌದಪ್ಪ, ಶ್ರೀಮಂತದ. ಇವಳಿಗೆ 5 ವರ್ಷ ಆಯ್ತಾ ವಿದ್ಯಾಭ್ಯಾಸಕ್ಕೆ ಬೇಕಾಗಿ ಗುರುಮಟ್ಟಕ್ಕೆ ಕಳಿಸಿ. ಹೌದಲ್ಲ, ಗುರುಮಟ್ಟಕ್ಕೆ ಹೋದವಾಗ ವಿದ್ಯಾಭ್ಯಾಸ ಕಲಿತಾ ಇವಳು ಸ್ವಲ್ಪ ದೊಡ್ಡವಳು. ಅದು ಕ್ರಮವಲ್ಲ. ಆವಾಗ ಇವಳಿಗೆ ಸ್ವಲ್ಪ ದೊಡ್ಡವಳಾದ ಮೇಲೆ ಉನ್ನತವಾದಂತ ಪದವಿಗೆ ಮತ್ತೊಂದು ಗುರುಮಟ್ಟಕ್ಕೆ ಸೇರಿಸಿರ್ಬೇಕು. ಇವಳು ಪದವಿಗೆ ಸೇರಿದ್ದಲ್ಲ, ಮತ್ತೆ ಇವಳಿಗೆ ಹುಚ್ಚು ಸೇರುದಾಯ್ತು. ಹುಚ್ಚು? ಎಂತದ್ದು ಹುಚ್ಚು? ಹುಡುಗರ ಹುಚ್ಚು. ಪ್ರಾಯಕ್ಕೆ ಬಂದ ಹೆಣ್ಣು ಮಕ್ಕಳು ಹುಡುಗರ ಹುಚ್ಚನ್ನು ಇಟ್ಟುಕೊಳ್ಳುವುದು ದೊಡ್ಡ ತಪ್ಪಲ್ಲ ಅದು. ಮತ್ತೆ ಹೌದಲ್ಲ, ಈ ಒಂದು ಹುಡುಗ ಆದ್ರೆ ಆದೀತ. ಇವಳು ಒಂದು ಹುಡುಗ ಅಲ್ಲ, ಗುರುಮಟ್ಟದಲ್ಲಿ ಇದ್ದಾರಲ್ಲ ಎಲ್ಲ ವಿದ್ಯಾರ್ಥಿಗಳು ಇವರು. ಹೌದಪ್ಪ, ಗುರುಗಳಿಗೆ ಇದನ್ನು ಗೊತ್ತಾಗಿ ಇವಳನ್ನು ಓಡಿಸಲೇಬೇಕು. ಇಲ್ಲದ್ರೆ ಮತ್ತೆ ಬರುವಂತಹ ಶಿಷ್ಯಂದ್ರಿಗೆ ಇದು ಕೂಡ ಒಂದು ಅನನುಕೂಲವೇ ಆಗ್ತದೆ ನೋಡು. ಹೌದಲ್ಲ, ಇವಳು ಮನೆಯನ್ನು ಸೇರಿದ್ರು. ಮನೆಯವರಿಗೆ ಗೊತ್ತಾಯ್ತು. ಮನೆಯವರಿಗೆ ತಲೆ ಬಿಸಿ ಆಗಿ ಇವಳಿಗೊಂದು ಮದುವೆ ಮಾಡಿ. ತಲೆ ಬಿಸಿ ಆಗ್ಲೇಬೇಕು. ಗುರುಮಟ್ಟದಲ್ಲಿ ಸರಿಯಾದಂತಹ ವಿದ್ಯಾಭ್ಯಾಸವನ್ನು ಪೂರೈಸಿದೆ, ಬೇಡದ ಕೆಲಸವನ್ನು ಮಾಡಿ ಮತ್ತೆ ಮನೆಯಲ್ಲಿ ಸೇರುವಾಗ ತಂದೆ ತಾಯರಿಗೆ ತಲೆ ಬಿಸಿ ಆಗ್ಲೇಬೇಕು. ಮದುವೆ ಮಾಡಿಸಿದ್ದು ಒಳ್ಳೆದಾಯ್ತು. ಒಳ್ಳೆ ಹುಡುಗನನ್ನು ಕಂಡು ಮದುವೆ ಮಾಡಿ, ರಾಘವೇಂದ್ರ ಬಳ್ಳಮಂಜ ಅಂತ ಒಳ್ಳೆ ಹುಡುಗ. ಅವನನ್ನು ಕಂಡು ಮದುವೆ ಮಾಡಿದ್ರು. ಮದುವೆ ಮಾಡಿದ್ದೆ ತಡ. ಇವ ಕೆಲಸಕ್ಕೆ ಹೋಗುವಾಗ ಇವಳದ್ದು ಬೇರೆ. ಅತ್ಯಂತದ್ದು ಬೇರೆ ಅಂತ ಹೇಳಿದ್ರೆ ಅಕ್ಕಪಕ್ಕದ ಹುಡುಗರೆಲ್ಲ ಇವಳ ಮನೆ. ಹಾಗೆ ವ್ಯಭಿಚಾರಿಣಿ. ಹೌದು, ರಾಘವೇಂದ್ರನಿಗೆ ಒಂದು ಕೆಲಸ ಉಂಟಲ್ಲ, ರಾತ್ರಿ ಕೆಲಸ, ಚಕ್ರತಾಳ ಬಾರಿಸುವುದು. ಅದು ಒಳ್ಳೆ ಕೆಲಸ. ಹೌದು, ಅದು ಸೇವೆ ಅಲ್ವಾ? ಹೌದು, ಸೇವೆಗೆ ಹೋಗುವಾಗ ಇವಳು ಇಲ್ಲಿ ಸೇವೆ ಮಾಡು. ಇವಳದ್ದು ಬೇರೆ. ಹೌದು, ಹಾಗೆ ಅವನಿಗೆ ಗೊತ್ತಾಗಿ ಇವಳನ್ನು ಓಡಿಸಿ. ಯಾವ ಗಂಡಂದಿರು ಆಗಲಿ ಇಂತಹ ಹೆಣ್ಮಕ್ಕಳನ್ನು ಮನೆಯಲ್ಲಿ ಇಟ್ಟುಕೊಂಡ್ರೆ ಅದರಿಂದ ದೊಡ್ಡ ಅಪರಾಧವೂ ಇಲ್ಲ, ಅಪವಾದವೂ ಇಲ್ಲ. ಅದು ಲೋಕಮುಖಕ್ಕೆ ನಾಳೆ ನಾವು ಮುಖವನ್ನು ತೋರಿಸುವಾಗ ಕಷ್ಟ ಆಗ್ತದೆ ನಮಗೆ. ಸರಿ, ರಾಘವೇಂದ್ರ ಮೊದಲು ಕಳಿಸಲಿಲ್ಲ, ಆಮೇಲೆ ಕಳಿಸಿದ. ಅಲ್ಲ, ಕಳಿಸಲೇಬೇಕಲ್ಲ. ಮತ್ತೆ ರಾಘವೇಂದ್ರ ಅಲ್ಲ, ಮತ್ತೆ ಯಾವ ಇಂದ್ರನಾದ್ರೂ ಸರಿ ಕಳಿಸುವುದೇವು. ಕಳಿಸಿದ ತಡ ಇವಳಿಗೆ ಬೇಸರವಾಗಿ ಇವಳು ಹಳ್ಳಿಯನ್ನು ಬಿಟ್ಟು ನಗರವನ್ನು ಸೇರಿ. ನಗರಕ್ಕೆ? ಹೌದಪ್ಪ. ಮತ್ತೆ ಅಲ್ಲಿ ಆದ್ರೂ ಒಳ್ಳೆ ರೀತಿಯಲ್ಲಿ ಇದ್ದಾಳ? ಇಲ್ಲಪ್ಪ. ಏನು ಮಾಡಿದ್ರು? ಅಲ್ಲಿ ವೇಶ್ಯಾವಾಟಿಕೆ. ಇಂತಹ ಕೃತ್ಯ ಹೌದು ಜೀವನದಲ್ಲಿ? ಹೌದು. ಅಲ್ಲಿಗೆ ಎಲ್ಲರೂ ಬರ್ತಾ ಇದ್ರಲ್ಲ, ಇವಳಿಗೆ ಕೊನೆಗೆ ಬರಬಾರದ ರೋಗ ಬಂದು ಸತ್ತು ಬಂದಿದ್ದಾಳೆ. ಒಬ್ಬಳು ಹೆಣ್ಣು ಮಕ್ಕಳಾದಂತಹ ಈಕೆ ಬೇಡದಂತಹ ಕೆಲಸವನ್ನು ಮಾಡಿದ್ದಕ್ಕೆ ಸರಿಯಾದಂತಹ ಶಿಕ್ಷೆ ಆಗಲೇಬೇಕಲ್ಲ.
ತೆಗೆದು ಎಳೆದು ತುಂಡು ತುಂಡು ಮಾಡಿ ಬೀಸಾಕಿ ಬೇಕಾದ ವ್ಯವಸ್ಥೆ ಮಾಡಿದ್ಯಾ ನೀನು? ಶಿಕ್ಷೆಯನ್ನು ಕೊಡಿಸುವುದಕ್ಕೆ ಸಿದ್ಧನಾದೆಯ? ಎಲ್ಲ ಅವಳಿಗೆ ಗರಗಸ ಹೇಳಲಿಕ್ಕೆ ನಾನೇ ವ್ಯವಸ್ಥೆ ಮಾಡಿದ್ಯಾ? ಸಂತೋಷ. ಈಗ ಇವತ್ತಿನ ಲೆಕ್ಕಾಚಾರ ಮುಗೀತಲ್ಲ? ಲೆಕ್ಕಾಚಾರ ಮುಗೀತಾ? ನೋಡ್ತೇನೆ. ಸರಿ, ನೋಡೋಣ. ನೋಡ್ತೇನೆ. ಚಿತ್ರಗುಪ್ತ, ನಿನ್ನಲ್ಲಿ ಮಲಗಲಿಕ್ಕೆ ಹೇಳಿದ್ದಲ್ಲ, ಲೆಕ್ಕಾಚಾರ ಏನಂತ ನೋಡ್ಲಿಕ್ಕೆ ಹೇಳಿದ್ದು. ಯಾರು ಹೇಳುದು? ನಾನು ಮಲಗುದು. ಮತ್ತೆಂತದ್ದು? ಮಲಗುವುದಲ್ಲ, ಬರೆಯುವುದು. ಬರೆಯುವುದು? ಮಲಗಿ ಬರೆಯುವುದು. ಸರಿಯಾಗಿ ನೋಡಂತೆ. ನೋಡ್ತೇನೆ, ಬರ್ದದ್ದು ಹೇಗೆ ಉಂಟಂತ ನೋಡ್ತೇನೆ. ಏನಾಯ್ತಾ? ಪೂರ್ತಿ ಪೂರ್ತಿ. ಎಂತದ್ದು ಪೂರ್ತಿ? ಆಗ್ಲಿಲ್ಲ. ಆಗ್ಲಿಲ್ಲ? ಎಂತದ್ದು ಪೂರ್ತಿ ಆಗ್ಲಿಲ್ಲ? ನೋಡ್ತೇನೆ. ಒಂದು ಬಾಕಿ ಆಗಿದೆ. ಒಂದು ಬಾಕಿ ಆಗಿದೆ? ಎಂತದ್ದು ಬಾಕಿ ಆದ್ದು? ಅಲ್ಲಿ ಪ್ರೇತ. ಪ್ರೇತ? ಹೌದು. ಅದು ಹೇಗೆ ಬಾಕಿ ಆದ್ದು? ಅಲ್ಲಿ ನಾನು ನೋಡುವಾಗ ಬಾಕಿ ಆಗಿದೆ. ಅದು ಯಾರು? ಬರ್ಲಿಲ್ಲ. ಬರ್ಲಿಲ್ವ? ಅದು ಯಾರು? ಅದು ಇಲ್ಲಿ ಹೇಳಲಿಕ್ಕಿಲ್ಲ. ಮುಂದಿನ ಭಾಗದಲ್ಲಿ. ಮುಂದಿನ ಭಾಗದಲ್ಲಿ? ಹೌದು. ಹಾಗಾದ್ರೆ ಸತ್ತಂತಹ ಪ್ರೇತಾತ್ಮ ನಮ್ಮ ಈ ಲೋಕವನ್ನು ಸೇರ್ಲಿ ಅಂತ ಆದ್ರೆ ನೀನು ಹೋಗಿ ಅದಕ್ಕೆ ಪಾಶವನ್ನು ಹಾಕಿ ಯಾಕಂದು ನನ್ನ ಮುಂದೆ ನಿಲ್ಲಿಸಬೇಕು.
ಮಾಡಿದಂತದ್ದನ್ನು ಪಾಪಿ ಮಗ. ಪಾಪಿ ಅವಲ್ಲ, ಪಾಪಿ ನೀನು. ಇವ ಕಲ್ಲು ಗುಂಡಿಗೆ ಹೋಗ್ಲಿಕ್ಕೆ ಕರ್ಕೊಂಡು ಬಂದಿದ್ಯಲ್ಲ, ಇವನದು ಕೇಳಬೇಕು ವಿಚಾರಣೆ ಮಾಡು. ಇವನು ಭೂಮಿ ಮುಗಿಲಿಕ್ಕಿಲ್ಲ. ಅದು ಮುಗಿಲಿಕ್ಕಿಲ್ಲ. ಇವತ್ತು ಗೊತ್ತಾಗಬೇಕಂತ ಹೇಳಿ ಎಲ್ಲ ಕಡೆಯಿಂದ ಶಬ್ದ ಮಾಡ್ತಾ ಇದ್ದೇನೆ. ಈಚೆಯಿಂದ ಎಲ್ಲ ಪ್ರೇತಗಳು ಹಾಗೆ ಅಲ್ವಾ? ಎಲ್ಲಿ ಬೇಕಾದ್ರೂ ಕಾಣಿಸಿಕೊಳ್ತಾರೆ. ಇವನೊಂದು ಪ್ರೇತ. ಯಾರು ಜನ? ಯಾರು ಇವ ಶ್ವೇತಕುಮಾರ ಅಂತ. ಎಲ್ಲಿ ಅವ? ಅಲ್ಲಿ ಇವನದೊಂದು ಊರು ಉಂಟು. ಎಲ್ಲಿ? ಇವನದು ಜೊತೆಯಲ್ಲಿ ಬಂದು ನನಗೆ ಎಲ್ಲ ನೆನಪು ಹೋದದ. ನೆನಪಲ್ಲ, ನೀನು ಬಂದದ್ದು, ನೀನು ಬಂದದ್ದು ಪುಣ್ಯ. ಹೌದಲ್ಲ, ನೀವಿದ್ದೀರಲ್ಲ ಹಾಗೆ ಹೋಗಲೇಬೇಕಲ್ಲ. ನೀವು ಹೋಗಿದ್ರೆ, ನೀವು ಹೋದ್ರೆ ನಾನು ಹೋಗ್ತಿದ್ದೆ. ನೀವಿದ್ದೀರಲ್ಲ, ಬರದೆ ನನ್ನದಾಗ್ತದ? ಮತ್ತೆ ಬರ್ಲೇಬೇಕಲ್ಲ, ಕರ್ತವ್ಯ ಅಲ್ಲ ಅದು. ಹೌದು. ರುದ್ರಪುರದ ಅರಸ ಶ್ವೇತಕುಮಾರ. ಹೌದು ರಾಯರೇ. ಇವನಿಗೆ ಸತ್ತದ್ದು ಹೇಗೆ? ಇವ ಸತ್ತದಲ್ಲ, ಇವನಿಗೆ ಮೊದಲು ಮದುವೆ ಮದುವೆ ಆಯ್ತು. ಹೌದು. ಕಾಶಿಯ ಹುಡುಗಿ. ಹೌದು. ಶಿವೆ ಎನ್ನುವುದಾಗಿ. ಶಿವೆ. ಅವಳ ಜೊತೆ ಮದುವೆ ಆಯ್ತು. ಹೌದು. ಮದುವೆ ಆಯ್ತಾ, ಒಳ್ಳೆ ರೀತಿಯಲ್ಲಿ ಇದ್ರು. ಒಳ್ಳೆಯ ಸಂಸಾರ, ಒಳ್ಳೆಯ ಜೀವನ ನಡೆಸುತ್ತಾ ಇದ್ರು. ಹೌದು. ಒಂದು ದಿನ ಇವ ಕಾಡಿಗೆ ಹೋದ ಮೃಗ ಬೇಟೆಯಾಡುವುದಕ್ಕೆ. ಇರಬಹುದಪ್ಪ, ಕಾಡಿಗೆ ಹೋಗುದು ಕ್ರಮ ಉಂಟು ಕೆಲವು ರಾಜಕುಮಾರ. ಇವ ಅರಸ ಅಲ್ವಾ? ಹೋದವ ಅಲ್ಲಿ ತ್ರೈಲೋಕ ಸುಂದರಿಯನ್ನು ಕಂಡ. ಇದು ಸಮಸ್ಯೆ ಅಲ್ಲ, ಇದೆ ಅಲ್ವಾ? ಅವಳನ್ನು ಕಂಡದ್ದು ಮಾತ್ರವಲ್ಲ, ಮತ್ತೆ ಅವಳನ್ನು ಮದುವೆ ಆದ. ಅವಳನ್ನು ಶಿವೆಯನ್ನು ಮದುವೆ ಆಗಿದ್ದಾರೆ. ಅಲ್ಲಿ ಹೋಗಿ ಮತ್ತೆ ಅವಳನ್ನು. ಇವನಿಗೆ ಹುಡುಗಿ ಅಂದ್ರೆ ಹಾಗೆ. ಹೋದಲ್ಲಿ ಹುಡುಗಿ ಪ್ರಪಂಚದಲ್ಲಿ ಎಲ್ಲಿ ನೋಡಿದರೂ ಇಂತಹ ಸಮಸ್ಯೆಗಳೇ ಎದ್ದು ಕಾಣುತ್ತವೆ. ಯಾರನ್ನು ನೋಡ್ಲಿಕ್ಕಿಲ್ಲ. ಇವನದ್ದು ಮದುವೆ ಆಯ್ತು. ಆಮೇಲೆ ಮದುವೆ ಆಗಿ ಅಲ್ಲಿ ಸಂಸಾರವನ್ನು ಮಾಡ್ತಾ ಇದ್ದ. ಆವಾಗ ಇವನ ಹೆಂಡತಿ ಒಬ್ಬಳೇ ಇದ್ದಾಳಲ್ಲ, ಅದು ರಕ್ಕಸರಿಗೆ ಗೊತ್ತಾಗಿ ದುರ್ಜಯನ ಗೊತ್ತಾಗಿ ಇವನ ಹೆಂಡತಿಯನ್ನು ಅಪಹರಿಸಿಕೊಂಡು ಹೌದು ಅಪಹರಿಸಿದ. ಹೌದೌದು. ಆಮೇಲೆ ಇವನು ಚಾರಕರು ಬಂದು ಹೇಳಿದಾರ ಅಂತ ಇವನಿಗೆ ಕಾಡಲ್ಲಿರುವುದಲ್ವಾ? ಹೌದಲ್ಲ, ನಿನ್ನ ಹೆಂಡತಿಯನ್ನು ಕೊಂಡು ಹೋಗಿದ್ದಾರೆ ಅಂತ. ಆವಾಗ ಇವನಿಗೆ ಹೆಂಡತಿ ನೆನಪಾಯ್ತು. ಹೆಂಡತಿ ಬೇಕಲ್ಲ, ಅವಳು ಹೇಗೆ ಇದ್ದಾಳೆ, ಹೆಂಡತಿ ಹೋದ್ರೆ ಧರ್ಮಕ್ಕೆ ಹೋಗ್ತದಲ್ಲ. ಹಾಗೆ ಇವ ಶೋಣಿತಾಪುರವನ್ನು ಸೇರಿದ. ಮತ್ತೆ ಅವರ ಜೊತೆ ಯುದ್ಧ ಮಾಡುವುದಕ್ಕೆ ಯುದ್ಧ ಮಾಡಿ ಅವರ ಜೊತೆಯಲ್ಲಿ ಯುದ್ಧ ಮಾಡುವಾಗ ಸತ್ತು ಹೋದ. ಆಮೇಲೆ ಇವ ಮಾಡಿದ್ದು ಪೂರ ಕೆಟ್ಟದ್ದೇ. ಹೌದು. ಒಳ್ಳೆ ಕೆಲಸ ಒಂದಾದ್ರೂ ಮಾಡಿದ್ದಾನ? ಎಲ್ಲವೂ ಕೆಟ್ಟದ್ದೇ ಮಾಡಿ. ಆದರೆ ಒಂದು ಉಂಟಲ್ಲ, ಸರಿಯಾದಂತ ಶಿಕ್ಷೆಯನ್ನು ಇವನಿಗೆ ಕೊಡಿಸಲೇಬೇಕು. ಎಣಿಸುವುದು ಮುಗಿಲಿಲ್ಲ. ನಾನು ಆಗ ಹೇಳಿದ್ದೆ ಅಲ್ಲ, ಅಧ್ಯಾಯ
2 ಅಂತ. ಅದೆಂತದ್ದು 2 ಅಧ್ಯಾಯ? ಇವ ಸಾಯುವಾಗ ಒಂದು ಕೆಲಸ ಮಾಡಿದ್ದಾರೆ. ಒಂದು ಕೆಲಸ? ಎಂತದ್ದು ಕೆಲಸ? ಕೆಲಸ ಅಂದ್ರೆ ಗನಂದಾರಿ ಕೆಲಸ ಅಲ್ಲ, ಬಾಯಲ್ಲಿ ಮಾಡಿದ್ದು. ಬಾಯಲ್ಲಿ? ಹೌದು. ಇವ ಸಾಯುವಾಗ ಶಿವೆ 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 ಅಂತ 3 ಸತಿ ಹೇಳಿ ಸತ್ತು. ಸಾಯುವ ಕಾಲಕ್ಕೆ ಶಿವೆ ಶಿವೆ ಶಿವೆ. ಶಿವೆ ಅಂದ್ರೆ ಯಾರು? ಶಿವೆ ಅಂದ್ರೆ ಯಾರು? ನಮ್ಮ ದೇವರಾದಂತ ಧರ್ಮಪತ್ನಿ. ಹೌದಲ್ಲ? ಈಶ್ವರ ದೇವರ ಶಿವೆ. ಹೌದು. ಸಾಯುವ ಕಾಲಕ್ಕೆ ಇಷ್ಟು ಕೆಟ್ಟ ಕೆಲಸ ಮಾಡಿದರೂ ಸಹ ಸಾಯುವಂತ ಹೊತ್ತಿನಲ್ಲಿ ಒಳ್ಳೆಯ ಮಾತನ್ನು ಹೇಳಿದ್ದಾನೆ. ಅದೇ ಹೇಳಿದ್ದಲ್ಲ, ಇವ ಹೆಂಡತಿಯದ್ದು ಹೆಸರನ್ನು ಹೇಳಿದ್ದು. ಯಾರದ್ದೇ ಆಗ್ಲಿ ಹೆಸರು ಮಾತ್ರ ಶಿವೆ ಅಂತ. ಶಿವೆ ಅಂತ ಬಂತಲ್ಲ. ಆದ್ರೆ ಅದು ದೇವರ ನಾಮಸ್ಮರಣೆ ಅಲ್ವಾ? ನಮ್ಮ ದೇವಿಯ ನಾಮಸ್ಮರಣೆ ಮಾಡಿದ್ದ. ಓಹೋ. ಇವನಿಗೆ ಏನಂತ ನೀವೇ ನೋಡಿ. ಇವನಿಗೆ ಶಿಕ್ಷೆಯ? ಒಳ್ಳೆಯ ಕೆಲಸ ಮಾಡಿದ್ದಾನೆ, ದೇವರ ನಾಮಸ್ಮರಣೆಯನ್ನು ಮಾಡಿದ್ದಾನೆ. ನಮ್ಮ ದೇವರಂತ ಪರಮೇಶ್ವರನ ಮಡದಿ ಶಿವೆಯ ಹೆಸರನ್ನು ಸೂಚಿಸಿದ ಕಾರಣ ಆತ ಮಾಡಿದಂತಹ ಪಾಪದ ಕಾರ್ಯ ಏನುಂಟು ಅದರ ಜೊತೆಯಲ್ಲಿ ಪುಣ್ಯವು ಮಿಶ್ರಣವಾಗಿ ಒಳ್ಳೆಯ ಕೆಲಸಕ್ಕೆ ದಾರಿಯನ್ನು ಮಾಡಿಕೊಟ್ಟಿದೆ. ಆದ್ದರಿಂದ ಓ ಪ್ರೇತಾತ್ಮವೇ, ನೀನು ಮಾಡಿದಂತಹ ಒಂದು ಪುಣ್ಯದ ಕಾರ್ಯಕ್ಕೆ ಬೇಕಾಗಿ ಧರ್ಮರಾಜನಾದಂತಹ ನಾನು ನಿನಗೊಂದು ವರವನ್ನು ಕೊಡುವುದಕ್ಕೆ ಬದ್ಧನಾಗಿದ್ದೇನೆ. ವರ ಖಂಡಿತ. ಒಮ್ಮೆಲೆ ಒಮ್ಮೆಲೆ 4 ಬಾರಿ ಹೇಳಲಿಕ್ಕಿಲ್ಲ, ಒಮ್ಮೆಲೆ ವರ. ನೀನು ಮಾಡಿದಂತಹ ಈ ಒಳ್ಳೆಯ ಕೆಲಸ ಏನುಂಟು ಅದು ದೀರ್ಘಕಾಲವಾಗಿ ನಿನ್ನನ್ನು ಅವಲಂಬಿಸಿರುತ್ತದೆ. ಆದ್ದರಿಂದ ನಿನಗೆ ಏನು ಬೇಕು ಅದನ್ನು ಕೇಳುವುದಕ್ಕೆ ಖಂಡಿತ ಬರ್ತೇನೆ. ಕೇಳಿದರೆ ನಾನು ಹೌದು, ನನ್ನನ್ನು ಕರೆದದ್ದವ. ಹೌದು, ಮಾಡಿದಂತಹ ಒಳ್ಳೆಯ ಕಾರ್ಯಕ್ಕೆ ಕರುಣೆಯಿಂದ ಕೊಡುವಂತಹ ಪ್ರಸಾದ ಅದು ಕರುಣಾನಿಧಿ ಅಂತ ನೀನು ಸಂಬೋಧನೆ ಮಾಡಿದ್ದಿ. ಸಂತೋಷ. ಏನು ಬೇಕು? ಖಂಡಿತ ನಾನು ಕೊಡ್ತೇನೆ ನಿನಗೆ. ಒಂದೇ ವರ, ಅದು ಒಂದು ಅವಕಾಶ ನಿನಗೆ ಇಲ್ಲ. ಒಂದೇ ವರ. ಮಾತಾಡಿ ನನಗೂ ಆಗ್ತದಲ್ಲ, ಮುಂದಿನ ಜನ್ಮದಲ್ಲಿ ಓ ಪ್ರೇತಾತ್ಮವೇ, ಯಮಧರ್ಮ ಒಂದು ಮಾತನ್ನು ಹೇಳಿದ್ರೆ ಮತ್ತೆ ಅದನ್ನು ಇಲ್ಲ ಎನ್ನುವಂತ ವ್ಯಕ್ತಿಯ ಕೊಡ್ತೇನೆ. ನನಗೆ ಬೇರೆ ಯಾವುದೂ ಬೇಡ. ಯಾವುದು ಬೇಕು? ಸ್ವರ್ಗಲೋಕದಲ್ಲಿ ರಂಬೆ ಇದ್ದಾಳಲ್ಲ, ಅವಳ ಒಂದು ದಿನಕ್ಕೆ ರಾತ್ರಿಯಲ್ಲಿ ಸುಖವನ್ನು ನನಗೆ ಕೊಡಬೇಕು. ಬೇರೆ ಯಾವುದು ಬೇಡ.
ಪ್ರಸಂಗಿ, ನೀನ್ ಯಾಕೆ ನಗಾಡಿದ್ದ? ನಗಾಡದೆ ಮತ್ತೆಂತ ಮಾಡುದು? ನೀವು ಯಾಕೆ ನಗಾಡಿದ್ದು? ನಾನು ಕಾರಣ ಇದ್ದಲ್ಲೂ ನಗಾಡಿದ್ದ. ನೀನು ಯಾಕೆ ನಗಾಡಿದ್ದು? ನಾನು ನಗಾಡಿದ್ದ? ನಮ್ಮ ವಿಷಯ ಅದು. ನಾವು ನಕ್ಕಿದ್ದಕ್ಕೆ ನಕ್ಕಿದ್ದು ಎಂತ ನಕ್ಕಿದ್ದು? ನಾವು ನಗಾಡ್ಲಿಕ್ಕೆ ಕಾರಣ ಉಂಟು. ಸುಮ್ಮನೆ ನಗಾಡುವುದಲ್ಲ, ನಾವು ಸುಮ್ಮನೆ ನಾನು ನಗಾಡಿದ್ದು. ನೀನು ಯಾಕೆ ನಗಾಡಿದ್ದು? ಸಾಯುದಲ್ಲ, ಅವನಿಗೆ ಕೇಳಿದ್ದೆಂತದವ? ಅವಳಿರುವ ಮನೆಯೊಳಗಿರಿಸುತ್ತ ಉದಯಕ್ಕೆ ತನ್ನಿರಿ, ಉದಯಕ್ಕೆ ತನ್ನಿರೇನೆ ತರಣಿಸುತ್ತ ನಸು ನಗುತ್ತ ಚಿತ್ರಗುಪ್ತ, ಈತನ ಮಾತನ್ನು ಕೇಳುವಾಗ ಇವನಿಗೆ ತಡೆಯುವುದಕ್ಕೆ ಕೂಡುವುದಿಲ್ಲ. ಇವನಿಗೆ ಬೇರೆ ಯಾವುದು ಅಲ್ಲ, ಬೇರೆ ಯಾವುದು ಅಲ್ಲ, ಕೇವಲ ಇರುವುದು ಒಂದು ಎಲುಬಿನ ಹಂದರ ಮಾತ್ರ. ಈ ಎಲುಬಡಿಗೆ ಸ್ವರ್ಗಲೋಕದಲ್ಲಿರುವಂತ ರಂಬೆಯ ಭೋಗ ಸುಖ ಬೇಕಂತೆ. ಈ ಎಲುಬಿಗೆ ಇನ್ನೂ ಸುಖ ಬೇಕಲ್ಲ. ಅಯ್ಯೋ, ಇವ ಮೈಯನ್ನು ಭೂಲೋಕದಲ್ಲಿ ಮಾಡಿದಂತಹ ಈ ಕೃತ್ಯ ಸಾಕಾಗ್ಲಿಲ್ಲ, ಇಲ್ಲಿಗೆ ಬಂದು ಸಹ ಈತನ ಕಾಮ ಪಿಸಾಚಿ ಬಿಟ್ಟುಕೊಡ್ಲಿಲ್ಲ ನೋಡು. ಏನೇ ಇರ್ಲಿ, ಆ ತರದ ವರವನ್ನು ಕೊಡ್ತೇನೆ ಅಂತ ಹೇಳಿದ್ದೇನಲ್ಲ, ಆ ತರದ ಇವನಿಗೆ ವರ ಕೊಡ್ಲೇಬೇಕು. ನೀನೊಂದು ಕೆಲಸ ಮಾಡ್ಬೇಕು, ಇವನನ್ನು ಕರೆದುಕೊಂಡು ಹೋಗಿ ಆ ರಂಬೆಯ ಅರಮನೆಯ ಅಂತಃಪುರದಲ್ಲಿ ಬಿಟ್ಟು ಬರಬೇಕು. ಬಿಟ್ಟು ಬರುವುದು ಬೇಡ, ನೀವು ಅಲ್ಲಿಯೇ ಕಾವಲು ಕಾಯುತ್ತಾ ಇರಬೇಕು. ಒಂದು ರಾತ್ರಿಯಿಂದ ನಾಳೆ ಬೆಳಕಿನವರೆಗೆ ಒಂದು ದಿನದ ಸುಖವನ್ನು ಅನುಭವಿಸಿ ಸೂರ್ಯೋದಯ ಆಗುವುದಕ್ಕಿಂತ ಮುಂಚೆ, ಸೂರ್ಯೋದಯ ಆಗುತ್ತದೋ ಇಲ್ಲೋ, ಆಗುತ್ತದೋ ಇಲ್ಲೋ, ಉದಯ ಬೇಕಾ? ಯಾವುದು ಸೂರ್ಯೋದಯ, ಆ ಹೊತ್ತಿಗೆ ಇಲ್ಲಿಗೆ ತಂದು ನೀನು ಮುಟ್ಟಿಸಬೇಕು. ನನ್ನ ಕೆಲಸ ಅದು. ಅವಸರ ಮಾಡಲಿಲ್ಲ, ಅವಸರ ಏನು? ನಿನಗೆ ಹೋಗಬೇಕಾ ಬೇಡ? ಬೇಕಲ್ಲ, ನಾನು ಕರ್ಕೊಂಡು ಹೋಗ್ತೇನೆ. ಆದಷ್ಟು ಬೇಗ ಕೊಂಡು ಹೋಗಿ ಇಲ್ಲಿ ತಂದು ಮುಟ್ಟಿಸಬೇಕು. ಈ ಕೆಲಸ ಅಲ್ಲ. ನಮ್ಮ ರಾಜ ಹೇಳಿದ್ದಾರೆ ಅಲ್ಲೇ ನಿಲ್ಲಕ್ಕೆ, ನೀನು ಹೇಳ್ಬೇಕಂತ ನನಗೆ ಕಿವಿ ಸರಿ ಉಂಟು. ನೋಡ್ತೇನೆ ನಾನು. ಇದು ಯಾವುದು? ರಂಬೆ ಇದೆ, ರಂಬೆಯ ಅಂತಃಪುರ ಇದೆ. ಇದು ಹೌದೇ, ಅಲ್ಲಿ ಎಲ್ಲಿ ಅಂತ ನೀನು ಹುಡುಕ್ಬೇಕು. ನಾನಾಗ ನಿನಗೆ ಬೇಕಂತಲ್ಲ, ಅಲ್ಲಿ ಹೇಳ್ತೇನೆ. ನಾನು ಕರ್ಕೊಂಡು ಬಂದಿದ್ದೇನೆ ನೋಡಿ. ಹೌದು, ಇದೆ ರಂಬೆಯ ಅಂತಃಪುರ. ರಂಬೆ ಎಲ್ಲಿ ಮೇಲೆ ಎಂತ ನೋಡಲಿ, ಒಳಗೆ ನೋಡ ಬಾಗಿಲ್ಲ. ನಾನು ಇಲ್ಲಿ, ನಾನು ಇಲ್ಲಿ ಬೇಡ ಮತ್ತೆ ಯಾಕೆ ನನಗೆ ನಾನು ಇಲ್ಲಿ ಇರ್ತೇನೆ. ರಾತ್ರಿ ಹೊತ್ತಾಯಿತು, ಬೇಗ ಮುಗಿಬೇಕು. ನಿನಗೆ ಗೊತ್ತಾಗ್ಬೇಕು, ಮತ್ತೆ ಮಾತಾಡಿದ್ರೆ ಹೊತ್ತಕ್ಕೆ ನಾವು ಮಾತಾಡಿ ಕಡಿತೇನೆ. ಜೋರು ಮಾಡುದು ಯಾರಿಗೆ? ಹಾಗೆ ಹೇಳಲಿಕ್ಕಿಲ್ಲ. ಹೋಗು ಅಣ್ಣ, ಹೋಗಣ್ಣ. ಇವನಿಗೆ ನಾನು ಯಮಧರ್ಮ ಹೇಳಿದ್ದಾರೆ, ಅದಕ್ಕೆ ಸುಮ್ಮನೆ ಇಲ್ಲದಿದ್ರೆ ನಿನ್ನನ್ನು ಕಲ್ಲುಗುಂಡಿಗೆ ಹಾಕ್ತಿದ್ದೆ. ಹೋಗುವಾಗಂತ ಹೇಳಿದರೆ ಬೇಗ 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 ಬರ್ತೇನೆ. ಬೆಳಿಗ್ಗೆ ಆಗುವಾಗ ಮುಗೀತಾ?
ಏನಿದು ಕನಸೆ? ನಾಟ್ಯವನ್ನು ಪೂರೈಸಿ ಬಂದು ನಂತಪುರದಲ್ಲಿ ಮಲಗಿದ್ದವಳು ನಾನು. ಬಂದಿದೆಯಲ್ಲ, ಏನಿದು ಕಾಣ್ತಾ ಇರುವುದು? ಗೆಲುವಿನ ಅಂದರ ಕಾಣ್ತಾ ಇದೆ, ಆಶ್ಚರ್ಯವಾಗುತ್ತಾ ಇದೆ. ನಿನಗೆ ಭಾಷೆ ಇಲ್ವಾ? ಬರದಾಕಿದ್ದು ಕಾಣುವುದಿಲ್ವಾ? ಇದರ ಅಂಬಾ ನಿವಾಸ. ಬರ್ಬೇಕು ಅಂತಾದ್ರೆ ಪ್ರವೇಶ ಕೇಳಿ ಬರ್ಬೇಕು ತಾನೆ. ನನ್ನ ಅಪ್ಪನೇ ಇಲ್ಲದೆ ಒಳಗೆ ನುಗ್ಗಿದೆಯಲ್ಲ. ಯಾರು ನೀನು? ಎಲ್ಲಿಂದ ಬಂದೆ? ಯಾಕೆ ಬಂದೆ? ಮುನ್ನಲ್ಲಿ ನಾನೇ.
ಬಂದದ್ದು ನಿನಗಿಲ್ಲಿ? ಏನು ಮಾತನಾಡದಂತ ಕೇಳಿದ್ರೆ ಬಾಯಿಗೆ ಬಂದ ಹಾಗೆ ಹುಚ್ಚರ ಹಾಗೆ ಮಾತನಾಡ್ತಾ ಇದೆಯಲ್ಲ, ಮುಚ್ಚ ಬಾಯಿ ಅಂದೆ. ಏನು ಏನು ನನಗೆ ನಿನಗೆ ಸುಖ ಬೇಕಾ? ನಮ್ಮೆ ಅಂದ್ರೆ ಏನಂತ ಭಾವಿಸಿಕೊಂಡೆಯ ನೀನು? ನಮಗೆ ದೇವಲೋಕದಲ್ಲಿ ಕೂಡ ಸುಖ ಬೇಕು ಅಂತ ಆದ್ರೆ ನನ್ನ ಅಪ್ಪನೆಯನ್ನು ಪಡಿಬೇಕು, ನನ್ನನ್ನು ಕೇಳಿ ಪಡಿಬೇಕು. ಹಾಗಿಂತ ಹೇಳಿ ಕೇಳುವಿನ ಅಂದರವಾಗಿ ಕಾಣ್ತಾ ಇದೆಯಲ್ಲ, ನಿನಗೆ ಸುಖ ಬೇಕು ಅಂತ ಕೇಳ್ತಾ ಇದೆಯಲ್ಲ, ಹೇಗೆ ಸುಖವನ್ನು ಕೊಡುವುದು? ನಡೆಯಲಿಲ್ಲ. ಯಾರು ನೀನು? ಏನು ಯೋಗ್ಯತೆ? ಹೆಸರು? ಹೌದು, ಅವನೇ ನಾನು, ಶ್ವೇತಕುಮಾರ ರುದ್ರಪುರದರಸ. ಕಡಿದಂತಹ ನಾನು ಪುಣ್ಯದ ಕೆಲಸ ಮಾಡಿದ್ದೇನೆ ಅನ್ನೋ ಹಾಗೆ ತಿಳಿದಂತಹ ಯಮಧರ್ಮರಾಯ ಒಂದು ವರವನ್ನು ಕೇಳು ಕೊಡುತ್ತೇನೆ ಹೇಳಿದ್ರು. ಅವಾಗ ನನಗೆ ಬೇಕಾದ ವರವನ್ನೇ ಕೇಳಿದ್ದೇನೆ. ಏನು ಅಂತ? ರಂಬೆಯುವ ಸುಖವು ಒಂದು ರಾತ್ರಿಗೆ ಬೇಕು ಎನ್ನುವ ಹಾಗೆ. ಹಾಗಾಗಿ ಒತ್ತ ಮಾತನ್ನು ತಪ್ಪುವುದಿಲ್ಲಲ್ಲ ಯಮಧರ್ಮರಾಯ. ಸ್ವಲ್ಪ ಆಲೋಚನೆ ಮಾಡ್ಬೇಕು ನಾನು. ಹೌದು, ಯಮ ಹೇಳಿದ್ದೆ. ಹೌದು. ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದೆ ನಾನು. ಹೀಗೆ ಬಾ, ಹೇಳುದನ್ನು ಕೇಳು. ಅಷ್ಟು ನಿನ್ಗೆ ಗೊತ್ತಾಯ್ತು. ಇವಾಗ ಗೊತ್ತಾಗುದ? ಬರುವಾಗ ಗೊತ್ತಾಗ್ಲಿಲ್ವಾ ನಿನ್ಗೆ? ಗೊತ್ತಾದ್ರೆ ಹೋಗು. ಎದ್ದದ್ದು ಅದಕ್ಕೆ ನಿನ್ನಲ್ಲಿ ಇಷ್ಟು ಮಾತನಾಡಿಸಿದ್ರೆ ಯಮಧರ್ಮರಾಯ ಈ ರೀತಿಯಾಗಿ ಹೇಳಿದಾನೆ ಅಂತ ಆದ್ರೆ ಏನೋ ಇರಬೇಕು. ಸರಿ, ನಿನಗೆ ನಾನು ಸುಖವನ್ನು ಕೊಡಬಲ್ಲೆ, ಹಾಗಂತ ಹೇಗೆ ಸುಖವನ್ನು ಕೊಡುವುದಕ್ಕೆ ಆಗುವುದಿಲ್ಲ. ಹೇಗೆ ಸುಖವನ್ನು ಅನುಭವಿಸೋದಕ್ಕೆ ಆಗ್ತದೆ ನಿನಗೆ? ಎಲುಬಿನ ಅಂದರವಾಗಿ ಕಾಣ್ತಾ ಇತ್ತು. ಈ ಎಲುಬುಗಳಿಗೆ ಸುಖವನ್ನು ಕೊಡುವುದಕ್ಕೆ ಆಗ್ತದ ಹೇಳು? ಸಚ್ಚರಿತನಾಗಬೇಕು ನೀನು. ಸಚ್ಚರಿತನಾಗಬೇಕು ಅಂದ್ರೆ ಮೊದಲನೇ ಶರೀರವು ನಿನಗೆ ಬರ್ಬೇಕು ಅಂತ ಆದ್ರೆ ನಾನೊಂದು ದಾರಿಯನ್ನು ಸೂಚಿಸ್ತೇನೆ. ಪಂಚಾನನ ಮಂತ್ರವನ್ನು ಪಂಚಕೋಟಿಯ ತೆರದಿ ವಂಚಿಸದೆ ನೀ ಹೇಳಿದೆ ಅಂತಾದರೆ ನಿನಗೆ ಸಚ್ಚರಿತನಾಗುತ್ತೀನಿ. ಪರಮೇಶ್ವರನ ಶಿವ ಪಂಚಾಕ್ಷರಿ 5 ಆಗ್ಲಿಕ್ಕಿಲ್ಲ. ಬೇಡ, ಹೋಗು. ಆಗ್ಲಿಕ್ಕಿಲ್ಲ ಅಂತೆ. ನನಗೆ ಮಾತ್ರ ಅಲ್ಲ, ನಿಂಗೆ ಬೇಕ ಬೇಡ?
ಬೇಕಾ ಬೇಡ? ಈಗ ಹೇಳುವ ಕೆಲಸ ಆಯಿತು, ಬೇಗ ಆಗುದಾಗ್ಬೇಕು. ಅದು ಬೇಗ ಆಗಬೇಕು ಅಂತಾದ್ರೆ ನೀನು ಇಲ್ಲಿ ಕುಳಿತುಕೊಳ್ಬೇಕು. ಕಾಲ ಬೇಡ, ಕಾಲ ಮಿತಿಯಲ್ಲೇ ಮುಗಿಸು. ಅದು ಗೊತ್ತುಂಟು ನನಗೆ. ನೀನು ನನಗೆ ಪಾಠ ಮಾಡ್ಲಿಕ್ಕೆ ಬರಬೇಡ, ಕುತ್ಕೋ. ಈಗ ನಿನಗೆ ನಾನು ಪಾಠ ಕುತ್ಕೋ, ಸರಿ ಕುತ್ಕೋ. ಹಾಗಲ್ಲ, ಅದಂತದ್ದು ಹಾಗೆಲ್ಲ ಕುತ್ಕೊಂಡು ನಾನೊಮ್ಮೆ ಕುಳಿತು ತೋರಿಸ್ಬೇಕಾ? ಹೀಗೆ ಪದ್ಮಾಸನವನ್ನು ಹಾಕು. ಎಲ್ಲಿಗೆ ನೀನು? ಹಾಗಲ್ಲ, ಅಲ್ಲಿ ಮಾಡು. ನಿನ್ನ ಎಡದ ಕಾಲನ್ನು ನಿನ್ನ ಬಲದ ತೊಡೆಯ ಮೇಲೆ ಇಡು. ಆಗ್ತದೆ, ಪ್ರಯತ್ನ ಮಾಡು. ನಿಂಗೆ ಸುಖ ಬೇಕಾ ಬೇಡುವ? ಬೇಕು ಅಂತಾದ್ರೆ ನೀನು ಮಾಡ್ಲೇಬೇಕು. ಈ ಕಾಲನಲ್ಲಿ ಇಡು, ಅದರ ಮೇಲೆ ಅದನ್ನ ಇಲ್ಲಿಡು, ಆಯ್ತಾ? ಇವಾಗ ಕೈ ಬಿಡು. ನಮಃ ಶಿವಾಯ. ಮುಂದೆ ಹೋಗುದಿಲ್ವಾ? ಓಂ ನಮಃ ಶಿವಾಯ ಅಂತ ಹೇಳು. ಮತ್ತೆ ಮಾಡಬೇಕಾಗುದಿಲ್ಲ. ಈಗ ಇದು ಮಾಡಿದ್ರೆ ಮತ್ತೆ ನಿಂಗೆ ಸುಖ ಸಿಗ್ತದೆ. ಕಣ್ಣು ಮುಚ್ಚು. ಹೌದು, ಇಲ್ಲವೋ? ಇಲ್ಲ, ಕಣ್ಣು ಮುಚ್ಚಿ ಹೀಗೆ ಕೈ ಜೋಡಿಸಿ ಈಗ ಹೇಳು. ಓಂ ನಮಃ ಶಿವಾಯ ಹೇಳು. ಹಾಗಲ್ಲ, ನಮಃ ಶಿವಾಯ, ನಮೋ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ರಕ್ಷಿಸಬೇಕಾದದ್ದು ನನ್ನ ಕರ್ತವ್ಯ. ಬರಲಿ ಗಣಗಳು. ನನ್ನಿಂದೇನಾಗಬೇಕು ತಿಳಿಸಿ. ಷಣ್ಮುಖ, ವೀರಭದ್ರ, ನನ್ನ ಭಕ್ತಾಗ್ರೇಸರನಾಗಿರುವಂತಹ ಶ್ವೇತಕುಮಾರನನ್ನು ಯಮಭಟರು ಸ್ವರ್ಗದಿಂದ ಅವರ ಲೋಕಕ್ಕೆ ಎಳೆದೊಯ್ತಾ ಇದ್ದಾರೆ. ಅವನನ್ನು ಬಿಡಿಸಿಕೊಂಡು ಬರಬೇಕಾದದ್ದು ಕರ್ತವ್ಯ.
ಬದುಕುವ ಆಸೆ ಇಲ್ವಾ? ಯಾಕೆ? ನನ್ನ ಅಪ್ಪನನ್ನು ಭಕ್ತವನ್ನು ಬಿಟ್ಟು ಇಲ್ಲಿಂದ ದಾಟಿ ಇಲ್ಲದ ಬೆನ್ನು ಉಡಿಯಾಗಿತ್ತು ಪಾಪ. ಈ ಶಿವಗಣಗಳು ಬಂದು ನನ್ನ ಬೆನ್ನಿಗೆ ಬಾರಿಸಿ ಅವನನ್ನು ಕರ್ಕೊಂಡು ಹೋದ್ರು. ಪರಾಕ್ರಮಶಾಲಿಯಾಗಿದ್ದಾರೆ, ಅದು ಬಿಡಿಸಿಕೊಂಡು ಹೋಗಿ. ಇಲ್ಲ ತಲೆ
ತಪ್ಪಿಸಿದರೆ ಬಿಟ್ಟೆ ಕೊಂದ ಕಾಣಿಸಿಕೊಂಡವ ನೀನು. ಆ ನಂತರದಲ್ಲಿ ಎಲ್ಲಿಯೂ ಕಾಣ ಸಿಗಲಿಲ್ಲ. ಈ ಹೊತ್ತಿನಲ್ಲಿ ಶ್ವೇತಕುಮಾರ ಪ್ರೇತವನ್ನು ಕೊಂಡೊಯ್ಯುತ್ತಾ ಇದೆಯಲ್ಲ, ಕೊಟ್ಟೆಯ ನಿನ್ನನ್ನು ಬಿಟ್ಟೆ ಇಲ್ಲ ತಂದೆಯ ಭಕ್ತ, ಆದ್ದರಿಂದ ಕರೆದುಕೊಂಡು ಹೋಗುತ್ತಿದ್ದೇನೆ. ನನಗೆ ಅಡ್ಡಿಯನ್ನು ತರಬೇಡ, ಹೋಗಿಲ್ಲಿಂದ. ನನ್ನ ಭಕ್ತಾಗ್ರೇಸರನ್ನ ನೀನು ಒಯ್ತು ನಿನ್ನ ಲೋಕಕ್ಕೆ ಎಳೆದುಕೊಂಡು ಹೋಗ್ತಾ ಇದ್ದಿ. ಹಾಗಾದ್ದರಿಂದ ನನ್ನ ದಾರಿಗೆ ಅಡ್ಡ ಬರ್ತಾ ಇರುವಂತಹ ನಿನಗೆ ಆಶೀರ್ವಾದ ಮಾಡುವುದಕ್ಕಾಗುವುದಿಲ್ಲ. ನಾನು ಕೊಡುವಂತಹ ಶಿಕ್ಷೆಯನ್ನು ನೀನು ಅನುಭವಿಸಬೇಕಾಗ್ತದೆ. ಎದುರಿಸೋ.
ಪಾದಕ್ಕೆ ನಮೋ ನಮಃ. ಏನು ಬಣ್ಣ ಬದಲಾಯಿಸಿದ್ದು? ದೇವರೇ, ಏನು? ಮೂವರಲ್ಲಿ ಕೊನೆಯವರಾದಂತಹ ನಿಮ್ಮನ್ನು ಸದಾ ಸದ್ಭಕ್ತಿಯಿಂದ ಧ್ಯಾನಿಸುತ್ತಾ ಇರುವವನು. ಮೂರು ಮೂರ್ತಿಯನ್ನು ನೀವೇ ಕೊಟ್ಟಂತಹ ಉದ್ಯೋಗ ಏನಂತು? ಶೈಮಿನಿಪುರದಲ್ಲಿದ್ದುಕೊಂಡು ಲೋಕಪಾಲಕನಾಗಿಯೂ ಹಾಗೆ ಸತ್ತವರ ಆತ್ಮವನ್ನು ಇಲ್ಲಿಗೆ ತಂದು ಶಿಕ್ಷೆಯ ರಕ್ಷಣೆ ಮಾಡಬೇಕಾದಂತಹ ಕರ್ತವ್ಯ ನನಗೆ ಎನ್ನುವ ರೀತಿಯಲ್ಲಿ ಶೈಮಿನಿಪುರದಲ್ಲಿ ಮೆರೆಯುತ್ತಾ ಇದ್ದೇನೆ. ಮತ್ತೆ ಯಾಕೆ ಹೀಗೆ ಮಾಡಿದೆ? ಆದರೆ ಈ ಪ್ರೇತಾತ್ಮ ಶ್ವೇತಕುಮಾರನ ಪ್ರೇತಾತ್ಮ ಆಯುಷು ಮುಗಿದಿದೆ, ಆದ್ರೆ ಭೂಲೋಕದಲ್ಲಿ ಸತ್ತಿದೆ. ನಮ್ಮ ಕ್ಷೇತ್ರವನ್ನು ಸೇರಲಿಲ್ಲ ಪ್ರೇತಾತ್ಮ. ಆದ ಕಾರಣವಾಗಿ ಆತನನ್ನು ಎಳೆದು ತರುವುದಕ್ಕೆ ಮನ ಮಾಡುತ್ತಿರುವಂತಹ ಕಾಲಕ್ಕೆ ನಮಗೆ ಅಧ್ಯಯನ ಪಡಿಸುತ್ತಾ ಇದ್ದಂತಹ ನಿಮ್ಮ ಭಟರು ಅವರನ್ನು ದಂಡಿಸಿದ್ದೇನೆ ಸ್ವಾಮಿ. ಆದ್ರೆ ಈ ಕಾಲಕ್ಕೆ ನೀವೇ ಬಂದಿದ್ದೀರಲ್ಲ, ಧನ್ಯನಾದೆ. ನೀವು ಕೊಟ್ಟಂತಹ ಉದ್ಯೋಗಕ್ಕೆ ನೀವೇ ಚ್ಯುತಿಯನ್ನು ತಂದು ಕೊಡ್ತೀರಂತಾದ್ರೆ ನನಗೆ ಮತ್ತೆ ಉದ್ಯೋಗದ ಅವಶ್ಯಕತೆ ಏನುಂಟು? ಹೀಗಾಗಿ ಈ ಉದ್ಯೋಗ ನನಗೆ ಯಾರಿಗಾದ್ರೂ ಕೊಟ್ಟು ಬಿಡಿ. ಯಾಕೆ ದೇವರೇ? ಎಂತದ್ದು? ಭಕ್ತಿಗೆ ಫಣ ವಿಭೀಷಣ ನುಲಿದು ಏನಿದು? ಕ್ಷಮಿಸುವೆ ನಿನ್ನನ್ನು ಜನಭಗಾಯ್ತು ಆಯುಷ್ಯವರ್ಧನ, ಜನಭಗಾಯ್ತು ಆಯುಷ್ಯವರ್ಧನ. ಹೋಗು ನೀನೆನಲು ನಿನ್ನ ಲೋಕಕ್ಕೆ ಹೋಗು. ಇದನ್ನು ಯಮನ ಭಕ್ತಿಗೆ ಧರ್ಮರಾಯ, ದೇವರೇ, ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ. ಶರಣು ದೇವ. ನೀನು ಕಾರಣ ಕೇಳಿದೆಯಲ್ಲ, ಕಾರಣ ಸ್ಪಷ್ಟವಾಗಿ ಉಂಟು. ಏನು? ನೀನೇ ಕಳುಹಿಕೊಟ್ಟದ್ದು ರಂಭೆಯ ಬಳಿಗೆ, ಹೌದಾ? ಆ ಕಾಲಕ್ಕೆ ರಂಭೆಯೂ ಕೂಡ ಶಿವಪಂಚಾಕ್ಷರಿ ನಾಮವನ್ನು ಜಪಿಸುವ ಹಾಗೆ ಇವನಿಗೆ ಬೋಧನೆ ಮಾಡಿದ್ದ. ಹೌದೇ? ಹೌದಪ್ಪ. ಪಂಚಾಕ್ಷರಿ ನಾಮವನ್ನ ಜಪಿಸುವಂತ ಕಾಲಕ್ಕೆ ನೀನು ಹೋಗಿ ಎಳೆದುಕೊಂಡು ಬರುವುದು ನ್ಯಾಯವ? ಓ, ಹಾಗಾಯ್ತು ದೇವರೇ. ಹೌದು. ಆದ್ರೆ ನನ್ನದೊಂದು ಕರ್ತವ್ಯ ಉಂಟಲ್ಲ. ಏನು? ಅವಕಾಶವನ್ನು ಕೊಟ್ಟಿದ್ದೇನೆ. ಸೂರ್ಯ ಮೂಡುವುದರ ಒಳಗಾಗಿ ಇಲ್ಲಿಗೆ ತಂದು ನೀನು ಮುಟ್ಟಿಸಬೇಕು ಎಂದು ಯೋಚಿಸಬೇಡ. ಇದೆಲ್ಲ ನನ್ನ ಸಂಕಲ್ಪದ ಹಾಗೆ ನಡೆಯುತ್ತಾ ಇರುವಂತಹದ್ದು. ಹೌದೇ? ಅವನ ಅವಶ್ಯಕತೆ ನನಗೆ ಉಂಟು. ಏನು ಎನ್ನುವುದನ್ನು ಈಗ ಹೇಳುವುದಿಲ್ಲ, ಖಂಡಿತ. ಭವಿಷ್ಯದಲ್ಲಿ ಫಲಿತಾಂಶದಲ್ಲಿ ಗೊತ್ತಾಗುತ್ತದೆ. ಆದೀತು ದೇವ. ನೀನು ನಿನ್ನ ಲೋಕಕ್ಕೆ ಹೋಗು. ನನ್ನ ಕರ್ತವ್ಯಕ್ಕೆ ನಿರತನಾಗುತ್ತೇನೆ. ಧನ್ಯನಾದೆ. ಜಯ 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 ಜಯ. ಶುಭವಾಗಲಿ ಮಗನೇ ಶ್ವೇತಕುಮಾರ. ಶಿವಪಂಚಾಕ್ಷರಿ ನಾಮವನ್ನು ಸದಾ ಜಪಿಸುತ್ತಾ ಇರುವ ಕಾರಣದಿಂದಲಾಗಿ ಇವತ್ತು ನೀನು ಬದುಕಿ ಉಳಿದಿದ್ದಿ. ಒಂದು ಸತ್ಯವನ್ನು ತಿಳಿದುಕೋ. ನಮಃ ಶಿವಾಯ ಎನ್ನುವಂತಹ 5 ಅಕ್ಷರಗಳಲ್ಲಿ ಪರಮೇಶ್ವರನಲ್ಲಿ ಇರುವಂತಹ 5 ಶಿರಗಳು ಸ್ಮರಿಸಲ್ಪಡ್ತಾವೆ. ಹಾಗಾದ್ದರಿಂದ ಆ ಮೂಲಕವಾಗಿ ನಿನಗೆ ಪುಣ್ಯ ಲಭಿಸಿದೆ. ನಿನ್ನನ್ನು ಬದುಕಿಸುವುದರಲ್ಲಿಯೂ ಕೂಡ ಒಂದು ಮಹತ್ತರವಾದಂತಹ ಹಿನ್ನೆಲೆ ಉಂಟು. ಅದಕ್ಕೆ ಅದನ್ನು ಈಗ ಹೇಳುವುದಿಲ್ಲ. ನಿನ್ನ ಮೂಲ ರೂಪ ಅದರಲ್ಲಿ ಬರುವ ಹಾಗೆ ಅನುಗ್ರಹ ಮಾಡಿದ್ದೇನೆ. ನಿನ್ನ ಮೂಲ ರೂಪ ಅಂದ್ರೆ ಶಿವಶಂಕರ ಸರ್ವಾತ್ಮ ನೀಲಕಂಠಾಯ ಶಂಭುವೆ ನಮೋ ನಮಃ. ಸ್ವಾಮಿ, ನಿನ್ನದೇ ಆಶೀರ್ವಾದ ಇರುವಂತಹ ರುದ್ರಪುರ ಇದು. ಈ ರುದ್ರಪುರದಲ್ಲಿ ಕಾಣಿಸಿಕೊಂಡಂತಹ ನನ್ನ ಜೀವನದಲ್ಲಿ ಈ ರೀತಿಯ ಬದಲಾವಣೆಗಳೆಲ್ಲ ಯಾಕಾಯ್ತು ಒಂದು ತಿಳಿಯೇ ಸ್ವಾಮಿ. ಎಲ್ಲದಕ್ಕೂ ಸರಿಯಾದಂತ ಹಿನ್ನೆಲೆ ಉಂಟು ಶ್ವೇತಕುಮಾರ. ಏನ್ ಪ್ರಭು? ನೀನು ಯಾರಿಂದ ಕೊಲ್ಲಲ್ಪಟ್ಟಿದ್ದೀಯೋ ಅದೇ ದುರ್ಜಯ ಅವನು ಬ್ರಹ್ಮದೇವರಿಂದ ಒಂದು ವರವನ್ನು ಪಡೆದುಕೊಂಡಿದ್ದಾನೆ. ಏನು ಸ್ವಾಮಿ? ಯಾವ ಅರಸನನ್ನು ನಾನು ಕೊಲ್ತೇನೋ ಅವ ಅದೇ ಅರಸ ಮತ್ತೆ ಅದೇ ರೂಪದಲ್ಲಿ ಪುನರ್ಜೀವಿತವಾಗಿ ಬಂದ್ರೆ ಅವನಿಂದ ಮಾತ್ರ ನನಗೆ ಮರಣ ಬರಬೇಕು ಎನ್ನುವಂತಹದ್ದು ದುರ್ಜಯನೇ ಕೇಳಿಕೊಂಡಂತಹ ವರ. ಆ ವರವನ್ನು ನಡೆಸಿಕೊಡುವುದು ನನ್ನ ಕರ್ತವ್ಯವಾದ
ಕರ್ತವ್ಯವಾದ್ದರಿಂದ ಮತ್ತು ಈ ಪ್ರಪಂಚದಲ್ಲಿರುವಂತಹ ಅಧರ್ಮವನ್ನು ನಾಶಪಡಿಸಿ ಧರ್ಮಕ್ಕೆ ಧರ್ಮಿಷ್ಠರಿಗೆ ನೆಲೆಯನ್ನ ಗಟ್ಟಿಗೊಳಿಸಬೇಕಾದದ್ದು ನನ್ನ ಕರ್ತವ್ಯವಾದ್ದರಿಂದ ಇಷ್ಟೆಲ್ಲವನ್ನು ನಾನೇ ಸಂಕಲ್ಪಿಸಿ ಮುನ್ನಡೆಸಿಕೊಂಡು ಬಂದದ್ದು. ಆದ್ದರಿಂದ ನೀನು ಈ ಹೊತ್ತಿಗೆ ಸತ್ತು ಮತ್ತು ಮರುಹುಟ್ಟನ್ನು ಪಡೆದುಕೊಂಡಿದ್ದಿ. ಅಂದ್ರೆ ಅರ್ಥ ಏನು? ದುಷ್ಟನಾಗಿರುವಂತಹ ದುರ್ಜನನ್ನು ವಧಿಸುವುದಕ್ಕೆ ಸರಿಯಾದಂತಹ ಗುಣ ವೈಶಿಷ್ಟ್ಯನಿಗೆ ಲಭಿಸಿದೆ ಎನ್ನುವಂತಹದ್ದು ಅರ್ಥ. ಆದ್ದರಿಂದ ತಡ ಮಾಡುವುದಲ್ಲ, ಇದೆಲ್ಲ ಸಾಧ್ಯವಾದದ್ದು ನನ್ನ ಪಂಚಾಕ್ಷರ ನಾಮವನ್ನು ಜಪಿಸಿದ ಕಾರಣದಿಂದಲಾಗಿ. ಮರಳಿ ಹೋಗು ನಿನ್ನ ಪುರಕ್ಕೆ, ದುರ್ಜಯನನ್ನು ವಧಿಸು, ಆ ಬಳಿಕಲಾಗಿ ನನ್ನದೇ ಅನುಗ್ರಹದಿಂದ ನಿನಗೆ ಮರಳಿ ನಿನ್ನ ರಾಜ್ಯ ದೊರೆಯುತ್ತದೆ. ಈ ಹೊತ್ತಿಗೆ ಯಾವ ನಿನ್ನ ರಾಜ್ಯ ಆ ತ್ರಿಲೋಕ ಸುಂದರಿಯ ಆಡಳಿತದಲ್ಲಿ ಉಂಟು, ಅವಳು ಮರಳಿ ನಿನಗೆ ಒಪ್ಪಿಸ್ತಾಳೆ. ಮುಂದೆ ಭವಿಷ್ಯ ಸುಖವಾಗುತ್ತದೆ. ನಿನ್ನ ಹೆಂಡತಿ ಶಿವೆ ಇದ್ದಾಳಲ್ಲ, ಅವಳೊಂದಿಗೆ ಸುಖಿ ಸಂಸಾರವನ್ನು ನಡೆಸು. ಶುಭವಾಗಲಿ. ಸತ್ತು ಹೋದವ ನೀನು ಮರಳಿ ಬದುಕಿ ಬಂದೆಯ, ಪುನಃ ಸಾಯುವುದಕ್ಕೆ ಸಿದ್ಧರಲ್ಲ. ಅನ್ಯಾಯ ಅನಾಚಾರ ಧರ್ಮಗಳನ್ನೇ ಎಸಗಿದ ಕಾರಣದಿಂದಲೇ ಆಳಿದಂಥ ನಾನು ಮತ್ತೊಮ್ಮೆ ಪ್ರಕಟನಾಗಿದ್ದೇನೆ. ನಿನ್ನ ಶಿರವನ್ನು ಸಿಲುಕಿದಂತ ನೀನು ಬಹಳಷ್ಟು ಕಷ್ಟವನ್ನು ವೇದನೆಯನ್ನು ಅನುಭವಿಸಿದವಳನ್ನುವುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ಆದ್ರೆ ಈ ರುದ್ರಪುರದಲ್ಲಿ ಕಾಣಿಸಿಕೊಂಡಂತಹ ನಾನು ನಿನ್ನ ಜೊತೆಯಲ್ಲಿ ಅತಿ ಪ್ರೀತಿಯಿಂದ ಅದು ವಾತ್ಸಲ್ಯದಿಂದ ಕಾಲವನ್ನು ಕಳೆದವನು. ಆದ್ರೆ ನನ್ನ ಜೀವನದಲ್ಲಿ ಇಂತಹ ಬದಲಾವಣೆಗಳು ಯಾಕೆ ಆಯ್ತು ಅನ್ನೋ ಹಾಗೆ ಯೋಚನೆ ಮಾಡಿದೆ. ಪರಮೇಶ್ವರನೇ ಪ್ರತ್ಯಕ್ಷಗೊಂಡು ಆಡಿದ ದುಳ್ಳನಾದಂತಹ ದುರ್ಜಯನಿಗೆ ವರವೊಂದಿತ್ತು, ಸತ್ತು ಮತ್ತೆ ಹುಟ್ಟಿದವನಿಂದ ಮರಣ ಅನ್ನುವ ಹಾಗೆ. ಆದ್ದರಿಂದ ಶಿವನ ಸಂಕಲ್ಪದಂತೆ ನಮ್ಮ ಜೀವನದಲ್ಲಿ ಈ ರೀತಿಯ ಬದಲಾವಣೆ ಆಗಿ ಹೋಯಿತು. ಹಾಗೆಂದು ಇಂದಿನಿಂದ ನೋಡಿದೆಯಾ, ಕಾಡಿನಲ್ಲಿ ಕಾಣಿಸಿಕೊಂಡವಳು
ತ್ರೈಲೋಕ್ಯ ಸುಂದರಿ. ಸರಿ. ಅವಳು ನನ್ನಿಂದ ಏನನ್ನು ಪಡೆದುಕೊಂಡಿದ್ದಾಳೋ ಅದೆಲ್ಲವನ್ನು ಮತ್ತೊಮ್ಮೆ ನನಗೆ ಅನುಗ್ರಹಿಸಿದವಳಿದ್ದಾಳೆ. ಇನ್ನು ಮುಂದಕ್ಕೆ ನಮ್ಮ ಜೀವನದಲ್ಲಿ ಯಾವುದೇ ಒಂದು ನೋವು ಬಾರದ ರೀತಿಯಲ್ಲಿ ಅತಿ ಪ್ರೀತಿಯಿಂದ ವಾತ್ಸಲ್ಯದಿಂದ ಜೀವನವನ್ನು ಸಾಗಿಸೋಣ. ಸಂತೋಷವಾಯಿತು. ಆದ್ರೆ ಯೋಚನೆ ಮಾಡಬೇಕಾದೇನು? ಧರ್ಮೋ ರಕ್ಷತಿ ರಕ್ಷಿತ. ಸತ್ಯ ಧರ್ಮ ನಿಷ್ಠೆಯಿಂದ ಯಾರು ಜೀವನವನ್ನು ಸಾಗಿಸ್ತಾರೋ ಅಂಥವರನ್ನು ಧರ್ಮವೇ ರಕ್ಷಿಸ್ತದೆ ಅನ್ನುವುದಕ್ಕೆ ಇಂತಹ ಪುಣ್ಯ ಪ್ರಸಂಗ ಸಾಕ್ಷಿಯಾಗಿದೆ. ಶ್ವೇತಕುಮಾರ ಚರಿತ್ರೆ ಅನ್ನುವಂಥ ಪ್ರಸಂಗ. ಈ ಪ್ರಸಂಗವನ್ನು ಹಾಡಿದ ನಮಗೂ ನೋಡಿ ಕೇಳಿದ ನಿಮಗೆಲ್ಲರಿಗೂ ನಾವು ನಂಬಿಕೊಂಡು ಬಂದಿರುವಂತಹ ದುರ್ಗಾ ಪರಮೇಶ್ವರಿ ಅಮ್ಮನವರು ಹಾಗೂ ಮಹಾಗಣಪತಿ ದೇವರು ಆಯುಷ್ಯ ಆರೋಗ್ಯ ಸುಖ ಸಂಪತ್ತು ಸೌಭಾಗ್ಯವನ್ನು ಒದಗಿಸಿಕೊಡ್ಲಿ ಅನ್ನುವ ಹಾಗೆ ಅಮ್ಮನಲ್ಲಿ ಪ್ರಾರ್ಥಿಸುತ್ತಾ ಪುಣ್ಯ ಕಥೆಗೆ ಮಂಗಳವನ್ನು ಹಾಡುವರೆ ಸಭ್ಯ ಸಭಿಕರಿಂದ ಅಪ್ಪಣೆಯನ್ನು ಬೇಡ್ತೇವೆ. ಶುಭಂ Thank you.